ಹಲೋ 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 ಚೀಫ್ ಹಾಲ್ ಮೈ ಚಿಕ್ ಹಾಲ್ ಹಾಲ್ ಚಿಕ್ ಹಾಲ್ 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 ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಸಾರಥ್ಯದ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025 ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಅತ್ಯಂತ ಗೌರವದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ 9 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಶೋಕ ಜನಮನ 2025 ಇಂದಿನ ಕಾರ್ಯಕ್ರಮದ ಪ್ರಯುಕ್ತ ಬೆಳಗ್ಗೆ ಗಣಹೋಮ ಕಾರ್ಯಕ್ರಮ ಪ್ರಗತಿಯಲ್ಲಿದ್ದು ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೆಗೆ ನಾವು ಸಾಗುವವರಿದ್ದೇವೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಎಲ್ಲ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಶೋಕ ಜನಮನ 2025 ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನ ಸ್ವಾಗತಿಸುವ ತಂಡದ ಪ್ರಮುಖರು ತಮ್ಮ ಬೇಕಾದ ಪರಿಕರಗಳೊಂದಿಗೆ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ 2025 ಬೆಳಗ್ಗಿನ ಅತಿಥಿಗಳನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ವೇದಿಕೆ ಸಮಿತಿಗೆ ಸಂಬಂಧಪಟ್ಟಂತಹ ವಿನುತಾ ಜಯಪ್ರಕಾಶ್ ಯಶುಬಾರೈ ಇವರು ಅಂತಿಮವಾಗಿ ಶಾಲು ಮತ್ತು ಹೂವಿನೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇವತ್ತು ಎಲ್ಲ ಸಮಿತಿಯ ಕಾರ್ಯಕರ್ತ ಬಂಧುಗಳು ಮತ್ತು ಮುಖ್ಯಸ್ಥರು ತಮ್ಮ ಸಿದ್ಧತೆಯನ್ನ ಪೂರೈಸಿಕೊಂಡು ಅಂತಿಮ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀರಿ ಅನ್ನುವಂತಹ ಆಶಯದ ಮೇರೆಗೆ ತಮ್ಮೆಲ್ಲರನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ 9 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ.
ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ ಎಂಬ ಧ್ಯೇಯವಾಕ್ಯದೊಂದಿಗೆ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಸಾರಥ್ಯದಲ್ಲಿ, ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಅಣಿಯಾಗಿದ್ದೇವೆ. ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ ಆಯಾಯ ತಂಡದ ಮುಖ್ಯಸ್ಥರು ಮತ್ತು ಅದರೊಂದಿಗಿರುವ ಸದಸ್ಯರು ತಯಾರಾಗಿರಬೇಕು. 9 ಗಂಟೆಗೆ ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ಈಗಾಗಲೇ ಬಂದಿರುವ ಮತ್ತು ಆ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲ ಸ್ವಯಂ ಸೇವಕರುಗಳು, ವಿಶೇಷವಾಗಿ ಬರುವ ಎಲ್ಲ ಪ್ರಮುಖರಿಗೆ ಹೂ ಮತ್ತು ಶಾಲನ್ನು ನೀಡುವಂತಹ ವ್ಯವಸ್ಥೆಗಳು ಕೂಡ ಇದೆ. ಅದರ ನಿರ್ವಹಣೆಯನ್ನು ಮಾಡುವ ವೇದಿಕೆ ನಿರ್ವಹಣೆ ಸಮಿತಿಯ ಸಂಬಂಧಪಟ್ಟ ವಿನುತಾ ಮತ್ತು ಯಶೋಧರಯ್ಯವರು ಅದರದರ ಜವಾಬ್ದಾರಿಯನ್ನು ವಹಿಸಿಕೊಂಡು ತಯಾರಾಗಿರಬೇಕು. ಯಾವ ಯಾವ ಜವಾಬ್ದಾರಿಗಳನ್ನು ಯಾರು ನಿರ್ವಹಣೆ ಮಾಡಲಿಕ್ಕಿದ್ದೇವೋ ಆ ಜವಾಬ್ದಾರಿಯನ್ನು ಹೊತ್ತಿರುವ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಅಣಿಯಾಗಬೇಕು. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಶಾಸಕರ ಕಾರ್ಯಕ್ರಮ. ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾವು ಮಾಡಿಕೊಳ್ಬೇಕು, ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. जाके इथे यावता यावता ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ.
ಬದಲಾವಣೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗರ ನಿರ್ಮಲ ಹೃದಯ. ಹಾಲ್ ವೇದಿಕೆಗೆ ದಯವಿಟ್ಟು ವೇದಿಕೆಗೆ ಹೋಗುವವರ ಗಮನಕ್ಕೆ, ಯಾರೂ ಕೂಡ ಚಪ್ಪಲಿಯನ್ನು ಪಾದರಕ್ಷೆಯನ್ನು ವೇದಿಕೆಯಲ್ಲಿ ಹಾಕಬಾರ್ದು. ಯಾರಲ್ಲಿ ದಯವಿಟ್ಟು ತಾವುಗಳು ಇದು ನಮ್ಮ ಕಾರ್ಯಕ್ರಮ ಎಂಬುದನ್ನು ಅರಿತುಕೊಳ್ಬೇಕು. ವೇದಿಕೆಗೆ ಪಾದರಕ್ಷೆಯನ್ನು ದಯವಿಟ್ಟು ಹಾಕಬಾರ್ದು. ಯಾರೂ ಕೂಡ ಪಾದರಕ್ಷೆಯನ್ನು ಹಾಕಿದವರನ್ನು ನಿರ್ದಾಕ್ಷಿಣ್ಯವಾಗಿ ಈಗಲೇ ಕೆಳಗಿಳಿಸಲಾಗುವುದು. ಶಿಸ್ತನ್ನು ಗಮನಿಸಿಕೊಳ್ಬೇಕು. ಪಾದರಕ್ಷೆಗೆ ಯಾರೂ ಕೂಡ ಚಪ್ಪಲಿಯನ್ನು ಹಾಕಬಾರ್ದು. ಒಂದು ಗ್ರಿಪ್ ಬರ್ಬೋದು. ಓಕೆ ಓಕೆ ಓಕೆ. ಹಾಲ್ ಅದು ಯಾರು
ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು. ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ, ನಮ್ಮ ನಲ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ನಾಡಿನ ಬವಣೆಗೆ ಚಿಂತಿಸುವ ಮನಸ್ಸು, ದಯಾಪರ ಗುಣಗಳೇ ನಿರ್ಮಲ ಹೃದಯವು. ಹಲೋ 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 ಶಿಟ್ ಶಿಟ್ ಹಲೋ 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 ನೆಲೆಯಾದ ನಾಯಕ, ಹಲೋ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಸಾರಥ್ಯದಲ್ಲಿ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ದೀಪಾವಳಿ ಪ್ರಯುಕ್ತ ವಸ್ತ್ರ ವಿತರಣಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಿದ ಇವತ್ತು ಕಾರ್ಯಕ್ರಮದಲ್ಲಿ ಚಾರನ್ನ ನಿರ್ವಹಣೆ ಮಾಡುವುದಕ್ಕೆ ಯಾವ ಸಮಿತಿಯನ್ನ ಮಾಡಿದ್ದೇವೆ, ಸಭಾಂಗಣದಲ್ಲಿರುವ ಎಲ್ಲ ಅಟ್ಟಿ ಎಳೆದಿರುವ ಚಾರಗಳನ್ನು ಸಂಪೂರ್ಣವಾಗಿ ಹಾಕಿ ವ್ಯವಸ್ಥಿತವಾಗಿ ಜೋಡಿಸುವಂಥ ಕೆಲಸವನ್ನು ಅತ್ಯಂತ ತುರ್ತಾಗಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ದಯವಿಟ್ಟು ಸಭಾಂಗಣದಲ್ಲಿ ಅಟ್ಟಿಯಾಗಿ ಇಟ್ಟಿರುವಂಥ ಚಾರಗಳನ್ನು ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಸರಿಯಾಗಿ ಜೋಡಿಸುವಂಥ ಕಾರ್ಯ ಆಗಬೇಕಾಗಿದೆ. ಸಂಬಂಧಪಟ್ಟ ವಿಭಾಗದವರಿಗೆ ನೇರವಾಗಿ ಸೂಚನೆಯನ್ನು ರವಾನಿಸುತ್ತಿದ್ದೇವೆ. ಅತ್ಯಂತ ತುರ್ತಾಗಿ ಆಗಬೇಕಾದಂಥ ಕಾರ್ಯ ಸಭಾಂಗಣದಲ್ಲಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯನ್ನ ಆದಷ್ಟು ಬೇಗ ಜೋಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಇಲ್ಲಿ ವೇದಿಕೆಯ ಮುಂಭಾಗದ ಖಾಲಿ ಜಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ವೇದಿಕೆಯ ಹಿಂಭಾಗಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ VIP ಆಸನ ಇದೆ, ಸಂಬಂಧಪಟ್ಟಂತವರು ದಯವಿಟ್ಟು ಅಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇಲ್ಲಿ ಪೊಲೀಸ್ ಚೆಕಿಂಗ್ ವ್ಯವಸ್ಥೆ ಇದೆ. ದಯವಿಟ್ಟು ಅನಗತ್ಯ ಇರುವವರು ಇಲ್ಲಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಒಳಭಾಗಕ್ಕೆ ಚಪ್ಪಲ್ ಹಾಕಿಕೊಂಡು ಬರುವ ಹಾಗಿಲ್ಲ ಅನ್ನುವ ಸೂಚನೆಗಳನ್ನ ನೀಡ್ತಾ ಇದ್ದೇವೆ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ. ಅದೇ ರೀತಿ ಇವತ್ತು ಸನ್ಮಾನವನ್ನ ಸ್ವೀಕರಿಸಲಿರುವ 20 ಬಡ ಸಾಧಕರನ್ನ ವೇದಿಕೆಯ ಮುಂಭಾಗದಲ್ಲಿ ಬಲಭಾಗದ ಹಿಂಭಾಗದಲ್ಲಿ ಮೈಕ್ ಪಾಯಿಂಟಿನ ಹಿಂಭಾಗದಲ್ಲಿ ಕುಳಿತುಕೊಳ್ಳುವಂತ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ನೀವು ಅಲ್ಲಿ ಬಂದು ಕುಳಿತುಕೊಳ್ಳಬೇಕು. ತದನಂತರ ನಿಮಗೆ ನಾವುಗಳು ಬ್ಯಾಡ್ಜ್ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ದಯವಿಟ್ಟು ಇದರ ನೇತೃತ್ವವನ್ನ ಶ್ರೀಯುತ ಬಾಲಕೃಷ್ಣ ಇವರು ನಿರ್ವಹಿಸಲಿದ್ದು, ಸಂಬಂಧಪಟ್ಟವರು ಅದಕ್ಕೆ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಪೊಲೀಸ್ ಚೆಕಿಂಗ್ ಇದೆ. ದಯವಿಟ್ಟು ನಮ್ಮ ಎದುರು ಭಾಗದಲ್ಲಿ ನಿಂತಿರುವಂತ ಸರ್ವರು ಕೂಡ ಸ್ವಲ್ಪ ಹಿಂಭಾಗದಲ್ಲಿ ಹೋಗಿ ನಿಲ್ಲಬೇಕು. ಅದು ವಾಲಂಟಿಯರ್ಸ್ ಇರ್ಬೋದು ಅಥವಾ ಯಾರೇ ಇರಬಹುದು, ಪೊಲೀಸ್ ಇಲಾಖೆಯ ಸೂಚನೆ ಇದು. ದಯವಿಟ್ಟು ತಾವುಗಳು ಹಿಂಭಾಗದ ಚೇರ್ಗಳಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯ ಚೆಕಿಂಗ್ ಇದೆ. ಬ್ಯಾಡ್ಜ್ ಇರುವವರನ್ನ ಬಿಟ್ಟು ಉಳಿದಿರುವ ಸರ್ವರು ಕೂಡ ಹಿಂಭಾಗದ ಆಸನದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಇವತ್ತು ಕಾರ್ಯಕರ್ತರಾಗಿ ದುಡಿಯುವುದಕ್ಕೋಸ್ಕರ ಅಶೋಕಣ್ಣನ ಮೇಲಿನ ಅಭಿಮಾನದಿಂದ ನಾವುಗಳೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ.
ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಪೊಲೀಸ್ ಇಲಾಖೆಯು ಕೂಡ ತನ್ನದೇ ಆದಂಥ ಕರ್ತವ್ಯವನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಆ ನಿಟ್ಟಿನಲ್ಲಿ ಪೊಲೀಸ್ ಚೆಕ್ಕಿಂಗ್ ಇರುವ ಕಾರಣ ವೇದಿಕೆಯನ್ನ ಈ ಕ್ಷಣದಿಂದ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಅಂಡರಿಗೆ ಹ್ಯಾಂಡ್ ಓವರ್ ಮಾಡಿರುವ ಕಾರಣ ದಯವಿಟ್ಟು ಅವರ ಸೂಚನೆಯಂತೆ ತಾವುಗಳು ಹಿಂಭಾಗದ ಆಸನದಲ್ಲಿ ಕುಳಿತುಕೊಂಡು ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಯಾರೂ ಕೂಡ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಇದು ವ್ಯವಸ್ಥೆಯ ದೃಷ್ಟಿಯಿಂದ ಅಗತ್ಯ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸ್ತಾ ಇದ್ದೇವೆ. ಧಾರ್ಮಿಕ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ ಎಂಬ ಉಕ್ತಿಯೊಂದಿಗೆ ಶಾಸಕರಾದ ಅಭಿವೃದ್ಧಿಯ ಹರಿಕಾರರಾಗಿ ಸರ್ವರ ಪ್ರೀತಿಯನ್ನು ಗಳಿಸಿಕೊಂಡ ಧೀಮಂತ ನಾಯಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುವ ಅಶೋಕ ಜನಮನ ಕಾರ್ಯಕ್ರಮ 2025. ಅಶೋಕ್ ರೈ ಅವರ ಬಗ್ಗೆ ನಾವೆಲ್ಲರೂ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವೆ. ದೀಪಾವಳಿಯ ಈ ಸಂಭ್ರಮದ ಹಬ್ಬದ ವಾತಾವರಣದಲ್ಲಿ ಹಬ್ಬದೊಂದಿಗೆ ನಾವು ನಮ್ಮೊಂದಿಗೆ ಸಾರ್ವರು ಎಲ್ಲರೂ ಎಂಬ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಅದ್ಧೂರಿಯಾಗಿ ಐತಿಹಾಸಿಕವಾಗಿ ಆಚರಿಸುವ ನೆಲೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಈ ನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರಣ ನಾವೆಲ್ಲರೂ ನಮ್ಮ ಪುತ್ತೂರಿನ ಪರಂಪರೆಯನ್ನು, ಪುತ್ತೂರಿನ ಶಾಂತಿ ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸಬೇಕು. ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ನಲಿಯುತ್ತಾ ಕುಣಿಯುತ್ತಾ ಪ್ರೀತಿಯಿಂದ ಅಭಿಮಾನದಿಂದ ಅಶೋಕ್ ರೈ ಅವರ ಈ ಧೀಮಂತ ಕಾರ್ಯಕ್ರಮದಲ್ಲಿ ನಾವು ಧೀಮಂತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಎಂಬ ದೃಷ್ಟಿಯಿಂದ ಎಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅಶೋಕ್ ಕುಮಾರ್ ರೈ ಅವರ ಜನಪದ ಕಾರ್ಯಕ್ರಮದಲ್ಲಿ ಕಂಬಳ ಕ್ರೀಡೆಯನ್ನು ಆಯೋಜಿಸುವ ಸಂಘಟಿಸಿರುವ ರೀತಿಯನ್ನು ನಾವು ನೋಡಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಳದ ಬ್ರಹ್ಮಕಲಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ಪರಿಯನ್ನು ನಾವು ಕಂಡಿದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತನ್ನ ಛಾಪನ್ನು ಮೂಡಿಸುವ, ಎಲ್ಲರನ್ನು ಪ್ರೀತಿಯಿಂದ ಕಾಣುವ, ಬಡವರನ್ನು, ಧೀಮಂತರನ್ನು, ದೀನದಲಿತರನ್ನು ಎಲ್ಲರನ್ನ ಒಟ್ಟಾಗಿ ಒಂದಾಗಿ ಗೌರವಿಸುವ ನಮ್ಮ ನಾಯಕ, ನಮ್ಮ ಪ್ರೀತಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜವಾಬ್ದಾರಿಯಿಂದ ಭಾಗವಹಿಸೋಣ. ನಮ್ಮ ಜವಾಬ್ದಾರಿಯನ್ನು ತಿಳಿದುಕೊಳ್ಳೋಣ. ಪ್ರೀತಿಯಿಂದ ಬನ್ನಿ ಬನ್ನಿ ಎಂದು ಎಲ್ಲರನ್ನ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾರೆ. ಮತ್ತೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಎಂಬುದನ್ನು ತಮ್ಮಲ್ಲಿ ಪ್ರೀತಿಯಿಂದ ವ್ಯಕ್ತಪಡಿಸಿಕೊಳ್ಳುತ್ತಾ ಅನೇಕ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸಂಘಟನೆಯನ್ನು, ನೇತೃತ್ವವನ್ನು, ಮಾರ್ಗದರ್ಶನವನ್ನು ಮಾಡಲಿಕ್ಕಿರುವ ಅಶೋಕ್ ಕುಮಾರ್ ರೈ ಅವರ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ದೀಪಾವಳಿಯನ್ನು ಸಂಭ್ರಮವನ್ನು ಆಚರಿಸಿಕೊಳ್ಳುವ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳೋಣ ಎಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಅಶೋಕ್ ಕುಮಾರ್ ರೈ ಅವರ ಪರವಾಗಿ, ಅವರ ಕುಟುಂಬದ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು, ಊರಿನ ಪ್ರಗತಿಗೆ ಪಣ ತೊಡುವ ಗುಣವು, ಮನುಜ ಮತವನು ಗೌರವಿಸುವ ಸಿರಿತನವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ
ಭಕ್ತಿ ಮಂತ್ರವನ್ನು ಜಪಿಸುವ ಮನವು ಜನಮನ ಕಾರ್ಯಕ್ರಮಕ್ಕೆ ಪುತ್ತೂರು ಸಜ್ಜಾಗಿರುವಂಥದ್ದು. ಪುತ್ತೂರಿನ ಕೊಂಬೆಟ್ಟು ಕಾಲೇಜಿನ ಮೈದಾನದಲ್ಲಿ ನಾವೀಗ ಇದ್ದೇವೆ. ಇವತ್ತು CM ಸಿದ್ದರಾಮಯ್ಯನವರು ಆಗಮಿಸಲಿಕ್ಕಿರುವಂಥದ್ದು. ಕೊಂಬೆಟ್ಟು ಮೈದಾನ ಯಾವ ರೀತಿಯಾಗಿ ಸಜ್ಜಾಗಿದೆ ಎನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. CM ಸಿದ್ದರಾಮಯ್ಯನವರಿಗೆ ಅಭಿನಂದನಾ ಪತ್ರವೊಂದನ್ನು ಮಾಡಿರುವಂತಹದ್ದು ಅಲ್ಲಿ ವೇದಿಕೆಯ ಡಯಾಸ್ ಪಕ್ಕದಲ್ಲಿ ತಾವು ನೋಡ್ತಾ ಇರಬಹುದು. ಅಭಿನಂದನಾ ಪತ್ರವನ್ನು ಮಾಡಿರುವಂಥದ್ದು ಬಹಳ ವಿಶೇಷವಾಗಿ ಒಂದು ಡಯಾಸಿಗಿಂತಲೂ ಎತ್ತರದ ಅಭಿನಂದನಾ ಪತ್ರವನ್ನು ಕೂಡ ಇಲ್ಲಿ ತಯಾರು ಮಾಡಿಕೊಂಡು ಇಟ್ಟಿರುವಂತಹದ್ದು. ಅದರ ಜೊತೆಗೆ ಇಡೀ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿರುವಂತಹದ್ದೇ ಬಹಳ ವಿಶೇಷ. ಯಾಕಂತಂದರೆ ಬಹಳ ಅದ್ಧೂರಿಯಾಗಿ ವಿಶೇಷವಾಗಿ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ. ಅದರ ಜೊತೆಗೆ ಈ ವೇದಿಕೆಯ ಕೆಳಭಾಗದಲ್ಲಿರ್ತಕ್ಕಂತಹ ಗಣಪತಿ ಇರ್ಬೋದು, ಹಂಸ ಇರ್ಬೋದು ಮತ್ತು ಹಣತೆ ಇರ್ಬೋದು, ಇವುಗಳ ಒಂದು ಆಕರ್ಷಣೀಯವಾದಂತಹ ಅವುಗಳು ಮೂಡಿ ಬಂದಿರುವಂಥದ್ದು. ಅದು ಕೂಡ ತೆಂಗಿನ ಗರಿಯಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಮೂರ್ತಿಗಳು ಕೂಡ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದ್ದಾವೆ. ಬಹಳ ವಿಶೇಷವಾಗಿ ಕಂಗೊಳಿಸುವುದು ಮಾತ್ರವಲ್ಲೇ ಗಣಪತಿಯ ಮೂರ್ತಿ ಬಹಳಷ್ಟು ಜನರ ಒಂದು ಜನಮನವನ್ನು ಈ ಜನಮನ ಕಾರ್ಯಕ್ರಮದಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಒಂದು ಸನ್ನಿವೇಶ ಇಲ್ಲಿರುವಂಥದ್ದು. ಜೊತೆಗೆ ಬಹಳ ವಿಶೇಷವಾಗಿ ಇಡೀ ವೇದಿಕೆಯನ್ನು ಈ ಒಂದು ತೆಂಗಿನ ಗರಿಗಳಿಂದ ವಿಶೇಷವಾಗಿ ಅಲಂಕೃತ ಮಾಡಿರುವಂಥದ್ದು. ಜೊತೆಗೆ ಅಲ್ಲಿ ದೀಪ ಬೆಳಗುವಂತಹ ಒಂದು ಸ್ಥಳದಲ್ಲಿಯೂ ಕೂಡ ಇದಕ್ಕೆ ಬೇಕಾದಂಥ ತಯಾರಿಗಳಾಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ತೆಂಗಿನ ಗರಿಗಳ ಮೂಲಕ ಅದನ್ನು ಅಲಂಕಾರ ಮಾಡಿರುವಂಥದ್ದು. ಪಕ್ಕದ ಡಯಾಸನ್ನು ನೋಡಿರ್ಬೋದು, ಅಲ್ಲಿಯೂ ಕೂಡ ಆ ತೆಂಗಿನ ಗರಿಯ ಮೂಲಕವೇ ಅಲಂಕಾರವನ್ನು ಮಾಡಿರುವಂಥದ್ದು. ಇದು ಈ ಬಾರಿಯ ಅಶೋಕ ಜನಮನ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷತೆ ಅಂತ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಬಹಳ ವಿಶೇಷವಾಗಿ ಕಾಣಿಸ್ತಿದೆ. ಅದರ ಜೊತೆಗೆ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಈ ಕಾರ್ಯಕ್ರಮದ ಆರಂಭದಲ್ಲಿ ವಿಶೇಷವಾದಂತಹ ದೇವರಿಗೆ ಸಂಕಲ್ಪವನ್ನು ಮಾಡಿ ತದಬಳಿಕ ಧಾರ್ಮಿಕ ವಿಧಿವಿಧಾನಗಳು ನಡೀತವೆ. ಆ ಧಾರ್ಮಿಕ ವಿಧಿವಿಧಾನಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಈ ಒಂದು ಬಹಳ ವಿಶೇಷವಾಗಿ ಇಲ್ಲಿ ಹೋಮ ಹವನಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅನ್ನುವಂಥದ್ದನ್ನು ತಾವು ಈಗ ನೋಡ್ತಾ ಇದ್ರಿ. ಈಗಾಗಲೇ ಸಂಕಲ್ಪ ಕಾರ್ಯ ನಡೆದು ಹೋಮ ಹವನಗಳಿಗೆ ಎಲ್ಲ ರೀತಿಯಂಥ ತಯಾರಿಗಳು ನಡೀಲಿಕ್ಕಿದೆ. 9 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಈಗಾಗಲೇ 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಬೇಕು. ಕೂಡಲೇ ಆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕಿರುವವರು ಕೂಡ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಹೋಮ ಹವನ ಅದರ ಜೊತೆಗೆ ವೇದಿಕೆಯನ್ನ ಒಂದು ಯಾವ ರೀತಿಯಾದಂತಹ ವೇದಿಕೆಯಲ್ಲಿ ಹೇಗಿದೆ ವೇದಿಕೆಯ ಬಾಂಬ್ ಸ್ಕ್ವಾಡ್ನವರು ಬಂದು ತಪಾಸಣೆಗೊಳಪಡಿಸ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ರಿ. ಎಲ್ಲ ರೀತಿಯಂಥ ತಯಾರಿಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ನಿನ್ನೆ ಅಂದರೆ 19ನೇ ತಾರೀಕಿಗೆ ಶ್ವಾನದಳದವರು ಕೂಡ ಬಂದು ಅಲ್ಲಿ ಎಲ್ಲ ರೀತಿಯಾದಂಥ ತಪಾಸಣೆಗಳನ್ನು ಮಾಡಿದರು. ಜೊತೆಗೆ ಇಲ್ಲಿ ಆಸನದ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿತ್ತು. ಜೊತೆಗೆ ಈ ಒಂದು ಕೊಂಬೆಟ್ಟು ಒಂದು ಮೈದಾನ ಏನಿದೆ ಆ ಮೈದಾನದ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಇದೆ ಮತ್ತು ಕೊಂಬೆಟ್ಟು ಮೈದಾನದ ಸುತ್ತಮುತ್ತಲೂ ಪಾರ್ಕಿಂಗ್ ವ್ಯವಸ್ಥೆಗಳಾಗಲಿ ಮತ್ತು ಅಲ್ಲಿ ಓಡಾಡುವಂಥ ವಾಹನಗಳಿಗೆ ನಿರ್ಬಂಧಿಸಲಾಗಿದೆ. ಯಾಕೆಂತಂದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಈಗಾಗಲೇ ಮಾರ್ಗ ಬದಲಾವಣೆಯನ್ನು ಸೂಚಿಸಲಾಗಿದೆ. ಮಾರ್ಗ ಬದಲಾವಣೆಯನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗ ಬದಲಾವಣೆಗೆ ಸೂಕ್ತ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅದರಂತೆ ನಿನ್ನೆ CM ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಅಕ್ಟೋಬರ್ 19ರಂದು ಸಂಜೆ ರಿಹರ್ಸಲ್ ಕೂಡ ನಡೆದಿದೆ. ಶ್ವಾನದಳ ಬಂದು ಇಡೀ ಪರಿಸರವನ್ನು ಪರಿಶೀಲನೆ ನಡೆದಿದೆ. ಅದರ ಜೊತೆಗೆ ವೇದಿಕೆಯನ್ನು ತಾವೀಗಾಗಲೇ ನೋಡಿದಿರಿ. ಹಂಸ ಹಣತೆ ಗಣಪತಿಯ ಕಲಾಕೃತಿಯನ್ನು ನೋಡಿದ್ರಿ. ಅದರ ಜೊತೆಗೆ ವೇದಿಕೆಯ ಹೊರಭಾಗದಲ್ಲಿ ನಾವು ಈಗ ಗಮನಿಸುವುದಾದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಆಸನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ. ಇಲ್ಲಿಂದ ಉಚಿತ ಆಟೋ ರಿಕ್ಷಾಗಳ ಸೇವೆಯೂ ಕೂಡ ಇಡ್ಲಿಕ್ಕಿದೆ. ನಾವೀಗ ನಿಮಗೆ ಯಾವ ರೀತಿಯಾಗಿ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಅಂದರೆ ಇಲ್ಲಿಗೆ ಬಂದಿರತಕ್ಕಂತಹ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬಂದಿರುವವರಿಗೆ ಕುಳಿತುಕೊಳ್ಳೋದಕ್ಕೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. CM ಭಾಗವಹಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಇಡೀ ವೇದಿಕೆಯ ನಿಯಂತ್ರಣ ಪೊಲೀಸ್ ಇಲಾಖೆ ವಹಿಸಿಕೊಂಡಿದೆ. 25 ಮೀಟರ್ ದೂರದಲ್ಲಿ ಬ್ಯಾರಿಕೇಡನ್ನು ಅಳವಡಿಸಿ ಅಲ್ಲಿಂದ ಸಭಾಸದರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ SP ಅವರ ನಿರ್ದೇಶನದಂತೆ ಸಭಿಕರಿಗೆ ಕುಳಿತುಕೊಂಡು ಕಾರ್ಯಕ್ರಮ ವೀಕ್ಷಿಸಲು ಸುಗ ಆಸನ ವ್ಯವಸ್ಥೆಯನ್ನು ಹೆಚ್ಚಿಸಲಾಗಿದೆ.
ಹೆಚ್ಚುವರಿ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. CM ಬರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮುಖ್ಯಮಂತ್ರಿ ಭಾಷಣದ ಬಳಿಕ ವಸ್ತ್ರ ವಿತರಣೆ ನಡೆದಿದೆ. ಈ ಒಂದು ಬೃಹತ್ ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ ನಂತರ ಈ ಒಂದು ವಸ್ತ್ರ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿರುವಂಥದ್ದು. ಅದರ ಜೊತೆಗೆ ಸುಮಾರು 70,000ದಷ್ಟು ದೋಸೆ ತಯಾರಿಗೂ ಕೂಡ ಸಕಲ ರೀತಿಯಲ್ಲಿ ಒಂದು ಪ್ಲ್ಯಾನ್ ರೂಪಿಸಲಾಗಿದೆ. 70,000 ದೋಸೆ ತಯಾರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ತಾವೀಗ ಸಂಪೂರ್ಣವಾಗಿ ಗಮನಿಸ್ತಾ ಇದ್ರಿ. ಆ ಎಲ್ಲವನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಂಥ ವ್ಯವಸ್ಥೆಗಳಾಗಿವೆ, ಹೇಗೆ ವ್ಯವಸ್ಥೆಗಳಾಗಿವೆ ಅನ್ನುವಂಥದ್ದನ್ನು ನಾವೀಗ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಮಾಧ್ಯಮದವರಿಗೆ ಬೇಕಾದಂತಹ ಒಂದು ಅವರಿಗೆ ಟ್ರೈಪ್ಯಾಡ್ ಹಾಕ್ಕೊಂಡು ಕ್ಯಾಮರಾವನ್ನು ಅಳವಡಿಕೆ ಮಾಡಿಕೊಂಡಿರುವಂತಹದೊಂದು ವ್ಯವಸ್ಥೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಬರುವಂತಹ ಜನರಿಗೆ ಕುಳಿತುಕೊಳ್ಳೋದಕ್ಕೆ ಎಲ್ಲ ಆಸನದ ವ್ಯವಸ್ಥೆಗಳನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇರುವಂತಹ ಜನರಿಗೆ ಯಾವುದೇ ರೀತಿಯಂಥ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನು ಸುದ್ದಿ ಲೈವ್ನಲ್ಲಿ ತಾವು ವೀಕ್ಷಣೆ ಮಾಡಬಹುದು. ಸುದ್ದಿ ನ್ಯೂಸ್ನಲ್ಲಿ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಬಹುದು. ಒಂದು ಪೂರ್ವ ದಿಕ್ಕಿನಲ್ಲಿ ದೋಸೆಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳಿದ್ವಿ. ಆ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ನಿಮಗೆ ತಿಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅತ್ತ ಕಡೆಗೆ ನಾವೀಗ ಸಾಕ್ತಾ ಇರುವಂತಹದ್ದು. ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಕಾರ್ಯಕ್ರಮದ ಒಂದು ತಯಾರಿಗೆ ಮಳೆ ಅಡ್ಡಿಪಡಿಸಿದರೂ ಕೂಡ ಬಹಳಷ್ಟು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಆಯೋಜಕರು ನಿರಂತರವಾದ ಪ್ರಯತ್ನ ಪಟ್ಟಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೀಗ ದೋಸೆ ತಯಾರಿಗೆ ಬೇಕಾದಂಥದ್ದು ಈಗಾಗಲೇ ದೋಸೆಯನ್ನು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಾಣಸಿಗರ ಇಡೀ ತಂಡ ಇಲ್ಲಿದೆ. ಆ ಇಡೀ ಬಾಣಸಿಗರ ತಂಡವನ್ನು ನಾವೀಗ ಮಾತನಾಡಿಸಬೇಕು. ಬಾಣಸಿಗರ ಸಿರಿತನವು ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ನಿಸ್ವಾರ್ಥದ ನದಿಯು ಇವರ ಬದುಕು, ಅಭಿವೃದ್ಧಿ ಮಂತ್ರವನ್ನು ಜಪಿಸುವ ಮನವು, ಸಹೋದರತ್ವ ಸತ್ವವನ್ನು ಬೆಳೆಸುವ ಮುಂದಾಳು, ಬಾಂಧವ್ಯದ ತೇರು ಎಳೆಯುವ ಬಂಧು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿ
ವೇದಿಕೆಯ ನಿರ್ವಹಣೆ ಸಮಿತಿ ವಿಶೇಷವಾಗಿ ನಿರೂಪಣೆಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ನಿರೂಪಕರು ದಯವಿಟ್ಟು ಮೈಕ್ ಪಾಯಿಂಟ್ ಅಂತ ಬರಬೇಕು. ತಮಗೆ ಸಂಬಂಧಪಟ್ಟ ಶ್ರೀ ಮಹಮ್ಮದ್ ಪಡಗನವರು ಮತ್ತು ಮನ್ಮೋಹನ್ ಶೆಟ್ಟಿಯವರು ದಯವಿಟ್ಟು ಮೈಕ್ ಪಾಯಿಂಟ್ ಅಂತ ಬರಬೇಕು. ತಮಗೆ ಇಟ್ಟಿರುವಂತಹ ಬ್ಯಾಚ್ಗಳನ್ನು ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆ. ಕೃಷ್ಣ ಪ್ರಸಾದ್ ಆಳ್ವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೈಕ್ ಪಾಯಿಂಟ್ ಅಂತ ಬರಬೇಕು ಅನ್ನುವರೆಗೂ.
ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವನ ಅಕ್ಷಯವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು, ಊರಿನ ಪ್ರಗತಿಗೆ ಪಣ ತೊಡುವ ಗುಣವು, ಮನುಜ ಮತವನು ಗೌರವಿಸುವ ಸಿರಿತನವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ನಿಸ್ವಾರ್ಥದ ನದಿಯು ಇವರ ಬದುಕು, ಅಭಿವೃದ್ಧಿ ಮಂತ್ರವನು ಜಪಿಸುವ ಮನವು, ಸಹೋದರತ್ವ ಸತ್ವವನು ಬೆಳೆಸುವ ಮುಂದಾಳು, ಬಾಂಧವ್ಯದತ್ತ ಎಳೆಯುವ ಬಂಧು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ ಅಶೋಕಣ್ಣ.
ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮನಲ್ಮೆಯ ಅಶೋಕಣ್ಣ ಸುಯೋಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು ನಾಡಿನ ಭಾವನೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗಳ ನಿರ್ಮಲ ಹೃದಯವು ಜನಮನದಲ್ಲಿ ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಕೈ ಸಂತಸಾರೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರ ನಮ್ಮನಲ್ಲಿನ ಅಶೋಕಣ್ಣ ಶಿಕ್ಷಣದ ದೀಪವನ್ನು ಮನೆ ಮನೆಗಳಲ್ಲಿ ಬೆಳಗಿದವರು ಅಕ್ಷರದ ಬೆಳಕು ಹರಡಿದ ಸಂಭಾವಿತರು ಬಡದಿಗರನ್ನು ಮರೆಸುವ ಯೋಗಿಯು ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ರಾಜಕಾರಣದ ಧೀಮಂತ ನಾಯಕ, ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ, ಪುತ್ತೂರು ತಾಲೂಕಿನ ಸುಮಾರು 25,000 ಜನರಿಗೆ ನೇರ ಸಹಾಯ ಹಸ್ತವನ್ನ ಚಾಚುವ ಮೂಲಕ ಪುತ್ತೂರಿನ ಬಡವರ ಬಂಧು, ಧರ್ಮಾತ್ಮ ಅನ್ನುವ ಬಿರುದನ್ನ ಜನಸಾಮಾನ್ಯರಿಂದ ಪಡೆದುಕೊಂಡಿರುವ ಪುತ್ತೂರಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಈ ಕಾರ್ಯಕ್ರಮಕ್ಕೆ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಅಶೋಕಣ್ಣನ ಅಭಿಮಾನಿಗಳ ಪರವಾಗಿ ಅಶೋಕಣ್ಣನನ್ನ ಅತ್ಯಂತ ಗೌರವದಿಂದ ನಿಮ್ಮ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹೆಮ್ಮೆಯ ಮುತ್ತು ಇವರ ನಮ್ಮನಲ್ಮೆಯ ಅಶೋಕಣ್ಣ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ. 2025 ಈ ಕಾರ್ಯಕ್ರಮದ ವಿಶೇಷತೆ, ಕರ್ನಾಟಕ ಘನ ಸರ್ಕಾರದ ಪಂಚ ಗ್ಯಾರಂಟಿಗಳ ಸರದಾರ, ಪುತ್ತೂರಿನ ಮೆಡಿಕಲ್ ಕಾಲೇಜ್ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ 11:30 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರೋಟೋಕಾಲ್ ಅಪ್ಲೈ ಆಗತ್ತೆ.
ಆ ನಿಟ್ಟಿನಲ್ಲಿ ಸರ್ವರ ಗಮನಕ್ಕೆ ಯಾರು ಅಗತ್ಯ ಅನ್ನುವುದನ್ನ ಬಿಟ್ಟು ಉಳಿದಿರುವ ಸರ್ವರೂ ಕೂಡ ದಯವಿಟ್ಟು ಎಲ್ಲರೂ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಅಶೋಕಣ್ಣ ಮತ್ತು ಅವರ ಕುಟುಂಬಸ್ಥರು ಮತ್ತು ಸಂಬಂಧಪಟ್ಟಂತ ಪ್ರಮುಖ ವ್ಯಕ್ತಿಗಳನ್ನ ಬಿಟ್ಟು ಉಳಿದಿರುವ ಸರ್ವರೂ ಕೂಡ ವೇದಿಕೆಯ ಹಿಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವಂತ ಸೂಚನೆಗಳನ್ನ ಪೊಲೀಸ್ ಇಲಾಖೆಯ ವತಿಯಿಂದ ಬೆಳಗ್ಗೆಯಿಂದ ನಮಗೆ ಪದೇ ಪದೇ ಸೂಚನೆಗಳು ಬರ್ತಾ ಇದೆ. ದಯವಿಟ್ಟು ನಾವೇ ಸ್ವತಃ ಇದನ್ನ ಪಾಲನೆ ಮಾಡಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನ ನೀಡುವಂಥದ್ದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ವ್ಯವಸ್ಥೆಯ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಊರಿನ ಪ್ರಗತಿಗೆ ಪಣ ತೊಡುವ ಗುಣವು ಮನುಜ ಮತವನು ಗೌರವಿಸುವ ಸಿರಿತನವು ಜನಮನದಲ್ಲಿ ನೆಲೆಯಾದ ನಾಯಕ. ಸೊ ದಯವಿಟ್ಟು ವೇದಿಕೆಯ ಮುಂಭಾಗದ ಗಣಹೋಮ ನಡೆಯುವಂತ ಜಾಗದಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಹೊರತುಪಡಿಸಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕುಟುಂಬಸ್ಥರನ್ನ ಹೊರತುಪಡಿಸಿ ಮತ್ತೆಲ್ಲರೂ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆಯ ವತಿಯಿಂದ ನೀಡಲಾಗ್ತಾ ಇದೆ. ದಯವಿಟ್ಟು ಯಾರು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಪೊಲೀಸ್ ಇಲಾಖೆಯವರೇ ನಿಮ್ಮನ್ನ ಹೊರಗೆ ಕಳಿಸುವ ಮುನ್ನ ದಯವಿಟ್ಟು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ತಾವೆಲ್ಲ ಹಿಂಭಾಗಕ್ಕೆ ಬರಬೇಕು. VIP ಬಾಕ್ಸ್ ಅಲ್ಲಿ VIP-ಗೆ ಸಂಬಂಧಪಟ್ಟಂತ ಪಾಸ್ ಇರುವವರನ್ನ ಬಿಟ್ಟು ಉಳಿದವರು ಕೂಡ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ. ಸ್ವಾಗತ ಸಮಿತಿಯವರು ಆಲ್ರೆಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹೂ ಮತ್ತು ಶಾಲಿನೊಂದಿಗೆ ಬಂದಿರುವಂತ ಎಲ್ಲ ಅತಿಥಿಗಳನ್ನ ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದ ಗಣಹೋಮ ನಡೆಯಿರುವಂತಹ ಜಾಗದಲ್ಲಿ ಯಾರೂ ನಿಲ್ಲುವ ಹಾಗಿಲ್ಲ. ಈಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ಅದನ್ನ ನಾವೀಗ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಮಾಧ್ಯಮದವರಿಗೆ ಬೇಕಾದಂತಹ ಒಂದು ದಯವಿಟ್ಟು ಅವರಿಗೆ ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಗೊಳ್ಳುತ್ತಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈಯನ್ನ ಹೊರತುಪಡಿಸಿ ಮತ್ತಾರೂ ಕೂಡ ಈ ಝೋನಿನ ಒಳಗೆ ಬರುವ ಹಾಗಿಲ್ಲ ಅನ್ನುವ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡುತ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ವರು ಕೂಡ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಯವಿಟ್ಟು ಬ್ಯಾರಿಕೇಡಿನ ಒಳಭಾಗದ ಝೋನ್ ಅಲ್ಲೂ ಕೂಡ ನಿಲ್ಲುವ ಹಾಗಿಲ್ಲ. ದಯವಿಟ್ಟು ಹಿಂಭಾಗಕ್ಕೆ ಹೋಗಿ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪುತ್ತೂರಿನ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ ಜನಮನ 2025 ಕಾರ್ಯಕ್ರಮದ ರುಬಾರಿ ನಮ್ಮೆಲ್ಲರ ನಾಯಕ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸಮಿತಿಯ ಮೇಲ್ವಿಚಾರಣೆಯನ್ನ ಮಾಡುತ್ತಾ ಅತಿಥಿಗಳನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ದಯವಿಟ್ಟು VIP ಝೋನ್ ಅಲ್ಲಿ ಆಯ್ದ VIP-ಗಳನ್ನ ಬಿಟ್ಟು ಉಳಿದಿರತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಅಲ್ಲಿಂದ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ. ಪಾಸ್ ಇಲ್ಲದ ಯಾವುದೇ VIP-ಯವರು VIP ಬಾಕ್ಸ್ ಅಲ್ಲಿ ಕೂತ್ಕೊಳ್ಳುವ ಹಾಗಿಲ್ಲ ಅನ್ನುವ ಸೂಚನೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆ ನೇರವಾಗಿ ವೈಯಕ್ತಿಕವಾಗಿ ನಿಮಗೆ ಹೇಳುವ ಮುನ್ನ ಇಲ್ಲಿಂದ ತೆರವುಗೊಳ್ಳಬೇಕು ಅನ್ನುವಂತ ಸೂಚನೆಗಳನ್ನ ನೀಡುತ್ತಾ ಇದ್ದೇವೆ. ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ VIP ಬಾಕ್ಸ್ ಇದು ಸೆಕ್ಯೂರಿಟಿ ಝೋನ್ ಆಗಿರುತ್ತೆ. ತಪ್ಪಿಯೂ ಕೂಡ ಒಳಭಾಗಕ್ಕೆ ಅನಗತ್ಯವಾಗಿ ಬರುವ ಹಾಗಿಲ್ಲ. ದಯವಿಟ್ಟು ಸೂಚನೆಯನ್ನ ಪಾಲಿಸಿ. ಆದರಣೀಯರೇ, ಪುತ್ತೂರು ತಾಲೂಕು ಕಂಡಂತಹ ಧೀಮಂತ ನಾಯಕ, ಮಾತಿಗೆ ತಪ್ಪದ ನಾಯಕ, ಬಡವರ ಬಗ್ಗೆ ವಿಶೇಷ ಕಾಳಜಿಯೊಂದಿಗೆ ಬಡವರಿಗೋಸ್ಕರವೇ ದೀಪಾವಳಿ ಹಬ್ಬವನ್ನ ಇವತ್ತು 1 ಲಕ್ಷಕ್ಕಿಂತ ಅಧಿಕ ಜನ ಸೇರಿಸುವ ಮೂಲಕ ಅದ್ದೂರಿಯಾಗಿ ಆಯೋಜಿಸುತ್ತಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು ಈ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ಒಂದು ಸುತ್ತು ತೆರಳಿ ವಿಶೇಷವಾಗಿ ಕಾರ್ಯಕ್ರಮದ ಸಿದ್ಧತೆಯನ್ನ ಪರಿಶೀಲನೆಯನ್ನ ಮಾಡುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಿತಿಯವರು ಆದಷ್ಟು ಬೇಗ ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿದ್ದೀರಾ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿಕೊಂಡು ಎಷ್ಟರ ಮಟ್ಟಿಗೆ ಸಿದ್ಧತೆಗಳು ನಡೆದಿದೆ, ಇನ್ನೇನು ನಡಿಬೇಕು, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿ ಮಿಡಿತ. ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ವರ್ಷಂಪ್ರತಿಯಂತೆ 1 ಲಕ್ಷ ಜನ ಸೇರಿಸಿ ದೀಪಾವಳಿ ಹಬ್ಬದ ಅದ್ದೂರಿ ವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಅಂತಿಮ ಸಿದ್ಧತೆಗಳು ಸಾಗಿವೆ. ಎಲ್ಲ ವ್ಯವಸ್ಥೆಗಳನ್ನ ಪರಿಶೀಲಿಸುವರೆ ಮಾನ್ಯ ಶಾಸಕರು ಇಡೀ ಒಂದು ಸುತ್ತು ಸಭಾವೇದಿಕೆಯಲ್ಲಿ ಹೋಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡುವವರಿದ್ದಾರೆ. ವೇದಿಕೆಯ ಮೇಲ್ಭಾಗದಲ್ಲೂ ಕೂಡ ಜನ ಕಾಣಬಾರದು ಅನ್ನುವಂತ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡುತ್ತಾ ಇದೆ. ಸೊ ದಯವಿಟ್ಟು ಸಂಬಂಧ ಪಡೆದವರು ದಯವಿಟ್ಟು ಇಲ್ಲಿಂದ ತೆರವುಗೊಳ್ಳಬೇಕು. ವೇದಿಕೆಯ ಮುಂಭಾಗ ಸಂಪೂರ್ಣವಾಗಿ ಸೆಕ್ಯೂರಿಟಿ ಝೋನ್ ಪೊಲೀಸ್ ಇಲಾಖೆಯ ಹದ್ದುಬಸ್ತಿನಲ್ಲಿರುತ್ತೆ. ದಯವಿಟ್ಟು ಅನಗತ್ಯವಾಗಿ ಇಲ್ಲಿ ಬಂದು ಅಡಚಣೆಯನ್ನ ಮಾಡದೆ ನಿಮ್ಮೆಲ್ಲರ ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಕ್ಷರದ ಬೆಳಕು ಹರಡಿದ ಸಂಭಾವಿತರು ಬಡದಿನರ ನೋವು ಮರೆಸುವ ಯೋಗಿಯು ಜರ್ಜರಿತ ಮನಗಳಿಗೆ ಸಾಂತ್ವನ. ಆದರಣೀಯರೇ, ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಸರಿಸುಮಾರು 11:30 ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರ ಆಗಮನ ಆಗತ್ತೆ. ಅದ್ದೂರಿ ಸಭಾ ಕಾರ್ಯಕ್ರಮ ನೆರವೇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನ ಸೇರುವ ನಿರೀಕ್ಷೆ ಇರುವ ಕಾರಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ Z+ ಸೆಕ್ಯೂರಿಟಿ ಇರುವಂತ ಕಾರಣ ವೇದಿಕೆಯ ಮುಂಭಾಗದ ಅಷ್ಟು ಜಾಗವನ್ನ ಪೊಲೀಸ್ ಇಲಾಖೆ ತನ್ನ ಹದ್ದು ಬಸ್ತಿಗೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋಗುವವರೆಗೆ ಸಂಪೂರ್ಣವಾದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಇರುವ ಕಾರಣ ಪೊಲೀಸ್ ಇಲಾಖೆ ಇವತ್ತು ಯಾರನ್ನೂ ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಕಾನೂನಿನ ಅಡಿಯಲ್ಲಿ Z+ ಸೆಕ್ಯೂರಿಟಿ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯ ಭದ್ರತೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಸಂಪೂರ್ಣ ನಮ್ಮ ಜಿಲ್ಲಾಡಳಿತ ತಿಳಿದುಕೊಂಡು ಇವತ್ತು ಎಲ್ಲ ಅಧಿಕಾರಿಗಳನ್ನ ಒಟ್ಟು ಸೇರಿಸಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಘಟಕರು ಮತ್ತು ಜನಸಾಮಾನ್ಯರು ವೇದಿಕೆಯ ಮುಂಭಾಗದಲ್ಲಿ ಅನಗತ್ಯ ಬಂದು ಹೋಗದೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಪೊಲೀಸ್ ಇಲಾಖೆಯ ಪರವಾಗಿ ಸರ್ವರಿಗೂ ಕೂಡ ಸಮರ್ಪಿಸುತ್ತಿದ್ದೇವೆ. ಸತ್ವವನ್ನು ಬೆಳೆಸುವ ಮುಂದಾಳು ಬಾಂಧವ್ಯದ ತೇರು ಎಳೆಯುವ ಬಂಧು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ ಮಹಿಷಿ ಮರ್ದಿನಿ ಅನುಗ್ರಹದಾತ ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ.
ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ ಕೆಪಿ ಸಂಜೀವ ರೈ ವೇದಿಕೆಯಲ್ಲಿ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತಂದ ಧೀಮಂತ ನಾಯಕ, ಬಡವರ ಆಶಾಕಿರಣ, ಪುತ್ತೂರಿನ ಅಭಿವೃದ್ಧಿಯನ್ನ ಯೋಜನೆಯಲ್ಲಿ ಇಟ್ಟುಕೊಂಡಂತಹ ಪುತ್ತೂರಿನ ಆಧುನಿಕ ಭಗೀರಥ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮದ ಉದ್ಘಾಟಕರು, ಪಂಚ ಗ್ಯಾರಂಟಿಗಳ ಸರದಾರ, 16 ಬಾರಿ ಬಜೆಟ್ ಮಂಡಿಸಿದ ಧೀಮಂತ ನಾಯಕ, ಕರ್ನಾಟಕ ರಾಜ್ಯ ಕಂಡ ಅಗ್ರಗಣ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಉಡುಗೊರೆ ಮತ್ತು ವಿತರಣೆಯನ್ನ ಮಾಡಲಿರುವವರು ಶ್ರೀ ಯುಟಿ ಖಾದರ್, ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನಸಭೆ. ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಆಶೀರ್ವಚನ ನೀಡಲಿರುವ ಯತಿವರಿಯರು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು, ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾನಿಲ. ಜತೆಯಾಗುವಂತ ಗಣ್ಯರು ರೆವರೆಂಡ್ ಲಾರೆನ್ಸ್ ಮಾಸ್ಕರನೆಸ್ ಧರ್ಮಗುರುಗಳು, ಮೈದ ದೇವಸ್ ಚರ್ಚ್ ಪುತ್ತೂರು. ಎಸ್ ಬಿ ದಾರಿಮಿ, ಖ್ಯಾತ ಸುನ್ನಿ ವಿದ್ವಾಂಸರ ಜೊತೆಗೆ ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮನಲ್ಲಿಮೆಯ ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವನ ಅಕ್ಷಯವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು, ಊರಿನ ಪ್ರಗತಿಗೆ ಪಣ ತೊಡುವ ಗುಣವು, ಮನುಜ ಮತವನು ಗೌರವಿಸುವ ಸಿರಿತನವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ ಅಶೋಕಣ್ಣ. ನಿಸ್ವಾರ್ಥದ ನದಿಯು ಇವರ ಬದುಕು, ಅಭಿವೃದ್ಧಿ ಮಂತ್ರವನು ಜಪಿಸುವ ಮನವು, ಸಹೋದರತ್ವ ಸತ್ವವನು ಬೆಳೆಸುವ ಮುಂದಾಳು, ಬಾಂಧವ್ಯದ ತೇರು ಎಳೆಯುವ ಬಂಧು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ. ಮಹಿಷಿ ಮರ್ದಿನಿ ಅನುಗ್ರಹದಾತ, ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ, ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ, ನಿಸ್ವಾರ್ಥದ
ಸ್ವರವು ಮೊಳಗಿಸುವ ಶೂರ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ನಮ್ಮ ಬ್ಯಾರಿಕೇಡ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಒಬ್ಬರು ದಯವಿಟ್ಟು ಮೈಕ್ ಪಾಯಿಂಟ್ ಅನ್ನ ಸಂಪರ್ಕ ಮಾಡಬೇಕು. ಭದ್ರತೆಯ ದೃಷ್ಟಿಯಿಂದ ಬ್ಯಾರಿಕೇಡ್ ಅನ್ನ ಜೋಡಿಸಿದ ವ್ಯಕ್ತಿಗಳಿದ್ದೀರಿ, ದಯವಿಟ್ಟು ಅಗತ್ಯವಾಗಿ ಒಮ್ಮೆ ನಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು, ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು, ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು, ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಲಿಮೆಯ ಅಶೋಕಣ್ಣ. ಶಿಕ್ಷಣದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವನದ ಅಕ್ಷಯವು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಪರಿಶುದ್ಧ ಸಮಾಜಕ್ಕೆ ಸದಾ ಮಾದರಿಯು, ನಾಡಿನ ಐಕ್ಯತೆಗೆ ಧ್ಯಾನಿಸುವ ಮನಸ್ಸು,
ಮನವು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ನಿಸ್ವಾರ್ಥದ ನದಿಯು ಇವರ ಬದುಕು ಅಭಿವೃದ್ಧಿ ಮಂತ್ರವನ್ನು ಜಪಿಸುವ ಮನವು ಸಹೋದರತ್ವ ಸತ್ವವನ್ನು ಬೆಳೆಸುವ ಮುಂದಾಳು ಬಾಂಧವ್ಯದ ತೇರು ಎಳೆಯುವ ಬಂಧು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ ಮಹಿಷಿ ಮರ್ದಿನಿ ಅನುಗ್ರಹದಾತ ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಬಹಳಷ್ಟು ಕಾರ್ಯಕ್ರಮದ ಒಂದು ತಯಾರಿಗೆ ಮಳೆ ಅಡ್ಡಿಪಡಿಸಿದರೂ ಕೂಡ ಬಹಳಷ್ಟು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಆಯೋಜಕರು ನಿರಂತರವಾದ ಪ್ರಯತ್ನ ಪಟ್ಟಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೀಗ ದೋಸೆ ತಯಾರಿಗೆ ಬೇಕಾದಂಥದ್ದು ಈಗಾಗಲೇ ದೋಸೆಯನ್ನು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಾಣಸಿಗರ ಇಡೀ ತಂಡ ಇಲ್ಲಿದೆ. ಆ ಇಡೀ ಬಾಣಸಿಗರ ತಂಡವನ್ನು ನಾವೀಗ ಮಾತನಾಡಿಸಬೇಕು. ಬಾಣಸಿಗರ ಮುಖ್ಯಸ್ಥರನ್ನು ಮಾತನಾಡಬೇಕು. ಬಹಳಷ್ಟು ದೊಡ್ಡ ಒಂದು ಗ್ರೈಂಡರ್ಗಳನ್ನು ತಾವೀಗ ನೋಡ್ಬೋದು. 6 ಗ್ರೈಂಡರ್ಗಳು ನಿರಂತರವಾಗಿ ಸುತ್ತುತ್ತಲೇ ಇದ್ದಾವೆ ಬೆಳಗಿನಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತನಾಡಿಸ್ಬೇಕು. ಸರ್ ನಮಸ್ತೆ. ಸರ್ ನಮಸ್ತೆ. ಏನು ಹೆಸರು? ಸಂತೋಷ್ ಕುಮಾರ್ ಬೆಳ್ತಂಗಡಿ ಅಂತ ನಾವು. ಓಕೆ, ಎಲ್ಲಿ ಬೆಳ್ತಂಗಡಿಯಲ್ಲಿ? ಬೆಳ್ತಂಗಡಿ ಜೈನ್ ರೆಸ್ಟೋರೆಂಟ್ ಹೋಟೆಲ್. ಓಕೆ. ನಾವು ದೋಸೆ ಕ್ಯಾಂಪ್, ನಮಗೆ ದೋಸೆದ್ದು ದೋಸೆ ಚಟ್ನಿ ಮತ್ತು ಕೂರ್ಮಾ ಒಂದು 7 ಕ್ವಿಂಟಲ್ ಅಕ್ಕಿ ಹಾಕಿದ್ದೇವೆ. 7 ಕ್ವಿಂಟಾಲು ಹಾಕಿ ಒಂದು 3 ಕ್ವಿಂಟಲ್ ಉದ್ದು ಅದನ್ನು ಕಡಿತಾ ಇದ್ದೇವೆ ಈಗ ಮತ್ತೆ ನಾವು 3 ಗಂಟೆಗೆ ದೋಸೆ ಸ್ಟಾರ್ಟ್ ಆಗ್ತದೆ ನಮ್ಮದು. 3 ಗಂಟೆ ಒಂದು 30-35 ಜನ ಇದ್ದೇವೆ ನಾವು. ಹಾಗೆ ಸರ್. 75,000ಕ್ಕೂ ಅಧಿಕ ದೋಸೆ ಅಂತ ಹೌದಾ? ಅಷ್ಟು ಅಂದಾಜಿದೆ. ಅಷ್ಟು ಅಂದಾಜು ಹೇಗೆ ಸರ್? ಎಷ್ಟು ಜನ? 35 ಜನವಾ? 35 ಜನ ಇದ್ದೇವೆ. ಏನಾದರೂ ಸ್ಪೆಷಲಿಸ್ಟ್ಗಳಿದ್ದಾರಾ? ಸ್ಪೆಷಲ್ ಅಂದರೆ ದೋಸೆ ಹಾಕುವರೆ ನಾವೆಲ್ಲ ಸರ್. ದೋಸೆ ಹಾಕುವವರೇ ಸ್ಪೆಷಲ್. ಎಷ್ಟು ಹಂಚು? ಒಂದು 15 ಹಂಚಿದೆ. 15 ಹಂಚಿನ ಒಂದು ದೋಸೆಯಲ್ಲಿ 50 ಹಂಚೆ, ಒಂದು ಹಂಚಿಯಲ್ಲಿ 50 ದೋಸೆ ಹಾಕ್ಲಿಕ್ಕೆ ಆಗ್ತದೆ. 50 ದೋಸೆ ಹಾಕ್ಲಿಕ್ಕೆ ಆಗ್ತದೆ. ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಏನು ಹೇಳ್ತೀರಿ? ಇದರ ತಯಾರಿಗಳು ಹೇಗೆ ಮಾಡ್ಕೊಂಡಿದ್ದೀರಿ? ನಾವು ನಿನ್ನೆ ಸಂಜೆ ಬಂದಿದ್ದೇವೆ, ಒಂದು 10 ಜನ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಬಾರಿ ಖುಷಿ ಆಗ್ತಾ ಉಂಟು, ತೊಂದರೆ ಇಲ್ಲ.
ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ದೋಸೆಯನ್ನೇ ಜನ ಇವತ್ತು ತಿನ್ನುವುದು. ತಿನ್ನುವ ಅಂದಾಜು ಇದ್ದಾರೆ ಹಾಗೆ. ಎಲ್ಲ ಕೂಡ ರೆಡಿ ಆಗಿದ್ರಿ? ಅದು ಆಗ್ತಾ ಉಂಟು ಸರ್, ಈಗಲೇ ಆಗ್ತದೆ. ಅದೀಗ ಟೆಸ್ಟ್ ಮಾಡಿದ್ದೇವೆ ಹೇಗಾಗ್ತದೆ ನೋಡುವ ಅಂತೇಳಿ ದೋಸೆ. ನೋಡುವಂತ ಹೌದು, ಒಂದು ಹಂಚಲ್ಲಿ ಒಂದು ಟೆಸ್ಟ್ ಮಾಡಬೇಕಲ್ಲ ಸರ್ ದೋಸೆ ಹೇಗಾಗ್ತದೆ ಅಂತ ಹಾಗೆ. ಸರಿ ಸರ್, ಥ್ಯಾಂಕ್ ಯು. ಇದು ದೋಸೆಗೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಊಟದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅದನ್ನು ಕೂಡ ನೋಡೋಣ. ಇವತ್ತಿನ ಪಾಕಶಾಲೆಯಲ್ಲಿದ್ದೇವೆ ನಾವು. ಬಹಳ ವಿಶೇಷವಾಗಿ ಪಾಕಶಾಲೆ ದೃಶ್ಯಾವಳಿಗಳನ್ನು ಮೊದಲಿಗೆ ತೋರಿಸ್ತೀವಿ. ಯಾವ ರೀತಿಯಾಗಿ ತಯಾರಾಗಿದೆ ಪಾಕಶಾಲೆಯಲ್ಲಿ, ಯಾವ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲ. ಈಗಾಗಲೇ ಬಹಳಷ್ಟು ಜನಕ್ಕೆ ಅನ್ನ ಈಗಾಗಲೇ ಆಗಿದೆ. ಅದರ ಜೊತೆಗೆ ಸಾಂಬಾರು, ಪಲ್ಯ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ತುರುಸಿನ ಕೆಲಸ ಅಂತ ಹೇಳ್ಬೋದು. ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಈ ಒಂದು ಇಡೀ ಬಾಣಸಿಗರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸ್ವಚ್ಛತೆಗಿದ್ದಾರೆ, ಎಷ್ಟು ಜನಕ್ಕೆ ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ತಯಾರಿಗಳು ನಡೆದಿವೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಾಣಸಿಗರು ಅವರ ಇಡೀ ಟೀಮ್ ಲೀಡರ್ ಒಬ್ಬರು ಇದ್ದಾರೆ. ಸರ್, ತಮ್ಮ ಹೆಸರು? ಹರೀಶ್ ಭಟ್, ಕೇಪುಳು. ಓಕೆ ಸರ್, ಇದೀಗ ಎಷ್ಟು ಜನಕ್ಕೆ ತಯಾರಿಗಳಾಗ್ತಾ ಇದ್ದಾವೆ, ಏನೇನು ಇವತ್ತಿನ ಊಟದ ಮೆನು? ಕಳೆದ ಬಾರಿ ಸಾಧಾರಣ 65,000-70,000 ಜನರದ್ದು ಭೋಜನದ ವ್ಯವಸ್ಥೆ ಇಲ್ಲಿ ಆಗಿದೆ. 85,000ಕ್ಕಿಂತಲೂ ಹೆಚ್ಚು ಜನ ಬಂದು ಇಲ್ಲಿ ಆ ದೀಪಾವಳಿಯ ಉಡುಗೊರೆಯನ್ನು ನಮ್ಮ ಶಾಸಕರ ಕೈಯಿಂದ ತಗೊಂಡು ಹೋಗಿದ್ದಾರೆ. ಈ ಬಾರಿ ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರುವುದು. ಇನ್ನೊಂದು ಅವರು ಈ ಬಾರಿ ಸೀರೆ ಜೊತೆಗೆ ಇನ್ನೊಂದೆರಡು ಪಾತ್ರ ಬಗಡೆ ಕೊಡೋದು ಅಂತ ಹೇಳಿಕೊಂಡು, ಅದರ ಜೊತೆಗೆ ದೋಸೆಯನ್ನು ಸಹ ಎಲ್ಲರಿಗೆ ಬಂದವರಿಗೆ ಕೊಡಬೇಕು ಉದ್ದೇಶದಿಂದ ಸುಮಾರು 1 ಲಕ್ಷ ಜನರ ಸಂಪೂರ್ಣ ತಯಾರಿ ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಒಂದು 60,000-70,000 ಜನರಿಗೆ ಭೋಜನದ ವ್ಯವಸ್ಥೆ, ಒಂದು 30,000-35,000 ಜನರಿಗೆ ದೋಸೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ದೋಸೆ ಮಧ್ಯಾಹ್ನ 3 ಗಂಟೆ ನಂತರ. ಅದು ಹಾಗೆ 3 ಗಂಟೆ ನಂತರ ಅಂತ ಹೇಳಿದ್ದಾರೆ. ಇನ್ನದೇ ಈಗ ಅವರೆಲ್ಲ ಬರುವ ಕಾರಣ ಇನ್ನೆಷ್ಟು ಸಮಯಕ್ಕೆ ಹೇಗೆ ಅಂತ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ 2 ಒಟ್ಟಿಗೆ ಶುರು ಆಗಲಿಕ್ಕೂ ಸಾಕು. ಇವತ್ತು ಏನಿಲ್ಲ ಮೆನು? ಊಟಕ್ಕೆ ಉಪ್ಪಿನಕಾಯಿ, ಒಂದು ಪಲ್ಯ, ಮತ್ತು ಕುಚ್ಚಿಲನ್ನ, ಬೆಳ್ತಿಗೆ ಅನ್ನ, ಮತ್ತು ಟೊಮೆಟೊ ಸಾರು, ಒಂದು ಸಾಂಬಾರು, ಕಡಲೆಬೇಳೆದ್ದು ಪಾಯಸ. ಹೌದು. ನೋಡಿ ತಯಾರಿಗಳು ಹೇಗಾಗ್ತಾ ಇದೆ. ಸರ್, ಎಷ್ಟು ಜನ ಇದ್ದೀರಿ? ನಾವು ಇಲ್ಲಿ ಅಡುಗೆ ತಯಾರಿಯಲ್ಲಿ 40 ಜನ ಇದ್ದೇವೆ, ಮತ್ತು ದೋಸೆ ತಯಾರಿಯಲ್ಲಿ 30-35 ಜನ ಇದ್ದಾರೆ. ಹೌದು. ಕ್ಲೀನಿಂಗಿಗೆ ಸಪ್ರೇಟ್? ಕ್ಲೀನಿಂಗ್ ಸಪ್ರೇಟ್ ಒಂದು 30 ಜನ ಕ್ಲೀನಿಂಗಿಗೆ ಇದ್ದಾರೆ. ವಾಲಂಟಿಯರ್ಸ್ ಒಂದು 100ಕ್ಕೂ ಹೆಚ್ಚಿಗೆ ಜನ ಇದ್ದಾರೆ. ಎಷ್ಟು ದಿನದಿಂದ ಕೆಲಸ ನಿನ್ನೆಯಿಂದಲೇ? ನಾವು ಅದೇ ಕೆಲಸ ನಿನ್ನೆಯಿಂದ ಆರಂಭ, ಅಡುಗೆಗೆ ಸಂಬಂಧಪಟ್ಟು. ಅದಕ್ಕೆ ಪೂರ್ವ ತಯಾರಿ ನಿಮಗೆ ಗೊತ್ತುಂಟಲ್ಲ. ಮತ್ತು 15 ದಿವಸದಿಂದ ಇಲ್ಲಿ ಇದ್ದೇವೆ ನಾವು. ಹೌದು. ಓಕೆ. ರುಚಿ ಮತ್ತು ಶುಚಿಯಾದಂಥ ಆಹಾರವನ್ನು ಸವಿಯೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳಾಗಿದೆ. ನೋಡಿ ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಎಲ್ಲ ಒಂದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಈಗಾಗಲೇ ಒಂದು ಸಾಂಬಾರು ಇರ್ಬೋದು, ಅನ್ನಪ್ರಸಾದ ಇರ್ಬೋದು, ಎಲ್ಲವೂ ಕೂಡ ಬೇಯ್ತಾ ಇದೆ. ನೋಡಿ ನಿಮಗೆ ಸಾಂಬಾರನ್ನು ತೋರಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಸಾಂಬಾರು ತೋರಿಸ್ತಾ ಇದ್ದಾರೆ. ಯಾಸ್, ನೋಡಿ ಹೇಗೆ ಸಾಂಬಾರು ತಯಾರಿ ಆಗ್ತಾ ಇದೆ ನೋಡಿ. ಆಯ್ತಲ್ಲ, ಸಾಂಬಾರು ರೆಡಿ. ಅದರ ಪಕ್ಕದಲ್ಲಿ ಪಲ್ಯ ರೆಡಿ ಆಗ್ತಾ ಇದೆ. ಅದರ ಪಕ್ಕದಲ್ಲಿ ಸಾಂಬಾರಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಹಾಕುವಂಥದ್ದು ಇರ್ಬೋದು, ಅವುಗಳನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಇಂಗ್ರೀಡಿಯೆಂಟ್ಸನ್ನು ಹಾಕುವಂಥದ್ದು, ಸಾಂಬಾರಿಗೆ ಬೇಕಾದಂಥದ್ದನ್ನು ಹಾಕಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆಯಲ್ಲಿ ಪಾಯಸದ ತಯಾರಿ, ಮತ್ತೊಂದು ಕಡೆಯಲ್ಲಿ ಅನ್ನ ತಯಾರಿ ಆಗ್ತಾಯಿದೆ, ಮತ್ತೊಂದು ಕಡೆಯಲ್ಲಿ ಪಲ್ಯ ಆಗ್ತಾಯಿದೆ. ಅದರ ಜೊತೆಗೆ ಸರ್ವ್ ಮಾಡೋದಕ್ಕೆ ಬೇಕಾದಂಥ ಪಾತ್ರೆಯನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಅವುಗಳನ್ನೆಲ್ಲ ಜೋಡಿಸಿ ಆಗಿದೆ ನೋಡಿ. ಈಗ ಆ ಒಂದು ಸಾಂಬಾರಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಬಾಣಸಿಗರ ತಂಡ ರುಚಿ ಮತ್ತು ಶುಚಿಯಾದ ಆಹಾರವನ್ನು ನಿಮಗೆ ಬಡಿಸೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿ ಪಲ್ಯಕ್ಕೆ ಬೇಕಾದಂತಹ ತಯಾರಿ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಪಲ್ಯಕ್ಕೆ ಬೇಕಂಥ ವ್ಯವಸ್ಥೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು. ಅದರ ಜೊತೆಗೆ ಅಲ್ಲಿ ಪಲ್ಯಕ್ಕೆ ಬೀನ್ಸನ್ನು ತಂದು ಹಾಕುವಂಥದ್ದು ನೋಡಿ, ಅಲ್ಲಿ ಹೇಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಭಾಳಷ್ಟು ದೊಡ್ಡ ಒಂದು ಬಾಣಲೆಗಳಲ್ಲಿ ಇಂತಹದೊಂದು ತಯಾರಿಗಳು ಆಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಇಲ್ಲಿ ಪಾತ್ರೆ ಪಗಡೆಗಳನ್ನು ಜೋಡಿಸಿಟ್ಟುಕೊಂಡು
ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತೀವಿ. ಈಗಾಗಲೇ ಅನ್ನ ರೆಡಿಯಾಗಿದೆ. ಅನ್ನ ರೆಡಿಯಾಗಿ ಅನ್ನದ ವ್ಯವಸ್ಥೆ ಆಗಿದೆ ನೋಡಿ. ಅನ್ನ ಕುಚಲಕ್ಕಿ ಇರ್ಬೋದು, ಬೆಳ್ತಿಗೆ ಇರ್ಬೋದು, ಎಲ್ಲ ರೀತಿಯ ಒಂದು ತಯಾರಿಗಳು ಕೂಡ ಇಲ್ಲಿ ನಡೆದಿರುವಂಥದ್ದು. ಅದರ ಜೊತೆಗೆ ಕ್ಲೀನಿಂಗ್ನಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೂ ಕೂಡ ಜನರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 30ಕ್ಕೂ ಅಧಿಕ ಜನರು ಕ್ಲೀನಿಂಗಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಪಾತ್ರೆ ಪಗಡೆಗಳು ಸರ್ವ್ ಮಾಡೋದಕ್ಕೆ ಪಾತ್ರೆ ಪಗಡೆಗಳು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಬೆಳಗಿನ ಉಪಹಾರ, ಪೊಲೀಸವರಿಗಿರ್ಬೋದು, ಇಲ್ಲಿ ಬಂದಂಥವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆ ಉಪಹಾರದ ವ್ಯವಸ್ಥೆಯನ್ನು ಹೇಗೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಆ ಉಪಹಾರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರುವಂತಹ ಆ ಒಂದು ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗ್ತಾ ಇದೆ. ಆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಂಬಾರು ಇನ್ನಿತರ ತಯಾರಿಗೆ ಒಂದಷ್ಟು ಗ್ರೈಂಡರ್ಸ್ ಸುತ್ತಲೇ ಇದ್ದಾವೆ. ಇವತ್ತು ನಿನ್ನೆ ರಾತ್ರಿಯಿಂದಲೇ ಆ ಗ್ರೈಂಡರ್ಸ್ ಎಲ್ಲ ಸುತ್ತುತ್ತಾ ಇದ್ದಾವೆ ಅನ್ನುವಂಥದ್ದು ಇಲ್ಲಿನವರ ಮಾತು. ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೇ ಇಲ್ಲಿ ಗ್ರೈಂಡರ್ಸ್ ಎಲ್ಲವೂ ಕೂಡ ಸುತ್ತುತ್ತಾ ಇದೆ. ಹೀಗೆ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಒಂದು ಪಾಕಶಾಲೆಯೇ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ತಯಾರಾಗಿರುವಂಥದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ ಜನರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಪಾಕಶಾಲೆಯನ್ನು ಸಿದ್ಧಪಡಿಸಲಾಗಿದೆ. ಅಲ್ಲಿ ತಯಾರಿಗಳು ಆಗ್ತಾ ಇದ್ದಾವೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಊಟದ ಎಲ್ಲ ತಿನಿಸುಗಳು ಕೂಡ ರೆಡಿಯಾಗಲಿದ್ದು ಊಟೋಪಚಾರದ ವ್ಯವಸ್ಥೆ ಆಗಲಿಕ್ಕಿದೆ. ಮತ್ತೊಂದು ಕಡೆಯಲ್ಲಿ ಸುಮಾರು 70,000ಕ್ಕೂ ಅಧಿಕ ದೋಸೆ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 35 ಜನರ ತಂಡ, ಇಲ್ಲಿ ಒಂದು ಸುಮಾರು 50 ಜನರ ತಂಡ, ಜೊತೆಗೆ ಇಲ್ಲಿ ಕ್ಲೀನಿಂಗಿಗೆ ವಿಶೇಷವಾದಂತಹ ಒಂದು 30-40 ಜನರ ತಂಡ, ಸರ್ವಿಗೆ ಬೇರೆಯೇ ತಂಡ, ಹೀಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಇತ್ತ ಹರಿದು ಬರ್ತಾ ಇದೆ. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇತ್ತ ಕಡೆಗೆ ಜನ ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅದಾದ ನಂತರ ಇಲ್ಲಿ ಬಂದವರಿಗೆ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ವಿಶೇಷವಾಗಿ ಇಲ್ಲಿ ಮಾಡಲಾಗಿದೆ. ಹೀಗೆ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ರೆಡಿಯಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. 9 ಗಂಟೆಗೆ ಸರಿ. ಹಾಗೆ ತನ್ನ ಹಿರಿಯ ಸಹೋದರಾದ ಸುಬ್ರಹ್ಮಣ್ಯ ರೈ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಶಾಲನ್ನು ನೀಡಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಶೋಕ್ ರೈ ಅವರು. ಹಾಗೇನೆ ರಾಜ್ಕುಮಾರ್ ರೈ ಅವರಿಗೆ, ನಳಿನಿ ಪಿ ಶೆಟ್ಟಿ ಸಹೋದರಿ ನಳಿನಿ ಪಿ ಶೆಟ್ಟಿ ಅವರಿಗೆ ಶ್ರೀಮತಿ ವಿಶಾಲಾಕ್ಷಿ, ಹಿರಿಯ ಸಹೋದರಿ ವಿಶಾಲಾಕ್ಷಿ ಅವರಿಗೆ, ಈ ಶಾಲು ತನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಆಗಿದೆ ಎಂದು ಭಾವಿಸುತ್ತಾ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು, ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದಾರೆ ಅಶೋಕ್ ಕುಮಾರ್ ರೈ ಅವರು. ತನ್ನ ಟ್ರಸ್ಟಿನ ಪರವಾಗಿ, ವೈಯಕ್ತಿಕವಾಗಿ ಅಶೋಕ್ ರೈ ಅವರ ಪರವಾಗಿ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಮಾನಿಲದ ಸ್ವಾಮಿಗಳಿಗೆ ಶ್ರೀ ಸುದೇಶ್ ಶೆಟ್ಟಿ ಅವರಿಗೆ, ಮಾನಿಲದ ಮತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ವಾಮೀಜಿಗಳಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ನಿಹಾಲ್ ಪಿ ಶೆಟ್ಟಿ ಅವರಿಗೆ, ನಿಹಾಲ್ ಪಿ ಶೆಟ್ಟಿ ಅವರಿಗೆ,
ಬಂದಿರುವ ಎಲ್ಲರನ್ನ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕುಟುಂಬದ ಸದಸ್ಯರ ಸಮ್ಮಿಲನವನ್ನು ನಾವು ಕೂಡ ನಮ್ಮ ಆದರ್ಶವಾಗಿ ಭಾವಿಸಬೇಕು. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾರ್ಥನೆ ಶ್ರೀರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ. ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು, ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು. ಮಾಧವನಲ್ಲಿ ಮನ ಸದಾ ನೆಲೆಸೋನಿ, ಮಾಧವನಲ್ಲಿ ಮನ ಸದಾ ನೆಲೆಸೋನಿ. ಸಂಕಟ ವರದ ಶ್ರೀ ವೆಂಕಟ ವಿಠಲನೆ, ಸಂಕಟ ವರದ ಶ್ರೀ ವೆಂಕಟ ವಿಠಲನೆ. ಕಿಂಕರ ನೆನೆಸೆನ್ನ ಶಂಕರ ತನಯನೆ, ಕಿಂಕರ ನೆನೆಸೆನ್ನ ಶಂಕರ ತನಯನೆ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ, ಪಾಲಿಸೋ, ಪಾಲಿಸೋ. ವಂದನೆಗಳು ಶ್ರೀರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ. ಈಗ ಮಾನಿಲ ಶ್ರೀಗಳ ಅನುಮತಿಯನ್ನು ಬೇಡಿಕೊಳ್ಳುತ್ತಾ ಈಗ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಪ್ರಮುಖವಾದ ಸಾಂಕೇತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವ ಶ್ರೀಮತಿ ಗಿರಿಜಯಶ್ರೀಯವರು ಮತ್ತು ಎಲ್ಲ ಕುಟುಂಬಿಕರು ಸೇರಿಕೊಂಡು ಈ ಒಂದು ಸರ್ವರನ್ನು ಪ್ರೀತಿಸುವ, ಸರ್ವರನ್ನು ಆಹ್ವಾನಿಸಿರುವ ಎಲ್ಲರ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಅಶೋಕ ಜನಮನ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ದೀಪವನ್ನು ಬೆಳಗಿಸುವ ಮೂಲಕ ಶಾಸಕರ ಮಾತೃಶ್ರೀ ಗಿರಿಜಾ ಎಸ್ರಯ್ಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ರೈಯವರ ಅಭಿಮಾನಿಗಳ ಪರವಾಗಿ
ಸಮಸ್ತ ಜನತೆಯ ಪರವಾಗಿ ಅಶೋಕ ಜನಮನ ಕಾರ್ಯಕ್ರಮದ ಸರ್ವ ಸಮಿತಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ನಾವೊಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ರೈ ಅವರ ಯಶೋಗಾಥೆಯ ಚಿತ್ರಣದ ತುಣುಕನ್ನು ಇಲ್ಲಿ ಪಡಿಸಲಿಕ್ಕಿದ್ದೇವೆ. ಒಂದು 5 ನಿಮಿಷದ ಈ ಒಂದು ಚಿತ್ರಣವನ್ನು ಈ ವೇದಿಕೆಯಲ್ಲಿ ಸ್ವರ್ಗೀಯ ಕೀರ್ತಿಶೇಷ KP ಸಂಜು ರೈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಶಾಸಕರ ಯಶೋಗಾಥೆಯ ಚಿತ್ರಣದ ತುಣುಕನ್ನು ಪಡಿಸಲಿಕ್ಕಿದ್ದೇವೆ. ಆಶಾಕಿರಣ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಭಿವೃದ್ಧಿಯ ವಿಚಾರ ಬಂದ್ರೆ ಇವರನ್ನ ಹಿಂದೆ ಹಾಕುವುದು ಕನಸಿನಲ್ಲೂ ಅಸಾಧ್ಯ. ಬಡವರ ಆರ್ತನಾದಕ್ಕೆ ಸಹಾಯ ಹಸ್ತ ಚಾಚುವ ದೀನಬಂಧು. ತುಳುನಾಡ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಸಂಸ್ಕೃತಿಯ ರಕ್ಷಕ. ರಾಜಕೀಯ ರಹಿತವಾಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ರಾತ್ರಿ ಹಗಲೆನ್ನದೆ ಶ್ರಮಿಸುತ್ತಿರುವ ಜನ ಮೆಚ್ಚಿದ ನಾಯಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶೋಕಣ್ಣ ಶ್ರೀ ಅಶೋಕ್ ಕುಮಾರ್ ರೈ. ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಅಶೋಕ್ ರೈ ಅವರಿಗೆ ಬಾಲ್ಯದಿಂದಲೂ ಬಡವರ ಸೇವೆ ಮಾಡಬೇಕೆಂಬ ಕನಸು. ತನ್ನ ಶಾಲಾ ಜೀವನದಲ್ಲಿ ನಾಯಕತ್ವ ಗುಣವನ್ನು ರಕ್ತಗತವಾಗಿಸಿಕೊಂಡು ಬೆಳೆಯುತ್ತಾರೆ. ಸಮಾಜದಲ್ಲಿ ಯಾರಾದರೂ ಹಸಿವಿನಿಂದ ಅಳುತ್ತಿದ್ದರೆ ಅವರ ಮನಸ್ಸು ನಲುಗುತ್ತಿತ್ತು. ಜೀವನದ ಪ್ರತಿ ನಿಮಿಷ ಅವರು ಅಸಹಾಯಕರ ಸೇವೆ ಮಾಡಬೇಕೆಂದು ಹಪಹಪಿಸುತ್ತಿದ್ದರು. ತನ್ನ ಜೀವನದಲ್ಲಿ ಉತ್ತಮ ಶಿಕ್ಷಣ ಪಡೆದು ಉದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಯಶಸ್ವಿ ಉದ್ಯಮಿಯಾದರೂ ಅದರಲ್ಲಿ ಒಂದು ಪಾಲು ಜನರಿಗೆ ಕೊಟ್ಟು ಜನಸೇವೆ ಮಾಡಬೇಕೆಂಬುದು ಅವರನ್ನು ಕಾಡುತ್ತಲೇ ಇತ್ತು. ಸಿಕ್ಕಿದ್ದೆಲ್ಲವನ್ನು ಬಾಚಿಕೊಂಡು ಬದುಕೋಣ ಎಂದು ಬದುಕುವ ಈ ಕಾಲಘಟ್ಟದಲ್ಲಿ ಅಶೋಕಣ್ಣ ಬಡವರ ಸೇವೆಗೆ ಸಿದ್ಧರಾಗುತ್ತಾರೆ. ರೈ ಎಸ್ಟೇಟ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಆರಂಭಿಸಿ ಸಮಾಜದಲ್ಲಿ ದೀನದಲಿತರಿಗೆ ಬಡ ಕುಟುಂಬದ ಕಣ್ಣೀರನ್ನು ಒರೆಸುತ್ತಲೇ ಇದ್ದಾರೆ. ಇರಲು ಮನೆಯಿಲ್ಲದೆ ಬಳಲುತ್ತಿದ್ದ ಸುಮಾರು 112 ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ. ಸುಮಾರು 2980 ಬಡ ಕುಟುಂಬಗಳ ಮನೆ ನಿರ್ಮಾಣಕ್ಕೆ ವಿವಿಧ ಸಲಕರಣೆಗಳನ್ನು ಒದಗಿಸಿದ್ದಾರೆ. 1800ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, 477ಕ್ಕೂ ಅಧಿಕ ವಿಕಲಚೇತನರಿಗೆ ಮಾಸಿಕ ಸೌಲಭ್ಯದ ವಿಕಲಚೇತನ ಪತ್ರ, 427 ಕುಟುಂಬಗಳಿಗೆ ಶೌಚಾಲಯ ಮತ್ತು ನೀರಿನ ಸೌಲಭ್ಯ, ಸುಮಾರು 1500ಕ್ಕೂ ಹೆಚ್ಚು ಮಂದಿಗೆ ಪಾನ್ ಕಾರ್ಡ್, 500ಕ್ಕೂ ಹೆಚ್ಚು ಮಂದಿಗೆ ಕಾರ್ಮಿಕ ಕಾರ್ಡ್, 1800ಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಮದುವೆ ಅನಾರೋಗ್ಯದ ಸಂದರ್ಭದಲ್ಲಿ ಸಹಾಯ, 925 ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯೊಂದಿಗೆ ಉಚಿತ ಮೆಷಿನ್, 8000ಕ್ಕೂ ಅಧಿಕ ಬಡವರಿಗೆ ಆರ್ಥಿಕ ನೆರವು, 3750 ಉಚಿತ ಆಯುಷ್ಮಾನ್ ಕಾರ್ಡ್, ಆಹಾರ ಕಿಟ್ ವಿತರಣೆ, ಉದ್ಯೋಗ ತರಬೇತಿ, ಉದ್ಯೋಗ ಸೃಷ್ಟಿ. ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ, ಅಶೋಕಣ್ಣ ತಲುಪದ ಕ್ಷೇತ್ರವಿಲ್ಲ ಎಂಬಂತೆ ಪ್ರತಿ ಮನೆಗೂ ತನ್ನ ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪುತ್ತೂರಿನ ಗದ್ದುಗೆ ಹಿಡಿದ ಅಶೋಕಣ್ಣ ಇಂದು ಪ್ರತಿ ಮನೆ ಮೆಚ್ಚುವ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ವಿಷನ್ 2030ರ ಅಡಿಯಲ್ಲಿ ರಾಜ್ಯದ ಯಾವುದೇ ತಾಲೂಕಿನಲ್ಲಿ ಕಾಣದ ಅಭಿವೃದ್ಧಿಯನ್ನು ಪುತ್ತೂರಿನಲ್ಲಿ ಮಾಡಲು ಅಶೋಕಣ್ಣ ಪಣ ತೊಟ್ಟಿದ್ದಾರೆ. ಪುತ್ತೂರನ್ನು ಮೆಡಿಕಲ್ ಹಬ್, ಟೂರಿಸಂ ಹಬ್, ಕೈಗಾರಿಕಾ ಹಬ್, ಆನಿಮಲ್ ಹಬ್, ಟೆಂಪಲ್ ಟೂರಿಸಂ ಹೀಗೆ
ಪಂಚ ಹಬ್ಗಳನ್ನಾಗಿ ಮಾಡುವ ಯೋಜನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಕೋಡಿಂಬಾಡಿ ಮಠಂದ ಬಿಟ್ಟು ಶ್ರೀ ಮಹಿಷ ಮರ್ದಿನಿ ದೇವಸ್ಥಾನ ಸೇರಿದಂತೆ ಜಿಲ್ಲೆಯ ವಿವಿಧ ದೇವಸ್ಥಾನಗಳ ಬ್ರಹ್ಮಕಲಶಗಳ ನೇತೃತ್ವ ವಹಿಸಿ ದೊಡ್ಡ ಮೊತ್ತದ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಅಧಿಕಾರ ಹಿಡಿದ 2 ವರ್ಷದಲ್ಲಿ ಪುತ್ತೂರಿಗೆ 2100 ಕೋಟಿ ರೂಪಾಯಿ ಯೋಜನೆ ತಂದ ಏಕೈಕ MLA ನಮ್ಮ ಅಶೋಕಣ್ಣ. ಇಂದು ಮನೆ ಮನೆಗೂ ನೀರು ತಲುಪುತ್ತಿದೆ. ಪುತ್ತೂರು ಉಪ್ಪಿನಂಗಡಿ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ, ಹೀಗೆ ಅಶೋಕ್ ಕುಮಾರ್ ರೈ ಆಡಳಿತದಲ್ಲಿ ಪುತ್ತೂರನ್ನು ಹುಡುಕಿಕೊಂಡು ಬರುತ್ತಿರುವ ಯೋಜನೆಗಳು ಒಂದೆರಡಲ್ಲ. ತುಳುನಾಡ ಸಾಂಸ್ಕೃತಿಕ ವೈಭವವಾದ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡುವ ಮೂಲಕ ಇತಿಹಾಸ ಸ್ಥಾಪಿಸಿದ್ದಾರೆ. ತುಳು ಭಾಷೆಗಾಗಿ ಸದನದಲ್ಲಿ ನಿರಂತರವಾಗಿ ಧ್ವನಿ ಎತ್ತುತ್ತಲೇ ಇದ್ದಾರೆ. ಪ್ರತಿ ವರ್ಷ ದೀಪಾವಳಿಯ ಶುಭ ದಿನದಂದು ಬಡವ ಬಲ್ಲಿದ ಜಾತಿ ಮತ ಭೇದವಿಲ್ಲದೆ ತನ್ನ ಸ್ವಂತ ಸಂಪಾದನೆಯಿಂದ ಸಮಾಜಕ್ಕೆ ದಾನ ಮಾಡುವ ಅತಿ ದೊಡ್ಡ ಜನಮನ ಗೆದ್ದ ಕಾರ್ಯಕ್ರಮವೇ ಅಶೋಕ ಜನಮನ. ಅಂದು 50 ಜನರಿಂದ ಪ್ರಾರಂಭವಾದ ಈ ಕಲ್ಪನೆ ಇಂದು 1 ಲಕ್ಷಕ್ಕೂ ಅಧಿಕ ಜನರನ್ನು ತಲುಪಿದೆ. 2025ರ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಒಲುಮೆಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ನಿಮ್ಮೊಂದಿಗೆ, ನಿಮಗಾಗಿ, ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ಎಂದೆಂದಿಗೂ ಅಶೋಕ್ ರೈ ಇದ್ದೇ ಇರುತ್ತಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ಮಾನಿಲ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಶಾಸಕರ ಮಾತೃಶ್ರೀ ಶ್ರೀಮತಿ ಗಿರಿಜಾ ಎಸ್ ರೈ ಅವರು ಮತ್ತೆಲ್ಲ ಶಾಸಕರ ಒಂದು ಪ್ರೀತಿಯಿಂದ ಎಲ್ಲ ಕುಟುಂಬದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಅತಿ ನಿರೀಕ್ಷೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ನಮ್ಮ ಶಾಸಕರು, ನಮ್ಮ ಪ್ರೀತಿಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಲಿದ್ದಾರೆ. ಮಹಾಗಣಪತಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಪುತ್ತೂರು ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಕೋಡಿಂಬಾಡಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಅದೇ ರೀತಿ ಎಲ್ಲ ಧರ್ಮದವರು ನಂಬಿರುವಂಥ ಎಲ್ಲ ಧರ್ಮದ ದೈವ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಶೋಕ ಜನಮನ 2025 ಇದರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಭಾವೇದಿಕೆಯಲ್ಲಿರುವಂಥ ನನ್ನ ತಾಯಿ ಆಗಿರುವಂಥ ಗಿರಿಜಾ ಎಸ್ ರೈಯವರ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ನನ್ನ ಸಹೋದರನಾದ ಸುಬ್ರಹ್ಮಣ್ಯ ರೈ ಮತ್ತು ರಾಜಕುಮಾರ್ ರೈ ಅವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಸಹೋದರಿಯಾಗಿರುವಂಥ ವಿಶಾಲಾಕ್ಷಿ ಮತ್ತು ನಳಿನಿ ಇವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಎಲ್ಲ ಸದಸ್ಯರ ಸಹಕಾರವನ್ನು ಕೋರುತ್ತಾ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ, ಇವತ್ತು ಅಶೋಕ ಜನಮನ 2025 ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ಆಗಿದೆ. ಮುಖ್ಯವಾದ ಸಭಾ ಕಾರ್ಯಕ್ರಮ ಸುಮಾರು 11:30 ಗಂಟೆಗೆ ಆರಂಭ ಆಗಲಿಕ್ಕಿದೆ. ಈಗ ತಾನೇ ಮುಖ್ಯಮಂತ್ರಿಯವರು ಬೆಂಗಳೂರಿಂದ ಹೊರಟಿದ್ದಾರೆ. ವಿಶೇಷ ವಿಮಾನದ ಮೂಲಕ ಸುಮಾರು 45 ನಿಮಿಷದಲ್ಲಿ ಮಂಗಳೂರಿಗೆ ಬಂದು ಅಲ್ಲಿಂದ ರಸ್ತೆ ಮೂಲಕ ಇಲ್ಲಿ ಬರುವವರಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಾವೆಲ್ಲ ಕಾದು ಕುಳಿತಿದ್ದೇವೆ.
ಎಲ್ಲ ಕಾರ್ಯಕರ್ತರು ಅವರವರ ಜವಾಬ್ದಾರಿಯನ್ನು ಪ್ರಾಮಾಣಿಕತನದಲ್ಲಿ ನಡೆಸಿಕೊಡಬೇಕು, ಕಾರ್ಯನಿರ್ವಹಿಸಬೇಕು. ಯಾಕಂತ ಹೇಳಿದ್ರೆ ಸುಮಾರು 1 ಲಕ್ಷ ಜನರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹೌದು, ಸ್ವಲ್ಪ ತೊಂದರೆಗಳು ಆಗಿದೆ, ಕೆಸರುಮಯ ಆಗಿದೆ, ವರುಣನ ಕೃಪೆಯಿಂದ ಈ ರೀತಿ ಆಗಿದೆ. ದೇವರ ಇಚ್ಛೆ ಏನಿದೆ ಅದನ್ನು ಯಾರೂ ತಪ್ಪಿಸಲಿಕ್ಕೆ, ಪ್ರಕೃತಿಯ ನೀತಿ ನಿಯಮಗಳನ್ನು ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬಂದಿದೆ, ಇವತ್ತು ಒಳ್ಳೆಯ ಬಿಸಿಲಿದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಾಗ ತೊಂದರೆ ಆಗ್ತದೆ. ಆದರೂ ಕಾರ್ಯಕರ್ತರು ಯಾರೆಲ್ಲ ಅವರವರ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ, ನಗುಮುಖದಿಂದ ಎಲ್ಲ ಬಂದವರು, ಬಡವ ಬಲ್ಲಿದ ಶ್ರೀಮಂತ ಯಾರೆಲ್ಲ ಬರ್ತಾರೆ ಅವರೆಲ್ಲ ಅತಿಥಿಗಳು ಅನ್ನುವ ಮನೋಭಾವನೆಯಿಂದ ಅವರನ್ನು ಸ್ವೀಕರಿಸುವಂಥ ಕೆಲಸ ಮಾಡಬೇಕು, ಸ್ವಾಗತಿಸುವಂಥ ಕೆಲಸ ಮಾಡಬೇಕು. ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ನಗುಮುಖದಿಂದ ಎಲ್ಲರನ್ನು ವಸ್ತ್ರ ವಿತರಣೆ ಆಗಿರಲಿ, ಅನ್ನದಾನ ಇರುವಲ್ಲಿ ಆಗಲಿ, ಅಲ್ಲ ನಮ್ಮ ದೋಸೆ ಕ್ಯಾಂಪ್ ಏನಿದೆ ದೋಸೆ ವಿತರಣೆ ಆಗ್ತದೆ ಅಲ್ಲಿ ಕೂಡ ಬೆಳಗಿಂದ ಸಾಯಂಕಾಲದವರೆಗೆ ನೀವೆಲ್ಲ ಸಹಕಾರ ಕೊಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರುವುದರಿಂದ ಪೊಲೀಸಿನವರು ಅವರ ಭದ್ರತೆಯನ್ನು ನಿರ್ವಹಣೆ ಮಾಡುವ ಅವಶ್ಯಕತೆ ಇದೆ. ತಾವುಗಳು ನಾವು ಸುಮಾರು 53 ಜನರನ್ನು ಅತಿಥಿಯಾಗಿ ಕರೆದಿದ್ದೀವಿ. ನಾವೆಲ್ಲ ಈ ಕಾರ್ಯಕ್ರಮದ ಸಹಪಾಠಿಗಳು. ನಮ್ಮ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳುವವರು, ಗೌರವಾನ್ವಿತರು ಸಹಕರಿಸಬೇಕು. ಕಾನೂನಿನ ಮತ್ತು ಭದ್ರತೆಯ ಅಡಿಯಲ್ಲಿ ಅವರಿಗೆ ಕೆಲವೊಂದು ಜನರನ್ನು ಮಾತ್ರ ವೇದಿಕೆಗೆ ಬಿಡಲಿಕ್ಕೆ ಅವಕಾಶ ಇದೆ. ಅವರು ಕೂಡ ವೈಯಕ್ತಿಕ ನೆಲೆಯಲ್ಲಿ ಅಲ್ಲ, ಅವರ ಕಾನೂನಿನ ದೃಷ್ಟಿಕೋನದಿಂದ ಅದನ್ನು ಪಾಲಿಸಬೇಕಾಗ್ತದೆ. ಇಲ್ಲಿ ಬಂದಿರುವಂಥ ಎಲ್ಲ ಗೌರವಾನ್ವಿತರು ಕೂಡ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ನಾವು ಸಹಕರಿಸಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಇವತ್ತು ನಮ್ಮ ಪೂರ್ತಿ ಕಾರ್ಯಕ್ರಮದಲ್ಲಿ, ಮಾನಿಲ ಸ್ವಾಮೀಜಿಯವರು ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಯಂಕಾಲದವರೆಗೆ ನಾನು ಇದ್ದು ನಿಮ್ಮ ಜೊತೆ ಸಹಕರಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಅವರ ಸಹಕಾರ ಕೂಡ ಇದೆ. ಮುಂದಿನ ಸಭಾ ಕಾರ್ಯಕ್ರಮ ಸುಮಾರು 11:15 ಗಂಟೆಗೆ ಆರಂಭ ಆಗ್ತದೆ. ಅಲ್ಲಿವರೆಗೆ ಯಾರೆಲ್ಲ ಅಲ್ಲಿ ನಮ್ಮ ಜನ ಬರ್ತಾರೆ, ಅಲ್ಲಿ ಕಾರ್ಯಕರ್ತರು ಯಾರಿದ್ದಾರೆ ಅವರು ಖಾಲಿ ಇರುವಂಥ ಈ ಗರೆಯ ಚಾರುಗಳಲ್ಲಿ ಬಂದವರನ್ನು ಕೂರಿಸುವಂಥ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ, ಮುಖ್ಯಮಂತ್ರಿಯವರು ಬಹುಶಃ ಚುನಾವಣೆ ಸಮಯದಲ್ಲೂ ಬಂದಿಲ್ಲ, ಬಹುಶಃ 2 ವರ್ಷದ ನಂತರ ಈ ಪುತ್ತೂರಿಗೆ ಬರ್ತಾ ಇದ್ದಾರೆ. ಅವರನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಸ್ವೀಕಾರ ಮಾಡಿ ಸ್ವಾಗತ ಮಾಡಿ ಕಳಿಸಿಕೊಡುವಂಥ ಜವಾಬ್ದಾರಿ ಈ ಪುತ್ತೂರಿನ ಮಹಾ ಜನತೆಗೆ ಇದೆ. ಅದಕ್ಕಾಗಿ ನಾವೆಲ್ಲ ಸಹಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಮುಂದಿನ ನಾನು ಆಮೇಲೆ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲಿಕ್ಕಿದ್ದೇನೆ. ಅದರಿಂದ ಹೆಚ್ಚಿನ ವಿಚಾರಗಳನ್ನು ಏನು ಈಗ ಹೇಳಲಿಕ್ಕೆ ಹೋಗುವುದಿಲ್ಲ. ಮುಂದೆ ಮುಖ್ಯಮಂತ್ರಿಯವರು ಬಂದ ನಂತರ ನಮ್ಮ ವಿಚಾರಗಳು, ನಿಮ್ಮ ವಿಚಾರಗಳು, ಈ ಟ್ರಸ್ಟಿನ ವಿಚಾರಗಳನ್ನೆಲ್ಲ ಮುಖ್ಯಮಂತ್ರಿಯವರ ಮುಂದಿಟ್ಟು ನಮ್ಮ ಎಲ್ಲ ಪುತ್ತೂರಿನ ಅಭಿವೃದ್ಧಿಗೆ ಏನೆಲ್ಲ ಸಹಕಾರಗಳು ಬೇಕಾ ಅದನ್ನು ಮುಖ್ಯಮಂತ್ರಿಯವರ ಹತ್ರ ಮನವಿ ಮಾಡುವ ಮುಖಾಂತರ, ಅದೇ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಸಾಯಂಕಾಲದವರೆಗೆ ಎಲ್ರಿಗೂ ನಗುಮುಖದ ಆತಿಥ್ಯವನ್ನು ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಯಶಸ್ವಿಗೆ ಸಹಕರಿಸಬೇಕು. ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನೀವು ಕೂಡ ಪಾತ್ರರಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸಿ, ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಟಾಯ್ಲೆಟ್ಗಳು ಬೇಕಿದ್ರೆ, ವಾಶ್ರೂಮನ್ನು ಬಳಕೆ ಮಾಡಬೇಕಿದ್ರೆ ಈ ಭಾಗದಲ್ಲಿದೆ. ಈ ಭಾಗದಲ್ಲಿ ಬನ್ಸಂಗದ ಹಾಲಿನಲ್ಲಿಯೂ ಕೂಡ ಇದೆ. ನೀರಿನ ವ್ಯವಸ್ಥೆಗಳು ಕೂಡ, ಕುಡಿಯುವ ನೀರಿನ ವ್ಯವಸ್ಥೆಗಳಿದೆ. ಆದರೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಸಂತೋಷವಾಗಿ ಕೂತು ಅನ್ನ ಸಂತರ್ಪಣೆಯನ್ನು ಪಡ್ಕೊಂಡು, ದೋಸೆಯನ್ನು ಪಡ್ಕೊಂಡು, ಇವತ್ತು ಕೊಡುವಂಥ ಉಡುಗೊರೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅತ್ಯಂತ ವಿನಯದಿಂದ ವಿನಮ್ರದಿಂದ ಬಂದಿರುವ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತನ್ನ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನೇತೃತ್ವವನ್ನು ವಹಿಸಿಕೊಂಡಿರುವ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯ ಕಡೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ತನ್ನ ಅಮೃತ ಹಸ್ತದಿಂದ ದೀಪವನ್ನು ಬೆಳಗಿಸಿದ ಶಾಸಕರ ಮಾತೃಶ್ರೀ ಹಿರಿಯವರಾದಂತಹ
ಶ್ರೀಮತಿ ಗಿರಿಜಾ ಎಸ್ರೈಯವರಿಗೆ ಎಲ್ಲರ ಪರವಾಗಿ ಪ್ರಣಾಮಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ವಾಮೀಜಿಗಳು ಆಶೀರ್ವಚನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ತೆರವುಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಸರ್ವ ಮಾರ್ಗದರ್ಶನ ನೀಡಿದ ಶಾಸಕರಿಗೆ, ಅವರ ಸಹೋದರ ಸಹೋದರಿಯರಿಗೆ, ಧರ್ಮಪತ್ನಿಗೆ, ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕುಟುಂಬದ ಸರ್ವ ಪ್ರೀತಿಯ ವ್ಯಕ್ತಿಗಳಿಗೆ, ಕಿರಿಯರಿಗೆ ಕೂಡ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪರವಾಗಿ, ಕಾರ್ಯಕ್ರಮದ ಸರ್ವ ಸಮಿತಿಗಳ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ, ಈಗ ಈ ಸಭಾ ವೇದಿಕೆಯಲ್ಲಿ ದಯಾನಂದರೈ ಕೋರ್ಮಂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರು ವೇದಿಕೆಗೆ ಬರಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ತಯಾರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೀರ್ತಿಶೇಷ ಸಂಜೀವ ರೈ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ದಯಾನಂದ ರೈ ಕೋಳಿರನ್ನ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ದೀಪಾವಳಿಯ ಪ್ರಯುಕ್ತ ವಸ್ತ್ರ ವಿತರಣಾ ಸಮಾರಂಭ ಈಗಾಗಲೇ ವೇದಿಕೆಯಲ್ಲಿ ಉದ್ಘಾಟನೆಗೊಂಡಿದೆ. 12 ಗಂಟೆಗೆ ಸರಿಯಾಗಿ 11:30ಯಿಂದ 12 ಗಂಟೆಗೆ ಸರಿಯಾಗಿ ಕರ್ನಾಟಕದ ಗಣವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಉಪಸ್ಥಿತಿಯಲ್ಲಿ ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಉಡುಗೊರೆಯ ವಿತರಣೆಯ ಉದ್ಘಾಟನೆಯನ್ನು ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಯು ಟಿ ಖಾದರ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭಾ ಸಭೆ ಆಶೀರ್ವಚನವನ್ನು ನೀಡಲಿರುವ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು, ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ರೆವರೆಂಡ್ ಲಾರೆನ್ಸ್ ಮಸ್ಕರಣಸ್ ಧರ್ಮಗುರುಗಳು ಮೈದದೇವಸ್ ಚರ್ಚ್ ಪುತ್ತೂರು, SB ಧಾರಿಮಿ ಖ್ಯಾತ ಸುನ್ನಿ ವಿದ್ವಾಂಸರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ KP ಸಂಜೀವ ರೈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬರಲಿದೆ.
ಹಲೋ ಹಲೋ ಹಲೋ. ಆತ್ಮೀಯರೇ, ಅಶೋಕ್ ಜನಮನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಮತ್ತು ಬಳಗ. ಶ್ರೀಯುತರು ಪುತ್ತೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾಳಷ್ಟು ಹೆಸರಿರುವಂಥ ಹಿನ್ನೆಲೆ ಗಾಯಕರು. ಅವರ ಈ ತಂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಹೆಗಡೆ ಮತ್ತು ಬಳಗಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ದಯವಿಟ್ಟು ಮುಂದಿನ ಕಾರ್ಯಕ್ರಮ ನೀವು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಹಲೋ 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 ಮೈಕ್ ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ 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 ಟೆಸ್ಟಿಂಗ್ ಟೆಸ್ಟಿಂಗ್ ಹಲೋ ಟೆಸ್ಟಿಂಗ್ ಟೆಸ್ಟಿಂಗ್ ಶಾಬಾಸ್ ಫೀಮೇಲ್ ಓಕೆ ಹಲೋ ಹಲೋ ಮೈಕ್ ಹಲೋ ಎಲ್ರಿಗೂ ನಮಸ್ಕಾರ. ಬಹುಶಃ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಒಂದು ಪುತ್ತೂರಿನ ಈ ಒಂದು ಸುಂದರವಾದ ವೇದಿಕೆ ಮೇಲೆ ನಡೆದ ನಾನಾ ಕಡೆಯಿಂದ ನಮ್ಮ ಬಹು ನಿರೀಕ್ಷಿತ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಪ್ರೀತಿ ಅಶೋಕಣ್ಣ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮೆಲ್ಲ ಜನಗಳ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸುವಂತಹ ಒಬ್ಬ ಅದ್ಭುತ ನಾಯಕರು. ಹಾಗಾಗಿ ಅವರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಸ್ತಾ ಇವತ್ತಿನ ಈ ಸಡಗರ ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಒಂದಿಷ್ಟು ಸುಂದರವಾದ ಹಾಡುಗಳ ಮೂಲಕ ನಿಮ್ಮ ಮನರಂಜಿಸುವಂಥ ಕಾರ್ಯಕ್ರಮ ಪುತ್ತೂರಿನ ಪುನೀತ್ ಆರ್ಕೆಸ್ಟ್ರಾ ತಂಡದ ಮೂಲಕ ನಾಡಿನಾದ್ಯಂತ ತಮ್ಮ ಒಂದು ಸಾಕಷ್ಟು ಹೆಸರು ಗಳಿಸಿದಂಥ ಗಾಯಕರು, ಹಲವಾರು ಗಾಯಕರನ್ನು ನಾಡಿಗೆ ಪರಿಚಯ ಮಾಡಿದಂತಹ ಒಬ್ಬ ಅದ್ಭುತ ಕಲಾವಿದರು, ಸಂಗೀತ ಗುರುಗಳು ಅಂತ ಹೇಳ್ಬೋದು. ನಮ್ಮ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಅವರ ನೇತೃತ್ವದಲ್ಲಿ ಪುನೀತ್ ಆರ್ಕೆಸ್ಟ್ರಾ ತಂಡ ನಿಮ್ಮ ಮುಂದೆ, ನಾನು ವಿನೋದ್ ಆಚಾರ್ಯ ನಿಮ್ಮೆಲ್ಲರೂ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಯಾವುದಿನಂದೇ ಒಂದು ಗೀತೆ ನಮ್ಮ ದೇವರನ್ನು ಸ್ಮರಿಸ್ತಾ ಕಾರ್ಯಕ್ರಮ ಶುರು ಮಾಡುವಂಥದ್ದು ಶ್ರೀಯುತ ಚಂದ್ರಶೇಖರ್ ಹೆಗಡೆ ಇವರ ಸುಂದರವಾದ ಕಂಠದಲ್ಲಿ. ಹಲೋ ಹಲೋ ಮೈಕ್ ಹಲೋ 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 ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಮಹಾಲಿಂಗೇಶ್ವರ ಈಶ್ವರ ಜಗದೀಶ್ವರ ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ
ಶ್ರೀ ಜಗದೀಶ್ವರ ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ. ದುಂಬುಡು ಊರಿ ಭಕ್ತೆ ಶಿವಲಿಂಗೋಗು ಮುಲ್ಪ ಬಹು ಭಕ್ತಿಡು ಪೂಜೆ ನಡಪಾಯಗೆ. ತುಂಬುಡು ಊರಿ ಭಕ್ತೆ ಶಿವಲಿಂಗೋಗು ಮುಲ್ಪ ಬಹು ಭಕ್ತಿಡು ಪೂಜೆ ನಡಪಾಯಗೆ. ಆ ಪೂಜೆಗೊಲಿದೆ ಈ ನೆಲೆಯೂರಿಗೆ ಭಕ್ತ ಕೋಟಿದ ಸೇವೆನ ಕೈಗೊಂಡಗೆ. ಭಕ್ತ ಕೋಟಿದ ಸೇವೆನ ಕೈಗೊಂಡಗೆ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ. ತುಳುನಾಡುಗವರಿ ಪಾಳೆಯಗಾರೆ ಆ ಶಿವಲಿಂಗನು ದೆಪ್ಪೆರ ತೂಯಗೆ. ತುಳುನಾಡುಗವರಿ ಪಾಳೆಯಗಾರೆ ಆ ಶಿವಲಿಂಗನು ದೆಪ್ಪೆರ ತೂಯಗೆ. ಆನೆನೆ ದೆಪ್ಪುಡಾದು ನೂಕಾಯಗೆ ಆಂಡಾನೆನೆ ಸೋತುದು ಬೂರುಂಡುಗೆ. ಆನೆನೆ ಸೋತುದು ಬೂರುಂಡುಗೆ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ. ಕೆರಟಿಚ್ಚಿ ನೀರಿಂದ ಮಾತೇರಲ ಮಲ್ತೇರಿಗೆ ಅನ್ನ ಸಂತರ್ಪಣೆ. ಕೆರಟಿಚ್ಚಿ ನೀರಿಂದ ಮಾತೇರಲ ಮಲ್ತೇರಿಗೆ ಅನ್ನ ಸಂತರ್ಪಣೆ. ಬತ್ತಂಡಿಗೆ ಬರ್ಸ ನುಪ್ಪು ನೀಂದುಂಡಿಗೆ ಅವ್ವೆ ಮುತ್ತುದ ಉರುಂದು ಪುದರಾಂಡಿಗೆ. ಅವ್ವೆ ಮುತ್ತುದ ಉರುಂದು ಪುದರಾಂಡಿಗೆ. ಪುತ್ತೂರುದ ಮಹಾಲಿಂಗೇಶ್ವರ ಲೋಕ ಸಂರಕ್ಷಕ ಶ್ರೀ ಜಗದೀಶ್ವರ ಜಗದೀಶ್ವರ ಭುವನೇಶ್ವರ ಜಗದೀಶ್ವರ ಭುವನೇಶ್ವರ ಜಗದೀಶ್ವರ ಭುವನೇಶ್ವರ ಮಹಾಲಿಂಗೇಶ್ವರ. ಪುತ್ತೂರಿನ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾಕಂತ ಹೇಳಿದ್ರೆ ಹತ್ತೂರಲ್ಲಿದ್ದಂತಹ ಎಲ್ಲ ಪುತ್ತೂರಿಗರನ್ನು ಕೂಡ ಕ್ಷಣ ಕಾಲ ಕೂಡ ಅನುಗ್ರಹಿಸ್ತಾ ಕಾಪಾಡುವಂತಹ ನಮ್ಮ ಎಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಕುರಿತಾಗಿರುವಂಥ ಒಂದು ಸುಂದರವಾದ ಗೀತೆಗೆ ಧ್ವನಿಯಾದರು ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರು. ಮುಂದಿನ ಒಂದು ಗೀತೆ ಇದು ಎಂಕ್ಲನ ಒಂಜಿ ತುಳುನಾಡದ ಬಾರಿ ಬೋಲದ ಒಂಜಿ ಪದ. ಏತು ವರ್ಷ ಕರೆಂಡಲ್ಲ ಈ ಒಂಜಿ ಪದ ಕೇಳಿನಾಗ ಎಂಕ್ಲಗೆ ಓಲ್ಡ್ ಈಸ್ ಗೋಲ್ಡ್ ಪಂಬರದ್ದೆ ಅಂಚಿನ ಒಂಜಿ ಮೆಮೊರೀಸ್ ಬರ್ಪನ ಅಂಚಿನ ಪದ. ಐಕ್ ಎಂಕ್ಲನ ಅಶೋಕ್ ಅಣ್ಣಗ ಬಾರಿ ಮೋಕೆದ ಪದ ಅಲ್ಲ, ಮೋಕೆ ಬಣ್ಣಗನೆ ನೆನಪಾಪುಂಡು ಓ ಪಂಡ ಮೋಕೆದ ಸಿಂಗಾರಿ ಅಂಚದ ಈ ಒಂಜಿ
ಪದನು ನಿಂಕಲ ಮುಂದು ತುಂಬ ಒಂಜಿ ಪ್ರೆಸೆಂಟ್ ಬಂತಂದುಲ್ಲ ಹಲೋ ಚ ಹಲೋ ಅಂತ ಬೇಸ್ ಅಂತ ಹಲೋ ಚ ಹಾ ಹಾ ಭೂಕೆರ ಸಿಂಗಾರಿ ಕಾರ್ಯಕ್ರಮಕ್ಕೆ ಲಕ್ಷ ಹೊಂತದೆ ವಯ್ಯಾರಿ ಮುಖದ ಸಿಂಗಾರಿ. ಈಗಾಗಲೇ ಪೊಲೀಸರು ಒಂದಷ್ಟು ನಿರ್ಬಂಧವನ್ನ ಹೇರಿದ್ದಾರೆ. ಪ್ರಮುಖವಾಗಿ ಕೊಂಬೆಟ್ಟು ಒಂದು ಕಾಲೇಜು ಮೈದಾನದ ಸುತ್ತಮುತ್ತಲು ಎಲ್ಲಿಯೂ ಕೂಡ ಪಾರ್ಕಿಂಗ್ ಮಾಡುವಂತಿಲ್ಲ ಮತ್ತು ಎಲ್ಲಿಯೂ ಕೂಡ ವಾಹನಗಳನ್ನು ಓಡಾಡಿಸುವಂತಿಲ್ಲ. ಬದಲಾಗಿ ಅದಕ್ಕೆ ಬದಲಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ. ಆದರೆ ದೇವಸ್ಥಾನದ ಎದುರು ಭಾಗಕ್ಕೆ ಅಥವಾ ದೇವಸ್ಥಾನದ ಸುತ್ತಮುತ್ತ ಆಗಮಿಸಿ ಕೊಂಬೆಟ್ಟಿಗೆ ಬರೋದಕ್ಕೆ ಕಷ್ಟ ಆಗುವಂತಹ ವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಅಥವಾ ಹಿರಿಯರಿಗೆ ಉಚಿತ ಆಟೋ ಸೇವೆಯನ್ನು ಇಲ್ಲಿಯ ಆಟೋ ಚಾಲಕರು ಆರಂಭಿಸಿರುವಂಥದ್ದು. ಅಶೋಕ ಜನಮನ ವಸ್ತ್ರ ವಿತರಣಾ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸೇವೆ ಅನ್ನುವಂತಹ ರೀತಿಯಲ್ಲಿ ಸುಮಾರು 10ರಿಂದ 15 ಆಟೋಗಳು ಇಲ್ಲಿಗೆ ಬರಲಿಕ್ಕಿದ್ದಾವೆ. ಇನ್ನಷ್ಟು ಆಟೋಗಳು ಇವರನ್ನು ಸೇರ್ಕೊಳ್ಳೋಕ್ಕಿದ್ದಾವೆ. ಈಗಾಗಲೇ ಸುಮಾರು 10 ಜನ ಆಗಮಿಸಿದ್ದಾರೆ. ಇವತ್ತು ಬೆಳಗಿನಿಂದಲೇ ಈ ಕೈಂಕರ್ಯಕ್ಕೆ ಇವರು ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಎಲ್ಲರೂ ಕೂಡ ಇಲ್ಲೀಗ ಆಟೋವನ್ನು ಕೂಡ ಸರತಿಯ ಸಾಲಿನಲ್ಲಿ ನಿಲ್ಲಿಸಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಆಟೋದಲ್ಲೂ ಕೂಡ ಉಚಿತ ಸೇವೆ ಇವತ್ತು ಲಭ್ಯವಾಗಲಿಕ್ಕಿದೆ. ಯಾಕೆಂತಂದರೆ ಇಲ್ಲಿಗೆ ಹಿರಿಯರು ಇರ್ಬೋದು ಅಥವಾ ಅಂಗವಿಕಲರು ಇಲ್ಲಿಗೆ ಆಗಮಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಉಚಿತವಾದಂಥ ಆಟೋ ಸೇವೆಯನ್ನು ಇಲ್ಲಿ ಕೈಗೊಳ್ಳಿದ್ದಾರೆ. ಈಗಾಗಲೇ 10 ಆಟೋಗಳು ಬಂದಿವೆ. ಇನ್ನೂ ಕೂಡ ಒಂದು 10 ಆಟೋಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಹಳಷ್ಟು ಅಂದರೆ ಕಳೆದ ಬಾರಿಯೂ ಕೂಡ ಈ ಸೇವೆಯನ್ನು ಇವರು ಕೈಗೊಂಡಿದ್ರು. ಈ ಬಗ್ಗೆ ಇವ್ರ ಹತ್ರ ಮಾತನಾಡಿಸಬೇಕು. ಸರ್ ನಮಸ್ತೆ, ತಮ್ಮ ಹೆಸರು? ನಂದು ಇಸ್ಮಾಯಿಲ್ ಗೋಳವ್ರು ಅಂತೇಳಿ. ಓಕೆ, ಈ ಒಂದು ಸೇವೆಯ ಬಗ್ಗೆ ಏನು ಹೇಳ್ತೀರಿ? ಈ ಸೇವೆ ಇದು ಈ ನಮ್ಮ ಒಟ್ಟಿಗೆ ಇರುವಂಥ ನಮ್ಮ ಸ್ನೇಹ ಸಂಗಮದ ಅಧ್ಯಕ್ಷರಿದ್ದಾರೆ. ಬಾಕಿ ಎಲ್ಲ ಪುತ್ತೂರು ತಾಲೂಕಿನ ರಿಕ್ಷಾ ಚಾಲಕರು ಹಾಗೂ ಇನ್ನೂ ಕೂಡ ರಿಕ್ಷಾ ಚಾಲಕರು ಬರ್ತಾರೆ ಅಂತ ಹೇಳಿದ್ದಾರೆ. ಉಚಿತವಾಗಿ ನಾವು ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂಥ ಈ ಕಾರ್ಯಕ್ರಮದಲ್ಲಿ, ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವು ವರ್ಷಂಪ್ರತಿ ಭಾಗವಹಿಸ್ತೇವೆ. ಉಚಿತವಾಗಿ ಸೇವೆ ಸಹ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ನಾವು ಇದರಲ್ಲಿ ಯಾವ ನಿರೀಕ್ಷೆ ಕೂಡ ನಮ್ಮ ಹತ್ರ ಇಲ್ಲ. ಯಾಕಂದರೆ ಅಶೋಕ್ ರೈ ಅವರ ನಮ್ಮ ಪುತ್ತೂರಿನ ಮುತ್ತು ಅಂತ ಖ್ಯಾತಿ ಪಡೆದಂಥ ಅಶೋಕ್ ರೈ ಅವರ ಶಾಸಕರು ಎಲ್ಲರಿಗೆ ನಮಗೆ ಒಂದು ಸಹಾಯ ಮಾಡುವಂಥ ವ್ಯಕ್ತಿ ಅವರು. ಯಾವುದೇ ಏನೂ ಇದ್ದರೂ ಕೂಡ ಫೋನ್ ಮಾಡಿದರೂ ಕೂಡ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆ ಏನು ಉಂಟು ಅಂತ ರಿಕ್ಷಾ ಚಾಲಕರ ಸಮಸ್ಯೆಯನ್ನು ಕೇಳುವಂಥ ವ್ಯಕ್ತಿಗಳು. ಅವರೊಟ್ಟಿಗೆ ನಾವು ಸದಾ ಅವರೊಟ್ಟಿಗೆ ನಾವು ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಇಷ್ಟು ವರ್ಷ ಯಾವ್ಯಾವ ಪಕ್ಷದ ಶಾಸಕರು ಬಂದು ಕೂಡ ಯಾವುದೇ ಒಂದು ರಿಕ್ಷಾ ಚಾಲಕರಿಗೆ ರಿಕ್ಷಾ ತಂಗುದಾನವನ್ನು ಮಾಡಲಿಲ್ಲ. ಆದರೆ ಈ ಅಶೋಕ್ ರೈ ಅವರು ಶಾಸಕರಾದ ಕೂಡಲೇ ನಮಗೆ ರಿಕ್ಷಾ ಚಾಲಕರ ಒಂದು ಸಮಸ್ಯೆಯನ್ನು ನೋಡಿ ರಿಕ್ಷಾ ತಂಗುದಾನವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೂಡ ರಿಕ್ಷಾ ತಂಗುದಾನ ಬಾಕಿ ಇದೆ, ಅದಕ್ಕೆ ಕೂಡ ಅವರು ಮಾಡಿಕೊಡ್ತಾರೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ನಮಗೆ. ಮತ್ತು ನಾವು ಉಚಿತವಾಗಿ ಸೇವೆ ಮಾಡೋದು ಇದು ನಾವು ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಜಾತಿ ಮತ ಪಕ್ಷ ಯಾವುದೂ ಇಲ್ಲ. ನಾವಿಲ್ಲಿ ಎಲ್ಲ ಪುತ್ತೂರು ತಾಲೂಕಿನ ಎಲ್ಲ ರಿಕ್ಷಾ ಚಾಲಕರು ಅವರ ಬೆಂಬಲ ನಿಂತು ನಾವು ಈ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ನಾವು ಈ ಕಾರ್ಯಕ್ರಮ ಮುಗಿಯೋ ತನಕ, ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಕೂಡ ಲಾಸ್ಟ್ ಹೆಂಡಾಗುವ ತನಕ ಸಮೇತ ನಾವು ಈ ಕಾರ್ಯಕ್ರಮವನ್ನು ಉಚಿತವಾಗಿ ಸೇವೆ ಮಾಡ್ತಾ ಇದ್ದೇವೆ. ಎಷ್ಟು ಟ್ರಿಪ್ ಆಗ್ಬೋದು ಸರ್ ಒಬ್ಬರಿಗೆ? ಟ್ರಿಪ್ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕಾಗೋದಿಲ್ಲ ಸರ್. ಯಾರು ನಮಗೆ ಈಗ ನಾವು ಒಂದು ಸೈಡಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸ್ತಾ ಇರ್ತೇವೆ, ಇಲ್ಲದ್ರೆ ಬಳ್ಳೂರಲ್ಲಿ ಕೆಲವೊಂದು 2-3 ದಿಕ್ಕಲ್ಲಿ ನಾವು ಈಗ ಇದು ಮಾಡಿದ್ದೇವೆ. ಅಲ್ಲಿ ಬಂದ ಕೂಡಲೇ ಯಾರು ವಯಸ್ಕರಿದ್ದಾರೆ, ಯಾರಿಗೆ ಅಂಗವಿಕಲರಿದ್ದಾರೆ, ಯಾರಿಗೆ ನಡೀಲಿಕ್ಕಾಗೋದಿಲ್ಲ ಅಂಥವ್ರನ್ನು ನಾವು ತಂದು ಇಲ್ಲಿ ಬಂದು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್. ಸರ್ ಏನು ಹೇಳ್ತೀರಿ? ಒಳ್ಳೆ ಕಾರ್ಯಕ್ರಮ ಜನಮನ. ಮತ್ತು ರಿಕ್ಷಾ ಚಾಲಕರು ವರ್ಷ ಪ್ರತಿ ಫ್ರೀಯಾಗಿ ಉಚಿತವಾಗಿ ಜನರನ್ನು ಪಿಕಪ್ ಮಾಡ್ತಾರೆ. ಅವರಿಗೆ ಅಶೋಕ್ ರೈ ಅವರಿಗೆ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ, ಅವರು ಇನ್ನೊಮ್ಮೆ ಶಾಸಕರಾಗಲಿ, ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಇದು ಜನಮೆಚ್ಚಿದ ಕಾರ್ಯಕ್ರಮ, ಅವರಿಗೆ ಒಳ್ಳೆಯದಾಗಲಿ ಶಾಸಕರಿಗೆ. ಸರ್ ಏನು ಹೇಳ್ತೀರಿ?
ಮಾನ್ಯ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ವಸ್ತ್ರ ವಿತರಣೆ ಮತ್ತು ಗೂಡು ದೀಪ ಸ್ಪರ್ಧೆಯ ನಾವು ಈ ರಿಕ್ಷಾ ಚಾಲಕರು ಪುತ್ತೂರಿನ ಸಾಧಾರಣ ಎಲ್ಲರೂ ಉಚಿತವಾಗಿ ಈ ಆರೋಗ್ಯದಲ್ಲಿ ಸ್ವಲ್ಪ ಇಲ್ಲದವರು ಮತ್ತು ಅಂಗವಿಕಲರು ಬರುವಂಥ ಎಲ್ಲರಿಗೂ ಉಚಿತ ಸೇವೆಯನ್ನು ನೀಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮ ಮುಂದೆ ಶ್ರೀದೇವರ ಇದರಲ್ಲಿ ಯಶಸ್ವಿಯಾಗಿ ಎಂದು ಹಾರೈಸ್ತೀವಿ. ನಮ್ಮ ಪುತ್ತೂರಿನ ಈಗ ಶಾಸಕರು ಒಳ್ಳೆ ವ್ಯಕ್ತಿ, ಅಂದರೆ ಎಲ್ಲ ರಿಕ್ಷಾ ಚಾಲಕರ ಒಟ್ಟಿಗೆ ಸೇರಿಕೊಂಡು ಅವರು ನಿಮ್ಮೊಟ್ಟಿಗೆ ರಿಕ್ಷಾ ಚಾಲಕರೊಟ್ಟಿಗೆ ನಾವು ಇದ್ದೇವೆ, ಏನಾದರೂ ಸಮಸ್ಯೆ ಬಂದರೆ ನಾವಿದ್ದೇವೆ ಅಂಥ MLA ಅವರು ನಮಗೆ ಪುತ್ತೂರಿನಲ್ಲಿ ಬೇಕು. ಒಳ್ಳೆ ಏನಾದರೂ ಸಮಸ್ಯೆ ಬಂದರೆ ಕೂಡಲೇ ಅವರು ನಮಗೆ ಸ್ಪಂದನೆ ಮಾಡ್ತಾರೆ. ಮತ್ತು ರಿಕ್ಷಾ ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ನೀವು ಹೇಳಿ, ನಾವು ಅಲ್ಲಿ ಬಂದು ನಿಮಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂತ ನಮಗೆ ಇಲ್ಲಿನ ಪುತ್ತೂರಿನ ಶಾಸಕರು ಇದ್ದರೆ ನಮಗೆ ಸಹ ಎಲ್ಲ ಬಡವರಿಗೆಲ್ಲ ಒಳ್ಳೆಯದು. ಇದು ಆಟೋ ಚಾಲಕರ ಮಾತು. ಬಹಳ ವಿಶೇಷವಾಗಿ ಇವತ್ತು ಸುಮಾರು 20 ಆಟೋಗಳು ಉಚಿತವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾವೆ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷವೂ ಕೂಡ ಆ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿದರು. ಈಗಾಗಲೇ ಆಟೋಗಳು ಬಂದು ನಿಂತಿವೆ. ಇವತ್ತಿನಿಂದಲೇ ಈಗಿನಿಂದಲೇ ಆ ಒಂದು ಚಾಲನೆ ಆರಂಭವಾಗಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆಟೋ ಚಾಲಕರು ಆ ಒಂದು ಉಚಿತವಾದಂಥ ಸೇವೆಗೆ ಮುಂದಾಗಲಿಕ್ಕಿದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾದಂತಹ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ 75,000 ದೋಸೆ ರೆಡಿ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ 1 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಆಗ್ತಾ ಇದೆ. ಇಷ್ಟು ಜನರು ಬರುವಾಗ ಅವರಿಗೆ ಅದರಲ್ಲಿ ಕೂಡದವರು ತುಂಬ ಜನ ಬರ್ತಾರೆ, ಹಿರಿಯರು ತುಂಬ ಜನ ಬರ್ತಾರೆ, ಅಂಗವಿಕಲರು ಬರುವಂಥ ಸಾಧ್ಯತೆ ಇದೆ. ಅವರನ್ನು ಈ ಒಂದು ಸ್ಥಳಕ್ಕೆ ತಲುಪಿಸುವುದು ಹೇಗೆ ಅಂತ ಯೋಚನೆ ಮಾಡಿದಾಗ ಅಂತಹದೊಂದು ವಿಶೇಷವಾದಂಥ ಕೈಂಕರ್ಯಕ್ಕೆ ಈ ಆಟೋ ಚಾಲಕರು ಮುಂದಾಗಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಕಾರ್ತಿಕ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ನಡೆಸ್ತಾ ಇದ್ದಾರೆ. ಅದರಲ್ಲಿ ನಾವು ಹಲವಾರು ಸಂಘದ ಆಟೋ ರಿಕ್ಷಾ ಚಾಲಕರು ಫ್ರೀಯಾಗಿ ಸಾಧಾರಣ ಒಂದು 3 ವರ್ಷದಿಂದ ಈಗ ಕೊಂಬೆಟ್ಟು ಗ್ರೌಂಡಲ್ಲಿ ಜನಮನ ಕಾರ್ಯಕ್ರಮ ನಡೆಯಿತು. ಮೊದಲೆಲ್ಲ ಅವರ ಮನೆಯಲ್ಲೂ ಮತ್ತು ನಮ್ಮ ಇದರಲ್ಲಿ ಕಿಲ್ಲೆ ಮೈದಾನದಲ್ಲಿಯೂ ಮಾಡ್ತಿದ್ದರು. ಕೊಂಬೆಟ್ಟು ಆದ ನಂತರ 3 ವರ್ಷದಿಂದ ಕೊಂಬೆಟ್ಟಲ್ಲಿ ಸರಾಸರಿ ನಾವು ಆಟೋ ಚಾಲಕರು ಫ್ರೀಯಾಗಿ ಈ ನಡಿಲಿಕ್ಕಾಗದವರು ವಯಸ್ಸಾದವರು ಇಂಥವರನ್ನು ನಾವು ತಂದು ಇಲ್ಲಿ ಮುಟ್ಟಿಸ್ತೇವೆ. ಆದ ಕಾರಣ ನಮ್ಮ ಎಲ್ಲ ಆಟೋ ರಿಕ್ಷಾ ಚಾಲಕರ ಪರವಾಗಿ ಅಶೋಕ್ ಕುಮಾರ್ ರೈ ಅವರಿಗೆ ಜನಮನ ಕಾರ್ಯಕ್ಕೆ ಪುತ್ತೂರಿನ MLA ಆಗಿರುವ ಅವರಿಗೆ ಎಲ್ಲರ ಬಗೆಯಾಗಿ ವಂದನೆಗಳು. ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಹಬ್ಬದ ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಿಶೇಷವಾಗಿರುತ್ತೆ. ಆದರೆ ಪುತ್ತೂರಿನ ಪಾಲಿಗೆ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ನಮ್ಮ ಪುತ್ತೂರಿನ ಕೊಂಬೆಟ್ಟಿನಲ್ಲಿ ದೀಪಾವಳಿಯ ಸಂಭ್ರಮ ಮೆರುಗನ್ನು ನೀಡ್ತಾ ಇರುವಂಥದ್ದು. ಪುತ್ತೂರಿನ ಜನರ ಜೊತೆಗೆ ಹತ್ತೂರಿನ ಜನ ಸೇರಿಕೊಂಡು ಈ ಒಂದು ದೀಪಾವಳಿಯ ಸಂಭ್ರಮವನ್ನು ಆಚರಿಸ್ತಾ ಇರುವಂಥದ್ದು. ಇದಕ್ಕೆ ಕೇಂದ್ರ ಬಿಂದುವಾಗಿರೋದು ಯಾರು ಅಂತ ಕೇಳಿದ್ರೆ ಪುತ್ತೂರಿನ ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ರೈ ಅವರು. ಅಶೋಕ್ ಕುಮಾರ್ ರೈ ಅವರ ಮುಂದಾಳತ್ವದಲ್ಲಿ ಅಶೋಕ ಜನಮನ ಅನ್ನುವಂಥ ಕಾರ್ಯಕ್ರಮ ದೀಪಾವಳಿಯ ಸಂದರ್ಭದಲ್ಲಿ ಈ ಹಿಂದೆ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಹಾಗೇನೆ ಇವತ್ತು ಕೂಡ ದೀಪಾವಳಿಯ ಸಂಭ್ರಮದಲ್ಲಿ ಅಶೋಕ ಜನಮನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಮೇಳೈಸ್ತಾ ಇದೆ. ಬಂದಂತಹ ಪ್ರತಿಯೊಬ್ಬರನ್ನ ಕೂಡ ನೋಂದಾವಣಿಯನ್ನ ಮಾಡಿ ಅವರನ್ನ ಮುಂದೆ ಬಿಡ್ಲಾಗ್ತಾ ಇರುವಂಥದ್ದು. ಹಾಗಾಗಿ ಕೊಂಬೆಟ್ಟು ಕ್ರೀಡಾಂಗಣಕ್ಕೆ ವಸ್ತ್ರ ವಿತರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಮುಂದೆ ಸಾಗ್ತಾ ಇರುವಂಥದ್ದು. ನಾವಿವಾಗ ನೋಡ್ತಾ ಇರುವಂಥದ್ದು ನೋಂದಾವಣಿ ಕೌಂಟರ್ ಅನ್ನ. ಇದೇ ರೀತಿಯಾದಂತಹ ಕೌಂಟರ್ 7-8 ಇದೆ. ಎಸ್, ಇಲ್ಲಿ ಮಾತಾಡಿಸಬೇಕು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಸುನೀತಾ. ಓಕೆ, ಎಷ್ಟು ಜನ ಇಲ್ಲಿಯವರೆಗೆ ನೋಂದಾಯಿಸಿಕೊಂಡಿದ್ದಾರೆ? ಒಂದು 125 ಜನ ಆಗಿದೆ. ಓಕೆ, ಏನೆಲ್ಲ ತಗೊಳ್ತಾ ಇದ್ದೀರಿ ನೀವು? ನಾವು ಕ್ರಮ ಸಂಖ್ಯೆ, ಹೆಸರು, ಫೋನ್ ನಂಬರು ಮತ್ತು ಯಾವ ಗ್ರಾಮದಿಂದ ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದೀರಾ? ಹೌದು. ಓಕೆ, ನೋಡ್ತಾ ಇದ್ದೀರಿ ನೀವು ಎಷ್ಟೊಂದು ಜನಸಂಖ್ಯೆ ಇದೆ ಅಂತ. ಯಾಕೆಂತ ಹೇಳಿದ್ರೆ 1 ಲಕ್ಷಕ್ಕಿಂತಲೂ ಅಧಿಕ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ಹೊತ್ತಿನಲ್ಲಿ 1-2 ಆಗಿರ್ಬೋದು 10 ಜನರನ್ನ ಇಟ್ಕೊಂಡು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಕೌಂಟರ್ನಲ್ಲೇ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು 15 ಜನ ಇರ್ಬೋದು. ಆ ರೀತಿಯಾದ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಪ್ರತಿಯೊಂದು ಕೌಂಟರ್ನಲ್ಲಿ ಕೂಡ ನೋಂದಾವಣಿ ಮಾಡೋದಿಕ್ಕೆ ಇಲ್ಲಿ ಜನರನ್ನ ಆಯ್ಕೆ ಮಾಡಿರುವಂಥದ್ದು. ಎಸ್, ಇವಾಗ ಮಾತಾಡಬೇಕು. ನೋಂದಾವಣಿ ಕೌಂಟರ್ನ ಮೇಲ್ವಿಚಾರಕರಾಗಿರುವಂತಹ ಶೋಭಾ ಮಯ್ಯ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ.
ಜನಸಂಖ್ಯೆ ಅಂತೂ ಬೆಳಗ್ಗಿನ ಹೊತ್ತಿನಲ್ಲೇ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿಯವರೆಗೆ ಎಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ? ಒಬ್ಬೊಬ್ಬರು ಇದರಲ್ಲಿ ಸಾಧಾರಣ ಒಂದು 200 ಹತ್ರ ಮೇಲ್ಪಟ್ಟು ಆಗಿದೆ. ಇಲ್ಲಿ ಒಟ್ಟು ಈಗ 3 ಕೌಂಟ್ರು ಮಾಡಿದ್ದೇವೆ. ಒಂದು ಆಚೆ ಸೈಡಲ್ಲಿ ಉಂಟು, ಒಂದು ಆಚೆ ಸೈಡಲ್ಲಿ, ಒಂದು ಇಲ್ಲಿ. ಹಾಗೆ ಈಗ ಸಾಧಾರಣ ಒಂದೊಂದು ಇದರಲ್ಲಿ ಒಂದು 15-20 ಜನರ ಹತ್ರ ಇದ್ದಾರೆ. ಮತ್ತು ಎಜುಕೇಷನ್ ಇಲ್ಲದವರು ಜನಗಳನ್ನು ಇದು ಕಳಿಸ್ತಾ ಮಾಡ್ತಾ ಇದು ಹಾಕೊಂಡಿದ್ದಾರೆ. ಸಾಧಾರಣ 100 ಜನ ನಮ್ಮ ಕಮಿಟಿಯಲ್ಲಿ ಈಗ ಇದ್ದಾರೆ, ನೋಂದಣಿ ಕಮಿಟಿಯಲ್ಲಿ. ಒಂದು ಕೌಂಟರಲ್ಲಿ ಎಷ್ಟು ಜನ? ಸಾಧಾರಣ 20, 15ರಿಂದ 20. ಮಧ್ಯಾಹ್ನದ ಹೊತ್ತಿಗಾಗುವಾಗ ಎಷ್ಟು ಜನ ಬರ್ಬೋದು ಅನ್ನುವಂಥದ್ದು? ಮಧ್ಯಾಹ್ನ ಹೊತ್ತಿಗಾಗುವಾಗ ಬರೀಲಿಕ್ಕೆ ಆಗ್ತದೋ ಇಲ್ವೋ ಅಂತೇಳಿ ಭಯ ಉಂಟು. ಅಂದರೆ ಅಷ್ಟು ರಶ್ ಆಗ್ತದೆ, ಕ್ರೌಡ್ ಆಗಿ. ಎರಡನೇದಾಗಿ CM ಬರುವ ಕಾರಣ ಆಚೆ ಸೈಡ್ದು ಕೌಂಟ್ರು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೀವು ಬರಿತಾ ಇರಿ ಅಂತ ಕೂಡ ನಾವು ಹೇಳಿದ್ದೇವೆ ಅವರಿಗೆ. ನೋಂದಣಿ ಮಾಡಲಿಕ್ಕೆ ಎಷ್ಟು ಗಂಟೆಗೆ ಶುರು ಮಾಡಿದ್ದೀರಾ? ನಾವು ಬೆಳಿಗ್ಗೆ 8 ಗಂಟೆಯಿಂದಲೇ. ಇವಾಗ ನೀವು ನೋಂದಣಿ ಮಾಡಬೇಕಾದ್ರೆ ಅವರ ಊರನ್ನ ಕೂಡ ಬರ್ಕೊಳ್ತೀರಲ್ಲ, ಹಾಗಾಗಿ ನಂಬರು, ಅವರ ಮೊಬೈಲ್ ನಂಬರು, ಅವರ ಹೆಸರು, ಅವರ ಗ್ರಾಮ, ಅಂದರೆ ಎಲ್ಲಿಂದ ಬಂದಿದ್ದಾರೆ ಅಂತೇಳಿ. ಕಳೆದ ಸತಿ ಮಡಿಕೇರಿ, ಕುಂದಾಪುರ ಸೈಡಿಂದೆಲ್ಲ ಬಂದಿದ್ದಾರೆ. ಸೊ ನಮಗೆ ಆಗ ಎಷ್ಟು ದೂರದವರು ಬಂದಿದ್ದಾರೆ ನಮ್ಮ ಈ ಒಂದು ವ್ಯವಸ್ಥೆಗೆ ಅಂತ ಹೇಳ್ಕೊಂಡು ಒಂದು ನಮಗೆ ಗೊತ್ತಾಗ್ತದೆ. ಈ ಬಾರಿ ಕೂಡ ದೂರದಿಂದ ಬಂದವರದಿಂದ ಬರ್ತಾರೆ. ಯಾಕೆಂದರೆ ಒಳ್ಳೆಯ ಮೆಟೀರಿಯಲ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಕಳೆದ ಸತಿ ಸೀರೆ ಕೊಟ್ಟಿದ್ದಾರೆ, ಈ ಸತಿ ಪಾತ್ರಗಳು ಒಳ್ಳೆ ದಪ್ಪ ಆಗಿ ಉಂಟು. ನಾವು ಕೂಡ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗಿ ಸಾಧಾರಣ ಪ್ಯಾಕಿಂಗ್ ಒಂದು 3 ಡೇಸ್ ನಾನು ಒಂದು ಟ್ರಸ್ಟಿನ ಒಂದು ಮೆಂಬರ್ ಆಗಿರೋ ಕಾರಣ ಅಷ್ಟಾರು ಒಂದು ಸೇವೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಒಳ್ಳೆಯ ವಸ್ತುಗಳನ್ನು ಕೊಟ್ಟಿದ್ದಾರೆ MLA ಅವರು, ಅಶೋಕಣ್ಣ. ಹಾಗೆ ನಾವು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ. ನೋಂದಾವಣಿಯ ಕಾರ್ಯ ಎಷ್ಟು ಗಂಟೆಯ ತನಕ ಇರುತ್ತೆ? ಸಂಜೆ 4 ಗಂಟೆ ಅವರಿಗೆ ಹೇಳಿದ್ದಾರೆ. ಮತ್ತೆ 4 ಗಂಟೆವರೆಗೆ ಹೇಳಿದರೆ ಅಲ್ಲಿವರೆಗೆ ನಾವು ಮಾಡಿಕೊಂಡಿದ್ದೇವೆ. ಬೆಳಿಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಹೇಳಿದ್ದಾರೆ. ಓಕೆ ಸರ್, ಅಶೋಕ ಜನಮನದ ಬಗ್ಗೆ ಏನು ಹೇಳ್ತೀರಾ? ಅಶೋಕ ಜನಮನ ಈ ವರ್ಷದ್ದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಂದರೆ ನಾನು 8 ಗಂಟೆಗೆ ಇಲ್ಲಿಗೆ ಬಂದಿದ್ದೇನೆ. 8 ಗಂಟೆಗೆ ಬರುವಾಗಲೇ ತುಂಬ ಕ್ರೌಡ್ ಇತ್ತು, ಜನಗಳು ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಬರುವಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆನೇ ಜನಗಳು ಬಂದಿದ್ದಾರೆ. ಎಲ್ಲರ ಬಾಯಲ್ಲೂ ಅಶೋಕ ಜನಮನ, ಅಶೋಕ ಜನಮನ. ಈ ವರ್ಷ ಸೀರೆನಾ ಅಥವಾ ಬಟ್ಟಲ ಎಂತ ಈ ಥರ ಮಾತು ಎಲ್ಲರದ್ದು. ಕ್ರೌಡ್ ಇಲ್ಲಿಂತಲ್ಲ, ನಾವು ಹೊರಗಡೆ ಎಲ್ಲ ಹೋಗುವವರು ಎಲ್ಲೂ ಹೋದರೂ ಅಶೋಕ ಜನಮನದ ಕಾರ್ಯಕ್ರಮದ ಬಗ್ಗೆನೇ ಎಲ್ಲರೂ ಮಾತಾಡೋದು ತುಂಬ ಚೆನ್ನಾಗಿದೆ. ಅದು ಈ ಸಲ ಒಂದು ಇತಿಹಾಸ ಸೃಷ್ಟಿಸುವುದೊಂದು ನಿಜವೇ. ಮತ್ತು ಪುತ್ತೂರಿನ ಇತಿಹಾಸದಲ್ಲಿ ಇದೊಂದು ಪುತ್ತೂರ ಹಬ್ಬ ಅಂತಲೇ ಆಚರಣೆ ಮಾಡಬೇಕು ಅಂತ ಇನ್ನಿತರ ದಿವಸಗಳಲ್ಲಿ ಅಂತಲೇ ನನ್ನ ಒಂದು ಆಸೆ. ಓಕೆ, ನೋಡಿದ್ರಲ್ಲ, ಅಶೋಕ ಜನಮನ ಅನ್ನುವಂಥದ್ದು ಪುತ್ತೂರಿನ ಹಬ್ಬ ಅನ್ನುವಂತಹ ಮಾತು. ನೋಂದಾವಣಿ ಮಾಡೋದಕ್ಕೆ ಯಾವ ರೀತಿಯಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡಿದ್ರೆ ನೀವು. 3 ಕೌಂಟರ್ಗಳನ್ನ ಮಾಡಿರುವಂಥದ್ದು. 3 ಕೌಂಟರ್ನಲ್ಲಿ ಕೂಡ ಹಾಗೇನೆ 2 ರೀತಿಯಾದಂಥ ವಿಭಾಗವನ್ನ ಮಾಡಿಕೊಂಡು ಹೆಸರನ್ನ ನೋಂದಾವಣಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಶೋಕ ಜನಮನ ಅನ್ನುವಂಥದ್ದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಸಾಥನ್ನ ನೀಡಬೇಕು. ಹತ್ತೂರಿನ ಜನ ಬಂದು ಈ ವರ್ಷದ ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಇಳಿದರೆ ಧಾರೆಯಾಗುವ ಹಿಮವೇ, ಸೆಳೆದರೆ ಪ್ರಣಯವಾಗುವ ಸುಮವೇ,
ಚೆಲುವ ಬಾಲಿಕೆ ಕವಿಯ ಕಾಣಿಕೆ ಮಾತನಾಡಲು ಅವಳು ಮಾಯವಾದಳು ಕಾಡು ನೋಡದೆ ಕವಿತೆಯೊಡನೆ ಬಂದೆ ಬಲೆಯ ಬೇಸಿ ಕಾದು ಮೋಹದ ತರುಣಿಯೊಡನೆ ಬಂದೆ ಮಾತನಾಡಲು ಅವಳು ಮಾಯವಾದಳು. ಥ್ಯಾಂಕ್ ಯು ಶಿವಪ್ರಿಯ ಅವರಿಗೆ. ಹಾಗೆ ಇನ್ನಷ್ಟು ಹಾಡುಗಳು ನಿಮ್ಮ ಮುಂದೆ ಬರುವಂಥದ್ದು ನಮ್ಮ ಚಂದ್ರಶೇಖರ್ ಹೆಗಡೆ ಅವರ ಸಾರಥ್ಯದ ಒಂದು ಪುನೀತ ಆರ್ಕೆಸ್ಟ್ರಾ ತಂಡದ ಮೂಲಕ. ಹಾಗೆ ಒಂದು ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಒಂದು ಶುಭಾಶಯ ಇರಲಿ. ಅಶೋಕನಿಗೆ ಇನ್ನಷ್ಟು ವರ್ಷ ಇದೇ ರೀತಿಯ ಚೈತನ್ಯವನ್ನು, ಆರೋಗ್ಯವನ್ನು, ಇದೇ ರೀತಿಯ ಒಂದು ಸಾಮರ್ಥ್ಯವನ್ನು ಆ ಮಾಲಿಂಗೇಶ್ವರ ದೇವರು ಸದಾಕಾಲ ಅನುಗ್ರಹಿಸಲಿ ಎಂಬ ಒಂದು ಹಾರೈಕೆಯ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಗೀತೆ ಓ ಮಲೆನಾಡಿನ ಮೈಸಿರಿಯೇ ಎಂಬ ಒಂದು ಸುಂದರವಾದ ಗೀತೆ. ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸು ಊಗರಿಯೇ ನನ್ನಯ ಅಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೆ ಬೆಚ್ಚಿದ ಚೆಲುವೆಗೆ ಮಲೆನಾಡಿನ ಮೈಸಿರಿಯೇ ಆಣೆಗೆ ಕೈ ಕೊಡು ಪನ್ನೀರಿನ ಮನಸದಿ ಬರೆದಿಡು ಅಂತರ ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ಹೂವು ನಾನು ನಿನ್ನ ಸ್ನೇಹಕ್ಕೆ ಮರೆಯಬೇಡವೇ ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು
ಮೈಸಿರಿಯೇ ಆರ ವಿಚಾರಿಸು ಊಗರಿಯೇ ನನ್ನ ಯಾಣೆಗೆ ನೀಡಿರೆ ಸಾಕ್ಷಿಗೆ ನೀಡುವೆ ನನ್ನೇನ ಮೆಚ್ಚಿದ ಚೆಲುವೆಗೆ ಓ ಮಲೆನಾಡಿನ ಮೈಸಿರಿಯೇ ಓ ಮಲೆನಾಡಿನ ಮೈಸೂರಿಗೆ ಹಂಸಲೇಖ ಅವರ ರಾಗ ಮತ್ತು ಅವರ ಒಂದು ಸಾಹಿತ್ಯ ಅಂತ ಹೇಳಿದರೆ ತುಂಬ ಅದ್ಭುತವಾಗಿರುವಂಥದ್ದು. ತುಂಬ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ಚಂದ್ರಶೇಖರ್ ಹೆಗ್ಡೆ ಜೊತೆಗೆ ನಮ್ಮ ರಶ್ಮಿ ಅವರು. ಈಗ ಮುಂದಿನ ಒಂದು ಗೀತೆ ನಾವು ಸ್ವಲ್ಪ ಹಳದರ ಜೊತೆ ಹೊಸದನ್ನು ಮಿಕ್ಸ್ ಮಾಡುವ ಅಂತ ನಮ್ಮ ಕನ್ನಡದ ಹುಡುಗ ಸಂಜಿತ್ ಹೆಗ್ಡೆ ಜೊತೆಗೆ ಹಿಂದಿಯ ಸೋನೆಗೆ ಅವರೊಂದು ಸೇರ್ಕೊಂಡು ಹಾಡು ಬಂದಿತ್ತು, ಸಾಕಷ್ಟು ಸುದ್ದಿ ಮಾಡಿದ್ದು. ಇವಾಗ ಅದು ಮೇಲ್ ಮತ್ತು ಮೇಲ್ ಡಿಯೋಡ್ ಆಗಿದೆ, ಆದರೆ ಇವಾಗ ಸ್ವಲ್ಪ ಚೇಂಜ್ ಮಾಡುವ ಮೇಲ್ ಫೀಮೇಲ್ ಡಿಯೋದಲ್ಲಿ ಅದು ಹಾಡುವಂತ. ಸ್ವಲ್ಪ ಟ್ರ್ಯಾಕ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ರು ಹಾಯ ಪುಟ್ಟವ ಕಣ್ಣಿಗೂ ಪುಟ್ಟ ಕೆನ್ನೆಗೂ ನಕ್ಷತ್ರ ತಂದು ಕೊಡಲೇದು ಮಾಯಾವೇ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸು ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೆ ನೀನಾದೆ ನೀನಾದೆ. ಸಮಯನೇ ನಿಂತೋದೆ ಅವಳ ಅಂಗೈಯಲ್ಲಿ, ನಾನು ಶರಣಾದೆ ಅವಳ ಗುಂಗಿನಲ್ಲೇ. ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸು ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆಯನ್ನೇಕೆ ಕಿಟಕಿಯಲ್ಲಿ ನಾ ಕಾದೆ. ಯಾರೋ ಕನಸಲ್ಲಿ ಯಾರೋ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಡುವಾಗ ಮಾತು ಹೇಗೆ ಮಾಡಲಿ, ಹುಡುಗಿ ಹೋದೆ ಎಲ್ಲ ದೂಡಿ ನೀನೇ ಸಿಕ್ಕ ಶಾಯರೇ. ಸೋದೆ ಹೋದೆ ಸೋದೆ ಹೋದೆ
ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡೆ ಕಿಟಕಿಲೇ ನಾಕಾದೆ ಥ್ಯಾಂಕ್ ಯು ಮಾಯಾವಿ. ಒಂದು ಸುಂದರವಾದ ಗೀತೆ ಕೇಳ್ಕೊಂಡು ಬಂದೆವು, ಹಾಡ್ಕೊಂಡು ಬಂದೆವು ಕೂಡ. ಮುಂದೆ ನಮ್ಮ ಚಂದ್ರಶೇಖರ್ ಹೆಗಡೆ ಅವರ ಒಂದು ಧ್ವನಿಯಲ್ಲಿ ಸುಂದರವಾದ ಗೀತೆ ಬರ್ತಿರುವಂಥದ್ದು. ಎಸ್, ಅವ್ರ ಜೊತೆ ರಶ್ಮಿ ಕಿರಿಭಾಗ್ ಅವರು. ಹಾಗೆ ಪ್ರೇಕ್ಷಕರಲ್ಲಿ ನಮ್ಮೆಲ್ಲ ಬಂಧು ಮಿತ್ರರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ತುಂಬ ಹಾಟ್ ಆದ ಅಂದರೆ ತುಂಬ ಬೆಚ್ಚಗಿನ ವಾತಾವರಣ, ಸಿಕ್ಕಾಪಟ್ಟೆ ಕೋಪ ಇದೆ ಸೂರ್ಯನಿಗೆ ನಮ್ಮ ಮೇಲೆ. ಆದರೆ ಇಲ್ಲಿ ನಾವೆಲ್ಲ ಕೂತ್ಕೊಂಡಿದ್ದೇವೆ, ನಿಮ್ಮೆಲ್ಲರ ಕಡೆಯಿಂದ ಒಂದು ಇಷ್ಟು ಚಪ್ಪಾಳೆ ಬರ್ಬೋದು ಅಂತ ಹೇಳಿದರೆ ನಾವು ಈ ಎಲ್ಲ ಅಲ್ಲಿ ಫ್ಯಾನ್ ಬೇಡ, ನಿಮ್ಮ ಚಪ್ಪಾಳೆ ಸದ್ದಿನ ಒಂದು ಗಾಳಿಯ ಸಾಕಾಗ್ಬೋದು. ಹಾಗಾಗಿ ಒಂದು ಜೋರಾದ ಚಪ್ಪಾಳೆ ಬಂದರೆ ಇನ್ನಷ್ಟು ಹಾಡಲಿಕ್ಕೆ, ಇನ್ನಷ್ಟು ಮುಂದೆ ಮಾತಾಡಲಿಕ್ಕೆ ಚೈತನ್ಯ ನಮಗೆ ಸ್ಫೂರ್ತಿ ಅಂತ ಹೇಳ್ಕೊಳ್ದ ಕಂಠಿ ಚಿತ್ರದ ಒಂದು ಯುಗಳ ಗೀತೆ ನಿಮ್ಮ ಮುಂದೆ. ಹಲೋ ಹಲೋ ಜಿನು ಜಿನುಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ಜಿನ ಜಿನಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ಜಿನ ಜಿನಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ಕೇಳೋದು ನನ್ನೇ ನೀ ಸೂರ್ಯನ ಬಂದುವೆ ನಿನ್ನನ್ನು ಕಂಡೆ ನಾನಂದುಕೊಂಡೆ ನೀ ಚಂದ್ರನ ತಂಗಿಯೇ. ಆ ಮಿಂಚು ಪಂಚವೆಲ್ಲದು ಬರೀ ಮಿಂಚಿ ಹೋಗುತ್ತಿಹುದು ನಿನ್ನ ಕಂಡು ಕಂಡು ನಸನಾಚಿಕೊಂಡು ಬರೀ ಮುಗಿದಲ್ಲಿ ಇಡುತ್ತಿಹುದು. ಜಿನು ಜಿನುಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ.
ನೀನಕ್ಕ ಮೋಡಿ ಆ ಚುಕ್ಕಿ ನೋಡಿ ಬಾನಿಂದಲೇ ಜಾರಿದೆ. ಆ ಚೈತ್ರ ಚಿತ್ರ ಬರೆದು ಆ ಚಿತ್ರ ಜೀವ ತೆಳೆದು ಎದೆ ಭೂಮಿಯಲ್ಲಿ ಹಸಿರನ್ನು ಚೆಲ್ಲಿ ಹರುಷವ ಹರಡಿಹುದು. ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ಸುಂದರವಾದ ಜಿನು ಜಿನುಗೋ ಜಯನಾನೆ ಸುಂದರವಾದ ಗೀತೆ ಕೇಳ್ಕೊಂಡು ಬಂದು ಹೊಸತು ಹಳತು ಹೊಸತು ಹೊಸತು ಹಳತು ಅಂತ ಹೇಳ್ಬೇಕಾದ್ರೆ ಏನು ಇವಾಗ ದೀಪಾವಳಿ ಹಬ್ಬ, ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯನ್ನು ನಾವು ಮೊದಲೇ ಸಲ್ಲಿಸಬೇಕಿತ್ತು, ಆದರೆ ತಡವಾಗಲಿಲ್ಲ. ನಮ್ಮೆಲ್ಲ ಬಂದಂಥ ಎಲ್ಲ ಜನತೆಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಸಲ್ಲಿಸ್ತಾ ಪ್ರತಿಯೊಬ್ಬರ ಒಂದು ಬದುಕಲ್ಲಿ ಈ ಒಂದು ದೀಪಾವಳಿ ಸದಾ ಬೆಳಕನ್ನು ತರ್ತಾ ಇರಲಿ. ಯಾಕಂತ ಹೇಳಿದರೆ ದೀಪ ಅಂತ ಹೇಳಿದರೆ ಬೆಳಕು ಅಂತ ಹೇಳಿದರೆ ಖುಷಿ, ಸಂತೋಷ, ಆರೋಗ್ಯ, ಐಶ್ವರ್ಯ ಎಲ್ಲ ಕೂಡ. ಹಾಗಾಗಿ ಈ ದೀಪಾವಳಿ ಹಬ್ಬದ ನಂತರ ಈ ಹಬ್ಬಗಳ ಸರತಿ ಸಾಲಿನಲ್ಲಿ ಮುಖ್ಯವಾಗಿ ಕೊನೆಯಲ್ಲಿ ಬರುವಂಥದ್ದು ಯಾವುದು ಅಂತ ಹೇಳಿದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ ಕೂಡ ಪ್ರಕೃತಿಯಲ್ಲಿ ಕೂಡ ತುಂಬ ವಿಶೇಷವಾಗಿ ಕಾಣುವಂಥದ್ದು. ಈ ಸಂಕ್ರಾಂತಿ ಬಂದಾಗ ಯಾವ ರೀತಿ ಇತ್ತು ಅಂತ ಹೇಳೊಂದು ಪ್ರಣಯ ಗೀತೆಯಾಗಿ ಅದನ್ನು ಮಾರ್ಪಡಿಸಿದವರು ನಮ್ಮ ರವಿಚಂದ್ರನ್ ಅವರು, ಹಂಸಲೇಖ ಅವರ ಜೊತೆ. ಆ ಒಂದು ಗೀತೆಯನ್ನು ನಾನು ಮತ್ತು ರಶ್ಮಿ ಅವರು ನೋಡ್ಕೊಂಡ್ಬರುವ. ಹಾಂ, ಸಂಕ್ರಾಂತಿ ರಥ ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಝುಮ್ 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 ಸಂಕ್ರಾಂತಿ ಬಂತು ರಥ ರಥ ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರಲಿದೆ ಮನ್ಮಥನ ಹಬ್ಬಗಳು. ಝುಮ್ 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 ಹಾದಿನಾರು ದಾಟಿದ ಎಳೆಮೈಯ ಕೇಳಿದ ಚೆಲುವ ಚೆಲುವ ನೀನೇನ. ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನಾ. ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ. ಅತ್ತ ಹಿತ್ತವಾಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ. ಮಹಾರಾಜ ನನ್ನ ಜೊತೆಗಾರ ಮಾರಾಣಿ ನನ್ನ ಜೊತೆಗಾತಿ ಸುದ್ದಿ ಕಾಯಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು
ಮೈಯಲ್ಲಿ ಏರುತ್ತಿದೆ ಮನ್ಮಥನ ಹಂಬುಗಳು ಜುಮ್ 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 ಜುಮ್. ಚಿತ್ತಾರ ಹಾಕುತ್ತ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ. ಸೋಲಿ ಹಾಡುತ್ತಾ ಹೋರಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ. ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿ ತೀಡು ಮುದ್ದು ಚಿತ್ರದ ಸೊಗಸಿಗೆ ಮನಸೋದೆ ಮರುಳೆ. ಮಾರಾಣಿ ನನ್ನ ಜೊತೆಗಾತಿ ಮಹಾರಾಜ ನನ್ನ ಜೊತೆಗಾರ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ. ರಥ ರಥ ಮನಸ್ಸಲ್ಲಿ ಮನಸ್ಸು ಕೊಟ್ಟು ತಗೋ ಮತಾಯಿತು ಮತ್ತಾಯಿತು ಬೈಯಲ್ಲಿ ಏರುತ್ತಿದೆ ಮನ್ಮಥನ ಹಂಬುಗಳು ಜುಮ್ 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 ಜುಮ್. ಥ್ಯಾಂಕ್ ಯು ರಶ್ಮಿ ಅವರಿಗೆ, ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಳ್ತಾ. ಓಕೆ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ಹೆಮ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಆದರಣೀಯ ಎಲ್ಲ ಬಂಧುಗಳೇ, ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ನೇತೃತ್ವವನ್ನು ವಹಿಸಿಕೊಂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದರಣೀಯರೂ ಆದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಅಶೋಕ ಜನಮನ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುವುದರೊಂದಿಗೆ ನಾವು ಈಗಾಗಲೇ ನಿರೀಕ್ಷೆ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಆದರಣೀಯ ಕರುನಾಡಿನ ಜನನಾಯಕ ಕೆಲವು ಕ್ಷಣಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ದಕ್ಷಿಣ ಗಾಣಗಾಪುರದ ಗೌರವಾನ್ವಿತ ಶ್ರೀಗಳು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಅವರ ಪಾದಾರ್ಪಣೆ ನಮಗೆಲ್ಲ ಖುಷಿ ಕೊಟ್ಟಿದೆ. ಅವರ ಉಪಸ್ಥಿತಿ, ಅವರ ಸಾಂಗತ್ಯ ನಮಗೆಲ್ಲ ಸಂತಸ ತಂದಿದೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟಿನ
ಕಾರ್ಯಾಧ್ಯಕ್ಷರು, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಸನ್ಮಾನ್ಯ ಸುದೇಶ್ ಆರ್ ಶೆಟ್ಟಿ ಇವರು. ಸನ್ಮಾನ್ಯ ಸ್ವಾಮೀಜಿಗಳಿಗೆ ಅಶೋಕ್ ಕುಮಾರ್ ರೈ ದಂಪತಿಗಳು ಸುದೇಶ್ ಶೆಟ್ಟಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸ್ವಾಮೀಜಿಗಳು ಪ್ರಾರ್ಥಿಸಲಿಕ್ಕಿದ್ದಾರೆ. ಗೌರವಾನ್ವಿತ ಸ್ವಾಮೀಜಿಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸುದೇಶ್ ಆರ್ ಶೆಟ್ಟಿ ಇವರು. ಆತ್ಮೀಯ ಬಂಧುಗಳೇ, ರೈ ಎಸ್ಟೇಟ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಇವತ್ತು ನಡೆಯುವಂಥ ಅಶೋಕ ಜನಮನ 2025 ಈ ಒಂದು ಸಂತೋಷ ಸಂದರ್ಭದಲ್ಲಿ ನಮ್ಮಲ್ಲಿ ಜೊತೆಯಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡೆಯವರು, ನಮ್ಮ ಪೂಜ್ಯರು ತುಳು ಭಾಷೆಗೆ ಅಪಾರ ಕೊಡುಗೆ ನೀಡಿ ಗ್ರಾಮೋತ್ಸವ ಎಂಬ ಪರಿಕಲ್ಪನೆಯೊಂದು ಮೂಲಕ ಸಮಾಜದ ಸರ್ವರ ಜೊತೆ ನಡೆದು ಧರ್ಮವೆಂದರೆ ಬದುಕುವ ರೀತಿ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವಂಥ ತಮ್ಮ ನೆಚ್ಚಿನ ಶಾಸಕರು, ನಮ್ಮ ಟ್ರಸ್ಟಿನ ಅಧ್ಯಕ್ಷರಂಥ ಶ್ರೀಯುತ ಅಶೋಕ್ ಕುಮಾರ್ ರೈಯವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ KPCCಯ ಸಂಯೋಜಕರಂಥ ಕಾವು ಹೇಮನ ಶೆಟ್ಟಿಯವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ತಮಗೆ ಪ್ರೋತ್ಸಾಹವನ್ನು ಕೊಡುವಂಥ ನಮ್ಮ ಟ್ರಸ್ಟಿಯಾದಂಥ ಸುಮಾ ಅಶೋಕ್ ಕುಮಾರ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಶೋಕ ಜನಮನ ಈ ಕಾರ್ಯಕ್ರಮದುದ್ದಕ್ಕೂ ಕೂಡ ಪೂಜ್ಯರಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಇವರ ಆಶೀರ್ವಾದ ನಿರಂತರ ಇದೆ. ಕಳೆದ ಅವಧಿಯಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಈಗ ಪೂಜ್ಯರಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಕ್ಷೇತ್ರ ಒಡಿಯೂರು ಇವರಿಂದ ಆಶೀರ್ವಚನ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಮನುಷ್ಯನ ಮನಸ್ಸಿಗೆ ಮುಟ್ಟುವಂತಹ ಒಂದು ಕಾರ್ಯಕ್ರಮ ಅಂತ, ಜನ ಮನ ಅಂತ ಹೇಳಿಕೊಂಡು. ಜನ ಮನ ಗೆಲ್ಲುವುದು ಸುಲಭ ಎನ್ನುವಲ್ಲ, ಅದಕ್ಕೆಲ್ಲ ಅರ್ಹವಾದ ಸಾಮರ್ಥ್ಯವನ್ನು ಹೊಂದಿದವರು ನಮ್ಮ ಅಶೋಕ್ ರೈಗಳು. ಆ ಅಶೋಕ್ ರೈಗಳನ್ನು ನಾವೊಮ್ಮೆ ಒಂದು ಯಾವುದೇ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಮತ್ತೊಂದು ಕಂಡುಕೊಂಡಿರುವಂಥ ಸತ್ಯ ಏನು ಅಂತಂದರೆ, ಒಂದು ಭಾರತೀಯ ಪರಂಪರೆಯಲ್ಲಿ ಮಾತೃದೇವೋಭವ ಎನ್ನುವಂಥ ಒಂದು ವಿಚಾರ ಬರ್ತದೆ. ಆ ಮಾತೃ ಪಾದವನ್ನು ಮುಟ್ಟದೆ ಯಾವುದೇ ಕಾರ್ಯವನ್ನು ಅವರು ಕೈಗೊಳ್ಳಲಿಕ್ಕಿಲ್ಲ. ಆದ್ದರಿಂದ ಮಾತಾ ಪಿತೃಗಳಿಗೆ ಕೊಡುವಂಥ ಒಂದು ಏನು ಗೌರವ ಇದೆಯೋ ಅದನ್ನು ಅಶೋಕ್ ರೈಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಅವರ ಶ್ರೇಯಸ್ಸಿನ ಹಿಂದೆ ಅವರ ಪಕ್ಕದಲ್ಲಿ ಕೂತಿರುವಂಥ
ಆ ಧರ್ಮಪತ್ನಿಯವರಿಗೆ ಬಹುಶಃ ಅವರಿಗೆ ಅದನ್ನು ಸಲ್ಲಿಸಬೇಕು. ಅವರಿಗೊಂದು ಪ್ರತ್ಯೇಕವಾದ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಪ್ರೋತ್ಸಾಹ ಮಾಡದಿದ್ದರೆ ಇವರು ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ರಾಜ ಮತ್ತು ಮಂತ್ರಿ ಅಂತ ಹೇಳ್ತಾರೆ. ಅವರ ಬದುಕು ಕೂಡ ಹಾಗೆ ಇದೆ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಕಂಡುಕೊಂಡಂಥ ವಿಚಾರ ಯಾವುದು ಅಂತಂದರೆ, ಧರ್ಮಶ್ರದ್ಧೆ ಇವರಲ್ಲಿ ಇದೆ. ಅದನ್ನು ಬಿಟ್ಟು ಯಾವುದೇ ರಾಜಕೀಯ ಅವರು ಮಾಡುವುದಿಲ್ಲ. ಧರ್ಮ ಶ್ರದ್ಧೆಯ ಒಂದಿಗೆ ರಾಜಕೀಯದಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಆ ನಾಯಕತ್ವ ಗುಣ ಅವರಲ್ಲಿ ಇದೆ. ಅದನ್ನು ಸಮಾಜದ ಹಿತಕ್ಕಾಗಿ ಬಳಸಿದರೆ ಹೇಗೆ ಅಂತ ಹೇಳಿಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿಕೊಂಡು ಅವರ ಅವಧಿಯನ್ನು ಈಗಾಗಲೇ ಶಾಸಕತ್ವದಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ನೋಡಿರುವಂಥ ವಿಚಾರ. ಈಗಾಗಲೇ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ ಅಂದರೆ ಅವರ ಪರಿಶ್ರಮಕ್ಕೆ ಚಪ್ಪಾಳೆ ಬೇಕೋ ಬೇಡೋ ಅಂತೇಳಿ. ಆದರೆ ಎಲ್ಲರನ್ನೂ ಕರೆದು ಮಾತಾಡಿಸುವಂಥ ಗುಣ ಅವರಲ್ಲಿದೆ. ನಾನು ನೋಡಿದ್ದೇನೆ, ಈ ಮೊದಲು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅವರು ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು. ಚುರುಕಾಗಿದ್ದಾರೆ ಅವರು. ವಿಧಾನಸೌಧದಲ್ಲಿ ಕೂಡ ಒಂದಷ್ಟು ಸ್ವರವನ್ನು ಎತ್ತುತ್ತಾರೆ. ಮತ್ತೊಂದು ಹೇಳುವಂಥದ್ದು, ಕರಾವಳಿಯ ಭಾಗದಲ್ಲಿ ಜನಪ್ರಿಯವಾಗಿರುವಂಥ ಸಂಸ್ಕೃತಿಯ ಭಾಗವಾಗಿರುವಂಥ ಕಂಬಳವನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಪರಿಚಯಿಸಿದಂಥ ಕೀರ್ತಿ ಅವರಿಗೆ ಸಲ್ಲಬೇಕು. ಅದನ್ನು ಅವರು ಮಾಡಿದ್ದಾರೆ. ಇವತ್ತು ನಾವು ನೋಡಬೇಕಾಗಿರುವಂಥ ವಿಚಾರ ಯಾವುದು ಅಂತಂದರೆ, ಜನರಲ್ಲಿ ಒಂದಷ್ಟು ಜಾಗೃತಿ ಮಾಡುವಂಥ ಕೆಲಸ ಆಗಬೇಕು ಅಂತ. ಎಲ್ಲ ವರ್ಗದ ಜನರಿಗೆ ಒಂದಷ್ಟು ಶಾಂತಿ ನೆಮ್ಮದಿ ದೊರಕಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಮತ್ತೂ ಮೆಚ್ಚುವಂಥ ವಿಚಾರ ಯಾವುದು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಸಮಯ ನಮಗೆ ಸ್ವಲ್ಪ ಒತ್ತಡ ಇರುವುದರಿಂದ ಬೇರೆ ಭಾಗ ಸೇರಬೇಕಾಗಿದೆ. ಆದರೂ ಅವರ ಸಮ್ಮುಖದಲ್ಲಿ ನಮ್ಮ ರೈಗಳು ಈ ಕೆಲಸವನ್ನು ಮಾಡ್ತಾರೆ ಅಂತ ನಾನು ತುಂಬ ಸಂತಸಪಟ್ಟು ಹೇಳ್ತೇನೆ. ಯಾಕಂತಂದರೆ ನಮ್ಮ ತುಳು ಭಾಷೆಗೆ ಬೇಕಾಗಿರುವಂಥ ಒಂದು ಎರಡನೇ ಭಾಷೆಯಾಗಿ, ರಾಜ್ಯದ ಎರಡನೇ ಭಾಷೆಯಾಗಿ ಅದು ಘೋಷಣೆ ಆಗಬೇಕು. ಆದರೆ ಮಾತ್ರ 8ನೇ ಪರಿಚ್ಛೇದಕ್ಕೆ ಅದು ಸೇರಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ರಾಜ್ಯದ ಎರಡನೇ ಭಾಷೆಯಾಗಿ ಘೋಷಣೆ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ರೈಗಳು ಮಾಡ್ತಾರೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ. ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಇರ್ತಾರೆ. ಬಹುಶಃ ಕಿವಿಯಲ್ಲಿ ಹೇಳಿಬಿಟ್ಟು ಅದನ್ನು ಮಂಜೂರಾಗುವಂತೆ ಮಾಡಬಹುದು ಅಂತ ನಾನು ಸಂತಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಿದ್ದೇನೆ. ವಿಧಾನಸೌಧದಲ್ಲಿ ಒಂದಷ್ಟು ನಮ್ಮ ಪರಮಪ್ರಿಯರಾಗಿರುವಂತಹ UT ಖಾದರ್ರನ್ನು ಕೂಡ ನಾನು ನೆನಪು ಮಾಡಬೇಕು. ಆ ವಿಧಾನಸೌಧದಲ್ಲಿ ತುಳುವಿನ ಒಂದಷ್ಟು ಮಾತುಗಳು ಅಲ್ಲಿ ಓಡಾಡಿದಲ್ವ, ಅವರ ಜೊತೆಗೆ ಸಭಾಧ್ಯಕ್ಷರ ಮುಂದೆ ರೈಗಳು ತುಳುವನ್ನು ಅಷ್ಟು ಮೆಚ್ಚುಗೆಯಿಂದ ಒಪ್ಪುವಂತೆ ಮಾಡಿದ್ದಾರಲ್ವ. ನಿಖಲೆಗೆ ಅರ್ಥ ಮಾರ್ರೆ ಎಂಗ್ಲೆಗೆ ಅರ್ಥ ಪುಣತ ಅಂತ ಹೇಳಿಕೊಂಡು ಅದನ್ನು ಒಪ್ಪಿಸಿದ್ದಾರಲ್ವ. ಆದ್ದರಿಂದ ಮತ್ತೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಅದು ಜಾರಿ ಆಗಬಹುದು ಅಂತ ನಾನು ಮೆಚ್ಚುಗೆಯಿಂದ ಹೇಳ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಒತ್ತಡ ಕೊಡಬೇಕು ಅಂತ ನಾನು ಇವರ ಮೂಲಕ ಅವರಿಗೆ ನೀವು ಒತ್ತಬೇಕು ಅಂತ ನಾನು ವಿಚಾರವನ್ನು ಮುಂದಿಟ್ಟುಕೊಳ್ತೇನೆ. ದೇಶದ ಒಂದು ಒಳಿತಿಗಾಗಿ ನಾವು ಸಂಘಟಿತರಾಗಬೇಕಾದಂಥ ಅಗತ್ಯತೆ ಇದೆ. ನಾನು ಹೇಳುವಂಥದ್ದು, ಭಾರತ ದೇಶದಲ್ಲಿರುವವರು ಎಲ್ಲರೂ ಭಾರತೀಯರು. ನಾವು ಭಾರತೀಯರಾಗಿ ಬದುಕುವುದಕ್ಕೆ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಬೇಕು, ಇದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿದಾಗ ಧರ್ಮ ಅನ್ನುವಂಥದ್ದು ಬರೀ ಒಂದು ಜಾತಿ ಮತಕ್ಕೆ ಸೀಮಿತ ಅಲ್ಲ, ವಿಸ್ತೃತವಾಗಿರುವಂಥ ಧರ್ಮ ಅನ್ನುವಂಥದ್ದು. ಧಾರಣೆಗೆ ಯೋಗ್ಯವಾಗಿರುವಂಥ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಬಂದಾಗ ನಾವು ಬೆಳೀಲಿಕ್ಕಾಗ್ತದೆ, ದೇಶವು ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಒಂದು ವ್ಯಕ್ತಿ ವಿಕಾಸ ಆಗದೆ ರಾಷ್ಟ್ರದ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ವ್ಯಕ್ತಿ ವಿಕಾಸಕ್ಕೆ ಪೂರಕವಾಗಿರುವಂಥ ಈ ಜನಮನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ, ನಮ್ಮ ಪಕ್ಕದಲ್ಲಿ ಪರಮಪ್ರಿಯರು ಇದ್ದಾರೆ. ಬಹುಶಃ ಪುತ್ತೂರು ಭಾಗಕ್ಕೆ ಸೇರ್ತಾರೆ. ಇವರ ಮಠವೂ ಅದಕ್ಕೆ ಸೇರಿಕೊಳ್ತದೆ. ಒಂದಷ್ಟು ಅವರ ಬೆಳವಣಿಗೆಯಲ್ಲೂ ಶಾಸಕರ ಪಾತ್ರ ಇದೆ. ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೀವು ನಮ್ಮಲ್ಲೂ ಕೂಡ ಬರಬೇಕು. ನಿಮಗೆ ಒತ್ತಡ ಇರೋದರಿಂದ ಬರಲಿಕ್ಕಾಗಲಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಈಗಲೇ ನಾವು ಆಮಂತ್ರಣ ಕೊಡ್ತಿದ್ದೇವೆ. ರಥೋತ್ಸವದ ಸಂದರ್ಭದಲ್ಲಿ ತುಳುನಾಡ ಜಾತ್ರೆ ಅಂತ ನಡೀತದೆ, ನಿಮ್ಮ ಭಾಗವಹಿಸಿಕೆ ಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ. ಒಂದು ವಿಶೇಷವಾದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವರು ಬೇರೆ ಬೇರೆ ವೈವಿಧ್ಯತೆ ಇರುವಂತಹ ಒಂದೇ ಈ ಸಲ ಏನು ಮಾಡಿದರು, ಸೀರೆ ಅಲ್ಲ ಇನ್ನು ಏನಾದರೂ ಬೇರೆ ಎಲ್ಲ ಮಾಡಲಿಕ್ಕೆ ಆಗ್ತದಾ ಅಂತ ಒಂದಷ್ಟು ಪ್ರಯತ್ನ ಪಟ್ಟು ಒಂದಷ್ಟು ಜನ ಬಳಕೆಗೆ ಬೇಕಾಗಿರುವಂಥ ದಿನ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಪೂರೈಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲವನ್ನ ಮೀರಿ ಮಾನವರು ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟನೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಒಟ್ಟು
ಮರವಿದ್ದರೇನಯ್ಯ ನೆರಳಿಲ್ಲದನಕ, ನೆರಳಿದ್ದರೇನಯ್ಯ ನೀರಿಲ್ಲದನಕ, ನೀರಿದ್ದರೇನಯ್ಯ ಹೊರತಿಲ್ಲದನಕ, ದನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ, ದನವಿದ್ದರೇನಯ್ಯ ಮನವಿದ್ದರೇನಯ್ಯ ಜ್ಞಾನವಿಲ್ಲದನಕ. ದೇವ ಪುರಂದರ ವಿಠ್ಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕೆ ಅಂತ ದಾಸರು ಹೇಳ್ತಾರೆ. ಆದರೆ ಇದಕ್ಕೆ ಇದು ಅಪವಾದ. ನಮ್ಮ ರೈಗಳು ಅದನ್ನೆಲ್ಲ ಮೀರಿ ಮರವೂ ಇದೆ, ನೆರಳೂ ಇದೆ, ಎಲ್ಲವನ್ನು ಬಳಸಿಕೊಂಡು ಸಮಾಜಕ್ಕೆ ಏನಾದರೂ ಕೊಡಬಹುದಾ ಎನ್ನುವಂಥ ಚಿಂತನೆ ಇಟ್ಟುಕೊಂಡು ಬಹುಶಃ ಅವರು ಬೆಳೀತಾ ಇದ್ದಾರೆ. ಅದು ಶ್ರೇಯಸ್ಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವರ ಜನಪ್ರಿಯತೆಗೆ ಇದೊಂದು ಕೈಕನ್ನಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಯಶಸ್ವಿಯಾಗಿ ಜರಗಲಿ. ಒಂದು ಮಾತಿದೆ, ನಮ್ಮಲ್ಲೆಲ್ಲ ಸಂಪತ್ತು ಬಂದರೆ ಚಲಾವಣೆ ಮಾಡಬೇಕಾದ್ರೆ ಅನ್ಯ ದೇಶಕ್ಕೆ ಹೋದರೆ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಅನ್ಯ ದೇಶಕ್ಕೆ ಹೋಗುವಾಗ ಒಂದು ದೇಶಕ್ಕೆ ಹೋದು ಅಲ್ಲಿ ಡಾಲರ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಆದರೆ ಒಬ್ಬರು ಶ್ರೀಮಂತರು ಹೇಳಿದ್ರಂತೆ, ಒಬ್ಬರು ಸಾಧುಗಳಲ್ಲಿ ಮಂತ್ರಂತೆ, ನಾವು ಇಲ್ಲಿರುವಂಥ ಎಲ್ಲ ಸಂಪತ್ತನ್ನು ಗಂಟು ಕಟ್ಟಿಕೊಂಡು ಹೋಗಬೇಕು, ಏನಾದರೂ ದಾರಿ ಇದ್ದರೆ ಹೇಳಿ ಅಂತ ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ರು. ಆದರೆ ಸಾಧುಗಳೊಬ್ಬರು ಹೇಳಿದ್ರಂತೆ, ನೀವು ಒಂದು ಮಾಡಿ, ನಿಮಗೆಲ್ಲ ಎಲ್ಲಿಂದಲೇ ಎತ್ತುಕೊಂಡು ಹೋಗಲಿಕ್ಕೆಲ್ಲ ಭಾರ ಆಗ್ಬೋದು, ಅದು ಸ್ವಲ್ಪ ಭಾರ ಕಡಿಮೆ ಮಾಡಿ ಹೋಗಬೇಕಲ್ಲ, ನೀವು ಲಗೇಜ್ ಸ್ವಲ್ಪ ಕಡಿಮೆ ಆಗಬೇಕಲ್ಲ, ಅದಕ್ಕೆ ನಿಮಗೊಂದು ದಾರಿ ಹೇಳ್ತೇನೆ ಅಂತ ಅಂದರು. ಏನು ಅಂತಂದರೆ, ಅನ್ಯ ದೇಶಕ್ಕೆ ಹೋಗುವಾಗ ಹೇಗೆ ನಾವು ಹಣವನ್ನು ಪರಿವರ್ತನೆ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ಇಲ್ಲಿರುವಂಥ ಸಂಪತ್ತನ್ನು ನೀವು ಪರಿವರ್ತನೆ ಮಾಡಬೇಕು, ಮಾಡಿದರೆ ನೇರವಾಗಿ ಹೋಗುವಾಗ ಹಿಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಅದು ಹೇಗೆ ಅಂತಂದರೆ, ಇಲ್ಲಿ ದಾನ ಧರ್ಮವನ್ನು ಮಾಡಿದರೆ ಪುಣ್ಯ ಸಂಚಯನಕ್ಕೆ ಅದು ಹೇತುವಾಗ್ತದೆ ಅಂತ ರೈಗಳದನ್ನು ಮನವಟ್ಟು ಮಾಡಿಕೊಂಡು ಆ ಕಾರ್ಯವನ್ನು ಮಾಡುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಪುಣ್ಯ ಸಂಚಯನಕ್ಕೆ ಭಾಜನವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ನಮ್ಮವರು ಅಂತ, ಹೇಮಂತ್ ಶೆಟ್ಟರನ್ನು ನಮ್ಮವರು ಅಂತ ಹೇಳಬೇಕು, ನಮ್ಮ ಪಕ್ಕದವರು ಬಹುಶಃ ಎಲ್ಲ ಕಾರ್ಯದಲ್ಲೂ ಅವರನ್ನು ತೊಡಗಿಸಿಕೊಳ್ತಾರೆ. ಕ್ಷೇತ್ರದ ಯಾವುದೇ ಕಾರ್ಯ ಇದ್ದರೂ ಯಾನೊಳ್ಳಿ ಸ್ವಾಮಿಲ ದಾದಾ ಉಡುಪಲ್ನೆ ಅಂತ ಹೇಳಿಕೊಂಡು ಮುಂಚೂಣಿಯಲ್ಲಿರುವವರು ಅವರು. ಹಾಗೆ ಅಂತ ಪುತ್ತೂರಲ್ಲಿ ಹಲವಾರು ಜನರನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಅವರ ಮಕ್ಕಳಿಗೂ ಕೂಡ ಬಹುಶಃ ಹೆಜ್ಜೆ ಗಟ್ಟಿಯಾಗಿ ಇಟ್ಟುಕೊಂಡಿದ್ದಾರೆ. ಅವರು ಕೂಡ ಅಮ್ಮೇರ್ ದಾನೆ ಒಣಪೇರೆ ಎಂಕ್ಲ ಅವೇ ಪಜ್ಜ ದೀವೋಡು, ಅಪ್ಪೆ ದಾನೆ ಒಣಪೇರೆ ಅವೇ ಪಜ್ಜನೆ ಎಂಕ್ಲ ದೀವೋಡು, ಹಿರಿಯರಿಗೆ ಗೌರವ ಕೊರಪನೆ ಎಂಕ್ಲ ಕೋರುಡು ಅಂಚಾದು ಈ ಒಂಜಿ ಕಾರ್ಯಕ್ರಮ ಏರ್ಲ ಪಣವರಿ ತುಳುಟೆ ಪಾತೆರ್ನ ಸ್ವಾಮಿ ಇನ್ನು ಕನ್ನಡ ದಯ ಪಾತೆರೆ ಒಂತೆ ಎತ್ತು ನಕ್ಲಿಗೆ ಎತ್ತಾಡುದು ಯಾನು ಕನ್ನಡ ಭಾಷೆಯ ಪಾತೆರದೆ ನಂಗೆ ಕನ್ನಡ ತುಳು ಇನಿಪಿನವರು ಅಡ್ಡು ನಾಡಲ್ಲ ಮೆಗ್ದಿ ಬಳ್ದಿದ್ಲೆಕ್ಕ ನಮ್ಮ ತೂವು ನೋಡು ಕನ್ನಡ ಬೊಕ್ಕ ಭಾರತ ಜನನೀಯ ತನು ಜಾತೆ ಎಂದು ಪಣ್ಪೆರತ್ತ, ಕರ್ನಾಟಕ ಹೇ ಮಾತೆ ಎಂದು ಪಣ್ಪೆರತ್ತ ಅಂಚ ತುಳು ಮೆಗಿದಿ ಅದು ಚಿಕ್ಕಮ್ಮ ಅದುತ್ತನಲ್ಲ ಸಂಗತಿದಾಲ ಹೆಜ್ಜೆ ಇಟ್ಟು ಅಂತ ಭಾಷೆದ ಜಾಗೃತಿ ನಮ್ಮ ಯಾಪಲ್ ಮನ್ಪುಣಂಚಿನ ಅಗತ್ಯತೆ ಉಂಡು ಈ ಸಂದರ್ಭಡು ಪಂಡೊಂದು ಸೇರಿನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ಈ ಕಾರ್ಯಕ್ರಮ ಇನಿ ಮಾತ್ರ ವರ್ಷ ನಡಪಾವಾಯಿರು ವರ್ಷ ಒಂಜಿ ವಿಭಿನ್ನವಾದ ರೀತಿ ನಡತೊಂದುಂಡು. ಇನಿ ಸಿದ್ದರಾಮಯ್ಯರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ಪೇರು ವ್ಯವಸ್ಥಿತವಾಯಿನ ಮುಲ್ಪದ ವ್ಯವಸ್ಥೆಗೆ ಒಂಜಿ ನಿಜವಾದ ಅಭಿನಂದನೆ ಅನ್ಪಂಡುಲ್ಲ. ವ್ಯವಸ್ಥೆ ಮಂತ್ರಂಚಿನ ರೈತಳಿಗೂ ಮತ್ತು ಕೂಟದಕ್ಕೆ ಮಾತ್ರೆಗಳ ಎಡ್ಡೆಪ್ಪು ಈ ಸಂದರ್ಭಡು ಬಯಸೊಂದು ಈ ಕಾರ್ಯಕ್ರಮ ಜನಪ್ರಿಯ ಆವಡು, ಜನಪ್ರಿಯ ಶಾಸಕನ ಜನಪ್ರಿಯ ಕಾರ್ಯಕ್ರಮ ಜನಮನ ಗೆಂದುನ ಕಾರ್ಯಕ್ರಮ ಆವಡು ಅಂದ್ಕೊಂಡು ನೆನಪು ಪಾತಿರುವಂಥವೇ ಅವಧೂತ ಚಿಂತನ್ ಗುರುದೇವ ದತ್ತ. ಪ್ರಣಾಮಗಳು ಸ್ವಾಮೀಜಿಯವರೇ. ಜನಪ್ರಿಯತೆ ಮತ್ತು ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅದು ಬಹಳ ಯಶಸ್ವಿಯಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದಲ್ಲಿ ನಡೆಯಲಿ ಎನ್ನುವ ಶುಭ ಹರಿಕೆ ಮತ್ತು ಹಾರೈಕೆಗಳನ್ನು ನೀಡಿದ್ದೀರಿ. ಈ ಒಂದು ಸಂಸ್ಥೆಯ ಟ್ರಸ್ಟಿನ ಪರವಾಗಿ ತಮಗೆ ಅತ್ಯಂತ ಆತ್ಮೀಯವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರೀತಿಯ ಆಶೀರ್ವಾದವನ್ನು ಶಾಲು ಹಾಕುವುದರ ಮೂಲಕ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರಿಗೆ ನೀಡುವುದರ ಮೂಲಕ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಗೌರವಾನ್ವಿತ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ
ಕಣ್ಣ ಸುಯೋಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು ನಾಡಿನ ಬವಣೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗಳೇ ನಿರ್ಮಲ ಹೃದಯವು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ಕಾರ್ಯಕ್ರಮ ಸಂಗೀತ ರಸಮಂಜರಿ ಮುಂದುವರಿಯುತ್ತದೆ. ಕೆಲವು ಸಮಯಗಳ ಒಳಗೆ ಮತ್ತು ಈ ಕಾರ್ಯಕ್ರಮ ಇನ್ನೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು 30 ನಿಮಿಷಗಳ ಒಳಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅಲ್ಲಿವರೆಗೆ ಈ ಒಂದು ರಸಮಂಜರಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೆ ಕಾರ್ಯಕ್ರಮ ಮುಂದುವರಿಸುವ. ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ತಂಪಾದ ಗೀತೆ ಕೇಳ್ತಾ ಇದ್ದಾರೆ, ಮನಸ್ಸು ಕೂಡ ತಂಪಾಗ್ತದಂತೆ. ಹಾಗಾಗಿ ಪುನೀತ್ ಆರ್ಕೆಸ್ಟ್ರಾ ತಂಡ ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ನಿಮ್ಮ ಮುಂದೆ ಇವತ್ತು ಈ ಒಂದು ದಿನ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ತಮ್ಮ ಒಂದು ಗಾಯನವನ್ನು ಪ್ರಸ್ತುತಪಡಿಸಿರುವಂಥದ್ದು. ಮುಂದಿನ ಗೀತೆ ಬಹುಶಃ ಕನ್ನಡದ ಎಲ್ಲ ಒಂದು ಗೀತೆಗಳ ಸಾಲಲ್ಲಿ ಕೂಡ ಈ ಒಂದು ಚಿತ್ರದ ಗೀತೆ ಮತ್ತು ಒಂದು ಅತಿ ಶ್ರೇಷ್ಠವಾದ ಸ್ಥಾನ ಪಡೆದುಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಚಿತ್ರದ ಎಲ್ಲ ಹಾಡುಗಳು ಕೂಡ ಒಂದಕ್ಕಿಂತ ತುಂಬ ಅದ್ಭುತವಾಗಿರುವಂಥದ್ದು. ಅಮೃತ ವರ್ಷಿಣಿ ಚಿತ್ರದ ಒಂದು ಸುಂದರವಾದ ಗೀತೆ ಈ ಸುಂದರ ಬೆಳದಿಂಗಳ ಶಿವಪ್ರಿಯ ಆಚಾರ್ಯ ಜೊತೆಗೆ ಚಂದ್ರಶೇಖರ್ ಹೆಗ್ಡೆ. ಹಲೋ 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 ಮಚ್ಚಿ ಹಲೋ 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 ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ
ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ ಮನ ಮನ ನದೂತರ ಕಣ್ಣಂಚಲಿ ನಗಿಸಿರುವೆ ಒಲವೇ ಒಲವೇ ನಿನ್ನ ನಲಿ ಹೊಂದೆ ವರವೆನ್ನುತ್ತ ನಾನರಿವೆ ಒಲವೇ ನಿನ್ನ ಗೆಲುವಂದೆ ಬಲವೆನ್ನುತ್ತ ನಾ ಬೆರೆವೆ ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನ್ನದು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಸಮ ಸಮ ಸರಿ ಗಮ ಸಮಾಗಮ ಇಂಥ ವಿಸ್ಮಯ ಇದೆ ಮೊದಲು ಘಮ ಘಮ ಎದೆಯೆಲ್ಲ ಇನ್ನು ಮಾತು ಬರಿತೊಡಲು ಉಸಿರೇ ಉಸಿರೇ ನಿನ್ನ ಉಸಿರಾಗಿ ಈ ಉಸಿರ ಬರೆದಿರುವೆ ನಮ್ಮ ಹಾಡಿಗೆ ಹೆಸರಾಗಲಿ ಕಾವೇರಿ ಕಲರವವೇ ಸನಿಹಕ್ಕೆ ನಿನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಹೆಸರ ಹರಿಸಿ ಮೆರೆಸಿ ರಮಿಸಲಿರುವೆ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿಯೋ ಈ ಸುಂದರ ಬೆಳದಿಂಗಳ ಸುಂದರವಾದ ಗೀತೆ ಕೆ ಕಲ್ಲಿನವರ ಒಂದು ರಚನೆ, ದೇವ ಅವರ ಸಂಗೀತ. ಇರ್ಲಿ, ನಾವು ಮುಂದೆ ಒಂದು ಗೀತೆಗೆ ಹೋಗುವಂಥದ್ದು. ಈ ಒಂದು ಗೀತೆ ನನಗೆ ತುಂಬ ಇಷ್ಟದ ಗೀತೆ ಕೂಡ, ಸ್ವಲ್ಪ ತಾರಕದಲ್ಲಿ ಹಾಡ್ಬೋದು. ಹಾಗಾಗಿ ಕರುನಾಡೆ ಕೈ ಚಾಚಿದೆ ನೋಡೆ ಎಂಬ ಒಂದು ಗೀತೆಯನ್ನು ಹಾಡುವಂಥ ಪ್ರಯತ್ನ. ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆ ತೋರಣಗಳೇ ಬೀಸೋ
ಗಾಳಿ ಚಾಮರ ಬೀಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂವುಗಳೇ ಶುಭ ಕೋರಿವೆ ನೋಡೆ ಕೂತ್ಕೊಂಡು ತಾಳ ಹಾಕ್ಬೋದಲ್ಲಿ ಎಲ್ಲ ತಿಳ್ಕೊಂಡು ಹೌದಾ ಹಿಂದೆದು ಎಲ್ಲಿ ಈ ಕಡೆ ಕೂತ್ಕೊಂಡ್ರೆ ಸ್ವಲ್ಪ ಸೆಕೆ ಜಾಸ್ತಿ ಅಲ್ಲ ತಾಳ ಹಾಕ್ತಾ ಹಾಕ್ತಾ ಗಾಳಿ ಹಾಕ್ಬೇಕು ಮೇಘವೇ ಮೇಘವೇ ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗೆ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂವುಗಳೇ ಶುಭ ಕೋರಿವೆ ನೋಡೆ ಮೂಢಣ ಸೂರ್ಯನೇ ಅರಿಶಿಣ ಭಾಂಡಾರ ಪಡುವಣ ಸೂರ್ಯನೇ ಕುಂಕುಮ ಭಾಂಡಾರ ಕಾಮನ ಬಿಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಾರನಾಗೆ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬೀಸೋ ಗಾಳಿ ಚಾಮರ ಬೀಸಿದೆ ಹರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಧನ್ಯವಾದಗಳು ಕರುನಾಡಿನ ಒಂದು ಸುಂದರವಾದ ಗೀತೆ ಕೇಳ್ಕೊಂಡ್ಬಂದು ಮಲ್ಲ ಚಿತ್ರದಿಂದ ಮುಂದಿನ ಒಂದು ಗೀತೆಗೆ ಮತ್ತೆ ಧ್ವನಿಯಲ್ಲಿಗೆ ಬರ್ತಿರುವಂತವರು ನಮ್ಮ ರಶ್ಮಿ ಎಸ್ ಕನ್ನಡದಲ್ಲಿ ಪದಗಳ ಜೊತೆ ಚಮತ್ಕಾರ ಮಾಡ್ತಾ ಇದ್ದಂಥ ಒಂದು ಕವಿ ಅಂತ ಹೇಳಿದ್ರೆ JP ರಾಜರತ್ನ ಅವರ ಒಂದು ಸುಂದರವಾದ ಗೀತೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಹಲವು ರೈಮಿಂಗ್ ವರ್ಡ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಪದಗಳ ಜೊತೆ ಆಡುವಂತ ಹಾಡುಗಳು ಸಿಕ್ಕಾಪಟ್ಟೆ ಇದ್ವು. ಆದ್ರೆ ಅದಕ್ಕೆ ಸವಾಲಿಸುವ ರೀತಿಯಲ್ಲಿ ಒಂದು ಹಾಡು ಬಂದಿತ್ತು, ಅದು ಕೋಳಿಕೆ ರಂಗ ಅಂತ. ಆ ಕೋಳಿಕೆ ರಂಗ ಒಂದು ಸುಂದರವಾದ ಗೀತೆ ಇದೀಗ ವೇದಿಕೆಯಲ್ಲಿ ರಶ್ಮಿ ಕಿರಿ ಭಾಗ. ಹಲೋ ಹಲೋ
ಒಂದು ಸೊನ್ನೆಗ ಇದನ್ನಾಡಕ್ ಬರ್ದೆ ಬಾಯ್ ಬಿಡೋನು ನನ್ ಮಗ ಕೋನುಲಿನು ಕೇನುರಾನು ಒಂದ್ ಸೊನ್ನೆಗ ಇದನ್ನಾಡಕ್ ಬರ್ದೆ ಬಾಯ್ ಬಿಡೋನು ನನ್ ಮಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ತಿಪ್ಪಾರಳ್ಳಿ ಬೋರನವರ ಅಣ್ಣನ ಹೆಂಡತಿ ತಮ್ಮ ನಡ್ಕಲ್ ಚಿಕ್ಕ ಮಗ ನಾನು ತಿಪ್ಪಾರಳ್ಳಿ ಬೋರನವರ ಅಣ್ಣನ ಹೆಂಡತಿ ತಮ್ಮ ನಡ್ಕಲ್ ಚಿಕ್ಕ ಮಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಹುಟ್ಟಿರುವಡ್ರಳ್ಳಿ ನಾವು ಬೆಳೆದ ಬ್ಯಾಡ್ರಳ್ಳಿ ನಾವು ಹುಟ್ಟಿರುವಡ್ರಳ್ಳಿ ನಾವು ಬೆಳೆದ ಬ್ಯಾಡ್ರಳ್ಳಿ ಮದುವೆ ಆದ ನೋಡ್ರಳ್ಳಿ ನಮ್ಮ ಶಾನ್ ಕೋಟ್ರಪ್ಪ ನಮ್ಮ ಶೇಖರಪ್ಪ ಇವರೆಲ್ಲ ಕಂಡವ್ರೆ ನನ್ನ ಯಾಕಂದ್ರೆ ಇವರಿಗೆಲ್ಲ ಕೊಟ್ಟಿವಿ ಕೈನಾ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಒಂದಾನೊಂದು ದಿನ ನಾ ತುಂಬಿದ ಕತ್ಲಲ್ಲಿ ಒಂದಾನೊಂದು ದಿನ ನಾ ತುಂಬಿದ ಕತ್ಲಲ್ಲಿ ಈ ಎಣ್ಣೆ ಇಲ್ಲದ ದೀಪಗಳು ಕುದುರೆ ಇಲ್ಲದ ಗಾಡಿಗಳು ನಾ ತುಂಬಿದ್ದ ಪುತ್ತೂರಿಗೆ ಬಂದಿದ್ದೆ ಇಲ್ಲಿ ದೊಡ್ಡ ಗಡಿಯಾರದ ದೀಪದ ಚೌಕದ ಕಂಬದ ಹಿಂದೆ ತಂದಿದ್ದ ತಂಗ್ಲನ್ನ ತಿಂದಿದ್ದೆ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಕುಂತಿದ್ದ ಸವಾರಯ್ಯನೊಬ್ಬ ಕುದುರೆ ಮ್ಯಾಲೆ ಕುಂತಿದ್ದ ಸವಾರಯ್ಯನೊಬ್ಬ ನನ್ ಬೆದರಿಸಿದ ಯಾರ ನೀನು ನಿನ್ ಹೆಸರೇನು ಅಂದ. ಅದಕ್ಕೆ ನಾ ಹೇಳ್ದೆ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೊಕ್ಕರೆ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಪಾರಲೆ ಬೋರನ್ನವರ ಅಣ್ಣನ ಹೆಂಡತಿ ತಮ್ಮ ತಡ್ಕಳ ಚಿಕ್ಕ ಮಗ ನಾನು ಕೊಕ್ಕರೆ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಅರೆ ಕೋನು ಎಳ್ಳಿನು ಕೇನು ರಾವನು ಸೊನೆಯುಗ
ಥ್ಯಾಂಕ್ ಯು. ಎಸ್, ಕೋಳಿಕೆ ರಂಗ ಒಂದು ಸುಂದರವಾದ ಪ್ರಸ್ತುತಿ. ಯಾಕಂತ ಹೇಳಿದ್ರೆ ಆ ಒಂದು ಪದಗಳ ಚಮತ್ಕಾರ ಆ ರೀತಿ ಇದೆ. ನಮ್ಮ ರಾಜರತ್ನಂ ಅವರು ಅದ್ಭುತವಾಗಿ ತಮ್ಮ ಒಂದು ಪರ್ಫಾರ್ಮೆನ್ಸ್ ನೀಡಿದ್ರು. ರಶ್ಮಿ ಕಿರಿಭಾಗ್ ಅವರು ಇದೀಗ ಮತ್ತೆ ನಮ್ಮ ಯುಗಳ ಗೀತೆ ಅಂತ ನಾವು ಹೆಜ್ಜೆ ಹಾಕ್ತಿರುವಂಥದ್ದು ಚಂದ್ರಶೇಖರ್ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಶಿವಪ್ರಿಯ ಆಚಾರ್ಯ ಅವರು ಬರ್ತಾರೆ. ಹಳೆಯ ನೆನಪುಗಳನ್ನು ಹೊತ್ಕೊಂಡು ಹಳೆಯ ಗೀತೆಗಳನ್ನು ಅವ್ರು ಹಾಡುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಳೆಯ ಗೀತೆ ಕೇಳಬೇಕಾದ್ರೆ ತಮ್ಮೆಲ್ಲರ ಹೃದಯದಲ್ಲಿ ಆ ಒಂದು ಹಳೆಯ ನೆನಪು ಹಾಡುವಂಥದ್ದು. ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕೀರ್ತಿಶೇಷ KP ಸಂಜೀವ ರೈ ವೇದಿಕೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈಗಾಗಲೇ ಕರುನಾಡು ಕಂಡ ಆಧುನಿಕ ಭಗೀರಥ, 16 ಬಾರಿ ಬಜೆಟ್ ಮಂಡಿಸಿದ ನಾಯಕ, ಪಂಚ ಗ್ಯಾರಂಟಿಗಳ ಸರದಾರ, ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿ ಈಗಾಗಲೇ ಮಂಗಳೂರಿನ ವಿಮಾನ ನಿಲ್ದಾಣ ತಲುಪಿದ್ದಾರೆ ಎನ್ನುವಂಥ ವರದಿ ಬಂದಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಸೇರಿಕೊಳ್ಳಲಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ನಾನದಿಯಾಗುವೆ ನಿನ್ನದೇ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ನೀವು ಮಾದರಿ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ. ಓಹೋ ನೀ ಮುಗಿಲಾದರೆ ನಾನವೀರಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ ನಲಿಯುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಆ, ಓ, ಆ. ಸಾವಿರ ಜನುಮವೇ ಮರಳಿ ಬೀಳುವುದೊಂದೇ
ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ 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 ಎಂದೆಂದು ನಿನ್ನನ್ನು ಮರೆತು ಇನ್ನೆಂದು ನಾನು ಆಗದೆ ನಾನಿರಲಾರೆ. ತಂಪಾದ ಗೀತೆ, ಯಾಕಂದ್ರೆ ಹಳೆಯ ಗೀತೆಗಳೊಂದು ಸ್ವಾರಸ್ಯ ಇದೆ ಅಲ್ಲ, ಯಾವ ಕಾಲ ಕೂಡ ಕೇಳ್ಬೋದು, ಮಧ್ಯಾಹ್ನದ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಕೂಡ ಕೇಳ್ಬೋದು. ಈಗ ಮುಂದಿನ ಗೀತೆ ಹಾಡಿಗೆ ನಾನು ಮತ್ತು ರಶ್ಮಿ ಕಿರುಬಾಗ್ ಅವರು ಬಂದಿದ್ದಾರೆ. ಇದೊಂದು ಸುಂದರವಾದ ಬುದ್ಧಿವಾದ ಹೇಳುವಂಥ ಗೀತೆ ಹೇಳ್ಬೋದು. ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ಆಗಿರೋಂಥ ನಟ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಅವರು. ಅವರ ಚಿತ್ರ ಆಪ್ತ ಮಿತ್ರ ಚಿತ್ರದ ಒಂದು ಸುಂದರವಾದ ಗೀತೆ. ಅಂಕು ಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕ ಇಲ್ದ ಶಂಕೆ ಬ್ಯಾಡ, ಸ್ವಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕ ಬೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು ಬಿ ಎವ್ರಿ ಡೇ ಬಿ ಹ್ಯಾಪಿ. ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ಆಟ ಕುಂಟು ಲೆಕ್ಕಕ್ಕಿಲ್ಲ, ಅನ್ನ ಬಾಡು ಬಾಡಿಗಲ್ಲ ನಾನುಡಿ ಚಂದನ. ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಕಾದೆ ಮಾತೆ ಸೊಗಸು. ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕೊಂಕು ಬಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಕೊಂಡು ಹೋದ ಮೊಂಡರಲ್ಲಿ ವ್ಯರ್ಥವಾದ ಬುದ್ಧಿಯು ಚಂದನ. ಹಾಡಿಗೆ ಬಾಡಿಗೆ
ಸಂತೆಯಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತು ಬೇಡ ಗೊಂಕು ಬಿಂಕ ಬೆಲ್ಲ ಬೇಡ ದುಃಖಕ್ಕೆ ಇಡುವು ಬಿ ಎವ್ರಿ ಡೇ ಬಿ ಹ್ಯಾಪಿ ದುಃಖಕ್ಕೆ ಇಡುವು ಬಿ ಎವ್ರಿ ಡೇ ಬಿ ಹ್ಯಾಪಿ ಎಸ್ ಥ್ಯಾಂಕ್ ಯು. ಈ ಒಂದು ಜೊತೆಗೆ ಎಂತ ಸುಂದರವಾದ ಬುದ್ಧಿವಾದ ಇದೆ ಅಂತ ಹೇಳಿದ್ರೆ ನಾವು ಎಳ್ಳುಕಂಡ ಬಗ್ಗೆ ಹಾಗಲು ಬೀಳಬಾರ್ದು. ಈ ರೀತಿ ಗಾದೆ ಮಾತುಗಳನ್ನೇ ಪೋಣಿಸಿ ಹೆಡೆದಂಥ ಒಂದು ಗೀತೆ ನಮ್ಮ ಮಂಗಳೂರಿನ ಚೆಲುವ ಗುರುಕಿರಣ್ ಅವರ ಸಂಗೀತ ನಿರ್ದೇಶನ ಬಂದಂಥ ಆಪ್ತಮಿತ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡ್ಬಂದು ಮುಂದಿನ ಗೀತೆಗೆ ಧ್ವನಿಯಾಗಿ ಬರ್ತಾ ಇರೋರು ಮತ್ತೆ ಎಸ್ ರಥ ಸಪ್ತಮ್ ಚಿತ್ರದ ಒಂದು ಸುಂದರವಾದ ಗೀತೆಗೆ ಇದೀಗ ವೇದಿಕೆಯಲ್ಲಿ ಧ್ವನಿಯಾಗ್ತಿರುವಂತಹ ಗಾಯಕ ಜೋಡಿ ನಮ್ಮೆಲ್ಲರ ಸಾರಥಿ ಅಂತ ಹೇಳ್ಬೇಕು. ಕಳೆದ 40 ವರ್ಷಗಳಿಂದ ಮೆಕ್ಕಿ ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನೀಡ್ತಾ ಬಂದಿರೋ ಒಂದು ಪುನೀತ್ ಆರ್ಕೆಸ್ಟ್ರಾ ತಂಡ ಅಂತ ಹೇಳಿದ್ರೆ ನಮ್ಮ ಚಂದ್ರಶೇಖರ್ ಹೆಗಡೆ ಅವರ ಒಂದು ಸಾರಥ್ಯದಲ್ಲಿ ಇದೀಗ ಅವರ ಧ್ವನಿ ಜೊತೆ ಶಿವಪ್ರಿಯ ಆಚಾರ್ಯ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ la 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 la
ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನನ್ನ ಹಣೆನಲ್ಲೇ ನಾವು ಎಂದು ಹೀಗೆ ನಲಿವ ನಾವು ಎಂದು ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಸೇರಿ ನಡೆವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. ಥ್ಯಾಂಕ್ ಯು. ಈ ಒಂದು ಹಾಡನ್ನು ಹಾಡಿದಕ್ಕೋಸ್ಕರ ಚಂದ್ರಶೇಖರ್ ಹಾಗೂ ಶಿವಪ್ರಿಯ ಅವರಿಗೆ ಹೇಳ್ಕೊಳ್ತಾ ಈ ಒಂದು ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಅಶೋಕನಿಗೆ ಶುಭಾಶಯ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರ ಒಂದು ಕಾರ್ಯತತ್ಪರತೆ, ಕಾರ್ಯ ಯೋಜನೆಗಳು, ಯೋಚನೆಗಳು ಎಲ್ಲ ಕೂಡ ಅದ್ಭುತವಾಗಿರುವಂಥದ್ದು. ಪುತ್ತೂರಿನ ಒಂದು ನಿರ್ಮಾಣಕ್ಕೋಸ್ಕರ ಅವರ ಯೋಜನೆಗಳು ತುಂಬ ದೊಡ್ಡದಿದೆ, ಕನಸು ದೊಡ್ಡದಿದೆ. ಈ ಕನಸುಗಾರನಿಗೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಸಾಮರ್ಥ್ಯ ದೇವರು ಒದಗಿಸಿಕೊಳ್ಳಿ ಎಂಬ ಹಾರೈಕೆ ಜೊತೆ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಜೊತೆ ಪುನೀತ್ ಆರ್ಕೆಸ್ಟ್ರಾ ತಂಡ, ನಾನು ವಿನೋದ್ ಆಚಾರ್ಯ ಪುತ್ತೂರು, ಚಂದ್ರಶೇಖರ್ ಹೆಗ್ಡೆ ಪುತ್ತೂರು, ರಶ್ಮಿ ಕಿರಿಭಾಗ ಹಾಗೂ ಶಿವಪ್ರಿಯ ಆಚಾರ್ಯ ಪ್ರೀತಿಯಿಂದ ಎಲ್ಲರಿಗೂ ಬೀಳ್ಕೊಡುತ್ತಾ ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದರಣೀಯರೇ, ನಮ್ಮ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸುಮಾರು ಮಾಣಿ ತಲುಪಿದ್ದಾರೆ. ಇನ್ನೇನು 10 ನಿಮಿಷಗಳಲ್ಲಿ ಈ ಸಭಾ ವೇದಿಕೆಯನ್ನು ಸೇರ್ಲಿಕ್ಕೆ ಇದ್ದಾರೆ. ಅದಕ್ಕಿಂತ ಮೊದಲು ನಾವು ಈ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಸಭಾ ವೇದಿಕೆಗೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು 13 ವರ್ಷಗಳಿಂದ ಅನುಷ್ಠಾನ ಮಾಡತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರು ಮತ್ತು ಅವರ ಧರ್ಮಪತ್ನಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ನೆಚ್ಚಿನ ಪರಮಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಇದ್ದಾರೆ. ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಇದ್ದಾರೆ, SP ದಾರಿಮಿ. ತಾವೆಲ್ಲ ವೇದಿಕೆಗೆ ಬರಬೇಕು, ಆಗಮಿಸಬೇಕು. ಗೌರವಾನ್ವಿತ ಶ್ರೀ ಮಂಜುನಾಥ್ ಭಂಡಾರಿ, ವಿನಯ್ ಕುಮಾರ್ ಸೊರಕೆ, ನಮ್ಮ ನೆಚ್ಚಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಮಿಥುನ್ ರೈ, TM ಶಹೀರ್, ಶ್ರೀ ಹೇಮನಾಥ್ ಶೆಟ್ಟಿ, ಕೃಷ್ಣ ಪ್ರಸಾದ್ ಆಳ್ವ, MB ವಿಶ್ವನಾಥ್ ರೈ, ಅಮಲ ರಾಮಚಂದ್ರ, ಈಶ್ವರ ಭಟ್ ಪಂಜಿಗೂಡೆ, ದಿವಾಕರ ದಾಸ್, ಪ್ರವೀಣ್ ಚಂದ್ರ ಆಳ್ವ, ಡಾಕ್ಟರ್ ರಾಜಾರಾಮ್, ಪದ್ಮನಾಭ ಪೂಜಾರಿ, ಚಂದ್ರಹಾಸ್ ಶೆಟ್ಟಿ, ವಿಶ್ವಾಸ್ ದಾಸ್, ಭರತ್ ಮುಂಡೋಡಿ, ಇನಾಯತ್ ಅಲಿ, JR ಲೋಬೋ, ಐವನ್ ಡಿಸೋಜಾ, ಗೌರವಾನ್ವಿತ ಹರೀಶ್ ಕುಮಾರ್, ಗೌರವಾನ್ವಿತ ಶ್ರೀ ರಮಾನಾಥ್ ರೈ, ಶ್ರೀ ಅಭಯ್ ಚಂದ್ರ ಜೈನ್, ಪದ್ಮರಾಜ್ R ಪೂಜಾರಿ, ಶ್ರೀ ರಚಿತ್ ಶಿವರಾಮ್, ಶ್ರೀಮತಿ ಮಮತಾ ಗಟ್ಟಿ, ಶ್ರೀಮತಿ ಮಲ್ಲಿಕಾ ಪಕಳ್, ಶ್ರೀ MS ಮೊಹಮ್ಮದ್, ಶ್ರೀ ಉಮಾನಾಥ್ ಶೆಟ್ಟಿ, ಶ್ರೀ UT ತೌಸೀಫ್, ಮುರಳೀಧರ್ ರೈ ಮಠಂತಬೆಟ್ಟು, ಶ್ರೀ ರಾಧಾಕೃಷ್ಣ ನಾಯಕ್, ನಿಹಾಲ್ ಶೆಟ್ಟಿ ತಾವೆಲ್ಲ ಮತ್ತು ಶ್ರೀಮತಿ ಸುಮಾ ಅಶೋಕ್ ರೈ ತಾವೆಲ್ಲ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ.
ಸಹೋದರತ್ವ ಸತ್ವವನ್ನು ಬೆಳೆಸುವ ಮುಂದಾಳು ಬಾಂಧವ್ಯದ ತೇರು ಎಳೆಯುವ ಬಂಧು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಾಲಿಮೆಯ ಅಶೋಕಣ್ಣ ಮಹಿಷಿ ಮರ್ದಿನಿ ಅನುಗ್ರಹದಾತ ಮಹಾಲಿಂಗೇಶ್ವರನಿಗೆ ಶರಣಾದ ಕಾಯಕ ಸ್ವಚ್ಛಂದ ಮನದಲ್ಲಿ ಸದಾ ನಗುವ ವೀರ ನಿಸ್ವಾರ್ಥದ ಸ್ವರವು ಮೊಳಗಿಸುವ ಶೂರ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಸುಯೋಗದ ನಾಡಿಗೆ ಮುನ್ನುಡಿಗಾರರು ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು ನಾಡಿನ ಬವಣೆಗೆ ಚಿಂತಿಸುವ ಮನಸ್ಸು ದಯಾಪರ ಗುಣಗಳೇ ನಿರ್ಮಲ ಹೃದಯವು ಜನಮನದಲ್ಲಿ ನೆಲೆಯಾದ ನಾಯಕ ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು ಪುತ್ತೂರಿನ ಹೆಮ್ಮೆಯ ಮುತ್ತು ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು ಜನಮನದಲ್ಲಿ ರೈ ಎಸ್ಟೇಟ್ಸ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ನೇತೃತ್ವವನ್ನು ವಹಿಸಿಕೊಂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುವ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಂತಹ ವಸ್ತ್ರ ವಿತರಣೆ ಮತ್ತು ಉಡುಗೊರೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರಾಗಿ ಬಂದಂಥ ನಮ್ಮೆಲ್ಲ ಆದರಣೀಯ ಗೌರವಾನ್ವಿತ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಎಲ್ಲ ಮುಖಂಡರುಗಳನ್ನು ಮತ್ತು ಇಲ್ಲಿ ಬಂದಂಥ ಎಲ್ಲ ಗೌರವಾನ್ವಿತ ಬಂಧುಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟಿನ
ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸುದೇಶ್ ಆರ್ ಶೆಟ್ಟಿ ಇವರು. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಆರಾಧ್ಯ ಮೂರ್ತಿ ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಸರ್ವ ಧರ್ಮದ ಸರ್ವ ದೇವರುಗಳಿಗೆ ತಲೆಬಾಗಿ ಪ್ರಾರ್ಥನೆ ಸಲ್ಲಿಸಿಕೊಂಡು ಯತಿವರೇಣ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಕೀರ್ತಿಶೇಷ KP ಸಂಜೀವರೈ ವೇದಿಕೆಯಲ್ಲಿ ಆಸೀನರಾಗಿರುವ 13ನೇ ವರ್ಷದ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಇರುವ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳೇ, 12 ವರ್ಷಗಳ ಹಿಂದೆ ರೈ ಎಸ್ಟೇಟ್ ಕೋಡಿಂಬಾಡಿಯಲ್ಲಿ ಸಮಾಜದ ಕಟ್ಟಕಡೆಯ ಜನರೊಂದಿಗೆ ತಾನು ಬೆರೆತು ತನ್ನವರೊಂದಿಗೆ ತಾನು ಜೊತೆಯಾಗಿ ತನ್ನ ಮನೆಯಲ್ಲಿ ದೀಪ ಬೆಳಗಿದರೆ ಸಮಾಜದ ಎಲ್ಲ ಬಂಧುಗಳ ಮುಖದಲ್ಲಿ ದೀಪ ಅರಳಿದಂತೆ ಎಂಬ ಯೋಚನೆಯಲ್ಲಿ ದೀಪಾವಳಿ ಕಾರ್ಯಕ್ರಮ ನಡೆಸಿಕೊಂಡು 10ನೇ ವರ್ಷದಿಂದ ಪುತ್ತೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿ ಯಶಸ್ವಿಯಾಗಿ ನಡೆಸಿ ಇಂದು ಲಕ್ಷಾಂತರ ಜನರ ಜೊತೆ ಬೆರೆತು ಮುನ್ನಡೆದು ಸಾಗುತ್ತಿರುವುದು ಸಂತಸ ವಿಚಾರವೇ. ಇವತ್ತು ನಮ್ಮ ಜೊತೆ ಹಲವು ಬ್ರಹ್ಮ ಕಲಶಗಳಲ್ಲಿ ಜೊತೆ ಸೇರಿ ಕರಸೇವೆಗೆ ಹೊಸ ಪರಿಕಲ್ಪನೆ ನೀಡಿ ಮಾನಿಲ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷ 48 ದಿನಗಳ ಕಾಲ ವರಮಹಾಲಕ್ಷ್ಮಿ ವೃತ ಪೂಜೆಯನ್ನು ಮಾಡುವ ಮೂಲಕ ಸಮಾಜದ ಚಿಂತನೆಯ ಜಪ ನಡೆಸುವ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ತಮಗೆ ಶಿರಬಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವಧರ್ಮದ ಚಿಂತನೆ, ದೇವರೊಬ್ಬನೇ ನಾಮ ಅಲವೆನ್ನುವ ರೀತಿ, ಒಂದೇ ತಾಯಿಯ ಮಕ್ಕಳೆನ್ನುವ ಯುಕ್ತಿಯಂತೆ ನಮ್ಮ ವೇದಿಕೆಯಲ್ಲಿ ಜೊತೆಯಾದ ಶ್ರೀ ಲಾರೆನ್ಸ್ ಮಸ್ಕರೇಜ್ ಧರ್ಮಗುರುಗಳು ಮೈದದೇವ್ಸ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರ್ಮವೆಂಬುದು ಆರಾಧನೆಗಳಲ್ಲಿ ಆಚರಣೆಗಳಲ್ಲಿ ಮಾತ್ರ, ಪೂಜೆ ಪುರಸ್ಕಾರಗಳ ರೀತಿ ಬೇರೆಯಾಗಿರಬಹುದು. ದೇವರೊಬ್ಬನೇ ಎಂಬ ಯೋಚನೆ ನಮ್ಮವರೆಂಬಂತೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ SP ಧಾರ್ಮಿ ಖ್ಯಾತ ಸುನ್ನಿ ವಿದ್ವಾಂಸರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಕೃಷ್ಣ ಪ್ರಸಾದ್ ಆಲ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ KPCCF MS ಮಹಮ್ಮದ್ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಮಾಜಿ ಶಾಸಕರಂತಹ ಶಕುಂತಲಾ ಶೆಟ್ಟಿ ಅವರಿದ್ದೀರಾ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮನಾಭ ಪೂಜಾರಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಿಟ್ಲ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. UT ತೌಸೀಫ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪ್ಪಿನಂಗಡಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಪುತ್ತೂರು ಉಮಾನಾಥ ಶೆಟ್ಟಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು ಮಹಮ್ಮದ್ ಬಡಗನ್ನವರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ರಾಜಾರಾಮ್ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಮುರಳೀಧರ್ ರೈ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಕೂಡ ಅಧ್ಯಕ್ಷರು ಅಮಲ ರಾಮಚಂದ್ರ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪ್ರವೀಣ್ ಚಂದ್ರ ಆಲ್ವಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ.
ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿ ಅಧ್ಯಕ್ಷರು ಪಂಜುಗುಡ್ಡೆ ಈಶ್ವರ ಭಟ್ಟು ತಮ್ಮೊಂದಿಗೆ ಜೊತೆಯಾಗಿದ್ದರ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆದರಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಶ್ರೀಮತಿ ಚಂದ್ರಪ್ರಭಾ ಗೌಡ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಪ್ಪಿಗೆ ಕ್ಷಮೆ ಇರಲಿ. ಸರ್ವಧರ್ಮದ ಚಿಂತನೆ, ದೇವರೊಬ್ಬನೇ ನಾಮ ಹಲವೆನ್ನುವ ರೀತಿ, ಒಂದೇ ತಾಯಿಯ ಮಕ್ಕಳೆನ್ನುವ ಯುಕ್ತಿಯಂತೆ ನಮ್ಮ ವೇದಿಕೆಯಲ್ಲಿ ಜೊತೆಯಾದ ಶ್ರೀ ಲಾರೆನ್ಸ್ ಮಸ್ಕರನ್ ಧರ್ಮಗುರುಗಳು ಮೈದದೇವ್ಸ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಗ್ಯಾರಂಟಿ ಸಹಕಾರ ಇದರ ಅಧ್ಯಕ್ಷರಾದ ಭರತ್ ಮುಂಡೋಡಿ ಅವರಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಶ್ರೀಮತಿ ಉಷಾ ಅಂಚನ್ ತಮ್ಮೊಂದಿಗೆ ಸೇರಿಕೊಂಡಿದ್ದ ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಿನಿಮಮ್ ವೇಜಸ್ ಮೋಟರ್ಸ್ ಇದರ ಅಧ್ಯಕ್ಷರು TM ಶಹೀದ್ ಅವರಿದ್ದೀರಾ, ತಮ್ಮನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅಶೋಕ ಜನಮನ ಕಾರ್ಯಕ್ರಮ 2025 ಈ ಕಾರ್ಯಕ್ರಮದ ಜೊತೆಯಾಗಿರುವಂಥ KPCCಯ ಪದಾಧಿಕಾರಿಗಳು, ನಿಗಮದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ರಾಜ್ಯ ಸಮಿತಿಯ ಪ್ರಮುಖರು, ವಿವಿಧ ಅಕಾಡೆಮಿಯ ಪ್ರಮುಖರು, ಬೇರೆ ಬೇರೆ ಬ್ಲಾಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ನಾಯಕರುಗಳು, ವಿವಿಧ ತಾಲೂಕಿನ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಹಾಗೆ ಉದ್ಯಮಿಗಳು, ಧಾರ್ಮಿಕ ಕ್ಷೇತ್ರದ ಪ್ರಮುಖರು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು, ಬೇರೆ ಬೇರೆ ಕ್ಷೇತ್ರ ಸಾಧಕರು, ಮಾಧ್ಯಮ, ದೃಶ್ಯ ಮಾಧ್ಯಮ, ಛಾಯಾಗ್ರಾಹಕರು, ಜಿಲ್ಲಾ ಮತ್ತು ತಾಲೂಕಿನ ಆರಕ್ಷಕ ಸಿಬ್ಬಂದಿ ವರ್ಗದವರು, ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ನೆರೆದಿರುವ ನಮ್ಮ ಪ್ರೀತಿ ಇಟ್ಟು ಆಗಮಿ ಸರ್ವಧರ್ಮ ಸಮಸ್ತರನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರಿನ ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಚಂದ್ರಶೆಟ್ಟಿಯವರು ಅಧ್ಯಕ್ಷರು. ಚಂದ್ರಶೆಟ್ಟಿ ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರಿನ ಕೋಟಿ ಚೆನ್ನೈ ಕಂಬಳದ ಅಧ್ಯಕ್ಷರು ಚಂದ್ರಶೆಟ್ಟಿ ತಮ್ಮೊಂದಿಗಿದ್ದೀರಾ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಈ ಒಂದು ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸುದೇಶ್ ಶೆಟ್ರೆ, ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುವುದರೊಂದಿಗೆ, ಕಳೆದ ಬಾರಿ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸುಮಾರು 85,000ಕ್ಕಿಂತ ಹೆಚ್ಚಿನ ಜನ ಆ ಕಾರ್ಯಕ್ರಮದ ವೈಭವಕ್ಕೆ ಸಾಕ್ಷಿಯಾಗಿದ್ದರು. ಈ ಸಲದ ಕಾರ್ಯಕ್ರಮದ ಒಂದು ಆವೇಶ ಮತ್ತು ವಿಚಾರಧಾರೆಗಳಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಂಡೋಪತಂಡವಾಗಿ ಈ ಕಾರ್ಯಕ್ರಮದಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸೇರಿಕೊಳ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ನಮ್ಮೊಂದಿಗೆ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅವರಿಂದ ಆಶೀರ್ವಚನದ ಮೂಲಕ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಗೌರವಾನ್ವಿತ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅವರ ಆಶೀರ್ವಚನಕ್ಕಾಗಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ.
ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮೋದ ಧರ್ಮಂ ಚರ. ಪುತ್ತೂರಿನ ಮಾಲಿಂಗೇಶ್ವರನನ್ನು ಸ್ಮರಿಸಿಕೊಂಡು ಜನಮಾನಸದಲ್ಲಿ ಸಮಾಜ ಸೇವೆ ತ್ಯಾಗ ಸಮರ್ಪಣಾ ಭಾವಕ್ಕೆ ಶಕ್ತಿ ಕೊಟ್ಟಂಥ ಮನೋಭಾವಗಳನ್ನು ಈ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮ ಕಳೆದ 13 ವರ್ಷಗಳಿಂದ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಕೂಡ ಸಮಾಜಮುಖಿ ಬೆಳವಣಿಗೆಯಲ್ಲಿ ತನ್ನಲ್ಲಿರತಕ್ಕಂಥ ಸಂಪತ್ತನ್ನು ಸಮಾಜಕ್ಕೆ ದಾರಿ ಎರೆಯುವುದರ ಮೂಲಕ ಮಾಡತಕ್ಕಂಥ ಕಾರ್ಯದಲ್ಲಿ ಬಹುಶಃ ಈ ಒಂದು ಅಶೋಕ ಜನಮನ ಕಾರ್ಯಕ್ರಮ ಇವತ್ತು ಭಾಳಷ್ಟು ಸಮಾಜಕ್ಕೆ ಒಂದು ದಾರಿದೀಪ ಆಗುವಂಥ ರೀತಿಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಸ್ಲಾಂ ಮತದ ಧರ್ಮಗುರುಗಳು ಮತ್ತು ಕ್ಯಾಥಲಿಕ್ ಧರ್ಮಗುರುಗಳ ಸಹಭಾಗಿತ್ವವನ್ನು ನಡೆಸಿಕೊಂಡು ಸಮಾಜದಲ್ಲಿ ದೀನರ, ದುರ್ಬಲರ, ಆರ್ತರ, ದುಃಖಿಗಳ ಸೇವೆಯನ್ನು ಮಾಡಿ ಆ ಕೃತಾರ್ಥತೆಯನ್ನು ಯಾವ ಥರ ಹೊಂದ್ಬೋದು ಅನ್ನೋದಕ್ಕೆ ಸಾಕ್ಷಿಯಾದಂಥ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಪುತ್ತೂರಿನ ಶಾಸಕರಿಗೆ ಮಾಣಿಲದಲ್ಲಿ ಒಂದು ಮಠ ಇರೋದು ಅವರ ಭಾಗಕ್ಕೆ. ಆದರೆ ಅವರ ಈ ಚಟುವಟಿಕೆ ನಾನು ಈಗಲ್ಲ, ನಾನು ಪ್ರಾರಂಭದಿಂದಲೇ ಭಾಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೆ. ಮಠಕ್ಕೂ ಆರ್ತರು, ದುಃಖಿಗಳು, ಸಂಕಷ್ಟದಲ್ಲಿರುವವರು ಬರ್ತಾ ಇರ್ತಾರೆ. ಬಂದಾಗ ನಮಗೆ ನೆನಪಾಗೋದು ಅಶೋಕ್ ರೈಗಳದ್ದು. ಅವರಿಗೇನಾದರೂ ಫೋನ್ ಮಾಡಿ ನಾನು ಹೇಳಿದರೆ, ಇಂಥವರಿಗೆ ಮನೆ ಇಲ್ಲ, ಇಂಥವರು ಸಂಕಷ್ಟದಲ್ಲಿದ್ದಾರೆ, ಆಸ್ಪತ್ರೆ ಶುಶ್ರೂಷೆಗೆ ಅವರಿಗೆ ಸಂಕಷ್ಟ ಆಗ್ತಾ ಇದೆ, ನಿಮ್ಮಿಂದ ಏನಾದರೂ ಪ್ರಯತ್ನ ಮಾಡಬೇಕು ಹೇಳಿದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸುವುದು ಮಾತ್ರ ಅಲ್ಲ, ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಿದವರಲ್ಲ. ಆದ್ದರಿಂದ ಅವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅವರ ಕಾರ್ಯಕ್ರಮ ಅನ್ನೋದು ನಮ್ಮ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ವರ್ಷದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಆದರೆ ನಾನು ಪಾಶ್ಚಾತ್ಯ ರಾಷ್ಟ್ರ, ಹೊರದೇಶಗಳಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ಇರೋದರಿಂದ, ಆ ಥರ ಹೋಗಿರೋದ್ರಿಂದ ನನಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಈ ಸಲ ಈ ಕಾರ್ಯಕ್ರಮಕ್ಕೆ ಅಶೋಕ್ ರೈಗಳು ಆಮಂತ್ರಣ ಕೊಡುವ ಮೊದಲೇ ನಾನು ಹೇಳಿದ್ದೆ, ನಾನು ಬರ್ತೇನೆ, ಈ ಕಾರ್ಯಕ್ರಮದಲ್ಲಿ ಕೊನೆ ತನಕ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ. ಒಬ್ಬ ಮನುಷ್ಯ ಎತ್ತರಕ್ಕೆ ಏರೋದು ಯಾವುದರಲ್ಲಿ, ಇದನ್ನು ಜನ ಮಾನಸ ಮೊದಲು ತಿಳ್ಕೊಳ್ಬೇಕು. ಇನ್ನೊಬ್ಬರ ಒಳ್ಳೆತನವನ್ನು, ಇನ್ನೊಬ್ಬರನ್ನು ಒಳ್ಳೆಯದನ್ನು, ಇನ್ನೊಬ್ಬರ ಒಳ್ಳೆಯ ಸದ್ಗುಣತೆಯನ್ನು, ಇನ್ನೊಬ್ಬರ ಒಳ್ಳೆಯ ಮನೋಭಾವಗಳನ್ನು, ಇನ್ನೊಬ್ಬರ ಶುದ್ಧವಾದ ಭಾವನೆಗೆ ಚ್ಯುತಿ ಬಾರದಂಥ ರೀತಿಯಲ್ಲಿ ಸಮಾಜದಲ್ಲಿ ಬಾಳಿ ಬದುಕುವುದೇ ಅದು ಸಾರ್ಥಕತೆಯ ಬದುಕು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಜನಮನ ಕಾರ್ಯಕ್ರಮದ ಜೊತೆಯಲ್ಲಿ ಸಮಾಜಕ್ಕೆ ದೀಪಾವಳಿ ಹಬ್ಬದ ಶುಭಾಶಯದೊಂದಿಗೆ ಕಡು ಬಡವರಾಗಿರತಕ್ಕಂಥ, ಸಂಕಷ್ಟದಲ್ಲಿರತಕ್ಕಂಥ ಎಷ್ಟೋ ದೀನರ, ಆರ್ತರ, ದುಃಖಿಗಳ ಕಣ್ಣೂರೊರೆಸಿದಂಥ ಧೀಮಂತ ನಾಯಕ ಕೂಡ. ಇವತ್ತು ಅದು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನದ ಕಾರ್ಯದಲ್ಲಿ ನಾವು ಅವರ ಜೊತೆಯಲ್ಲಿ, ಅವರು ನಮ್ಮ ಜೊತೆಯಲ್ಲಿ ಭಾಳಷ್ಟು ತೊಡಗಿಕೊಂಡಿದ್ದದ್ದನ್ನು ನಾನು ಕಂಡಿದ್ದೇನೆ. ಆ ಸಮಯದಲ್ಲಿ ಕೂಡ ಸಮಯ ಪ್ರಜ್ಞೆ ಮತ್ತು ಸಮಯದ ಆ ಧರ್ಮ ಪ್ರಜ್ಞೆಯಲ್ಲಿ ಅವರ ಕಾರ್ಯತತ್ಪರತೆಯನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಿರೋದರಿಂದ ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಬೇಕು. ಅವರ ಸಹಧರ್ಮಿಣಿ ಅದಕ್ಕೆ ಪೂರಕವಾಗಿದ್ದಾರೆ. ಅವರ ಮಾತೃಶ್ರೀಯವರು, ಅವರ ಕುಟುಂಬದವರೆಲ್ಲರೂ, ಮಕ್ಕಳು ಕೂಡ ಅವರಲ್ಲಿ ಒಳ್ಳೆಯ ಸಹಭಾಗಿತ್ವವನ್ನು ಅವರ ಇಡೀ ಕುಟುಂಬದ ಸದಸ್ಯರು ಈ ಕಾರ್ಯಕ್ರಮವನ್ನು ಮತ್ತು ಅವರ ಆತ್ಮೀಯ ಬಂಧುಗಳು, ಕಾರ್ಯಕರ್ತ ಬಂಧುಗಳು, ಸ್ವಯಂ ಸೇವಕರು ಹಗಲು ರಾತ್ರಿ ಇದಕ್ಕೋಸ್ಕರ ಭಾಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಪ್ರೀತಿ ಅನ್ನೋದಕ್ಕೆ ಒಂದು ದೊಡ್ಡ ಆದರ್ಶ ಈ ಕಾರ್ಯಕ್ರಮ. ಮನುಷ್ಯ ಪ್ರೀತಿಯಲ್ಲಿ ಇರಬೇಕು, ಎಲ್ಲರನ್ನೂ ಪ್ರೀತಿಸಬೇಕು.
ಅವ ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಅದು ಮುಖ್ಯ ಅಲ್ಲ. ಬದುಕಿನಲ್ಲಿ ನೀತಿಯನ್ನು ಕಟ್ಟಿಕೊಂಡು ಬದುಕುವಂಥದ್ದು ನಿಜವಾದ ಜೀವನ. ಅದು ಯಾರು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ನಾವು ಹೇಳ್ಬೋದು, ನಾವು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಅಂತ ಹೇಳ್ಬೋದು, ಆದರೆ ಯಾರೂ ಶಾಶ್ವತವಲ್ಲ. ಶಾಶ್ವತವಾದರೂ ಈ ಜಗತ್ತು. ಇದರಲ್ಲಿ ಸಿಗತಕ್ಕಂಥ ನಮ್ಮ ಆಯುಷ್ಯ ಪ್ರಮಾಣದಲ್ಲಿ ನಾವು ಒಳ್ಳೆತನವನ್ನು, ಒಳ್ಳೆಯದನ್ನು, ಒಳ್ಳೆಯ ದೃಷ್ಟಿಯನ್ನು ನೋಡೋದ್ರ ಜೊತೆಯಲ್ಲಿ ಎಲ್ಲರನ್ನು ಪ್ರೀತಿಸಬೇಕು. ಇದು ಭಗವಂತನ ಸಾಮ್ರಾಜ್ಯ, ಇದು ಭಗವಂತನ ಸೃಷ್ಟಿ. ಇದು ಈ ಭಗವಂತನ ಸಾಮ್ರಾಜ್ಯ ಮತ್ತು ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನೀವು ಗಮನಿಸಿ, ನೀವು ಉಸಿರಾಡುವ ಗಾಳಿ ಇರ್ಬೋದು, ತಿನ್ನುವ ಆಹಾರ ಇರ್ಬೋದು, ಯಾವುದೇ ಇರ್ಬೋದು, ಭಗವಂತ ಯಾವುದೇ ವ್ಯತ್ಯಾಸವನ್ನು ಯಾರಿಗೂ ಮಾಡಲಿಲ್ಲ. ನಿಮ್ಮ ದೇಹದ ರಕ್ತ ಕೂಡ ಯಾರ್ಯಾರಿಗೆ ಯಾವ ಯಾವ ರಕ್ತ ಪ್ರಮಾಣ ಬೇಕೋ ಅದು ಹಿಂದೂಗಳ ರಕ್ತ ಮುಸ್ಲಿಮರಿಗಾಗ್ತದೆ, ಮುಸ್ಲಿಮರ ರಕ್ತ ಕ್ರಿಶ್ಚಿಯನ್ರಿಗಾಗ್ತದೆ, ಕ್ರಿಶ್ಚಿಯನ್ ರಕ್ತ ಬಂಟನಿಗಾಗ್ತದೆ, ಪೂಜಾರಿಗೆ, ಎಲ್ಲ ಸಮುದಾಯಗಾಗತ್ತೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನೀವು ನಿಮ್ಮದು ನಮ್ಮದು ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಈ ದೇಶದ ನಾಗರಿಕರು, ಈ ದೇಶದ ಸ್ವಸ್ಥ ಸಮಾಜಕ್ಕೋಸ್ಕರ ವಿಶ್ವಶಾಂತಿಯನ್ನು ಬಯಸಿದಂಥ ದೇಶ ಇದು ಜಗತ್ತಿನಲ್ಲಿ. ನೆನಪಿಟ್ಟುಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಿ ಬಾಳಲಿ ಅನ್ನುವಂಥ ಸಂದೇಶ ಕೊಟ್ಟಂಥ ಜಗತ್ತಿನಲ್ಲಿ ಒಂದು ಸಂಸ್ಕೃತಿ, ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅಶೋಕಣ್ಣನವರು ಶಾಸಕರಾಗಿ ಮಾತ್ರ ಅಲ್ಲ, ಶಾಸಕರಾಗುವ ಮೊದಲೇ ಅಥವಾ ರಾಜಕೀಯದಲ್ಲಿಗಿಂತ ಮೊದಲೇ ಅಥವಾ ಎಷ್ಟೋ ಸತ್ಕರ್ಮ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಜೊತೆಯಲ್ಲಿ ಎಷ್ಟೋ ಬಡವರಿಗೆ, ದುಃಖಿಗಳಿಗೆ, ಆರ್ತರಿಗೆ, ಸಂಕಷ್ಟದಲ್ಲಿರುವವರಿಗೆ ಅವರ ಮೂಲಕ ಎಷ್ಟೋ ಕಾರ್ಯವನ್ನು ನಾನು ಮಾಡಿಸಿದ್ದೇನೆ. ಅವರಲ್ಲಿ ನಮಗೆ ಅಪಾರವಾದ ಪ್ರೀತಿ ಇದೆ, ಅವರಲ್ಲಿ ಅಪಾರವಾದ ಗೌರವ ಇದೆ. ಅವರ ಮನೆತನಕ್ಕೆ, ಅವರ ಕುಟುಂಬಕ್ಕೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ. ಎಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ ಅದು ನಿಲ್ತದೆ ಅಂತಾಗುವಾಗ ಅಶೋಕ ರೈಗಳಲ್ಲಿ ಹೋಗಿ ಭಕ್ತರನ್ನು ಕಳಿಸಿದಾಗ ಅವರು ಅಲ್ಲಿ ಬಂದು ಸ್ಪಂದನೆ ಮಾಡಿ ಎಷ್ಟೋ ದೇವಸ್ಥಾನದ ಪುನರುತ್ಥಾನ ಕಾರ್ಯದಲ್ಲಿ ಕೂಡ ಅವರು ಸಹಭಾಗಿತ್ವವನ್ನು ವಹಿಸಿದ್ದನ್ನು ನಾನು ಕಂಡಿದ್ದೇನೆ. ಎಷ್ಟೋ ಕುಟುಂಬದ ಕಣ್ಣೀರು ಒರೆಸುವಂಥ ಕಾರ್ಯ ಅವರು ಭಾಳಷ್ಟು ಕಡೆ ಮಾಡಿದ್ದಾರೆ. ಇದು ನಾನು ಕಂಡಂಥ ಸತ್ಯ. ಆದ್ದರಿಂದ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೇವೆ. ಯಾಕೆಂದರೆ ಪುತ್ತೂರು ತಾಲೂಕಿನಲ್ಲಿ ಅವರ ಶಾಸಕ ಸ್ಥಾನಕ್ಕಿರುವಂಥ ಮಠ ನಮ್ಮ ಕ್ಷೇತ್ರ, ಒಡಿಯೂರು ಕ್ಷೇತ್ರ. ಒಡಿಯೂರು ಮತ್ತು ಪೂಜ್ಯರು ಒಡಿಯೂರು ಶ್ರೀಗಳು ಬೇರೆ ಕಾರ್ಯಕ್ರಮದ ಒತ್ತಡ ನಿಮಿತ್ತ ಹೋಗಿದ್ದಾರೆ, ಅವರೇ ಆಶೀರ್ವದಿಸಿದ್ದಾರೆ. ಇನ್ನೂ ಒಳ್ಳೆಯ ಎಲ್ಲ ಸಾಧು ಸಂತರ ಜೊತೆ, ಮಾಣಿಲ ಸ್ವಾಮೀಜಿಯವರಲ್ಲಿ ಮಾತ್ರ ಅಲ್ಲ, ಅಶೋಕ ರೈಗಳು ಒಡಿಯೂರು ಸ್ವಾಮಿಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಸಾಧು ಸಂತರ ಜೊತೆಯಲ್ಲಿ ಒಡನಾಟದಲ್ಲಿದ್ದು ಮಠದ ಆಶ್ರಮಗಳಿಗೆ ತನ್ನಿಂದಾದ ಸೇವೆಯನ್ನು ನಿರಂತರವಾಗಿ ಮಾಡತಕ್ಕಂಥ ಮನೋಭಾವ ಅವ್ರದ್ದು. ಆ ನಿಟ್ಟಿನಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊರಲಿ. ಅವರ ಮಾತೃಶ್ರೀಯವರು ಮತ್ತು ತಂದೆಯವರು, ನಾವು ಮಾತೃಶ್ರೀಯವರನ್ನು ಗುರುತಿಸಬೇಕು, ಗೌರವಿಸಬೇಕು. ಯಾಕಂದರೆ ಇಂಥ ಮಗನನ್ನು ಜನ್ಮ ಕೊಟ್ಟಂಥ ಜನ್ಮದಾತೆ, ಅವರ ಗರ್ಭಾಂಬುದಿಯಲ್ಲಿ ಇಂಥ ಮಗವನ್ನು ಸಮಾಜಕ್ಕೆ ಕೊಟ್ಟಂಥ ಅವರ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಭಾಳಷ್ಟು ವರ್ಷದ ಒಂದು ಅನಿಸಿಕೆ ಇತ್ತು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ. ಅದೇ ರೀತಿ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಷ್ಟೋ ಜಾಗಗಳು ಬೇರೆ ಬೇರೆ ರೀತಿಯಲ್ಲಿ ದೇವಸ್ಥಾನದ ಜಾಗಗಳು ವೈಪರೀತ್ಯವನ್ನು ಕಂಡುಕೊಳ್ತಾ ಇತ್ತು. ಅದನ್ನೆಲ್ಲ ಮುಕ್ತವಾಗಿ ಸಮಾಜದಲ್ಲಿ ಒಗ್ಗಟ್ಟಾಗಿ ಒಟ್ಟಾಗಿ ಎಲ್ಲರ ಸಮಾಧಾನ ಚಿತ್ತಕ್ಕನುಗುಣವಾಗಿ ಅದನ್ನೆಲ್ಲ ಪರಿವರ್ತನೆಗೊಳಿಸಿದಂಥ, ಪರಿಮಾರ್ಜನೆಗೊಳಿಸಿದಂಥ ನಾಯಕತ್ವದ ಗುಣ ಅವರಲ್ಲಿ ಇನ್ನಷ್ಟು ಬೆಳಗಿಕೊಂಡು ಬರಲಿ. ಇವತ್ತು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಇನ್ನೂ ತಾನೇ ಬರಲಿಕ್ಕಿದ್ದಾರೆ. ಅವರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಇಡೀ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಭಾಳ ಯೋಚಿಸಬೇಕಾದಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ಈ ಸಮಾಜ ಇದೆ. ಮಧ್ಯಮ ಉದ್ಯಮ ಕ್ಷೇತ್ರ, ಮಧ್ಯಮ ವ್ಯವಹಾರ ಕ್ಷೇತ್ರ, ಮಧ್ಯಮ ಉದ್ಯೋಗ ಕ್ಷೇತ್ರ, ಮಧ್ಯಮ ಕೃಷಿ ಕ್ಷೇತ್ರದ ಬಗ್ಗೆ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇದು ಭಾಳಷ್ಟು ಯೋಚಿಸುವಂಥ ಅವಶ್ಯಕತೆ ಇದೆ. ಈ ದೇಶದ ಮತ್ತು ವಿಶ್ವದ ಪ್ರಗತಿ ಇರೋದು ಮಧ್ಯಮ ವರ್ಗದ ಎಲ್ಲ ವ್ಯವಹಾರ ಕ್ಷೇತ್ರಗಳನ್ನು, ಉದ್ಯಮ ಕ್ಷೇತ್ರಗಳನ್ನು ಬೆಳೆಸುವಂಥದ್ದು, ಬೆಳಗಿಸುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ಆ ಶಕ್ತಿಯನ್ನು ನಮ್ಮ ಪ್ರಧಾನಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ಆ ಭಗವಂತ ಕೊಡಲಿ. ಈ ದೇಶ ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಯಲ್ಲಿ ಲೋಕಕ್ಕೆ ಹಿತಾಗತಕ್ಕಂಥ ಕಾರ್ಯದಲ್ಲಿ ಅಶೋಕ್ರವರಿಗೆ ಇನ್ನಷ್ಟು ಆರೋಗ್ಯ, ಜ್ಞಾನಶಕ್ತಿ, ಧೀಶಕ್ತಿಯನ್ನು ಅವರ ಮಕ್ಕಳಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಕೀರ್ತಿಯನ್ನು
ಅವರ ಮನೆತನದ ಕೀರ್ತಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಸನ್ನಿವೇಶಗಳು ಬೆಳಗಿ ಬರಲಿ. ಅದೇ ರೀತಿ ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಆ ದೇವಸ್ಥಾನದ ಮುಂದಿನ ಎಲ್ಲ ಚಟುವಟಿಕೆಗಳು, ಜೀರ್ಣೋದ್ಧಾರ, ಬ್ರಹ್ಮಕಲಶದ ಬೇರೆ ಬೇರೆ ಕಾರ್ಯವೈಖರಿಗಳು ಸಮಾಜಮುಖಿ ಬೆಳವಣಿಗೆ ಪೂರಕವಾಗಿ ಆ ಪ್ರದೇಶದಲ್ಲಿ ಬೆಳಗಿ ಬರಲಿ. ವೇದಿಕೆಯಲ್ಲಿರ್ತಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ದಾರಿಮಿಯವರಿಗೂ ಮತ್ತು ಇಸ್ಲಾಂ ಮತದ ಧರ್ಮಗುರುಗಳಿಗೆ ಮತ್ತು ಕ್ಯಾಥಲಿಕ್ ಧರ್ಮದ ಧರ್ಮಗುರುಗಳಿಗೆ ಕೂಡ ಶರಣಾರ್ಥಿಯನ್ನು ಸಮರ್ಪಿಸಿ, ಲೋಕಹಿತವನ್ನು ಬಯಸತಕ್ಕಂಥ ಧರ್ಮಗುರುಗಳ ಮನೋಭಾವಗಳು ಲೋಕಹಿತವನ್ನು, ಲೋಕದ ಪ್ರತಿಯೊಂದು ಜೀವ ಪರಿಕಲ್ಪನೆಗೆ ಶಕ್ತಿ ಕೊಡತಕ್ಕಂಥ ಕಾರ್ಯ ಅವರ ಜೊತೆಯಲ್ಲಿ ಆಗಲಿ, ಅದಕ್ಕೆಲ್ಲ ಶಕ್ತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ, ಇನ್ನು 10 ನಿಮಿಷದಲ್ಲಿ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ದಯಮಾಡಿ ಎಲ್ರಿಗೂ ವರ್ಷ ವಿತರಣೆಯನ್ನು ವ್ಯವಸ್ಥಿತ ರೀತಿಯಾಗಿ ಮಾಡ್ತೇವೆ. ಊಟದ ವ್ಯವಸ್ಥೆ ಇದೆ. ಯಾರು ಕಾರ್ಯಕ್ರಮ ಮುಖ್ಯಮಂತ್ರಿಯವರು ಬಂದ ನಂತರ ಬರೀ 15-20 ನಿಮಿಷದ ಕಾರ್ಯಕ್ರಮ ಇರ್ತದೆ. ಆನಂತರ ಊಟ ಮತ್ತು ವರ್ಷ ವಿತರಣೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ದಯಮಾಡಿ ಎಲ್ಲ ಬಂಧುಗಳು ತಾಳ್ಮೆಯಿಂದ ಒಂದು 10-15-20 ನಿಮಿಷ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕರಿಸಬೇಕು. ನೆರಳಿದ್ದಲ್ಲಿ ನಿಂತುಕೊಳ್ಳಿ. ನಮಗೆ ಗೊತ್ತಾಗ್ತದೆ ಸೆಕೆ ಆಗ್ತದೆ, ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ನಮಗೆ ಆಗಲಿಲ್ಲ. ಯಾಕೆಂದರೆ ಪೊಲೀಸಿನವರ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕಾನೂನನ್ನು ಪಾಲನೆ ಮಾಡುವ ಅವಶ್ಯಕತೆ ಇದೆ. ಬಾಟಲ್ ನೀರನ್ನು ಕೊಡಲಿಕ್ಕೆ ಕೊಡಬಾರ್ದು ಅನ್ನುವ ಮೊದಲೇ ಕಾನೂನಿನ ಇತಿಮಿತಿಯಲ್ಲಿ ಅದಕ್ಕೆ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುವಂಥದ್ದು, ಇನ್ನೊಂದು 10-12 ನಿಮಿಷದಲ್ಲಿ ಮುಖ್ಯಮಂತ್ರಿಯವರು ಇಲ್ಲಿ ಬರ್ತಾರೆ. ಯಾರೂ ಕೂಡ ಹಾಗೆ ಹೋಗಬಾರ್ದು. ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಬೇಕು, ವರ್ಷ ವಿತರಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಿಮಗೆಲ್ಲ ತಲೆ ತಗ್ಗಿಸಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಬಂಧುಗಳೇ. ಒಮ್ಮೆ ಭಾರತ್ ಮಾತಾ ಕಿ ಜೈ ಹಾಕೋಣ. ಕೂತು ಅಲ್ಲೇ ಕೈ ಕಾಲೆಲ್ಲ ಸ್ವಲ್ಪ ಮೇಲಾಕಿ 2 ಕಾಯಿಯನ್ನು ಎತ್ತಿ ಭಾರತ್ ಮಾತಾಕ್ಕೆ ಜೈ ಹೇಳಬೇಕು. ಬೋಲೋ ಭಾರತ್ ಮಾತಾಕ್ಕೆ. ಇಷ್ಟೇ ಶಬ್ದನ ಮೈಸೂರಿಗೆ ಕೇಳಬೇಕು. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು 2 ಸಲ ಹೇಳ್ತೀನಿ, ಜೋರು ಹೇಳಬೇಕು. ಬೋಲೋ ಭಾರತ್ ಮಾತಾಕ್ಕೆ. ಇನ್ನೊಂದು ಸಲ ಬೋಲೋ ಭಾರತ್ ಮಾತಾಕ್ಕೆ ಜೈ. ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಮಾಡನ್ನೂರು. ಈ ಮಾಡನ್ನೂರಿನ ಧಾರ್ಮಿಕ ವಿದ್ವಾಂಸರು ಪಂಡಿತರುವಾದಂತಹ ಸನ್ಮಾನ್ಯ SP ದಾರಿಮಿಯವರಿಂದ ಆಶೀರ್ವಚನದ ಮಾತು. ಜನಮನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧು ಭಗಣಿಯರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಈ ಪುತ್ತೂರಿನ ಪ್ರಥಮ ಪ್ರಜೆ, ನಮಗೆಲ್ಲ ಒಂದು ಸುರಕ್ಷತಾ ಭಾವವನ್ನು ಒದಗಿಸಿಕೊಟ್ಟಂಥ ಅಶೋಕ್ ಕುಮಾರ್ ರೈ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು ಸರಳ ಸಜ್ಜನಿಕೆಯ ಸ್ವಾಮೀಜಿ ಎಂದೇ ಪ್ರಸಿದ್ಧರಾದಂತಹ ಮಾನಿಲ ಸ್ವಾಮೀಜಿಯವರೇ, ಕ್ರೈಸ್ತ ಧರ್ಮಗುರುಗಳೇ, ಈ ಥರ ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಧರ್ಮದ ನಾಯಕರುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಪುತ್ತೂರಿನ ಒಂದು ಸಂಭ್ರಮದ ಸಡಗರದ ಒಂದು ಸಾಂಸ್ಕೃತಿಕ ಹಬ್ಬ ಅಂತ ಹೇಳ್ಬೋದು ಇದನ್ನು. ಪ್ರತಿ ವರ್ಷ ನಮ್ಮೆಲ್ಲರ ಅಚ್ಚುಮೆಚ್ಚಿನ, ನಮ್ಮೆಲ್ಲರ ಹೃದಯದಲ್ಲಿ ಸ್ಥಾನ ಪಡೆದಂತಹ ಅಶೋಕ್ ಕುಮಾರ್ ರೈ ಅವರು, ಅವರಿಗೆ ದೇವರು ನೀಡಿದಂತಹ ಐಶ್ವರ್ಯದಿಂದ, ಸ್ವತ್ತಿನಿಂದ ಬಡವರಿಗೆ ದಾನ ನೀಡುವಂತಹ ಒಂದು ಮನೋಭಾವ, ಅವರು ಪ್ರತಿನಿತ್ಯ ಅವರ ಮನೆ ಬಾಗಿಲಿನಲ್ಲಿ, ಅವರ ಆಫೀಸ್ ಕಚೇರಿಗಳಲ್ಲಿ ಬಡವರು, ದೀನ ದಲಿತರು,
ಕ್ಯೂ ನಿಲ್ಲುವಂತಹ ಒಂದು ವ್ಯವಸ್ಥೆ ಇದೆ. ಇದು ಖಂಡಿತ ಅವರ ಆ ಒಂದು ಉದಾರತನಗೆ ಒಂದು ಸಾಕ್ಷಿ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜನರಿಗೆ ಉಪಕಾರ ಮಾಡಿದರೂ ಕೂಡ ಅದನ್ನು ಅಪಾರ್ಥವಾಗಿ ತಿಳಿಯುವಂತಹ ಒಂದು ಸಂದರ್ಭ ಕೂಡ ನಮ್ಮ ನಾಡಿನಲ್ಲಿ ಇದೆ ಎಂಬುದು ಹೇಳ್ಬೇಕಂತ ಒಂದು ವಿಚಾರ. ಹಿಂದೆ ಒಬ್ಬ ದೇವನಿಗೆ ಕಾಗದ ಪತ್ರ ಬರೆದನಂತೆ. ಒಂದು ಬಡವ, ಅವನಿಗೆ ಒಂದು 5,000 ಅಗತ್ಯ ಇತ್ತು. 5,000ಕ್ಕೆ ಬೇಕಾಗಿ ದೇವರಿಗೆ ಪತ್ರ ಬರೀತಾನೆ, ದೇವರೇ ನನಗೆ ಒಂದು 5,000 ಕಳಿಸ್ಬೇಕಂತೇಳಿ. ಈ ಒಂದು ಕಾಗದವನ್ನು ಪೋಸ್ಟ್ಮ್ಯಾನ್ ಮಸೀದಿಗೆ ಕೊಂಡೋಗಿ ತೋರಿಸ್ತಾನೆ. ಅಲ್ಲಿಯ ಧರ್ಮಗುರು ಮೌಲಾನ, ನನ್ನಂತಹ ಧರ್ಮಗುರು ಹೇಳ್ತಾರೆ, ಇಲ್ಲಿ ಅಂಥ ಪತ್ರವನ್ನು ಸ್ವೀಕರಿಸುವಂಥ ದೇವರಿಲ್ಲ, ನೀವು ಬೇರೆ ಅಲ್ಲಿ ಹತ್ತಿರ ದೇವಸ್ಥಾನ ಇರ್ಬೋದು, ಅಲ್ಲಿ ಅವರು ಸ್ವೀಕರಿಸ್ಬೋದು ಅಂತೇಳಿ. ಅಲ್ಲಿಗೂ ಕೊಂಡೋಗ್ತಾನೆ. ಅಲ್ಲಿಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ಇಲ್ಲಿ ಪತ್ರ ಸ್ವೀಕಾರ ಮಾಡುವಂಥ ದೇವರು ಇಲ್ಲ ಅಂತೇಳಿ. ಕೊನೆಗೆ ಎಲ್ಲ ಧರ್ಮದ ಮಂದಿರಗಳಿಗೆ ಕೊಂಡೊಯ್ದು ಅವನು ಅಲ್ಲಿ ಎಲ್ಲೂ ದೇವರು ಪತ್ರ ಸ್ವೀಕಾರ ಮಾಡುವಂಥ ದೇವರಿಲ್ಲ ಅಂತೇಳಿ ವಾಪಸ್ ತರ್ತಾನೆ. ಅಲ್ಲಿ ಆಫೀಸಲ್ಲಿ ಆ ಪತ್ರವನ್ನು ಬಿಚ್ಚಿ ನೋಡ್ತಾನೆ. ನೋಡುವಾಗ ಅದರಲ್ಲಿ ಉಂಟು 5,000 ನನಗೆ ಕಳಿಸಬೇಕು ದೇವರೇ ಅಂಥೇಳಿ. ಏನು ಮಾಡೋದು, ಪಾಪ ಅಷ್ಟೊಂದು ಬಡವ ಆಗಿರಬಹುದು, ಕಷ್ಟದಲ್ಲಿ ಇರಬಹುದು ಅಂತ ಹೇಳಿ ಅಲ್ಲಿಯ ಆಫೀಸ್ ಸಿಬ್ಬಂದಿ ವರ್ಗದವರೊಂದಿಗೆ ಎಲ್ಲ ಹಣ ಸಂಗ್ರಹ ಮಾಡಿ ಒಂದು 5,000 ಇಲ್ಲ, ಒಂದು 4,500 ಕಲೆಕ್ಟ್ ಮಾಡಿ ಮನಿ ಆರ್ಡರ್ ಮಾಡ್ತಾನೆ. ಈ ವಿಳಾಸದಲ್ಲಿ ಫ್ರಮ್ ನೋಡಿ ವಿಳಾಸದಲ್ಲಿ ಮನಿ ಆರ್ಡರ್ ಮಾಡ್ತಾನಂತೆ. ಹಾಗೆ ಈ ಬಡವನಿಗೆ ಹಣ ತಲುಪ್ತದೆ. ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. 4,500 ರೂಪಾಯಿ. ಇವನು ಬೇಡಿಕೆ ಇಟ್ಟದ್ದು 5,000. ಹಾಗೆ ಮತ್ತೊಂದು ಕಾಗದ ಬರ್ತದೆ. ಅದೇ ಪೋಸ್ಟ್ಮ್ಯಾನ್ ನೋಡಿ ಅದು ದೇವರಿಗೆ ಒಂದು ಕೃತಜ್ಞತಾ ಭಾವದೊಂದಿಗೆ ಒಂದು ಬರೆದದ್ದು. ಆದರೆ ಅವತ್ತವನು ಯಾವ ಮಸೀದಿ ಮಂದಿರ ಪ್ರಾರ್ಥನಾಲಯಕ್ಕೆ ಹೋಗಲಿಲ್ಲ, ಕಾರಣ ಅಲ್ಲಿ ಅನುಭವ ಇದೆ, ಅಲ್ಲಿ ದೇವರಿಲ್ಲ ಅಂತೇಳಿ. ಏನೇ ಇರಲಿ, ಅವನು ಪತ್ರ ಬಿಚ್ಚಿ ನೋಡ್ತಾನೆ. ಅಲ್ಲಿ ನೋಡುವಾಗ ಇವನಿಗೆ ಅಚ್ಚರಿ ಕಾದೀತು. ಅವನು ಆ ಬಡವ ಅದರಲ್ಲಿ ಬರೀತಾನೆ, ದೇವರೇ ನೀನು ನನಗೆ 5,000 ರೂಪಾಯಿಯ ಕಳಿಸಿದ್ದಿ, ಆದರೆ ಆ ಪೋಸ್ಟ್ಮ್ಯಾನ್ ಇದ್ದಾನಲ್ಲ ಹಲ್ಕೆಟ್, ಅವನು 500 ಅದನ್ನು ಒಳಗೆ ಹಾಕಿ ನನಗೆ 4,500 ಕೊಟ್ಟಿದ್ದಾನೆ, 500 ಅವನು ವಂಚನೆ ಮಾಡಿದ್ದಾನೆ ಅಂತೇಳಿ. ಹೇಗೆ ಆಗಬೇಡ ಇವನಿಗೆ, ಈ ಪೋಸ್ಟ್ಮ್ಯಾನಿಗೆ. ಪಾಪ ಇವನು ಸಂಗ್ರಹ ಮಾಡಿ ಕಷ್ಟಪಟ್ಟು 4,500 ಕಲೆಕ್ಟ್ ಮಾಡಿ ಕಳಿಸಿ. ಇದೇ ರೀತಿಯಾಗಿದೆ ನಮ್ಮ ಇವತ್ತಿನ ಜನಪ್ರತಿನಿಧಿಗಳಿಗೂ ಕೂಡ ಇದೇ ರೀತಿಯಾಗಿದೆ. ಈಗ ಅಶೋಕ್ ಕುಮಾರ್ ರೈ ಅವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತಾ ಇದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಬಹಳಷ್ಟು ಶ್ರಮಪಟ್ಟು ನಮ್ಮ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಅವರ ಏನು ಈ ಸಲದ ಅವಧಿ ಮುಗಿಯುವ ಮುಂಚೆ ಆ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನೆಗೊಳ್ಳಲಿ ಅಂತ ನಾವೆಲ್ಲವೂ ಹಾರೈಸಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಅದೇ ರೀತಿ ಎಲ್ಲ ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಅವರಿಂದಾದಂತಹ ಕೊಡುಗೆಗಳನ್ನು ನೀಡಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನು ರಿಪೇರಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರೊಬ್ಬರೇ ಅಲ್ಲ ಎಂಬುದನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳಬೇಕು. ಅವರ ಆಪ್ತ ಬಳಗ, ಅವರಿಗೆ ಅವರ ಸುತ್ತಮುತ್ತಲಿರುವಂತಹ ಅವರ ಆಪ್ತ ಬಳಗ, ಅವರಿಗೆ ಸಾಥ್ ನೀಡುವಂತಹ, ನಿಯತ್ತಿನಿಂದ ಕೆಲಸ ಮಾಡುವಂತಹ ನಮ್ಮ ಅಶೋಕ್ ಕುಮಾರ್ ರೈ ಅವರಿಗೆ ಯಾವುದೇ ಕಪ್ಪು ಚುಕ್ಕೆ ಬರಬಾರದು ಎಂಬ ನಿಯತ್ತಿನಿಂದ ಗುರುತಿಸಿಕೊಂಡಂಥ ಅವರ ಆಪ್ತ ವಲಯ ಅವರಿಗೆ ಬೇಕಾದಷ್ಟು ಸಾಥ್ ನೀಡ್ತಾ ಇದ್ದಾರೆ ಎಂಬುದನ್ನು ನಾವು, ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಯಾವತ್ತೂ ನಂಬಿದವರನ್ನು ಕೈ ಬಿಟ್ಟ ವ್ಯಕ್ತಿಯಲ್ಲ. ನಾವೆಲ್ಲ ಗಮನಿಸ್ತಾ ಇದ್ದೇವೆ, ದೂರದಿಂದಲೇ ಗಮನಿಸ್ತಾ ಇದ್ದೇವೆ. ನಾವು ಈಗ ಅಶೋಕ್ ಕುಮಾರ್ ರೈಯನ್ನು ಇಲ್ಲಿ ನಿಂತು ಹೊಗಳುವುದು ಅವರಿಗೆ ಒಂದು ಸಾಥ್, ಅವರಿಗೆ ಒಂದು ಹೃದಯಕ್ಕೆ ಒಂದು ನಾವು ಚೈತನ್ಯ ತುಂಬಿಸಿಕೊಡುವುದು. ಹೊಗಳುವುದನ್ನು ಅವರು ಬಯಸುವುದಿಲ್ಲ.
ಆದರೂ ಕೂಡ ನಮಗೆ ಅವರು ಬೇಕಾಗಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹೇಳುವುದಾದರೆ ನಮಗೆ ಕೂಡ ನಾನು ಅವರಿಂದ ಒಂದು ಪೈಸೆ ಕೂಡ ನಾನು ಅವರಿಂದ ಪಡೆಯಲಿಲ್ಲ. ಇಲ್ಲ ಅಂತ ಹೇಳಿದರೆ ಕಳೆದ ಸಲ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಊಟ ಅವರು ಕೊಟ್ಟದ್ದು ಮಾಡಿದ್ದೇನೆ. ಬೇರೆ ಯಾವುದೇ ಒಂದು ರೂಪಾಯಿ ಕೂಡ ಅವರಿಂದ ಪಡೆಯಲಿಲ್ಲ. ಯಾವುದೇ ನಿಗಮ ಮಂಡಳಿಯ ಅಥವಾ ಬೇರೆ ಯಾವುದೆಲ್ಲ ಮಂಡಳಿದಕ್ಕೆ ಒಂದು ನನಗೆ ಸ್ಥಾನ ಸಿಗಬೇಕು, ಕೊಡಬೇಕು, ಕೊಡಿಸಬೇಕಂತ ನಾನು ಅವರಲ್ಲಿ ಬೇಡಿಕೆ ಕೂಡ ಇಡಲಿಲ್ಲ. ಅದು ನಮಗೆ ಅಗತ್ಯನೇ ಇಲ್ಲ. ಆದರೂ ಕೂಡ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಈ ಪುತ್ತೂರಿಗೆ ಅವರು ಇನ್ನೊಮ್ಮೆ ಶಾಸಕರಾಗಿ ಬರಬೇಕು. ಕಾರಣ ಅವರಿಂದ ನಮಗೆ ಸುರಕ್ಷತಾ ಭಾವ ಬಂದಿದೆ. ಪುತ್ತೂರು ಹಿಂದಿನ ಕಾಲದ ಪುತ್ತೂರಿನಂತಲ್ಲ, ಈಗ ಹೈಟೆಕ್ ಯುಗದಲ್ಲಿ ಒಂದು ಆಧುನಿಕ ಟಚ್ ಪಡೆದುಕೊಂಡು ಈ ಪುತ್ತೂರಿಗೆ ಒಂದು ಅಭಿವೃದ್ಧಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಈ ಪುತ್ತೂರಿಗೆ ನಮಗೆ ಪುತ್ತೂರಿನವರು ಅಂತ ಹೇಳುವಾಗ ನಮಗೆ ಒಂದು ಹೆಮ್ಮೆ ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಒಂದು ಸುರಕ್ಷತಾ ಭಾವ ಹೊಂದಿದ ಒಂದು ಶಾಂತಿಯುತವಾದಂಥ ಕ್ಷೇತ್ರ ಇದ್ದರೆ ಅದು ಪುತ್ತೂರು ಆಗಿ ಮಾರ್ಪಟ್ಟಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆಯಾಗ್ತಾ ಇದೆ ಬಂಧುಗಳೇ. ಇವತ್ತು ಕಳೆದ ಸಲ ಡಿ ಕೆ ಶಿವಕುಮಾರ್ ಅವರನ್ನು ಅವರು ಕರೆತಂದರು. ಈ ಸಲ ಅವರು ಪ್ರಯತ್ನ ಪಟ್ಟು ಛಲ ಬಿಡದೆ ಇವರು ಮುಖ್ಯಮಂತ್ರಿಯನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಕರೆತರುವಂತಹ ಒಂದು ಛಾತಿ ಇದೆಯಲ್ಲ, ಅದು ಅವರ ಒಂದು ಉತ್ತೇಜನ, ಅವರ ಒಂದು ಆ ಸಕ್ರಿಯತೆಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇವತ್ತು ನಮ್ಮ ಸ್ವಾಮೀಜಿಗಳವರು ಆಶೀರ್ವಾದ ಮಾಡಿದರು. ಅವರು ಹೇಳಿದ್ರು, ನಾನು ಹೇಳಿದ್ದೆ ಖುಷಿಯಾಯಿತು ನಿಮ್ಮ ಮಾತು ಕೇಳಿ. ಆಗ ಅವರು ಹೇಳಿದರು ಮನ ಬಿಚ್ಚಿ ಮಾತಾಡಬೇಕಂತೇಳಿ. ಅದೇ ಇರುವುದು. ಎಲ್ಲರೂ ಮನ ಬಿಚ್ಚಿ ಮಾತಾಡಿದರೆ, ಅವರ ಸುಖ ದುಃಖಗಳನ್ನು ಮನ ಬಿಚ್ಚಿ ಮಾತಾಡಿದರೆ ನಮ್ಮ ಹೃದಯದ ಭಾರವು ಅದು ಕಡಿಮೆ ಆಗ್ತದೆ. ಇವತ್ತು ನಮ್ಮ ಅಶೋಕ್ ಕುಮಾರ್ ರೈಯವರು ಇಷ್ಟೊಂದು ಎತ್ತರಕ್ಕೆ ಬೆಳೆದದ್ದು ಯಾಕೆ ಅಂತ ಕೇಳಿದರೆ ಅವರಿಂದ ಒಂದು ಸರಳ ಸಜ್ಜನಿಕೆ, ಅವರ ಒಂದು ವಿನಯತ್ವ, ಅವರ ಒಂದು ಎಲ್ಲರೊಂದಿಗೂ ಬೆರೆಯುವಂತಹ ಒಂದು ಮನೋಭಾವ ಮಾತ್ರವಲ್ಲ, ವಿಶೇಷವಾಗಿ ಅವರ ತಂದೆ ತಾಯಿಗಳ ಆಶೀರ್ವಾದ. ನೋಡಿ, ಇವತ್ತು ಈ ವೇದಿಕೆಗೆ ಅವರ ತಂದೆಯ ಕೀರ್ತಿಶೇಷ ಸಂಜೀವರಯ್ಯವರ ಹೆಸರನ್ನು ಇಟ್ಟಿದ್ದಾರೆ. ಅದೇ ರೀತಿ ಅವರ ಕುಟುಂಬ ವರ್ಗದವರನ್ನು ಅವರು ಪ್ರೀತಿಸ್ತಾರೆ. ಅವರು ಯಾರಿಗೆ ಒಳ್ಳೆಯ ಕುಟುಂಬ ಇದೆಯೋ ಅವರು ಎಲ್ಲರನ್ನು ಪ್ರೀತಿಸ್ತಾರೆ. ಯಾರು ಕುಟುಂಬವನ್ನು ಪ್ರೀತಿಸ್ತಾರೋ ಅವರು ಎಲ್ಲರನ್ನು ಪ್ರೀತಿಸ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆಲ್ಲ ಮದುವೆಯಾಗುವುದು, ಮಕ್ಕಳೆಲ್ಲ ಹುಟ್ಟಿಸುವುದು, ಅದಕ್ಕೆ ನಮಗೆ ಅನುಭವ ಬರಬೇಕು, ಜನರ ಕಷ್ಟ ಸುಖಗಳ ಅನುಭವ ಬರಬೇಕು. ಆಗ ಮಾತ್ರ ಇತರರಿಗೆ ಸಹಾಯ ಮಾಡುವಂತಹ ಮನೋಭಾವ ನಮಗೆ ಉಂಟಾಗ್ತದೆ. ಆದ್ದರಿಂದ ನಾವು ನೋಡಿ, ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಹೋಗುವಾಗ ಅವರ ಪ್ರಿಯ ಪತ್ನಿಯನ್ನು ಕೂಡ ತಕೊಂಡು ಹೋಗ್ತಾರೆ. ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಇದ್ದರು ಮುಂಚೆ, ಈಗ ನಮ್ಮ ಅಶೋಕ್ ಕುಮಾರ್ ರೈಯವರು. ಅದರ ಒಂದು ಸಂದೇಶ ನಮಗೆಲ್ಲ ಒಂದು ಸಂದೇಶ. ನಾವು ಕೆಲವೊಮ್ಮೆ ನಮ್ಮ ಪತ್ನಿಯರ ಮುಖವೇ ನೋಡುವುದಿಲ್ಲ. ಅದೇ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈಯವರು ಯಾವತ್ತೂ ಕೂಡ ಅವರ ಪತ್ನಿಯನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ. ಅವರ ಒಂದು ಅವಿನಾಭಾವ ಸಂಬಂಧ, ಅದು ಒಂದು ಸಂದೇಶ, ಎಲ್ಲರಿಗೂ ಒಂದು ಸಂದೇಶ. ಆ ಒಂದು ಮಾದರಿಯನ್ನು ನಾವು ಸ್ವೀಕಾರ ಮಾಡಬೇಕು ಬಂಧುಗಳೇ. ಅದೇ ರೀತಿ ನಾವೆಲ್ಲ ಅವರ ಮಾತುಗಳನ್ನು ನಾವು ಕೆಲವೊಮ್ಮೆ ನಿರೀಕ್ಷಿಸ್ತಾ ಇದ್ದೇವೆ. ಅವರ ಆ ಮಾತುಗಳು ಕೇಳುವಾಗ ಒಳ್ಳೆಯ ಸುಂದರವಾದಂತಹ ಪದ ಪುಂಜಗಳು. ಯಾವುದೇ ವಿರೋಧ ಪಕ್ಷದವರಿಗೂ ಕೂಡ, ಅವರ ವಿರೋಧಿಗಳಿಗೂ ಕೂಡ ಬೇಡದ ಮಾತಿನಿಂದ ಟಾಂಗ್ ಕೊಡುವುದಿಲ್ಲ. ಅವರು ಒಳ್ಳೆಯ ಪದಪುಂಜಗಳನ್ನು ಬಳಸಿ ಅದೇ ಅವರಿಗೆ ಸಾಕಾಗ್ತದೆ. ಅವರು ಮಲಗಿದರೆ ಮತ್ತೆ ಹೇಳುವುದಿಲ್ಲ. ಅಂಥ ಮಾತುಗಳಿಂದ ಅವರು ಚುಚ್ಚುತ್ತಾರೆ. ಆದರೆ ಆ ಮಾತುಗಳು ಸುಂದರವಾಗಿರುತ್ತದೆ, ಅದು ಅವರಿಗೆ ಬೇಸರ ತರಿಸುವುದಿಲ್ಲ. ಅಂತಹ ಮಾತುಗಳಿಂದ ಅವರು ಬೇರೆ ಪಕ್ಷದಲ್ಲಿರುವಾಗಲೂ ಕೂಡ ಯಾವುದೇ ಒಂದು ಜಾತಿ ಧರ್ಮೀಯರನ್ನು ನಿಂದಿಸಿದವರಲ್ಲ, ಅವರಿಗೆ ಅವಹೇಳನ ಮಾಡಿದವರಲ್ಲ. ಅಂತಹ ಒಂದು ಸುಂದರವಾದಂಥ ಹೃದಯ ಇರುವಂತಹ ನಮ್ಮ ಅಶೋಕ್ ಕುಮಾರ್ ರೈಯವರು, ಅವರು ನಮ್ಮ ಕ್ಷೇತ್ರಕ್ಕೆ ಮತ್ತೊಮ್ಮೆ ಶಾಸಕರಾಗಿ, ಮತ್ತೊಮ್ಮೆ ಸಚಿವರಾಗಿ ನಮ್ಮ ಈ ಕ್ಷೇತ್ರಕ್ಕೆ ಅವರು ಬರಬೇಕಂತ ಹಾರೈಸುತ್ತಾ, ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ದಕ್ಷಿಣ ಭಾರತದ ಇನ್ನೊಂದು ಪ್ರಸಿದ್ಧ ಸಂಸ್ಥೆ ಪುತ್ತೂರಿನ ಮಾಯಿದೇವ್ ಚರ್ಚೆ. ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಮುಂಚೂಣಿಯನ್ನು ಇಟ್ಟಂಥ ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಪ್ರಧಾನ ಧರ್ಮಗುರುಗಳು ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇಂಜಸ್ ಇವರಿಂದ ಆಶೀರ್ವಚನ. ಅಶೋಕ ಜನಮನ ಈ ಸುಂದರ ಹಾಗೂ ಭವ್ಯ
ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, SB ದಾರ್ಮಿಯವರೇ, ಹಾಗೆಯೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಆತ್ಮೀಯರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಶ್ರೀಮತಿ ಸುಮಾ ರೈ ಅವರೇ, ಅಶೋಕ್ ಕುಮಾರ್ ರೈ ಅವರ ಮಾತೃಶ್ರೀ ಅವರೇ, ಕುಟುಂಬಸ್ಥರೇ, ರೈ ಎಸ್ಟೇಟಿನ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಪ್ರೀತಿಯ ಬಂಧು ಭಗಿನಿಯರು, ಮೊದಲನೇದಾಗಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಬೆಳಕಿನ ಹಬ್ಬ, ದೇವರು ಬೆಳಕು ಅಂತ ನಾವು ಕರೀತೇವೆ. ಆ ಬೆಳಕು ನಮಗೆ ಜೀವ ಕೊಟ್ಟಿದೆ. ಆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಒಂದು ಬೆಳಕಿನ ಹಬ್ಬವನ್ನು ಇಲ್ಲಿ ಸಂಘಟಿಸಿದ್ದಾರೆ, ಆಯೋಜಿಸಿದ್ದಾರೆ. ಬಡವರಿಗೆ, ದೀನದಲಿತರಿಗೆ, ಎಲ್ಲ ಜನರಿಗೆ ವಸ್ತ್ರ ವಿತರಣೆ ಮಾಡುವ ಆ ರೀತಿಯಲ್ಲಿ ಹಾಗೂ ಅನ್ನ ದಾನವನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ. ಆತ್ಮೀಯರೇ, ನಾವೆಲ್ಲರೂ ಬೆಳಕಿನ ಮಕ್ಕಳಾಗಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ನಿರಂತರವಾದ ಒಂದು ಸಂಘರ್ಷ ಈ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಕತ್ತಲೆ ಅಥವಾ ಅಂಧಕಾರ ಹಾಗೂ ಬೆಳಕು, ಅದು ಎರಡು ಶಕ್ತಿಗಳು ನಮ್ಮ ಜೀವನವನ್ನು ನಡೆಸ್ತಾ ಇವೆ. ಅಲ್ಲಿ ಒಂದು ಸಂಘರ್ಷ ಆಗ್ತಾ ಇದೆ. ಅದು ಹೊರಗಡೆ ಇರ್ಬೋದು, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಆತ್ಮದಲ್ಲಿ. ನಾವು ಬೆಳಕನ್ನು ಆಯ್ಕೆ ಮಾಡಬೇಕೋ, ಅಂಧಕಾರವನ್ನು ಆಯ್ಕೆ ಮಾಡಬೇಕೋ, ಪ್ರೀತಿಯನ್ನು ನಾವು ಆಯ್ಕೆ ಮಾಡಬೇಕೋ, ದ್ವೇಷವನ್ನು ನಾವು ಆಯ್ಕೆ ಮಾಡಬೇಕೋ, ನ್ಯಾಯಯುತವಾಗಿ ನಾವು ಬದುಕಬೇಕೋ ಅಥವಾ ಅನೀತಿಯಲ್ಲಿ ನಾವು ಇರಬೇಕೋ, ಯಾವುದನ್ನು ಆರಿಸಬೇಕು ಅಂತೇಳುವ ಒಂದು ಸಂಘರ್ಷ ನಮ್ಮೆಲ್ಲರಲ್ಲಿ ಇದೆ. ಆದರೆ ದೇವರ ಇಚ್ಛೆ, ನಾವೆಲ್ಲರೂ ಪ್ರೀತಿಯನ್ನು, ನಾವೆಲ್ಲರೂ ಸತ್ಯವನ್ನು, ನೀತಿಯನ್ನು ನಾವು ಆರಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಅರ್ಥ ಇದೆ, ನಮ್ಮ ಜೀವನ ಸುಂದರ, ಎಲ್ಲರ ಜೀವನ ಕೂಡ ಬೆಳಗ್ತದೆ. ಅದರಿಂದ ಆತ್ಮೀಯರು, ಇವತ್ತು ನಾವೆಲ್ಲರೂ ಈ ಸಭೆಯಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸಿದವರು ಹಾಗೂ ಇತರರು ನಾವೆಲ್ಲರೂ ಆ ಬೆಳಕಿನ ದಾರಿಯಲ್ಲಿ ನಡೆಯುವ ದೇವರ ಮಕ್ಕಳಾಗಿ ನಾವು ಬಾಳೋಣ. ಆಗ ನಿಜವಾಗಿ ಆ ದೇವರಿಗೆ ಮಹಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಿರಂತರವಾದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರಾದ ನಂತರ, ಶಾಸಕರಾಗುವ ಮೊದಲು ಕೂಡ ಈ ಹಲವಾರು ವರ್ಷಗಳಿಂದ, ಕೆಲವು ವರ್ಷಗಳಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅವರು ನೂರು ಅಥವಾ ಸಾವಿರಾರು, ಈ ವರ್ಷ ಲಕ್ಷ, ಈ ರೀತಿಯಲ್ಲಿ ಜನರಿಗೆ ನೆರವು ಮಾಡುವವರು. ಆದ್ದರಿಂದ ಅವರನ್ನು ನಾವೆಲ್ಲರೂ ಅಭಿನಂದಿಸ್ತೇವೆ. ಅಶೋಕ್ ಕುಮಾರ್ ಅವರೇ ಹಾಗೂ ಕುಟುಂಬಸ್ಥರೇ, ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆಗಳು. ನೀವೊಂದು ಬೆಳಕಿನ ದಾರಿಯಲ್ಲಿ ಸಾಗ್ತಾ ಇದ್ದೀರಂತ ನಮಗೆಲ್ಲರಿಗೂ ಗೊತ್ತು. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಜನರಿಗೆ ಒಳ್ಳೆಯದು ಮಾಡಬೇಕಂತ ಹೇಳುವ ಚಿಂತನೆಯಿಂದ ಯಾವಾಗಲೂ ಇರುವವರು.
ಅವರ ವ್ಯಕ್ತಿತ್ವ ಒಂದು ಆಕರ್ಷಕ ವ್ಯಕ್ತಿತ್ವ. ಅವರ ಆ ವ್ಯಕ್ತಿತ್ವ ಒಂದು ಪಾದರಸದಂತೆ ಯಾವಾಗಲೂ ಕ್ರಿಯಾಶೀಲರಾಗಿದ್ದಾರೆ ಅವರು. ಮಾತ್ರ ಅಲ್ಲ, ಎಲ್ಲರೊಡನೆ ಬೆರೆಯುವಂಥ ಒಂದು ಹೃದಯವಂತಿಕೆ ಅವರಲ್ಲಿದೆ. ಅದು ಮಕ್ಕಳಿರ್ಬೋದು, ಅವರು ದೊಡ್ಡವರಿರ್ಬೋದು, ಅದು ಯುವಕರಿರ್ಬೋದು, ಎಲ್ಲರೊಡನೆ, ಅದರಲ್ಲೂ ಕಷ್ಟದಲ್ಲಿರುವವರ ಬಗ್ಗೆ ಚಿಂತನೆ, ಬಡವರಿಗೆ ಎಲ್ಲಿ ಜನರಿಗೆ ಅವಶ್ಯಕತೆ ಇದೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡುವಂಥ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿದೆ. ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಅವರ ಕಾರ್ಯ ಹಾಗೂ ಅವರ ಕೆಲಸ. ಅವರು ಸ್ವಾರ್ಥದಿಂದಲ್ಲ, ಅದರ ಬದಲಿಗೆ ನಿಸ್ವಾರ್ಥದಿಂದ ಅವರದೇ ಹಣದಿಂದ ಅವರದೇ ಆ ಒಂದು ಸಂಪತ್ತನ್ನು ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ಮನೋಭಾವವುಳ್ಳವರು. ಅದರಿಂದ ನಾವೆಲ್ಲರೂ ಇವತ್ತು ಸಂತೋಷ ಪಡ್ತೇವೆ, ನಾವೆಲ್ಲರೂ ಅಭಿಮಾನದಿಂದಿದ್ದೇವೆ. ನಮ್ಮ ಶಾಸಕರು ಜನರ ಒಳಿತಿಗಾಗಿ ಅವರು ದುಡಿತಾ ಇದ್ದಾರೆ, ನಿರಂತರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಡವರ ಕಷ್ಟದಲ್ಲಿರುವವರ ಅವರ ಬಗ್ಗೆ ಚಿಂತನೆಯನ್ನು ಮಾಡಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಅವರು ಒಂದು ದೀಪದಂತೆ ಇಲ್ಲಿ ಪುತ್ತೂರಿನ ಕ್ಷೇತ್ರದಲ್ಲಿ ಅವರು ಉರಿತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಅವರಿಗೆ ಶುಭವನ್ನು ಹಾರೈಸುವ ಆತ್ಮೀಯರು ನಾವೆಲ್ಲರೂ ಇಲ್ಲಿದ್ದೇವೆ. ಸ್ವಾಮೀಜಿಯವರು ಗುರುಗಳು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಿತನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಂತೆ ನಾವು ಕೂಡ ಪ್ರತಿಯೊಬ್ಬರಿಗೆ ನಮಗೂ ಕೂಡ ಜವಾಬ್ದಾರಿ ಇದೆ, ನಮಗೂ ಕೂಡ ಆ ಒಂದು ಕರೆ ಇದೆ. ನಾವು ಕೂಡ ಒಳಿತನ್ನು ಮಾಡಬೇಕು. ನಾವು ತೆಗೆದುಕೊಳ್ಳುವವರು ಮಾತ್ರ ಅಲ್ಲ, ನಾವು ಕೊಡುವವರು ನಾವು ಆಗಬೇಕು, ಹಂಚಿಕೊಳ್ಳುವಂಥದ್ದು. ಆಗ ಹೇಗೆ ಒಂದು ದೀಪದಿಂದ ಸಾವಿರಾರು ಲಕ್ಷ ದೀಪವನ್ನು ನಾವು ಉರಿಸ್ಬೋದು, ಹಾಗೆಯೇ ನಮ್ಮ ಜೀವನದಲ್ಲಿ ಅದು ಏನಾದರೂ ಇದ್ದರೆ ನಾವು ಅದನ್ನು ಹಂಚಿಕೊಳ್ಳುವಾಗ ಅದು ಜಾಸ್ತಿ ಆಗ್ತದೆ. ಅದೇ ಅಶೋಕ್ ಕುಮಾರ್ ರೈ ಅವರು ನಮಗೆ ಪ್ರೇರಣೆ. ಅವರಿಂದ ನಾವು ಕೂಡ ಕಲಿತು ನಮ್ಮಲ್ಲಿರುವುದಂಥ ಸ್ವಲ್ಪವನ್ನು ನಾವು ಹಂಚಿಕೊಂಡು ಈ ಜಗತ್ತು, ನಮ್ಮ ಈ ಊರು, ನಮ್ಮ ಈ ಪರಿಸರ ಈ ಬೆಳಕಿನಿಂದ ಪ್ರಸರಿಸಲಿ. ದೇವರ ಆಶೀರ್ವಾದದ ಮೇಲೆ ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬಾಳಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಹಾರೈಸಿ ಅಶೋಕ್ ಕುಮಾರ್ ರೈ ಹಾಗೂ ಅವರ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೀಯ ಫಾದರ್ ಅವರೇ, ತಮ್ಮ ಹರಿಕೆ ಮತ್ತು ಹಾರೈಕೆಗಳು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೇಲೆ ಸದಾ ಇರಲಿ ಎನ್ನುವ ಶುಭಾಶಯದೊಂದಿಗೆ, ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ಸಲ ಕೂಡ ಯಾವ ಎಲೆಯ ಮರೆಯ ಕಾಯಿಗಳಂತಿರುವಂತಹ ಸಾಧಕರನ್ನು ಈ ಒಂದು ಸಮಾರಂಭದಲ್ಲಿ ಗೌರವಿಸ್ತಕ್ಕಂಥದ್ದು ಅತ್ಯಂತ ಸ್ತುತ್ಯಾರ್ಹ. ಈ ಸಲ 20 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಎಲೆ ಮರೆ ಕಾಯಿಯಲ್ಲಿದ್ದು ಕೆಲಸವನ್ನು ಮಾಡಿದ 20 ಜನ ಸಾಧಕರಿಗೆ ಗೌರವಾರ್ಪಣೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ರವರ ಮೂಲಕ 20 ಜನ ಸಾಧಕರನ್ನ ಗೌರವಿಸುವಂತಹ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಮೊದಲನೆಯದಾಗಿ ನೇಹಾ ರೈ ನೆಲ್ಲಿಕಟ್ಟೆ ಪುತ್ತೂರು ಗ್ರಾಮ, ಸಾಲಿಹ್ ಕೆ ಕುತ್ಯಾಳ ಈಶ್ವರಮಂಗಲ, ಇನಾಸ್ ವೇಗಸ್ ಬನ್ನೂರು ಗ್ರಾಮ, ಜಗತ್ಯಾಂಪಲ ಭಂಡಾರಿ ಚಂದಾಡಿ, ಮಹಾಬಲ ಭಟ್ಟ ಮುರುವ ನಡುಮನೆ, ಕೆಪಿ ಮಹಮ್ಮದ್ ನಿನ್ನಿಕಲ್ಲು, ಸುಧಾಕರ ಪೂಜಾರಿ ಬಡಕೋಡಿ, ದಾಮೋದರ ಎಂ ಮಾಲಡ್ಕ, ಅರುಣ್ ಬಿ ಬಿದ್ದಲಪ್ಪು, ಎಂ ವಾಸುದೇವ ಆಚಾರ್ಯ ನೆಕ್ಕರೆ ಒಟ್ಟು 10 ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮ. ಎಲೆಮರೆ ಕಾಯಿಯಂತೆ ತನ್ನ ಮನೆ, ತನ್ನ ಸಮಾಜದ ಸೇವೆಯನ್ನ ಅಳಿಲು ಸೇವೆಯ ರೂಪದಲ್ಲಿ ಮಾಡುತ್ತಿರುವಂತಹ 10 ಬಡ ಸಾಧಕರನ್ನ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಮೊದಲಿಗೆ ನೇಹಾ ರೈ ವಿಕಲಚೇತನ ಮಗುವಾಗಿದ್ದರೂ ಕೂಡ ತನ್ನ ವೃತ್ತಿ ವಿಶೇಷ ಅಗತ್ಯವುಳ್ಳ ಮಗುವಾಗಿ ಎಂ.ಕಾಂ ಪದವಿಯನ್ನ ಪಡೆದುಕೊಂಡು ದಿನನಿತ್ಯ 50 ಮಕ್ಕಳಿಗೆ ಟ್ಯೂಷನ್ ತರಗತಿಗಳನ್ನು ನೀಡುತ್ತಾ ಸುಮಾರು 1,000ಕ್ಕಿಂತ ಅಧಿಕ ಮಕ್ಕಳಿಗೆ ಟ್ಯೂಷನ್ ಅನ್ನ ನೀಡುವಂತ ಖ್ಯಾತಿ ನೇಹಾ ರೈ ನೆಲ್ಲಿಕಟ್ಟೆ ಇವರಿಗಿದೆ. ಜೊತೆಯಾಗಿ ತಾನು ಕಲಿತ
SSLC ವಿಭಾಗ, PU ಮತ್ತು ಡಿಗ್ರಿ ಎಲ್ಲ ವಿಭಾಗದಲ್ಲೂ ಕೂಡ ಸ್ವತಃ ಡಿಸ್ಟಿಂಕ್ಷನ್ ಅನ್ನು ಪಡ್ಕೊಂಡ ಒಂದು ಹೆಮ್ಮೆ ನಮ್ಮ ನಿಹಾರೈ ನೆಲ್ಲಿಕಟ್ಟೆ ಇವರಿಗಿದೆ. ಅದಾದ ನಂತರ ಸಾಲಿಹಿಕೆ ಕುತ್ಯಾಳ ಎಳೆಬೆಯಲ್ಲಿಯೇ ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ಚಿಕ್ಕಮ್ಮನ ಆರೈಕೆಯಲ್ಲಿ ಬೆಳೆದು ಇದೀಗ ಪಾರ್ಶ್ವವಾಯು ಪೀಡಿತ ತನ್ನ ಚಿಕ್ಕಮ್ಮನ ಆರೈಕೆಯನ್ನ ಮಾಡುತ್ತಿರುವ ಸೇವಾ ರೂಪದ ಸೇವೆಗಾಗಿ ಸಾಲಿಹಿಕೆ ಕುತ್ಯಾಳ ಇವರಿಗೆ ಸನ್ಮಾನ. ಅದಾದ ನಂತರ ಇನಾಸ್ ವೇಗಸ್ ಬನ್ನೂರು ಕೂಲಿ ಕಾರ್ಮಿಕನಾಗಿದ್ದುಕೊಂಡು ಅನಾರೋಗ್ಯ ಪೀಡಿತ ತಾಯಿಯ ಆರೈಕೆ ಮಾಡುತ್ತ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಗುರುತಿಸಿಕೊಂಡವರು. ಇನ್ನೋರ್ವರು ಜಗತ್ಯಾಂಪಾಲ ಭಂಡಾರಿ ಚಂದಾಡಿ ಕೃಷಿ ಮತ್ತು ಹೈನುಗಾರಿಕೆಯ ಮೂಲಕ ವಿಶೇಷ ಸಾಧನೆಯನ್ನ ಮಾಡಿ ತನ್ನ ಬರಡು ಭೂಮಿಯಲ್ಲಿ ಬಂಗಾರದ ಬೆಳೆಯನ್ನ ಬೆಳೆದವರು. ಮಹಾಬಲ ಭಟ್ಟ ಮುರುವ ನಡುಮನೆ ವಿದ್ಯಾದೇಗುಲ ಒಂದರ ನಿರ್ಮಾಣಕ್ಕೆ ತನ್ನ ಸ್ವಂತ 5 ಎಕರೆ ಜಾಗವನ್ನ ದಾನದ ರೂಪದಲ್ಲಿ ಕೊಟ್ಟವರು. ಇವರ ಶೈಕ್ಷಣಿಕ ಸೇವೆಗಾಗಿ ಗೌರವಾರ್ಪಣೆ. ಅದಾದ ನಂತರ KP ಮಹಮ್ಮದ್ ನಿನ್ನಿಕಲ್ಲು ಪ್ರಾಮಾಣಿಕ ಸತ್ಯಧರ್ಮ ನಿಷ್ಠೆಯಿಂದ ಕೂಡಿದ ಚಾಲಕನಾಗಿ ಸರ್ವಧರ್ಮೀಯರ ಕಷ್ಟಗಳಿಗೆ ಸೂಕ್ತವಾಗಿ ಸ್ಪಂದಿಸುವ ಸೌಹಾರ್ದತೆಯ ಮನೋಭಾವಕ್ಕಾಗಿ KP ಮಹಮ್ಮದ್ ನಿನ್ನಿಕಲ್ಲು ಇವರಿಗೆ ಸನ್ಮಾನ. ಅದಾದ ನಂತರ ಸುಧಾಕರ ಪೂಜಾಡಿ ಬಡಕೋಡಿ ಜೇನು ಕೃಷಿಯಲ್ಲಿ ವಿಶೇಷ ಸಾಧನೆಯನ್ನ ಮಾಡಿ 500 ಮಂದಿಗೆ ಉಚಿತ ಸೇವೆಯನ್ನ ನೀಡಿದವರು ಸುಧಾಕರ ಪೂಜಾರಿ ಬಡಕಾಡಿ ಇವರು. ಅದಾದ ನಂತರ ದಾಮೋದರ ಎಂ ಮಾಲಡ್ಕ ಯಕ್ಷಗಾನ, ನಾಟಕ, ದೈವಾರಾಧನೆ ಮೂಲಕ ತನ್ನನ್ನ ತಾನು ತೊಡಗಿಸಿಕೊಂಡಿರುವಂತಹ ವಿಶೇಷ ವ್ಯಕ್ತಿತ್ವ ದಾಮೋದರ ಎಂ ಮಾಲಡ್ಕ. ಅರುಣ್ ಬಿ ಬಿತ್ತಲಪ್ಪು ಅನಾರೋಗ್ಯ ಪೀಡಿತ ತಂದೆ ತಾಯಿಯ ಆರೈಕೆಯನ್ನ ಮಾಡುತ್ತಾ ಕೂಲಿ ಕಾರ್ಮಿಕನಾಗಿ ದುಡಿದು ಸಹೋದರ ಮತ್ತು ಸಹೋದರಿಗೆ ಅತ್ಯುತ್ತಮ ಶಿಕ್ಷಣವನ್ನ ಕೊಟ್ಟ ಹೆಗ್ಗಳಿಕೆ ಅರುಣ್ ಬಿ ಬಿತ್ತಲಪ್ಪು ಇವರಿಗೆ. ಎಂ ವಾಸುದೇವ ಆಚಾರ್ಯ ನೆಕ್ಕರೆ ವೃತ್ತಿಯಲ್ಲಿ ಬಡಗಿ ಶಿಲ್ಪಶಾಸ್ತ್ರದ ಪ್ರವೀಣರಾಗಿದ್ದುಕೊಂಡು ಹಲವಾರು ಶಿಷ್ಯಂದಿರನ್ನ ತಯಾರು ಮಾಡಿ ಸಮಾಜಕ್ಕೆ ಶಿಲ್ಪ ಕ್ಷೇತ್ರದಲ್ಲಿ ನೀಡಿದಂತಹ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸೇವೆ ಅನ್ನುವಂಥದ್ದನ್ನ ಮನಪೂರ್ವಕವಾಗಿ ಮಾಡಿ ಯಾವುದೇ ಪ್ರಶಸ್ತಿಗೆ ಆಸೆಯನ್ನ ಪಡೆದೆ ದೈನಂದಿನ ಜೀವನದಲ್ಲಿ ಸೇವೆಯನ್ನ ಮಾಡಿದ 10 ಜನ ಸಾಧಕರಿಗೆ ನಿಮ್ ದೊಡ್ಡ ಕೈಚಾಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವ ಮೂಲಕ ಎಳೆಮರೆಕಾಯಿಯ ಸಾಧಕರನ್ನ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಯಾಗ್ತಾ ಮುಂದಿನ 10 ಸಾಧಕರನ್ನ ವೇದಿಕೆಗೆ ಕರೆಯುವಂತ ಸಮಯ. ಅಭಿನಂದನೆಗಳು ಎಲ್ಲ 10 ಜನ ಸಾಧಕರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೆ 10 ಜನ ಸಾಧಕರನ್ನ ವೇದಿಕೆಗೆ ಕರೆಯುವಂತ ಕಾರ್ಯಕ್ರಮ. ಸುರೇಶ್ ಭಟ್ ಬಲ್ನಾಡು, ಮಹಮ್ಮದ್ ಬೊಳ್ಳಾಡಿ, ಲಕ್ಷ್ಮೀ ರಾಜೇಶ್ ಶೇಕಮಲೆ, ಚಂದ್ರನಲಿಕೆ ಇದ್ಪಾಡಿ, ಗುರಿಕಾರ ಶ್ರೀ MK ಕುಕ್ಕಾಜೆ, ಮಹಮ್ಮದ್ ಉಸ್ಮಾನ್ ನೀರ್ಕಜೆ, ಸುಂದರ ಆದರ್ಶ ನಗರ, ನಾರಾಯಣ ಆಚಾರ್ ಕೊಯ್ಲತ್ತಡಕ, ಹೇಮಲತಾ ಕೊಡಂಚರ ಮೂಲೆ, ಎಂ ನಾರ್ನಪ್ಪ ಸಾಲಿಯಾನ್ ಎಲ್ಲ ಸಾಧಕರು ಮತ್ತೆ ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸುವವರಿದ್ದಾರೆ. ಎಲ್ಲ ಸಾಧಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 10 ಜನ ಸಾಧಕರನ್ನ ವೇದಿಕೆಗೆ ಕರೆತರುವಂತ ಕೆಲಸಗಳು ಆಗಬೇಕಾಗಿದೆ. ಸುರೇಶ್ ಬಲ್ನಾಡು, ಮಹಮ್ಮದ್ ಬೊಳ್ಳಾಡಿ, ಲಕ್ಷ್ಮೀ ರಾಜೇಶ್ ಶೇಖಮಲೆ, ಚಂದ್ರನಲಿಕೆ ಇದ್ಪಾಡಿ, ಗುರಿಕಾರ ಶ್ರೀ MK ಕುಕ್ಕಾಜೆ, ಮಹಮ್ಮದ್ ಉಸ್ಮಾನ್ ನೀರ್ಕಜೆ, ಸುಂದರ ಆದರ್ಶ ನಗರ, ನಾರಾಯಣ ಆಚಾರ್ ಕೊಯ್ಲತ್ತಡಕ, ಹೇಮಲತಾಕೆ ಕೊಡಂಚರ ಮೂಲೆ, ಎಂ ನಾರ್ನಪ್ಪ 10 ಜನ ಸಾಧಕರನ್ನ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಕೆಲವೇ ಕಿಲೋಮೀಟರ್ ಅಂತರದಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಸಾಧಕರನ್ನ ಅತ್ಯಂತ ವೇಗವಾಗಿ ವೇದಿಕೆಗೆ ಕರೆತರುವಂತ ಕೆಲಸಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇನ್ನು 5 ನಿಮಿಷದ ಅಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಈ ವೇದಿಕೆಯತ್ತಾಗತ್ತ ನಿಟ್ಟಿನಲ್ಲಿ 10 ಜನ ಸಾಧಕರು ಅತ್ಯಂತ ವೇಗವಾಗಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಸುರೇಶ್ ಭಟ್ ಬಲ್ನಾಡು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡುವ ಮೂಲಕ ಪ್ರಗತಿಪರ ಕೃಷಿಕರಾಗಿ ಬಲ್ನಾಡು ಗ್ರಾಮದಲ್ಲಿ ಕ್ರಾಂತಿಕಾರಿ ಕೃಷಿಕನಾಗಿ ಗುರುತಿಸಿಕೊಂಡವರು. ಮಹಮ್ಮದ್ ಬೊಳ್ಳಾಡಿ ಕೂಲಿ ಕಾರ್ಮಿಕನಾಗಿದ್ದುಕೊಂಡು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನಿಂದ ಆಗುವ ವಿಶೇಷ ಸೇವೆಯನ್ನ ಮಾಡಿದವರು. ಲಕ್ಷ್ಮೀ ರಾಜೇಶ್ ಶೇಖಮಲೆ ಅರಿಯಡಕ ಗಂಡಸರು ಮಾಡುವ ಕ್ಲಿಷ್ಟಕರವಾದ ಕೆಲಸವಾದ ತೆಂಗಿನ ಮರವನ್ನ ಹತ್ತಿ ತೆಂಗಿನಕಾಯಿ ಕೀಳುವಂತಹ, ಅಡಿಕೆ ಮರ ಹತ್ತಿ ಅಡಿಕೆಯನ್ನ ಕೀಳುವಂತಹ, ಔಷಧಿ ಸಿಂಪಡಿಸುವಂತಹ ಕಾರ್ಯವನ್ನ ಮಾಡುತ್ತಿರುವವರು. ಚಂದ್ರನಲಿಕೆ ಇದ್ಪಾಡಿ
ದೀಪಾರಾಧನೆಯೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು. ಗುರಿಕಾರ ಶ್ರೀ ಎಂ.ಕೆ. ಕುಕ್ಕಾಜೆ ಪದವೀಧರನಾಗಿ ಶಾಲೆಯೊಂದರಲ್ಲಿ ಉಚಿತ ಶಿಕ್ಷಣವನ್ನ ನೀಡುತ್ತಿರುವ ಹಾಗೂ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನ ಪಡೆಯದ ನಾಟಿ ವೈದ್ಯ ಸೇವೆ. ಮೊಹಮ್ಮದ್ ಉಸ್ಮಾನ್ ನೀರ್ಕಜೆ ಹಿರಿಯ ನಾಗರಿಕರು, ಶಾಲಾ ಮಕ್ಕಳು ಮತ್ತು ಅನಾರೋಗ್ಯ ಪೀಡಿತರಿಗೆ ಉಚಿತವಾಗಿ ತನ್ನ ಆಟೋದಲ್ಲಿ ಹಲವಾರು ವರ್ಷಗಳಿಂದ ನಿಸ್ವಾರ್ಥ ಸೇವೆಯನ್ನ ನೀಡಿದವರು. ಸುಂದರ ಆದರ್ಶ ನಗಡ 3 ಹೆಣ್ಣು ಮಕ್ಕಳ ತಂದೆಯಾಗಿ ತನ್ನ ಪತ್ನಿ ತೀರಿಕೊಂಡ ಬಳಿಕ ಕಡು ಬಡತನದಲ್ಲಿದ್ದರೂ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ನೀಡಿ ಆ ಮಕ್ಕಳ ಬದುಕನ್ನ ಬೆಳಕಾಗಿಸಿದವರು. ನಾರಾಯಣ ಆಚಾರ್ ಕೊಯ್ಲತ್ತಡಕ ವೃತ್ತಿಯಲ್ಲಿ ಬಡಗಿಯಾಗಿದ್ದುಕೊಂಡು ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳಿಗೆ, ಶೈಕ್ಷಣಿಕ ಕೇಂದ್ರಗಳಿಗೆ ಅನೇಕ ಪೂರಕ ಪರಿಕರಗಳನ್ನ ಒದಗಿಸಿಕೊಟ್ಟವರು. ಹೇಮಲತಾ ಕೆ ಕುಡಂಚರ ಮೂಲೆ ಗುಡಿಪಾಡಿ ತಾವು ತನ್ನ ಆರೋಗ್ಯ ಪೀಡಿತರ ತಂದೆ ತಾಯಿಯ ಸೇವೆಯನ್ನ ಮಾಡುತ್ತಾ ತಾನು ದುಡಿದು 6 ಮಂದಿ ಸಹೋದರಿಯರಿಗೆ ಮದುವೆಯನ್ನ ಮಾಡಿದ ಖ್ಯಾತಿ ಇವರದು. ಎಂ ನಾರ್ನಪ್ಪ ಸಾಲ್ಯಾನ್ ನಾಟಿ ವೈದ್ಯರಾಗಿ ವಿಶೇಷವಾಗಿ ವಿಷಜಂತು ಕಡಿತಕ್ಕೆ ಚಿಕಿತ್ಸೆಯನ್ನ ನೀಡಿ ಹಲವು ಜೀವಗಳಿಗೆ ಜೀವವನ್ನ ಕೊಟ್ಟವರು. ಈ 10 ಜನ ಸಾಧಕರಿಗೆ ಶಾಲು, ಹಾರ, ಪೇಟ, ಫಲಪುಷ್ಪದೊಂದಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಈ ಎಲ್ಲ ಸಾಧಕರು ತಾನು ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತೇವೆ ಅನ್ನುವ ಚಿತ್ತದೊಂದಿಗೆ ಸೇವೆಯನ್ನ ಮಾಡಿದವರಲ್ಲ. ಸಮಾಜ ಸೇವೆ, ತನ್ನ ಕೌಟುಂಬಿಕ ಸೇವೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡವರು. ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೈಚಪ್ಪಾಳೆ ಅದು ನಮ್ಮ 10 ಜನ ಬಡ ಸಾಧಕರಿಗೆ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ನಿಸ್ವಾರ್ಥ ಸೇವೆಯನ್ನು ಗುರಿಯಾಗಿಸಿಕೊಂಡವರು. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ಆ ನಿಟ್ಟಿನಲ್ಲಿ 10 ಜನ ಸಾಧಕರ ಜೊತೆ ಮಾನ್ಯ ಶಾಸಕರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ದೊಡ್ಡ ಚಪ್ಪಾಳೆ ನಮ್ಮ 10 ಜನ ಬಡ ಸಾಧಕರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ವೇದಿಕೆಯಿಂದ ಚೇರುಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು. ಆದರಣೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025 ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಪೊಲೀಸ್ ಇಲಾಖೆಯ ಪ್ರೋಟೋಕಾಲ್ ಅಪ್ಲೈ ಆಗುವ ಕಾರಣ ಅಗತ್ಯ ವ್ಯಕ್ತಿಗಳನ್ನ ಬಿಟ್ಟು ಉಳಿದಿರಬಹುದು ಆದಷ್ಟು ಬೇಗ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025 ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ. ಕನ್ನಡ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ, ಸಿದ್ಧಾಂತದ ಕೈ ಹಿಡಿದ ನಾಯಕ, ಮಾತಿಗೆ ತಪ್ಪದ ಧೀಮಂತ ನಾಯಕ, ರಾಜಕಾರಣದಲ್ಲಿ ಶುದ್ಧ ಹಸ್ತದ ಪರಿಶುದ್ಧ ರಾಜಕಾರಣಿ, ಪಂಚ ಗ್ಯಾರಂಟಿಯ ಸರದಾರ, 16 ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ, ಕರ್ನಾಟಕ ರಾಜಕಾರಣದ ಅಗ್ರಗಣ್ಯ ನಾಯಕ, ಅಹಿಂದ ವರ್ಗದ ಆಶಾ ಕಿರಣ, ಬದುಕಿನುದ್ದಕ್ಕೂ ಬಡವರಿಗಾಗಿ ಮಿಡಿದ ವ್ಯಕ್ತಿತ್ವ, ಜಾತಿ ಮತ ಪಂಥವನ್ನ ಬಿಟ್ಟು ಅಪ್ಪಟ ಜಾತ್ಯತೀತ ನಾಯಕ, ಶಕ್ತಿ ಯೋಜನೆಯ ಮೂಲಕ ಜಾಗತಿಕ ದಾಖಲೆಯನ್ನ ಸೃಷ್ಟಿಸಿದ ಸರದಾರ, ಕರುನಾಡಿನ ಬಡವರ ಬಂಧು, ಪುತ್ತೂರು ತಾಲೂಕಿಗೆ ಮೆಡಿಕಲ್ ಕಾಲೇಜನ್ನ ನೀಡಿದ ಮಹಾನ್ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ, ಪುತ್ತೂರಿನ ಮುತ್ತಿನ ನಗರಿ ಪುತ್ತೂರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಜಯಘೋಷದ ದೊಡ್ಡ ಚಪ್ಪಾಳೆಯ
ಸ್ವಾಗತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಇವರಿಗೆ. ಆದರಣೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ. ಸನ್ಮಾನ್ಯ ಅಶೋಕ್ ಕುಮಾರ್ ಇವರ ನೇತೃತ್ವದ ಅಶೋಕ ಜನಮನ 2025 ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರು ಆಗಮಿಸಿ ವೇದಿಕೆಯತ್ತ ಸಾಗಿ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಕರುನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನು ಈ ಜಗತ್ತಿಗೆ ನೀಡಿದ ಮಣ್ಣು. ದಾಸಶ್ರೇಷ್ಠರಾದ ಬಸವಣ್ಣ, ಕನಕದಾಸ, ಶರೀಫಜ್ಜ, ಅಕ್ಕ ಮಹಾದೇವಿ, ಕುವೆಂಪುರಂತಹ 100 ವ್ಯಕ್ತಿಗಳ ಪರಂಪರೆ ಹೊಂದಿದ ಈ ನಾಡು ಕರುನಾಡು, ಕನ್ನಡ ನಾಡು. ನಾಡಗೀತೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಕವಿತಾ ದಿನಕರ್ ಮತ್ತು ತಂಡದವರು ಈ ನಾಡಗೀತೆಯನ್ನು ನಡೆಸಿಕೊಡ್ತಾರೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದರ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಡ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಅಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಪಗಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪುನ್ನ, ಪಂಪನ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಚಕಳರ ನೆಚ್ಚಿನ ಮೀಸೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಕಣ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜ್ಞಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ತುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರೈ ಎಸ್ಟೇಟ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಆರ್ ಶೆಟ್ಟಿ ಇವರು. ಅಶೋಕ ಜನಮನ 2025 ಈ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವ ಬಡವರ ಸೇವೆಯ ಮೂಲಕವೇ ಜನಮಾನಸದಲ್ಲಿ ಗುರುತಿಸಿಕೊಂಡು ಅಚ್ಚಳಿಯದ ನಾಯಕ, ಪಂಚ ಗ್ಯಾರಂಟಿ ಯೋಜನೆಯ ಸರದಾರ, ಬಡವರ ಅನ್ನರಾಮಯ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ, ನವಮನ್ವಂತರದಲ್ಲಿ 16 ಬಾರಿ ಬಜೆಟ್ ಮಂಡಿಸಿದ ರಾಜಕೀಯ ಧ್ರುವತಾರೆ, ಅಸಕ್ತರಿಂದ ಹಿಡಿದು ಅಸಾಮಾನ್ಯರ ತನಕ, ಶೋಷಿತರಿಂದ ಹಿಡಿದು ನಿರ್ಗತಿಕರ ತನಕ
ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ, ಯುವಕರಿಂದ ಹಿಡಿದು ವೃದ್ಧರ ತನಕ, ಮೇಲ್ವರ್ಗ ಕೆಳವರ್ಗ, ಜಾತಿ ಧರ್ಮ ಎಂಬುದನ್ನು ಬದಿಗಿಟ್ಟು ಸರ್ವರ ಜೊತೆ ಏಕ ಮನಸ್ಸಿನಿಂದ ನಡೆಯುವ ಖಾದಿ ವಸ್ತ್ರಧಾರಿ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ನೀಡಿದ ದೂರದೃಷ್ಟಿಯ ಅಭಿವೃದ್ಧಿಯ ಹರಿಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃದಯ ಸ್ಪರ್ಶಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಆರತಿ ಬೆಳಗುವುದರ ಮೂಲಕ ಕರುನಾಡಿನ ದೊರೆಗೆ ಭವ್ಯವಾದ ಸ್ವಾಗತ. ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಳುನಾಡಿನ ಪರಂಪರೆಯ ಆರತಿಯನ್ನ ಬೆಳಗುವ ಮೂಲಕ ವಿಶೇಷವಾದ ಸ್ವಾಗತವನ್ನ ನೀಡುವಂತ ಕಾರ್ಯಕ್ರಮ. ದೊಡ್ಡ ಚಪ್ಪಾಳೆಯ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪವನ್ನ ಬೆಳಗಿ ಆರತಿಯನ್ನ ಎತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಾಣಿಕೆಯನ್ನ ಸಲ್ಲಿಸುವ ಮೂಲಕ ನಮ್ಮ ಹೆಣ್ಣು ಮಕ್ಕಳನ್ನ ಗೌರವಿಸುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಕೃತಜ್ಞತೆಗಳು. ಅಶೋಕ ಜನಮನ 2025ರ 13ನೇ ವರ್ಷದ ಈ ಮಹೋನ್ನತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ಘನವೆತ್ತ ಸರ್ಕಾರದ ಆರೋಗ್ಯ ಮಂತ್ರಿಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರವರು ತಮ್ಮನ್ನು ಈ ಕಾರ್ಯಕ್ರಮ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರವರಿಗೆ ಈ ಕಾರ್ಯಕ್ರಮದ ರೂವಾರಿ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಶಾಲು ಹಾಕಿ ಗೌರವಾರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ತಾನು ಬದುಕಿ ತನ್ನವರ ಜೊತೆ ತನ್ನವರ ಮುಖದಲ್ಲಿ ಕೇವಲ ಮಂದಹಾಸ ನಗುವನ್ನು ನೋಡಿ ತನ್ನ ಕಷ್ಟಗಳನ್ನು ನೋವುಗಳನ್ನು ಮರೆಯುತ್ತಾನೋ ಅವನೇ ನೈಜ ಸೇವಕ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಇಂದು ಲಕ್ಷಾಂತರ ಜನರ ಸೇವೆಯಿಂದ ಹಲವಾರು ದೇವರುಗಳ ಬ್ರಹ್ಮ ಕಲಶದ ರೂವಾರಿಯಾಗಿ ನಿಷ್ಕಲ್ಮಶ ಹೃದಯದ ಪ್ರೀತಿಯ ಆರೈಕೆಯಿಂದ ಶಾಸಕರಾಗಿ ಭ್ರಷ್ಟಾಚಾರ ಮುಕ್ತ ಪುತ್ತೂರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಡವರ ಶ್ರೇಯಾಭಿವೃದ್ಧಿ ಕೇವಲ ಮಾತಿನಲ್ಲಿ ಮಾತ್ರವಲ್ಲ ಕೃತಿಯಲ್ಲಿ ಮಾಡಿ ತೋರಿಸಿದ ರಾಜನೀತಿಯ ಜನಪ್ರತಿನಿಧಿ, ಜನಸೇವೆಯ ಆಧುನಿಕ ಭಗೀರಥ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತಂದ ದೂರದೃಷ್ಟಿಯ ದ್ಯೋತಕ, ಕರಾವಳಿ ಕಂಬಳವನ್ನು ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಅರಮನೆ ಮೈದಾನ ಆಯೋಜಿಸಿದ ಛಲದಂಕದ ಮಲ್ಲ, ತುಳು ಭಾಷೆಯ ಮಾನ್ಯತೆಗೆ ಸಲುವಾಗಿ ವಿಧಾನಸಭೆಯಲ್ಲಿ ತುಳುವಿನಲ್ಲಿ ಸ್ವರ ಎತ್ತಿದ ತೌಲವ ನಾಡಿನ ನಾಯಕ, ನಮ್ಮ ರೈ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಪ್ರವರ್ತಕರು, ಪುತ್ತೂರಿನ ಮನೆಮಗ, ನಮ್ಮ ಹೆಮ್ಮೆಯ ಶಾಸಕದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರಯ್ಯನು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಮಂಜುನಾಥ ಭಂಡಾರಿ ಅವರು ತಮ್ಮೊಂದಿಗಿದ್ದೀರಾ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಧ್ಯಕ್ಷರು ಮೆಕ್ಸ್ಕಾಂ ವಿಭಾಗ ಮಂಗಳೂರು ಇವರಿಗೆ ಹರೀಶ್ ಕುಮಾರ್ ಇವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಬಿ ರಮಾನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಲ್ಮೆಯ ಸ್ವಾಗತ. ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾಸಕರು ವಿಧಾನ ಪರಿಷತ್ ಹೈವನ್ ಡಿಸೋಜ ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅಭಯ್ ಚಂದ್ರ ಜೈನ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಪದ್ಮರಾಜ ಆರ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಅಶೋಕ ಜನಮನ 2025 ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇನಾಯತ್ ಅಲಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ರಕ್ಷಿತ್ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಗೇರು ಅಭಿವೃದ್ಧಿ ನಿಗಮದ ಶ್ರೀಮತಿ ಮಮತಾ ಗಟ್ಟಿ ಅವರಿದ್ದೀರಾ. ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಗುರಿಸಿಕೊಂಡು ತಮಗೆ ಪ್ರೀತಿಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಂಗಳೂರು ಮೂಡದ ಅಧ್ಯಕ್ಷರಾದ ಸದಾಶಿವ್ ಉಲ್ಲಾಲ್
ತಮ್ಮೊಂದಿಗೆ ಜೊತೆಯಾಗಿದ್ದೀರಾ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕರಾವಳಿ ಪ್ರಾಧಿಕಾರ ಅಧ್ಯಕ್ಷರಾದ ಗಫೂರ್ ಅವರು ತಮ್ಮೊಂದಿಗೆ ಜೊತೆಯಾಗಿದ್ದೀರಾ ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರಾದಂಥ ಮಲ್ಲಿಕಾ ಪಕ್ಕಲ್ ಅವರು ತಮ್ಮೊಂದಿಗಿದ್ದೀರಾ ತಮ್ಮನ್ನು ಗುರುತಿಸಿಕೊಂಡು ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯದ ನಿಗಮದ ಅಧ್ಯಕ್ಷರಾದಂಥ ಸಾಲಿಡ್ ಪಿಂಟೋ ಅವರು ತಮ್ಮೊಂದಿಗಿದ್ದೀರಾ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲರೂ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಸೇರುವಂಥ ಎಲ್ಲ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾಡ್ತೇನೆ. ಜೈ ಹಿಂದ್. ಗೌರವಿಸುವ ಸಿರಿತನವು ಕಳೆದ 13 ವರ್ಷಗಳಿಂದ ದೀಪಾವಳಿಯ ಈ ಸಂಭ್ರಮದ ನಡುವೆ ವಿವಿಧ ಉಡುಗೊರೆಗಳನ್ನು ವಸ್ತ್ರ ವಿತರಣೆಯನ್ನು ಮಾಡ್ತಾ ಬಂದಿರುವಂಥವರು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ. ಈ ಕ್ಷೇತ್ರದಲ್ಲಿ 2.5 ವರ್ಷಗಳ ಈ ಅವಧಿಯಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಕ್ಷೇತ್ರದ ಅಭಿವೃದ್ಧಿಯ ಪಣ ತೊಟ್ಟು ಇಡೀ ಸುಮಾರು 2,000ಕ್ಕಿಂತ ಹೆಚ್ಚಿನ ಕೋಟಿಯ ಅನುದಾನವನ್ನು ಈ ಕ್ಷೇತ್ರಕ್ಕೆ ತರುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಆಶೀರ್ವಾದ ಕೂಡ ಇದೆ. ಈ ದೃಷ್ಟಿಯಲ್ಲಿ ಅತ್ಯಂತ ಒಬ್ಬ ಛಲಗಾರ, ಬಡವ, ಬಲ್ಲಿದರ, ದೀನದಲಿತರ ಆಶಾಕಿರಣ, ಬಡವರ ನೋವನ್ನು ಯಾವತ್ತೂ ಇವತ್ತು ವಿಚಾರಧಾರೆಗಳಲ್ಲಿ ಕೊಂಡು ಹೋಗ್ತಕ್ಕಂಥ ಒಬ್ಬ ಧೀಮಂತ ಶಾಸಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ 13ನೇ ವರ್ಷದ ಜನಮನ ಅಶೋಕ ಜನಮನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಕಳೆದ ಬಾರಿ ಸುಮಾರು 85,000 ಜನ ಈ ಒಂದು ಸಭಾಂಗಣದಲ್ಲಿ ಸೇರಿದ್ರು. ಇವತ್ತು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕಾರ್ಯಕ್ರಮದ ರೂಪರೇಖೆಗಳ ಎಲ್ಲ ವಿಚಾರಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಮಾತಾಡ್ತಾರೆ ನಮ್ಮ ನೆಚ್ಚಿನ ಶಾಸಕ ಅಶೋಕ್ ಕುಮಾರ್ ರೈ. ನಗು ಮರೆತ ಮಗದಲ್ಲಿ ನಗುವನ್ನು ಅರಳಿಸಿದ ಜನಮನದಲ್ಲಿ ನೆಲೆಯಾದ ಯಾವ ಬುಕ್ ಬರಲೇ ಮಾರ್ರೆ, ಸ್ವಲ್ಪ ವಾಲ್ಯೂಮ್ ಕೊಡಿ ಆಯ್ತಾ, ಮೈಕ್ ವಾಲ್ಯೂಮ್ ಕೊಡಿ. ಭಾಷಣ ಮಾಡಬೇಕು, ಲೇಟ್ ಆಯಿತು, ಊಟ ಮಾಡಿಲ್ಲ. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಆಯೋಜನೆ ಮಾಡಿರುವಂಥ ಅಶೋಕ ಜನಮನ ಕಾರ್ಯಕ್ರಮ 2025ರ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಕಾರ್ಯಕ್ರಮದ ಉದ್ಘಾಟಕರೂ ಆಗಿರುವಂಥ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಅನ್ನದಾತ, ನನ್ನ ಮಾರ್ಗದರ್ಶಕರು ಆಗಿರುವಂಥ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರೇ, ಆಶೀರ್ವಚನ ಈಗ ತಾನೇ ನೀಡಿರುವಂಥ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಮೈದೇವ್ಸ್ ಚರ್ಚಿನ ಧರ್ಮಗುರುಗಳಾಗಿರೋಂಥ ಲಾರೆನ್ಸ್ ಮಸ್ಕರೇಂಜಸ್ ಅವರೇ, ಖ್ಯಾತ ಸುನ್ನಿ ವಿದ್ವಾಂಸರು ಆಗಿರುವಂಥ ದಾರಿಮಿ ಅವರೇ, ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಮಾಜಿ ಶಾಸಕರಾದ ವಿನಾಯಕ್ ಕುಮಾರ್ ಸೊರಕೆ ಅವರೇ, ಪುತ್ತೂರಿನ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿ ಅವರೇ, ಕಾವು ಹೇಮನಾಥ್ ಶೆಟ್ಟಿ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳು ಅವರೇ, ಆತ್ಮೀಯರಾಗಿರುವಂಥ ಮಹಮ್ಮದ್ ಬಡಗನೂರ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಪಂಜಗುಡ್ಡೆ ಈಶ್ವರ ಭಟ್ ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಚಂದ್ರಪ್ರಭಾ ಗೌಡ ಅವರೇ, ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂಥ ಸುದೇಶ್ ಶೆಟ್ಟಿ ಅವರೇ, ಮೆಸ್ಕಾಂನ ಅಧ್ಯಕ್ಷರಾಗಿದ್ದ ಹರೀಶ್ ಕುಮಾರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ಐವಾನ್ ಡಿಸೋಜ್ ಅವರೇ, ಆತ್ಮೀಯರಾಗಿರುವಂಥ ಹಿನಾಯಿತ ಆಯ್ಲೆ ಅವರೇ, ಭರತ್ ಮುಂಡೋಡಿ ಅವರೇ, ಚಂದ್ರ ಶೆಟ್ಟಿ ಅವರೇ, ವಿಟ್ಲ ಬ್ಲಾಕಿನ ಅಧ್ಯಕ್ಷರಾದಂಥ ಪದ್ಮನಾಭ ಪೂಜಾರಿ ಅವರೇ, ಪ್ರವೀಣ್ ಚಂದ್ರ ಆಳು ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ,
ಮಾಜಿ ಸಚಿವರು ಆತ್ಮೀಯರು ಆಗಿರುವಂಥ ರಮನಾಥ್ ರೈಗಳೇ, ಮಾಜಿ ಸಚಿವರಾಗಿದ್ದಂಥ ಅಭಯ್ ಚಂದ್ರ ಜೈನ್ ಅವರೇ, ಪದ್ಮರಾಜ್ ಪೂಜಾರಿ ಅವರೇ, ರಕ್ಷಿತ್ ಶಿವರಾಮ್ ಅವರೇ, ಮಮತಾ ಗಟ್ಟಿ ಅವರೇ, MS ಮೊಹಮ್ಮದ್ರೇ, ಉಮನಾ ಶೆಟ್ರೆ, ಉಪ್ಪಿನಂಗಡಿ ಬ್ಲಾಕ್ನ ಅಧ್ಯಕ್ಷರಂಥ UT ತೌಸಿಫ್ ಅವರೇ, ಆತ್ಮೀಯರಾದಂಥ ಮುರಳೀಧರ್ ರೈಗಳೇ, ರಾಧಾಕೃಷ್ಣ ನಾಯ್ಕರೇ, ನನ್ನ ಧರ್ಮಪತಿಯಾದಂಥ ಸುಮಾ ಅಶೋಕ್ ರೈಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಕುಟುಂಬದ ಸದಸ್ಯರೇ, ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯಮಂತ್ರಿ ಬರುವಲ್ಲಿ ಸಹಕರಿಸಿದಂಥ ಅವರ ಕಾರ್ಯದರ್ಶಿ ಆಗಿರುವಂಥ ಪ್ರಭಾಕರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸಮಯ ತಡ ಆಗಿದೆ, ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗ ಯಾರೂ ಕೂಡ ಭಾಷಣ ಮಾಡುವವರಿಲ್ಲ. ಗುಂಡೂರಾವ್ ಅವರು, ನಾನು ಮತ್ತು ಮುಖ್ಯಮಂತ್ರಿಯವರು ಮಾತಾಡ್ತಾರೆ. ನಿಮ್ಮ ಇಷ್ಟು ಹೊತ್ತಿನ ತಾಳ್ಮೆಗೆ ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಪುತ್ತೂರಿನ ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೇವೆ. ಅಶೋಕ ಜನಮನ ಅಂತ ಕಾರ್ಯಕ್ರಮ ಅಂತ ಹೇಳಿದರೆ ಸುಮಾರು 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಇದೇನು ಆರಂಭವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಸುಮಾರು 25 ಜನರಿಗೆ ನಾವು ವರ್ಷ ವಿತರಣೆಯನ್ನು ಆರಂಭ ಮಾಡಿದ್ದೀವಿ. ದೀಪಾವಳಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ, ತುಳುನಾಡಿನಲ್ಲಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ಮನೆಗೆ ಬರ್ತಾರೆ. ಆಗ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಊಟ ಕೊಟ್ಟು ಅವರನ್ನು ಉಪಚಾರ ಮಾಡಿ ಕಳಿಸುವಂಥ ಪ್ರವೃತ್ತಿ ನಮ್ಮ ಹತ್ರ ಇರುವಂಥದ್ದು. ಅದೇ ರೀತಿ ಸುಮಾರು 10-15 ವರ್ಷದ ಹಿಂದೆ ನಮ್ಮ ಮನೆಗೂ ಆ ರೀತಿ ಜನ ಬರ್ತಾಯಿದ್ರು. ಆಗ ನಮ್ಮ ತಾಯಿಯವರಿಗೆ ಉಪಚಾರವನ್ನು ಮಾಡ್ತಾಯಿದ್ರು. ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದೆ. ನಾನು ಅವರಿಗೆ ಒಂದು ಬಟ್ಟೆ ಉಡುಗೊರೆ ಕೊಡುವ ಅನ್ನೋ ವಿಚಾರವನ್ನು ನಮ್ಮ ತಾಯಿ ಹತ್ರ ಉಲ್ಲೇಖ ಮಾಡಿದೆ. ಆಗ ತಾಯಿ ಒಂದು ಮಾತು ನನಗೆ ಕಿವಿ ಮಾತು ಹೇಳಿದರು, ನೋಡು ಮಗ, ಈಗ ನೀನು 25 ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡ್ತೀಯಾ, ಮುಂದೆ ಇದು 25, 50, 100 ಎಲ್ಲಿವರೆಗೆ ತಲುಪ್ತದಂತ ಗೊತ್ತಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯನಾ? ಒಂದು ಮಾತು ಪ್ರಶ್ನೆಯನ್ನು ಹಾಕಿದರು. ಆಗ ತಾಯಿಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ, ಅಮ್ಮ, ನನಗೆ ಯಾವತ್ತಿನವರೆಗೆ ದೇವರು ಇದನ್ನು ಕೊಡಲಿಕ್ಕೆ ಶಕ್ತಿ ಕೊಡ್ತಾನ, ಅವತ್ತಿನವರೆಗೆ ಈ ದೀಪಾವಳಿಯ ವಸ್ತ್ರದಾನವನ್ನು ಮಾಡ್ತೀನಿ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದೆ. ಅದು ನಿರಂತರ ಹಬ್ಬಿಕೊಂಡು 25, 50, 100, 1000 ಬಂದು ಈ ವರ್ಷ 13ನೇ ವರ್ಷ ನಾವು 1 ಲಕ್ಷ ಜನರಿಗೆ ದೀಪಾವಳಿಯ ಉಡುಗೊರೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಸೇರಿ ಕೊಡುವಂಥ ಭಾಗ್ಯವನ್ನು ನನಗೆ ಕೊಟ್ಟಂತೂ ಆ ಮಹಾಲಿಂಗೇಶ್ವರ ಖಂಡಿತ ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ. ಅದರಿಂದ ನಾನೇನು ಇದು ದುಡ್ಡು ಇದ್ದು ಶ್ರೀಮಂತಿಕೆ ತೋರಿಸಬೇಕು, ಬೇರೆ ಬೇರೆ ವಿಚಾರಗಳಲ್ಲಿ ಜನರಿಗೆ ಇಲ್ಲನ್ನು ಚುನಾವಣೆಗೆ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿಲ್ಲ. ನಾನು ಚುನಾವಣೆಗೆ ನಿಲ್ಲುವ ಮೊದಲು ಜನ ಹೇಳ್ತಾ ಇದ್ರು, ಬರೀ ಚುನಾವಣೆಗಾಗಿ ಅಶೋಕ್ ರೈ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ. ಆನಂತರ ಚುನಾವಣೆ ಬಂತು, ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಈಗ ಶಾಸಕನ ನೆಲೆಯಲ್ಲಿ ನಿಂತು ಕೂಡ ನಿಮ್ಮ ಸೇವೆಯನ್ನು ಮಾಡುವಂಥ ಕೆಲಸ ಬಹುಶಃ ನಾನು ನಂಬಿರುವಂಥ ದೇವರು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಟ್ರಸ್ಟಿನಲ್ಲಿ ಬರೀ ವಸ್ತ್ರ ವಿತರಣೆ ಮಾಡುವುದಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಮುಖ್ಯಮಂತ್ರಿಯವರೇ. ಪ್ರತಿ ವರ್ಷಕ್ಕೆ 6 ಕೋಟಿ ರೂಪಾಯಿಗಳ ಅನುದಾನವನ್ನು ನನ್ನ ಟ್ರಸ್ಟಿನ ಮುಖಾಂತರ ಬಡವರಿಗೆ, ಈ ಸಮಾಜದಲ್ಲಿ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಗೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 6 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಯಾರ ಹತ್ರ ಕೂಡ ಡೊನೇಷನ್ ತಗೊಂಡು ಮಾಡೋದಿಲ್ಲ. ಇವತ್ತಿನವರೆಗೆ ಈ ಕಾರ್ಯಕ್ರಮಕ್ಕೆ ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಯಾವುದೇ ಒಂದು ಕಾಂಟ್ರಾಕ್ಟರ್ ಹತ್ರ, ಯಾವುದೇ ಒಂದು ಅಧಿಕಾರಿ ಹತ್ರ, ಯಾವುದೇ ಒಂದು ಸಮಾಜದಿಂದ ಒಂದು ಪೈಸೆಯನ್ನು ಕೇಳದೆ ನನ್ನ ಉದ್ಯಮದಲ್ಲಿ ಬಂದಂಥ ಒಂದು ಅಂಶ ಅದು ಬಡವರಿಗಾಗಿ ಹೋಗಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದ ಹಿಂದಿನಂಥ ದಾರಿಯನ್ನು ನೆನಪಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಬಂಧುಗಳೇ, ಸಿಂಹ ಇಡೀ ಕಾಡಿಗೆ ರಾಜ್ಯ ಅಂತ ಹೇಳ್ತಾರೆ, ಆದರೆ ಸಿಂಹ ಒಂದು ಹೆಜ್ಜೆ ಮುಂದೆ ಇಡುವಾಗ ನಾನು ಬಂದಂಥ ದಾರಿ ಹೇಗಿದೆ ಅಂತ ನೋಡ್ತದಂತೆ. ಹಾಗೆ ನಾನು ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಕಡು ಬಡತನವನ್ನು ಕಂಡಿದ್ದೇನೆ. ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಇಲ್ಲಿವರೆಗೆ ನಿಲ್ಲುವಂಥ ಒಂದು ಭಾಗ್ಯ ಬಹುಶಃ ಬಡವರ ಆಶೀರ್ವಾದದಿಂದ ಆಗಿದೆ ಅಂತ ನನ್ನನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಜನರಿಗೆ ನಿವೇಶನವನ್ನು ಕೊಡುವಂಥ ಕೆಲಸ,
IAS ಕೋಚಿಂಗ್ ಕೊಡುವಂಥ ಕೆಲಸ, ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡುವಂಥ ಕೆಲಸ, ನಿರಂತರ ಟ್ರಸ್ಟಿನಲ್ಲಿ ಮನೆ ಕಟ್ಟಿಕೊಡುವಂಥ ಕೆಲಸ. ಸುಮಾರು 250 ಮಹಿಳೆಯರು ಇವತ್ತು ತನ್ನ ಗಂಡನನ್ನು ಕಳ್ಕೊಂಡು 2 ಮಕ್ಕಳನ್ನು ಹಿಡ್ಕೊಂಡು ನಿವೇಶನ ಇಲ್ಲದೆ, ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ಮುಂದಿನ ದಿವಸದಲ್ಲಿ ನಿವೇಶನವನ್ನು ಕೊಡಲಿಕ್ಕೆ ತಯಾರು ಮಾಡಿದ್ದೇವೆ. ಮನೆಯನ್ನು ಕೂಡ ಕಟ್ಟಿಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಂದ ಅವರಿಗೆ ಹಂಚಿಕೆ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಬಂಧುಗಳೇ. ನಿರಂತರ ಬಡವರ ಸೇವೆಯನ್ನು ಮಾಡಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಪುತ್ತೂರಿನ ಅಭಿವೃದ್ಧಿ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 1-2 ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ. ಪುತ್ತೂರಿನ ನಾನು ಶಾಸಕನಾಗುವಾಗ ಒಂದಷ್ಟು ಕನಸುಗಳನ್ನು ಕಾಣ್ತಾ ಇದ್ದೆ. ರಸ್ತೆ ಬಾಕಿದು ಎಲ್ಲ ಯಾರು ಬೇಕಿದ್ರು ಮಾಡ್ತಾರೆ, ಶಾಸಕರು ಇರಲಿ ಶಾಸಕರ ಇರಲೇ ಇರಲಿ, ಒಂದಷ್ಟು ಅನುದಾನಗಳು ಸರ್ಕಾರದಿಂದ ಬರ್ತದೆ. ಆದರೆ ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ, ಈ ಶುಡ್ ಬಿ ಎ ಬೆಂಚ್ ಮಾರ್ಕ್ ಅನ್ನುವಂಥ ವಿಚಾರ. ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ, ನಾನು ಯಾರು ಆ ಮನುಷ್ಯ ಇರಲಿ ಇಲ್ಲದಿರಲಿ, ಅದು ಜೀವಂತ ಪರ್ಯಂತ ಅವರ ಹೆಸರು ಉಲ್ಲೇಖವಾಗುವಂಥ ವಿಚಾರಗಳು ನಾವು ಮಾಡಬೇಕು ಅಂತ ಕನಸನ್ನು ಕಂಡಿದ್ದೇವೆ. ಪುತ್ತೂರಿನ ಅಭಿವೃದ್ಧಿಗೆ, ಬರೀ ಕುಡಿಯುವ ನೀರಿಗೆ, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಚುನಾವಣಾ ಸಮಯದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ. ಒಂದು ಕೊಟ್ಟಿರುವಂಥದ್ದು ಕುಡಿಯುವ ನೀರಿನ ಬಗ್ಗೆ, ಒಂದು ಕೊಟ್ಟಿರುವಂಥದ್ದು ಮೆಡಿಕಲ್ ಕಾಲೇಜ್ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಟೂರಿಸಮ್ ಅನ್ನಾಗಿ ಪರಿವರ್ತಿಸುವ ಬಗ್ಗೆ, ಇನ್ನೊಂದು ಕೊಟ್ಟದ್ದು ಉದ್ಯಮವನ್ನು ಇಲ್ಲಿ ಮಾಡುವಂಥ ಬಗ್ಗೆ, ಇನ್ನೊಂದು ಕೊಟ್ಟಿರುವಂಥದ್ದು ನಮಗೆ ಡ್ರೈನೇಜ್ ಬಗ್ಗೆ. ಈ 3 ವಿಚಾರಗಳನ್ನು ಕೂಡ ನಾವು ಚುನಾವಣಾ ಸಮಯದಲ್ಲಿ ಹೇಳಿದ್ದೀವಿ. ನಾನೇನೋ ಚುನಾವಣಾ ಭಾಷಣವನ್ನು ಇಲ್ಲಿ ಮಾಡ್ತಾ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 2 ವರ್ಷದಲ್ಲಿ ಬಂದಿರುವಂಥ ಕೊಡುಗೆಗಳ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗಲೇ ಕುಡಿಯುವ ನೀರಿಗೆ ಮಾನ್ಯ ಮುಖ್ಯಮಂತ್ರಿಗಳು 1,006 ಕೋಟಿ ರೂಪಾಯಿ ಕೊಡುವ ಮುಖಾಂತರ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಪರಿಹಾರ ಮಾಡಿ ಇವತ್ತು ಟೆಂಡರ್ ಕರೆದು ಸುಮಾರು 600 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ರೆ ಪುತ್ತೂರಿನಲ್ಲ, ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಅಭಿವೃದ್ಧಿಗಳಿರ್ಬೋದು. ಮೆಡಿಕಲ್ ಕಾಲೇಜು ಇವತ್ತು ಬೇರೆ ಬೇರೆ ಅವರು ಹೇಳ್ತಾರೆ, ಮೆಡಿಕಲ್ ಕಾಲೇಜು ಬರೀ ಪುಸ್ತಕದಲ್ಲಿ ಬಂದಿದೆ, ಕಾರ್ಯಗತ ಆಗಲಿಲ್ಲ. ಬಂಧುಗಳೇ, ಯಾವುದಿದ್ರೂ ಸ್ವಿಚ್ ಒತ್ತಿದ ಕೂಡಲೇ ಉರಿಯುವಂಥದ್ದು ಲೈಟ್ ಮಾತ್ರ, ಅದು ಕರೆಂಟಲ್ಲಿ ಮಾತ್ರ ಆಗ್ತದೆ. ಆದರೆ ಕಾನೂನಿನ ಪ್ರಕಾರ ಬಜೆಟಿನಲ್ಲಿ ಈ ಹೊತ್ತಿನವರೆಗೆ ಏನು ಇಲ್ಲದಿದ್ದರೆ, ಈ ವರ್ಷದ ಬಜೆಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಾಡಿದಂಥ ವಿನಂತಿಗೆ ಹೋಗೊಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂತ ಹೇಳ್ತೀನಿ, ಇವತ್ತು ಯಾರೇ ನಮ್ಮ ಪುತ್ತೂರು ಇರಲಿ, ಸುಳ್ಯ ಇರಲಿ, ಬೆಳ್ತಂಗಡ ಇರಲಿ, ನಮಗೆ ಯಾವುದೇ ರೀತಿಯ ಒಳ್ಳೆಯ ಆಸ್ಪತ್ರೆಗಳು ಇಲ್ಲಿ ಇಲ್ಲ. ಆಸ್ಪತ್ರೆಗಳಿದೆ, ಅಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳು, ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತ ಹೇಳುವುದಿಲ್ಲ, ಸರ್ಕಾರಿ ಆಸ್ಪತ್ರೆಗಳಿದ್ದರೂ ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇಲ್ಲಿ ಏನಾಗ್ತದೆ, ಕಡೆ ಕ್ಷಣದಲ್ಲಿ ಆ ಏನು ಪೇಷಂಟ್ ಇದ್ದಾರೆ ಅವರನ್ನು ಮಂಗಳೂರಿಗೆ ಕಳಿಸ್ತಾರೆ. ಬರುವಾಗ ನಾವು ಅವರನ್ನು ಡೆಡ್ ಬಾಡಿಯನ್ನು ತರುವಂಥ ಕೆಲಸಗಳು ಆಗ್ತದೆ. ಅದರಿಂದ ನಮ್ಮ ಕುಟುಂಬದ ಸಮೇತ ಜನರನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಬಡವರಿಗೆ ನಮಗೆ ಆರೋಗ್ಯ ಸಿಗುವ ದೃಷ್ಟಿಕೋನವನ್ನು ನಾನು ಒಂದು ದಿವಸ ಕಾರಲ್ಲಿ ಹೋಗುವಾಗ ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೆ, ಸರ್ ನನಗೆ 15 ನಿಮಿಷ ಟೈಮ್ ಕೊಡಿ. ಅದಕ್ಕೆ ಹೇಳಿದ್ರು, ಆಯ್ತಪ್ಪ ನೀನು ಹೇಳು ಅಂತ ಹೇಳಿದೆ. ಬಜೆಟ್ಗೆ ಮುಂಚೆ ಅವ್ರಿಗೆಲ್ಲ ವಿಚಾರವನ್ನು ಹೇಳಿದೆ, ಸರ್ ಹೀಗೀಗಿದೆ ಅಂತ. ಅವರು ಎಷ್ಟು ಒಂದು ಅವರ ಮೆಮೊರಿ ಇದ್ದರು ಅಂತ ಹೇಳಿದ್ರೆ ನಮಗೆ ಅವರ ಮೆಮೊರಿ ಬರಲಿಕ್ಕಿಲ್ಲ. ಬಜೆಟಿನಲ್ಲಿ ಕೂಡ ಅಶೋಕ್ ರೈ ನೀನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಿನಗೆ ಶುರುವಿಗೆ ಆಸ್ಪತ್ರೆ ಆಗಬೇಕು, ಆನಂತರ ಮೆಡಿಕಲ್ ಕಾಲೇಜು, ಆಸ್ಪತ್ರೆಯನ್ನು ಈ ಬಜೆಟಿನಲ್ಲಿ ಹೇಳಿ ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿ ಬಜೆಟಿನಲ್ಲಿ ಅವರನ್ನು ಆ ಬಜೆಟಿನಲ್ಲಿ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದಂಥ ಮುಖ್ಯಮಂತ್ರಿಗಳು ಇದ್ದಾರೆ. ನಾನು ಹೇಳಿದಂಥ ಮಾತು, ಚುನಾವಣೆಯಲ್ಲಿ ಹೋಗುವಾಗ, ಪ್ರಚಾರಕ್ಕೆ ಹೋಗುವಾಗ ಅಂತ ಹೇಳಿರುವ ಮಾತನ್ನು ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ RTO ಟ್ರ್ಯಾಕು ಎಲ್ಲಿಯೂ ಕಾಣಲಿಲ್ಲ. 8 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ RTO ಟ್ರ್ಯಾಕನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಸಲ ಮುಖ್ಯಮಂತ್ರಿಗಳು ಬರುವಾಗ ಅದು ಟೆಂಡರ್ ಕೂಡ ಆಗಿದೆ, ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.
ನಮ್ಮ ಮುಂಡೂರಿನಲ್ಲಿ 15 ಎಕರೆ ಜಾಗ ಕೊಟ್ಟು ಅದರಲ್ಲಿ ವ್ಯವಸ್ಥಿತವಾದ ಗ್ರೌಂಡಿಗೆ ಮಾನ್ಯ ಮುಖ್ಯಮಂತ್ರಿಗಳು 9.5 ಕೋಟಿ ರೂಪಾಯಿಯನ್ನು ನಮಗೆ ಇಟ್ಟಿದ್ದಾರೆ. ಚಪ್ಪಲೆ ಹಾಕುಜಾರ ಇಲ್ಲೇ ದಾದೆ ಬಿಟ್ಟು ನಾನು ಆಗಲಿ ನಾನು ಅಂತ ಬರೋರ್ಚ ಬಜಿ ಕೊರ್ಲೆ ನನಗೆ ಅನ್ನದ್ದು ಒಂಜಿ ಚಪ್ಪಲೆಯನ್ನು ಹಾಕೊಡತ್ತನಿಗಿಲ್ಲ. ಹಾಂ, ರೋಡಿಗೆ ಪ್ರತಿ ರೋಡಿಗೆ ಈಗ ಕೆಲವರ ಮನಸ್ಸಲ್ಲಿ ಇರ್ಬೋದು ರೋಡು ಗುಂಡು ಬಿದ್ದಿದೆ ಅಂತ. ಬಂಧುಗಳೇ, ನಮಗೂ ಕೂಡ ಕಣ್ಣು ಕಾಣ್ತದೆ ರೋಡ್ ಕೆಲವು ಕಡೆ ಗುಂಡಿ ಬಿದ್ದಿದೆ. ನಿನ್ನೆ ಕೂಡ ಮಳೆ ಬಂದಿದೆ. ಮಳೆ ಇರುವಾಗ ಗುಂಡಿ ಮುಚ್ಚಲಿಕ್ಕೆ ಆಗುವುದಿಲ್ಲ. 4 ದಿವಸ ಮಳೆ ಬಿಟ್ಟರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲ ಗುಂಡಿಗಳನ್ನು ಮುಚ್ಚುತ್ತೇವೆ. 2 ವರ್ಷದಲ್ಲಿ ಮುಖ್ಯಮಂತ್ರಿಯವರು ನಮಗೆ 2,006 ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಮಾಧ್ಯಮದ ಮಿತ್ರರು ಇಲ್ಲಿ ಇದ್ದಾರೆ, ಅವರಿಗೆ ಯಾವುದನ್ನು ಎಲ್ಲ ಬರೆದು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ 2,006 ಕೋಟಿಯನ್ನು ಒಂದೊಂದಾಗಿ ಹೇಳಲಿಕ್ಕೆ ಇಲ್ಲಿ ಟೈಮ್ ಇಲ್ಲ. ಅದನ್ನೆಲ್ಲ ಕೊಡುವಂಥ ಮಾಧ್ಯಮದಲ್ಲಿ ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, PWD ಇರ್ಬೋದು, ಆನಂತರ ಉಪ್ಪಿನಂಗಡಿಗೆ ಇನ್ನಷ್ಟು ಈ ವರ್ಷದ ಬಜೆಟಿನಲ್ಲಿ ನಮಗೆ ಇನ್ನೂ ದುಡ್ಡು ಬರಬೇಕಷ್ಟಿದೆ. ಈ ವರ್ಷ ಮುಖ್ಯಮಂತ್ರಿಯವರು ಬರೀ ರಸ್ತೆಗಾಗಿ ನನಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. PWDಯಿಂದ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. SC ST ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಮೈನರ್ ಇರಿಗೇಷನಿಂದ ಬೇರೆ ಬೇರೆ ಅನುದಾನಗಳು ಬರಲಿಕ್ಕಿದೆ. ಈ ವರ್ಷದ್ದು ಸೇರಿದರೆ 3,000 ಕೋಟಿ. ಅದರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಸೇರಿದೀಜಿ, ಮೆಡಿಕಲ್ ಕಾಲೇಜ್ ಸೇರಿದರೆ ನಮಗೆ 3,000 ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬರಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ, ಮುಖ್ಯಮಂತ್ರಿಯವರನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಆಸ್ಪತ್ರೆಯ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರು ಇದ್ದಾರೆ. ಮುಖ್ಯಮಂತ್ರಿಗಳ ಮೊನ್ನೆ ಇಲ್ಲೊಬ್ಬ ಒಂದು 4ನೇ ಕ್ಲಾಸಿನ ಮಗು ಇಲ್ಲಿ ಶಾಲೆ ಬಿಟ್ಟು ಹೋಗುವಾಗ ಅದು ಒಂದು ಹೆಜ್ಜೆಯನ್ನು ಅದು ಅವರಿಗೆ ಕಡಿಯುವಂಥ ಕೆಲಸ ಆಯಿತು. ಮುಖ್ಯಮಂತ್ರಿಗಳೇ, 4ನೇ ಕ್ಲಾಸಿನ ಒಂದು ಮಗು ಹೋಗುವಾಗ ಅದು ಹೆಜ್ಜೆಯನ್ನು ಕೇಳ್ತಾ ಇದ್ದೀರಾ? ಆಯ್ತು, ಅಲ್ಲ ನಾನು ಓದ್ತಾ ಇದ್ದೀರಾ, ಅದಕ್ಕೆ ಕೇಳಿ. ಅದು ಒಂದು ಹಕ್ಕಿ ಹೆಜ್ಜೆನಿಗೆ ಹೋಗಿ ತಾಗಿ ಆ 4ನೇ ಕ್ಲಾಸಿನ ಮಗು, ಹೆಣ್ಣು ಮಗು ಹೋಗುವಾಗ ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂಥ ಕೆಲಸ ಆಯಿತು. ಆ ಮಗುವನ್ನು ಉಳಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ. ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಆ ತಾಯಿ ಭಾರಿ ವರ್ಷದಿಂದ ಅವ್ರಿಗೆ ಮಕ್ಕಳಿರಲಿಲ್ಲ, ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದಂಥ ಒಂದು ಮಗು. ಅದಕ್ಕಾಗಿ ನಾನು ಕೇಳ್ತಾ ಇರುವಂಥದ್ದು, ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂಥ ಕೆಲಸವನ್ನು ಮಾಡಿದಿರಿ. ಎಲ್ಲ ಜನರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಪಶು ವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರ್ಬೋದು, ನಮ್ಮ ಪಕ್ಕದಲ್ಲಿ. ಈ ಹಿಂದೆ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡಿದರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆ ಪಶು ವೈದ್ಯಕೀಯ ಕೊಯ್ಲದಲ್ಲಿರುವಂಥ ಪಶುವೈದ್ಯ ಕಾಲೇಜಿಗೆ 100 ಕೋಟಿಯನ್ನು ಕೊಟ್ಟವರು ನಮ್ಮ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯನವರು. ಆ ನಂತರ 5 ವರ್ಷ ಅದಕ್ಕೆ 1 ರೂಪಾಯಿ ಯಾರು ಕೊಡಲಿಲ್ಲ. 4 ಇಂಚು ಧೂಳು ಹಿಡಿದಿತ್ತು. ಬಂಧುಗಳಿದ್ದು ರಾಜಕೀಯವಾಗಿ ಹೇಳುವುದಿಲ್ಲ, 4 ಇಂಚು ಧೂಳು ಹಿಡಿದಿತ್ತು. 5 ವರ್ಷದಲ್ಲಿ ಪುನಃ ಮುಖ್ಯಮಂತ್ರಿ ಆಗಿ ಬಂದು ಇವತ್ತು 40 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಮಾಡಿದ್ದಾರೆ. 18 ಕೋಟಿ ಈಗಲೇ ಬಿಡುಗಡೆ ಆಗಿದೆ. ಈ ಬಜೆಟಿನಲ್ಲಿ ಕೊಟ್ಟು ಈ ವರ್ಷ ಅಕಾಡೆಮಿಕ್ ಇಯರಲ್ಲಿ ಅದನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಕಳೆದ ವರ್ಷ ಆರಂಭ ಮಾಡಬೇಕಿತ್ತು, ಆದರೆ ಒಳ ಮೀಸಲಾತಿ ಬಂದದ್ರಿಂದ ಅದು ಪರಿಹಾರ ಆಗೋವರೆಗೆ ಆಗಲಿಲ್ಲ. ಒಳ ಮೀಸಲಾತಿ ಆಗುವುದಂಥದ್ದು ಕ್ಲಿಯರ್ ಆಗಿದೆ. ಈ ಅಕಾಡೆಮಿಕ್ ಇಯರಲ್ಲಿ ವರ್ಷದಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. 5 ಗ್ಯಾರಂಟಿಗಳ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಯಾಕಂದರೆ ಒಬ್ಬ ಮಹಿಳೆಗೆ, ಎಷ್ಟೋ ಜನ ಇಲ್ಲಿ ಮಹಿಳೆಯರಿದ್ದೀರಿ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡೋರಿಗೆ ಸಂಬಳ ಬರ್ತದ, ಅದೇ ರೀತಿ ಪ್ರತಿ ಮಹಿಳೆಗೆ 2,000 ರೂಪಾಯಿ ಬರುವಂಥದ್ದು ಯಾರು ಮಾಡಿದೆ ಸ್ವಾಮಿ? ಯಾರು ಮಾಡಿದ್ರು ಹೇಳಿ? ಯಾರಾದರೂ ಕೊಟ್ಟಿದ್ದಾರಾ? ಯಾರಾದರೂ ಇಷ್ಟವರೆಗೆ ಕೊಟ್ಟಿದ್ದಾರಾ? ಅದನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳು. ನುಡಿದನ್ನು ನಡೆಯುವಂತೆ ಮಾಡ್ತಾರೆ. ಯಾವುದು ನುಡಿತಾರ ಅದನ್ನು ಮಾಡಿಯೇ ಮಾಡುವಂಥ ಕೆಲಸವನ್ನು ಮಾಡುವವರು ನಮ್ಮ ಮುಖ್ಯಮಂತ್ರಿಯವರು ನಮಗೆ ಬುದ್ಧಿವಾದ ಹೇಳ್ತಾರೆ. ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೇನೆ. ಸ್ವಲ್ಪ ಒಮ್ಮೊಮ್ಮೆ ನಮಗೆ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಒಂದು 5 ನಿಮಿಷ ಕೂತ್ಕೊಂಡಾಗ
ಅವರು ನಮಗೆ ಹೇಗೆ ನಮ್ಮ ನಡೆನುಡಿಗಳು ಇರಬೇಕು ಅನ್ನೋ ವಿಚಾರವನ್ನು ನಮ್ಮ ಹತ್ರ ಮಾಡ್ತಾರೆ. ಒಂದು ಸಲ ಅವರು ನಮಗೆ ಕೂತ್ಕೊಂಡಾಗ ಹೇಳ್ತಾ ಇದ್ರು, ನಾನು ಅನ್ನಭಾಗ್ಯವನ್ನು ಯಾಕೆ ಸರ್ ನೀವು ಆರಂಭ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇದ್ವಿ. ನಾವೊಂದು 5-10 MLAಗಳು ಕೂತ್ಕೊಂಡು ಅವರಿಗೆ ನಮಗೆ ಪಾಠ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಅವ್ರು ಹೇಳ್ತಾ ಇದ್ರು, ಅನ್ನಭಾಗ್ಯವನ್ನು ಯಾಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅವರ ಊರಿನಲ್ಲಿ ಆ ಸಿದ್ದರಾಮ ಹುಂಡಿ ಅಂತ ಆ ಜಾಗದಲ್ಲಿ ಹಿಂದೆ ಅವರು ಚಿಕ್ಕದಿರುವಾಗ ಅಲ್ಲಿ ಎಲ್ರಿಗೂ ಊಟಕ್ಕೆ ಅಕ್ಕಿ ಇರಲಿಲ್ಲ ಅಂತೆ. ಪ್ರತಿ ತಿಂಗಳಿಗೆ ಒಮ್ಮೆ ಕೆಲವರೆಲ್ಲ ಸುತ್ತಮುತ್ತದವರು ಅವರ ಮನೆಗೆ ಬಂದು ಅವರಿಗೆ ಒಂದೊಂದು ಹಿಂಡಿಯಷ್ಟು ಅಕ್ಕಿಯನ್ನು ಅಲ್ಲಿ ಕೊಡ್ತಾ ಇದ್ರಂತೆ. ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಒಂದಲ್ಲ ಒಂದು ದಿವಸ ನಾನು ಯಾವುದಾದ್ರೂ ನನಗೆ ಜವಾಬ್ದಾರಿಯುತ ಸ್ಥಾನಕ್ಕೆ ನಾನು ಹೋದರೆ ನಾನು ಖಂಡಿತ ಅವರ ಅನ್ನದ ಆಸೆ ಏನಿದೆ, ಊಟದ ತುತ್ತಿನ ಆಸೆ ಏನಿದೆ, ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಆಗ ಕನಸು ಕಂಡವರು ಬಹುಶಃ ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ 2ನೇ ಸಲ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರ ಅನ್ನದ ಆಶೆಯನ್ನು ಅದನ್ನು ಸೇರಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ರು. ಆನಂತರ ಇನ್ನೊಂದು ಸಲ ಮಾತಾಡುವಾಗ ನಾವು ಹೇಳಿದ್ದೀವಿ, ನೋಡಿ ಮುಖ್ಯಮಂತ್ರಿಗಳೇ, ನಮಗೆಲ್ಲ ಜಾಸ್ತಿ ಅನುದಾನವನ್ನು ಕೊಡಿ, BJP ಅವರಿಗೆ ಕಡಿಮೆ ದುಡ್ಡು ಅನುದಾನವನ್ನು ಕೊಡಿ ಅಂತ ನಾವು ಅವ್ರ ಹತ್ರ ಮನವಿ ಮಾಡಿಕೊಂಡೆವು. ಆಗ ನಮಗೆ ಕಿವಿ ಮಾತನ್ನು ಹೇಳಿದರು, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ಕಲ್ಪನೆಗಳು ನಮ್ಮ ಹತ್ರ ಬೇಕು, ನಾನು BJP ಕಾಂಗ್ರೆಸ್ ಅಂತ ನಾನು ಮಾಡುವುದಲ್ಲ, ಈ ರಾಜ್ಯದ ಜನತೆಗೆ ನಾನು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅಶೋಕ್ ರೈಗಳೇ, ಎಲ್ರಿಗೂ ದುಡ್ಡನ್ನು ಕೊಟ್ಟು ಅವರು ಮತ ಕೊಟ್ಟಿದ್ದಾರಾ ಇಲ್ವಾ, ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ನನ್ನ ಕನಸು. ಈ ರಾಜ್ಯಕ್ಕೆ ನಾನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿ ತೋರಿಸಬೇಕು ಅನ್ನುವಂಥ ಒಳ್ಳೆಯ ಮಾತನ್ನು ನಮಗೆ ಪಾಠವನ್ನು ಹೇಳಿಕೊಡುವಂಥ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ನಮ್ಮ ಈ ಭಾಗದ ಅಡಿಕೆ ಮಳೆ ಹೆಚ್ಚು ಬಂದಿದೆ, ಅವರಿಗೆ ಗೊತ್ತಿದೆ. ಇವಾಗಲೇ ತುಂಬ ಜನರು ನನ್ನ ಹತ್ರ ಮನವಿಯನ್ನು ಮಾಡಿಕೊಂಡರು, ಅಡಿಕೆ ಬಗ್ಗೆ ಮುಖ್ಯಮಂತ್ರಿಯವರಿಗೆ ನೀವು ಹೇಳಬೇಕು ಅಂತ. ಅಡಿಕೆ ಬಗ್ಗೆ ಎಲ್ಲ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅಡಿಕೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಈ ಹಿಂದೆನೂ ಮಾಡಿದ್ದಾರೆ. ಹವಾಮಾನ ಆಧಾರಿತ ವಿಮೆ ಕೊಡುವ ಮುಖಾಂತರ ಕೃಷಿಗೆ ಯಾವುದೇ ತೊಂದರೆ ಆಗಬಾರ್ದು. ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ರಾಜ್ಯ ಸರ್ಕಾರ 70% ಹವಾಮಾನ ಆಧಾರಿತ ವಿಮೆಗೆ ತನ್ನ ಪಾಲನ್ನು ಕೊಡುವ ಮುಖಾಂತರ ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ತುಳು ಭಾಷೆ ಈ ರಾಜ್ಯದ ಹೆಚ್ಚುವರಿ ಭಾಷೆ ಆಗಬೇಕು ಅಂತ ನಮ್ಮ ಕನಸು ಇದೆ. ಅದಕ್ಕೂ ಕೂಡ ಇವತ್ತಿನವರೆಗೆ ಯಾರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿಲ್ಲ. ಯಾವತ್ತು ನಾನು ಅಧಿವೇಶನದಲ್ಲಿ ತುಳು ಭಾಷೆಯಾಗಿ ಮಾತಾಡಿದ್ನ ಅವತ್ತೇ ನನ್ನನ್ನು ಕರೆದು, ಅಶೋಕ್ ರೈ, ಆ ತುಳು ಭಾಷೆಯ ಬಗ್ಗೆ ನೀವೊಂದು ಕ್ರಮವನ್ನು ಕೈಗೊಳ್ಳಬೇಕು, ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಎಲ್ಲ ವ್ಯವಸ್ಥೆಗಳು ಆಗಬೇಕಾ, ಯಾವ ರೀತಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ, ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡುವ ಅನ್ನುವ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ. ಮುಂದಿನ ದಿವಸಗಳು ಅದಕ್ಕೂ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾಡು ಮಾಡುವಂಥದ್ದು ಬೇರೆ ಯಾವುದೇ ವಿಚಾರ ಇಲ್ಲ, ಇದರಿಂದ ಏನು ಸಿಗ್ತದೆ ಅಂತ ನನ್ನ ಹತ್ರ ಕೇಳ್ತಾರೆ ಒಂದಷ್ಟು ಜನ. ನೀವು ಇಷ್ಟು ಕಾರ್ಯಕ್ರಮವನ್ನು ಮಾಡುವಾಗ ನನಗೆ ಏನು ಸಿಗುವಂಥದ್ದಿಲ್ಲ, ಇಲ್ಲಿ ಸಿಗುವಂಥವರು ಎಲ್ಲ ಬಡವರು, ನನ್ನ ಪ್ರೀತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರ್ತದೆ, ಅವರ ಧನ್ಯತಾ ಭಾವ ನಮಗೆ ಸಾಕು. ಅದರ ಜೊತೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಯಾರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಮಾಡುವುದಿಲ್ಲ ಮುಖ್ಯಮಂತ್ರಿಗಳೇ. ಯಾರನ್ನು ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಅಡ್ವರ್ಟೈಸ್ಮೆಂಟ್ಗಳು ಇಲ್ಲ, ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರುವಂಥ ವ್ಯವಸ್ಥೆಗಳಿಲ್ಲ, ಯಾರಿಗೂ ಕೂಡ 1 ರೂಪಾಯಿ ಕೊಡುವುದಿಲ್ಲ. ಯಾವುದೇ ಪೇಪರಲ್ಲಿ 4 ಫ್ಲೆಕ್ಸ್ಗಳನ್ನು ಹಾಕ್ತೀವಿ, ಈ ಸಲ ನೀವು ಬರ್ತೀರಂತ ಸ್ವಲ್ಪ ಫ್ಲೆಕ್ಸ್ ಹಾಕಿದ್ದೇವೆ ಹೊರತು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ದುಡ್ಡು ಇಲ್ಲ, ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾರ ಹತ್ರ ಕೂಡ ಡೊನೇಷನನ್ನು ತಗೊಳ್ಳೋದಿಲ್ಲ. ಅದರಿಂದ ಜನ ಎಲ್ಲ ಬಂದಿರುವಂಥವರು ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ. ನಮ್ಮ ಟ್ರಸ್ಟಿನಿಂದ ಒಂದು 30,000 ಜನ ನಾವು ಸಹಾಯವನ್ನು ಮಾಡಿದ್ದೇವೆ. ಅವರಿಗೊಂದು ಕಾರ್ಡ್ ಬರೆದು ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದಿಲ್ಲದೆ ಯಾವುದೇ ವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಜೋಡಣೆ ಮಾಡಿಲ್ಲ. ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮಗೆ ಯಾವ ರೀತಿ ಅದರ ಜೊತೆಯಲ್ಲಿ ನಾನು ಶಾಸಕನು ಕೂಡ ಆಗಿದ್ದೇನೆ, ಯಾವ ರೀತಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೂ ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಆಗಬೇಕು. ಎಷ್ಟೋ ಜನ ಮಕ್ಕಳು ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬರ್ತಾರೆ, ಉದ್ಯೋಗ ಇಲ್ಲಿ ಸೃಷ್ಟಿ ಆಗಬೇಕು.
ಟೂರಿಸಮ್ ಆಗಿ ನಮ್ಮ ಪುತ್ತೂರು ಬದಲಾವಣೆ ಆಗಬೇಕು. ಈಗ ತಾನೇ ಮುಖ್ಯಮಂತ್ರಿಯವರು ನಮಗೆ ಉಪ್ಪಿನಂಗಡಿ ಅಭಿವೃದ್ಧಿಗೆ ಒಂದಷ್ಟು ಮೇಜರ್ ಇರಿಗೇಷನಲ್ಲಿ ಹಣವನ್ನು ಕೊಡುವಂಥ ವ್ಯವಸ್ಥೆಗೆ ಈಗ ತಾನೇ ಅದು ಒಂದು ಹಂತವನ್ನು ತಲುಪಿದೆ. ಆಗ ಬಂದರೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು ಏನಿದ್ದಾರೆ ಅವರನ್ನು ಪುತ್ತೂರಿಗೆ ಆಕರ್ಷಣೆ ಮಾಡಿ ಇಲ್ಲಿ ಅಡಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿ ಇದನ್ನು ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳಿಗೆ ಈಗ ತಾನೇ KMFಗೆ ನಾವು 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಅವರು ಬಾಟ್ಲಿಂಗ್ ಪ್ಲಾಂಟನ್ನು ಮಾಡಲಿಕ್ಕೆ ಉದ್ಯಮವನ್ನು ಇಲ್ಲಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನನ್ನ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರತಿ ಸಲ ಮುಖ್ಯಮಂತ್ರಿ ಹತ್ರ ಹೋಗುವಾಗ ಒಂದು ದಿವಸ ಕೂಡ ನನ್ನನ್ನು ನಿರಾಕರಿಸದೆ ನಮಗೆ ಪಾಠವನ್ನು ಹೇಳಿ ಅವರ ಮೆಮರಿ ಎಷ್ಟಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ನಾನು ಅವರ ಹತ್ರ ಹೋಗುವಾಗ ಅವರು ಆಮೇಲೆ ಬಾ ಅಂತ ಹೇಳಿದರು ನನ್ನ ಹತ್ರ. ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಆಮೇಲೆ ಬಾ ಅಂತ ಹೇಳಿದ್ರು. ನಾನು ಆಯಿತು ಸರ್ ಆಮೇಲೆ ಬರ್ತೀನಿ. ನಾನು ಒಂದು 5 ಕಿಲೋಮೀಟ್ರ್ ಹೋಗುವಾಗ ನನಗೆ ಕರೆ ಮಾಡಿ ನೀನು ಆಫೀಸಿಗೆ ಬರ್ತಾ ಇದ್ದ ಹೇಳಿದೆಲ್ಲ ಎಲ್ಲಿ ಹೋಗಿದೆಯಾ ಅಂತ ಕೇಳ್ತಾರೆ. ನಮಗೆ 25 ಜನ ಬರುವಾಗ ಮೇಲೆ ಕೆಳಗೆ ಹೋಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ಥರ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಆಗಾಗ ಚರ್ಚೆ ಮಾಡುವಂಥದ್ದು, ಏನು ಬಡವರ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಬಹುಶಃ ಇಂಥ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ಉಳಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. 5 ಗ್ಯಾರಂಟಿಗಳನ್ನು ಕೊಟ್ಟಂಥ ನಮ್ಮ ಮುಖ್ಯಮಂತ್ರಿಯವರು ಇಂಥ ಒಂದು ವ್ಯವಸ್ಥೆಗೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವರ ಕಲ್ಪನೆಗಳು ಏನಿದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ, ಯಾರು ಬಡವರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದರಿಂದ ಮಾತ್ರ ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸಾಧ್ಯ ಅನ್ನುವ ಕಲ್ಪನೆಯನ್ನು ಕಂಡವರು ನಮಗೆ ಪಾಠ ಹೇಳಿಕೊಡುವಂಥದ್ದು. ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮುಂದಿನ ಅವರ ಭಾಷಣದಲ್ಲಿ ಹೇಳ್ತಾರೆ. ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಬಂಧುಗಳೇ, ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾರ ಹತ್ರ ಕೂಡ ಯಾವುದೇ ಕೈ ಚಾಚುವಂಥ ವಿಚಾರಗಳಿಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಮುಖ್ಯಮಂತ್ರಿಯವರ ಸಹಕಾರ ಇದೆ. ನಮ್ಮ ಗುಂಡೂರಾವ್ರವರು ಕೂಡ ಅವ್ರ ಜೊತೆ ಹೇಳಿದ್ದಾರೆ, ನಮ್ಮ ಉಸ್ತುವಾರಿ ಮಂತ್ರಿಗಳು. ನಾನು ಅವತ್ತು ಮೆಡಿಕಲ್ ಕಾಲೇಜು ಆಗಬೇಕು ಅಂತ ಗುಂಡೂರಾವ್ರ ಹತ್ರ ವಿನಂತಿ ಮಾಡಿಕೊಂಡೆ. ಯಾಕೆ ಹೇಳಿದ್ರು, ನಾನು ಮತ್ತು ನೀವು ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿ ಅವರ ಹತ್ರ ಬೇಡಿಕೆಯನ್ನು ನೀಡುವ. ಇವತ್ತು ನಮಗೆ ಮೆಡಿಕಲ್ ಕಾಲೇಜಿಗೆ ಬರಬೇಕಿದ್ರೆ ನಮ್ಮ ಉಸ್ತುವಾರಿ ಸತ್ರಿಗಳು ಮತ್ತು ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರ ಸಹಕಾರದಿಂದ ಬಹುಶಃ ನಮಗೆ ಮೆಡಿಕಲ್ ಕಾಲೇಜ್ ಸಿಗುವಂಥ ಕೆಲಸಗಳಾಗಿದೆ. ಇನ್ನಷ್ಟು ನಿಮ್ಮ ಸಹಕಾರಗಳು ಹೇಳಬೇಕು. ನಾನು ನಿಮ್ಮ ಹತ್ರ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು ಒಂದೇ ಒಂದು ನನ್ನ ಕಡೆಯ ವಿನಂತಿ. ಬಂಧುಗಳೇ, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ, ಕೆಟ್ಟ ಕೆಲಸ ಮಾಡಿದರೆ ಮಾಡಬೇಡಿ. ಒಳ್ಳೆಯ ಕೆಲಸ ಮಾಡಿದರೆ ಆಶೀರ್ವಾದ ಮಾಡುವಂಥ ಕೆಲಸವನ್ನು ಮಾಡಿ ಬಂಧುಗಳೇ. ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಇಲ್ಲಿಯನ್ನು ಅಭಿವೃದ್ಧಿ ಆದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಈ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ ಬಂದಿದ್ದೀರಿ. ಸ್ವಲ್ಪ ಊಟ ಮಾಡುವಾಗ ತಡ ಆಗಿದೆ, ಸ್ವಲ್ಪ ಕಾಯಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೂ ತಾಳ್ಮೆ ಇಟ್ಟು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಆದರಣೀಯರೇ, ತಮ್ಮ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ತಮ್ಮ ನೋವು ಮತ್ತು ನಲಿವುಗಳನ್ನು ಕರ್ನಾಟಕದ ದೊರೆ, ಕರುನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮುಟ್ಟುವ ರೀತಿಯಲ್ಲಿ ತಾವು ವಿಚಾರಪಡಿಸಿದ್ದೀರಿ. ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ತುಳುನಾಡಿನ ಅನನ್ಯ ಬಂಧಗಳಲ್ಲಿ ಜೊತೆಯಾದದ್ದು ಕಲ್ಪವೃಕ್ಷ ಆರ್ ನಾರಿಕೇಳ. ಕಲ್ಪವೃಕ್ಷದ ಹಿಂಗಾರವನ್ನು ಅರಳಿಸುವುದರ ಮೂಲಕ ಈ ಸಭಾ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾರೆ ನಮ್ಮೆಲ್ಲರ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರು. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರೇ ನಮ್ಮ ನಲ್ಮೆಯ ಅಶೋಕಣ್ಣ. ಸುಯೋಗದ ನಾಡಿಗೆ ಮುನ್ನುಡಿಗಾರರು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಜ್ಯ KSSOCA ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಲಾವಣ್ಯ ಬಳ್ಳಾಳ್ರಿದ್ದಾರೆ. ಕಾರ್ಕಳದ
ಜನನಾಯಕ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇದ್ದಾರೆ, ಜಿಲ್ಲಾ ನಾಯಕರಾದ ಶಾಹುಲ್ ಹಮೀದ್ ಇದ್ದಾರೆ, ಅಪಿ ಮೇಡಮ್ ಇದ್ದಾರೆ, ಅರೆಭಾಷ್ ಅಕಾಡೆಮಿ ಅಧ್ಯಕ್ಷರಾದಂಥ ಸದಾನಂದ ಮಾವೋಜಿ ಅವರೆಲ್ಲ ಇದ್ದಾರೆ. ಆತ್ಮೀಯ ಬಂಧುಗಳೇ, ಸಿದ್ದರಾಮಯ್ಯ ಈ ರಾಜ್ಯದ ಕರುನಾಡಿನ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಎಂದರೆ ಅದು ಅಭಿವೃದ್ಧಿ, ಸಿದ್ದರಾಮಯ್ಯ ಅಂದರೆ ಅದು ಪ್ರಗತಿ, ಸಿದ್ದರಾಮಯ್ಯ ಅಂದರೆ ಅದು ಸಾಮರಸ್ಯ, ಸಿದ್ದರಾಮಯ್ಯ ಅಂದರೆ ದೂರದೃಷ್ಟಿ, ಸಿದ್ದರಾಮಯ್ಯ ಅಂದರೆ ಚಲನಶೀಲತೆ, ಸಿದ್ದರಾಮಯ್ಯ ಅಂದರೆ ಅದು ಕಾಳಜಿ. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 5 ಜನರಿಗೆ ನಾವು ಉಡುಗೊರೆಯನ್ನು ವಿತರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು ಅಕ್ಷರದ. ಈ ರಾಜ್ಯ ಕಂಡ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಆರ್ ಗುಂಡೂರಾವ್ರವರು ಕೂಡ ಚರಿತ್ರೆಯಲ್ಲಿ ದಾಖಲಾಗಿದ್ದಾರೆ. ಸನ್ಮಾನ್ಯ ಗುಂಡೂರಾವ್ರವರ ಸುಪುತ್ರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರ ಆಶೀರ್ವಾದದ ಮೂಲಕ ಜನಮನ್ನಣೆಯನ್ನು ಪಡೆದಂಥ ವ್ಯಕ್ತಿ. ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ನಮ್ಮೊಂದಿಗಿದ್ದಾರೆ. ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡ್ತಾರೆ. ರೈ ಎಸ್ಟೇಟ್ಸ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಅಶೋಕ ಜನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಬಡವರ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ, ಏಕೆಂದರೆ ಬಹಳಷ್ಟು ಗಣ್ಯರಿದ್ದಾರೆ, ಈಗ ಅವರೆಲ್ಲರನ್ನು ಕೂಡ ಈಗಾಗಲೇ ಸ್ವಾಗತವನ್ನು ಮಾಡಲಾಗಿದೆ. ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ಹಿರಿಯ ಮುಖಂಡರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರ್ತಕ್ಕಂಥ ಶ್ರೀಮತಿ ಸುಮಾ ಅಶೋಕ್ ರೈ ಅವರೇ ಮತ್ತು ಅವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಅದರ ಸದಸ್ಯರುಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ತಾಯಿಂದರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗಲೂ ಈ ಒಂದು ಜನಸ್ತೋಮವನ್ನು ನೋಡ್ತಕ್ಕಂಥ ಸಂದರ್ಭ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲೇನು ಸೇರಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಿರ್ತಕ್ಕಂಥದ್ದು, ಇದು ಒಂದೊಂದು ಸಲ ಇಂಥ ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷ ಮಾಡ್ತದೆ, ಅಥವಾ ಯಾವುದೋ ಒಂದು ದೊಡ್ಡ ಒಂದು ಸಂಘದವರು, ಸಂಘ ಸಂಸ್ಥೆಯವರು ಮಾಡ್ತಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಏನು ನಮ್ಮ ಅಶೋಕ್ ರೈ ಅವರಿದ್ದಾರೆ, ಅವರ ಒಂದು ಸ್ವಂತ ಶಕ್ತಿ ಮೇಲೆ ಇಷ್ಟೊಂದು ಜನರನ್ನು ಇಲ್ಲಿ ಸೇರಿಸಿದ್ದಾರಲ್ಲ, ಇದೇ ಒಂದು ದೊಡ್ಡ ಒಂದು ಇತಿಹಾಸ ಅಂತ ಹೇಳೋಕ್ಕೆ ಬಯಸ್ತೇನೆ. ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ ಅಶೋಕ್ ರೈ ಅವರಿಗೆ ನಾನು ನೀಡ್ತಾ ಇದ್ದೇನೆ. ಯಾಕೆ ಇದು ಸುಲಭವಾದ ಕೆಲಸ ಏನಲ್ಲ. ಒಂದು 5,000 ಜನ 6,000 ಜನ ಸೇರಿಸಿ ನಾವು ಕಾರ್ಯಕ್ರಮ ಮಾಡ್ಬೋದು. ಮತ್ತು ಇಲ್ಲಿ ಭಾಳ ಶಿಸ್ತಿನಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅಡಚಣೆ ಇಲ್ಲ.
ಭಾಳ ಶಿಸ್ತುಬದ್ಧವಾಗಿ ಬಹಳ ಒಂದು ಉತ್ಸಾಹದಿಂದ ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸ್ವಯಂ ಪ್ರೇರಣೆಯಿಂದ ಸ್ವ ಇಚ್ಛೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇದು ಈ ಕಾರ್ಯಕ್ರಮ ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶನೂ ಕೂಡ ಇಲ್ಲ, ಯಾವುದೇ ರೀತಿಯ ಬೇರೆ ಯಾವುದೇ ರೀತಿಯ ಒಂದು ಆಮಿಷ ಕೂಡ ಇಲ್ಲ. ಇವತ್ತು ಏನು ನಮ್ಮ ಅಶೋಕ್ ರೈ ಅವರು ಬಹಳ ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಪುತ್ತೂರಿನ ಜನರಿಗೆ, ಮಹಿಳೆಯರಿಗೆ ಉಡುಗೊರೆಯನ್ನು ನೀಡ್ತಕ್ಕಂಥ ಮತ್ತು ಒಂದು ಹಬ್ಬದ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇದರಿಂದನೇ ಎಲ್ಲ ಬದಲಾವಣೆ ಮಾಡ್ತೀವಿ ಅಂತಲ್ಲ, ಅವರ ಒಂದು ಸಂಕಲ್ಪ ಏನು ಅವರ ಭಾಷಣದಲ್ಲೇ ಹೇಳಿದ್ರು, ಅವ್ರು ಯಾವ ಒಂದು ಸಂಕಲ್ಪ ಹಿಂದೆ ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿದರೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದು ಅಶೋಕ್ ರೈ ಅವರ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ ತೋರಿಸುತ್ತೆ ಅಂತ ಹೇಳೋದಕ್ಕೂ ಕೂಡ ಬಯಸ್ತಾ ಇದ್ದೀನಿ. ಇವತ್ತು ಅದಕ್ಕೋಸ್ಕರನೇ ಇದನ್ನೆಲ್ಲವನ್ನು ನೋಡಿ ಅಶೋಕ್ ರೈ ಅವರು ನಾನು ಹಿಂದೆಯಿಂದ ನನಗೇನು ಹೆಚ್ಚು ಪರಿಚಯ ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳ ಕಳೆದ 2-3 ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀನಿ. ಅವರ ಒಂದು ಕಾರ್ಯವೈಖರಿ, ಅವರ ಒಂದು ಉತ್ಸಾಹ ಮತ್ತು ಪ್ರಾಮಾಣಿಕತೆ, ಬದ್ಧತೆ, ಅವರ ನಡೆ, ಅವರ ನುಡಿ, ಅವರು ಏನು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ನಾನು ರಾಜಕೀಯದಲ್ಲಿ ಕೇವಲ ಅಧಿಕಾರವನ್ನು ಅನುಭವಿಸೋದು ಮಾತ್ರ ಒಂದೇ ಅಲ್ಲ, ನಾನು ರಾಜಕೀಯದ ಜೀವನದ ಮುಖಾಂತರ ನಮ್ಮ ಜನರಿಗೆ ಅತ್ಯಂತ ಒಂದು ಶಾಶ್ವತವಾದಂಥ ಕೆಲಸ ಕಾರ್ಯಗಳನ್ನು ಮತ್ತು ಯಾವ ಒಂದು ಋಣವನ್ನು ಜನ ಅವ್ರಿಗೆ ಆಶೀರ್ವಾದ ಮಾಡಿ ಈ ಒಂದು ವಿಧಾನಸಭೆಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾನು ಮಾಡಲೇಬೇಕು ಅಂತ ಛಲದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದು ನಮ್ಮ ಅಶೋಕ್ ರೈ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆ ಒಂದು ಛಲ, ಆ ಒಂದು ಇಚ್ಛಾಶಕ್ತಿ ಇರೋದ್ರಿಂದಲೇ ಬಹುಶಃ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದು ಅವ್ರ ಮುಖ್ಯಮಂತ್ರಿಗಳಿಗೆ ಅಶೋಕ್ ರೈ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಕಾರಣವೇ ಇವತ್ತು ಮುಖ್ಯಮಂತ್ರಿಯವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಹಬ್ಬದ ದಿವಸ, ಎಲ್ರಿಗೂ ರಜಾ ಇದೆ, ಆದರೆ ಇವತ್ತು ಮುಖ್ಯಮಂತ್ರಿಯವರು ಹಬ್ಬದ ದಿವಸ ಕೂಡ ಇದಕ್ಕೆ ಕಾರ್ಯಕ್ರಮ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಕಾರಣ ಅಶೋಕ್ ರೈ ಅವರ ವ್ಯಕ್ತಿತ್ವ, ಅವರ ಒಂದು ಪರ್ಸನಾಲಿಟಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ನೋಡಿ ಇವತ್ತು ಈ ಥರದ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ನಾನು ಕೂಡ ಕಳೆದ ವರ್ಷ ನನ್ನ ಕರೆದಿದ್ರು, ನಾನು ನಾನಾ ಕಾರಣಗಳು ಬರೋಕ್ಕಾಗಿರಲಿಲ್ಲ. ಆದ್ದರಿಂದ ಈ ವರ್ಷ ನಾನು ಕೂಡ ಬಂದು ಇದನ್ನು ನೋಡಿ ಸ್ವಲ್ಪ ನಾನು ವಿಚಲಿತ, ಏನಪ್ಪ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ ಅಂತ ನನಗೆ ಭಾಳ ಖುಷಿನೂ ಕೂಡ ಆಗ್ತಾಯಿದೆ, ಸಂತೋಷ ಕೂಡ ಆಗ್ತಾಯಿದೆ. ಇವತ್ತು ಈಗಾಗಲೇ ಅವರು, ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮುಖ್ಯಮಂತ್ರಿಯವರು ಮಾತನಾಡ್ತಾರೆ. ಈಗಾಗಲೇ ಹಲವಾರು ವಿಷಯಗಳನ್ನು ಈಗಾಗಲೇ ನಮ್ಮ ಶಾಸಕರು, ಪುತ್ತೂರು ಶಾಸಕರು ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಜನರಿಗೆ ಇವತ್ತು ಯಾವ ರೀತಿಯಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅದು ರೈತರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಅಂಥವ್ರಿಗೆ ಇವತ್ತು ಶ್ರೀರಕ್ಷೆಯಾಗಿ ಸರ್ಕಾರದ ಒಂದು ಹಣವನ್ನು, ಸರ್ಕಾರದ ಸಂಪತ್ತನ್ನು ಇವತ್ತು ಜನರಿಗೆ ಹಂಚುವ ಮುಖಾಂತರ ಜನರ ಅಭಿವೃದ್ಧಿಯನ್ನು, ಅವರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಮುಖಾಂತರ ಇವತ್ತು ದೊಡ್ಡ ಒಂದು ಇತಿಹಾಸವನ್ನೇ ನಮ್ಮ ಮುಖ್ಯಮಂತ್ರಿಯವರು ಸೃಷ್ಟಿ ಮಾಡಿದ್ದಾರೆ. ಇಡೀ ದೇಶದಲ್ಲೇ ನಮ್ಮ ಕಾರ್ಯಕ್ರಮಗಳು ಇವತ್ತು ಬೇರೆಯವರು ನಮ್ಮ ಕಾರ್ಯಕ್ರಮಗಳು ನೋಡಿ ಅವರ ರಾಜ್ಯಗಳಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಇದೆಲ್ಲವನ್ನು ನೋಡಿ ಇವತ್ತು ನಮ್ಮನ್ನು ಕಾಪಿ ಮಾಡುವಂಥ ಕೆಲಸ ಇವತ್ತು ಯಾರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ಅವರೇ ಅದನ್ನು ಅನುಸರಿಸಿ ಇವತ್ತು ಬೇರೆ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದೇನೆ ಇವತ್ತು ನಮ್ಮ ಮೇಲೆ ಟೀಕೆಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಜನ ತಿಳ್ಕೊಳ್ಬೇಕು, ಇಡೀ ದೇಶದಲ್ಲೇ ಇವತ್ತು ಅತಿ ಹೆಚ್ಚು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಹಣ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನ ಅಂತ ಯಾರು ಕೂಡ ಮರಿಬಾರ್ದು. ಆ ಬೆಳವಣಿಗೆ ಆಗ್ತಾ ಇದೆ, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇದೆ. ವಿದೇಶದಿಂದ ಬರ್ತಕ್ಕಂಥ ಬಂಡವಾಳ ಹೂಡಿಕೆಯಲ್ಲಿ ಇಡೀ ದೇಶದಲ್ಲೇ
ಯಾವುದು ನಂಬರ್ 1 ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಖಾಂತರ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಆಕರ್ಷಣೆ ಆಗ್ತಾ ಇದೆ. ತೆರಿಗೆ ಕೊಡೋದ್ರಲ್ಲಿ ನಂಬರ್ 1 ಇದ್ದೀವಿ, ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 1 ಇದ್ದೀವಿ. GDP ಪರ್ ಕ್ಯಾಪಿಟಲ್ ನೋಡಿದಾಗ ಇವತ್ತು ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ನಮ್ಮ ರಾಜ್ಯ ಹೋಗಿದೆ ಅಂತ ಹೇಳಿದ್ರೆ ಇದೇನು ತೋರಿಸುತ್ತೆ? ಇದು ರಾಜ್ಯದ ಅಭಿವೃದ್ಧಿ ಯಾವ ಥರ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಎಲ್ಲೂ ದಿವಾಳಿ ಆಗಿಲ್ಲ ಈ ರಾಜ್ಯ. ರಾಜ್ಯದ ಹಣ ಜನರಿಗೆ ಮುಟ್ಟಿಸಿದ್ದೇವೆ ಹೊರತು ಇನ್ನೆಲ್ಲೂ ಕೂಡ ಕಳಿಸ್ಕೊಟ್ಟಿಲ್ಲ ನಾವು. ಜನರಿಗೆ ಆ ದುಡ್ಡು ಸಿಕ್ಕಿ ಇವತ್ತು ಅವರ ಸ್ವಂತ ಜೀವನದಲ್ಲಿ ಅವರ ಅನೇಕ ಅವ್ರು ಬೇಕಾಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಔಷಧಿಗಳಿರ್ಬೋದು, ಶಾಲೆ ಇರ್ಬೋದು, ಏನಾದರೂ ಒಂದು ಇರ್ಬೋದು, ತಗೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಮತ್ತೆ ಅದು ಮರು ಇನ್ವೆಸ್ಟ್ ಆಗ್ತಾ ಇದೆ, ಮರು ಮಾರ್ಕೆಟಿಗೆ ಬರ್ತಾ ಇದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದೆ. ಇದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಇವತ್ತು ಕೂಡ ಮಹಿಳೆಯರ ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ವಾ? ಎಲ್ಲ ಉಡುಗೊರೆ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಅಂಶ. ಇಬ್ಬರು ಇದ್ದಾರೆ, ಪುರುಷರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಇವತ್ತು ಖಾಸಗಿ ಸಂಸ್ಥೆ ಅವರು ಒಂದು ಸರ್ವೆ ಮಾಡಿದ್ರು ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಮುಖಾಂತರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಿರುವಂಥ ಸರ್ವೆ ಅಲ್ಲ. ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಅವರಲ್ಲಿರುವಂಥ ಆತ್ಮಗೌರವ ಹೆಚ್ಚಾಗಿದೆ. ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. ಅವರು ಧೈರ್ಯ ಬಂದಿದೆ, ಅವ್ರಿಗೊಂದು ಸ್ವಾಭಿಮಾನ ಬಂದಿದೆ. ಅವರಿಗೆ ಹೆಚ್ಚು ಒಂದು ರೀತಿ ಈ ಸಮಾಜವ ನಮ್ಮ ಜೊತೆಯಲ್ಲಿ ಇದೆ, ಸರ್ಕಾರ ನಮ್ಮ ಜೊತೆಯಲ್ಲಿ ಇದೆ ಅಂತ ನಿಂತಿರ್ತಕ್ಕಂಥ ಏನು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಮಹಿಳೆಯರು ಇವತ್ತು ಹೆಚ್ಚಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಕ್ಕಂಥದ್ದಕ್ಕೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಗ್ಯಾರಂಟಿ ಯೋಜನೆಗಳು, ಅದು ನಮ್ಮ ಸರ್ಕಾರ ಇವತ್ತು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಸಾಮಾಜಿಕದ ಬದಲಾವಣೆ. ಇದರಲ್ಲಿ ಜಾತಿ, ಮತ, ಧರ್ಮ, ಭೇದ ಭಾವ ಏನೂ ಇಲ್ಲ. ಎಲ್ರಿಗೂ ಕೂಡ ನಾವು ಒಂದಾಗಿ ನೋಡ್ತಕ್ಕಂಥದ್ದು. ಅದರಿಂದ ಇವತ್ತು ಅನೇಕ ಜನ ಅನೇಕ ಟೀಕೆಗಳು ಮಾಡ್ಬೋದು, ಆದರೆ ಎಲ್ಲರ ಜೊತೆ ನಿಲ್ತಕ್ಕಂಥ, ಎಲ್ಲರ ಪರವಾಗಿ ನಿಲ್ತಕ್ಕಂಥ ಸರ್ಕಾರ ನಮ್ಮದಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಯಾರೇ ಕಾನೂನು ಉಲ್ಲಂಘನೆ ಮಾಡಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಇದರಲ್ಲಿ ಪಕ್ಷ, ಜಾತಿ, ಧರ್ಮ ನೋಡೋಕೆ ಹೋಗೋದಿಲ್ಲ. ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾಡಳಿತ ಇವತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕಂದರೆ ಈ ಜಿಲ್ಲೆ ಇವತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ. ಆದರೆ ಇನ್ನು ಹೆಚ್ಚು ಹೇಳ್ದೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಏನು 5 ವರ್ಷ ಪೂರೈಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಮುಂದಿನ ಚುನಾವಣೆಯಲ್ಲಿ ಪುತ್ತೂರು ಒಂದೇ ಇಲ್ಲ, ಇನ್ನೆಲ್ಲ ಕ್ಷೇತ್ರಗಳು ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಅಶೋಕ್ ರೈ ಅವರ ಕೆಲಸ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಕ್ಷೇತ್ರದ ಅಭಿವೃದ್ಧಿ, ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸ ಏನು ಅಶೋಕ್ ರೈ ಮಾಡ್ತಾ ಇದ್ದಾರೆ, ಅವರ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಇದೇ ರೀತಿ ಮಾಡಿಕೊಂಡು ಹೆಚ್ಚು ಅವರಿಗೆ ಇನ್ನೂ ಶಕ್ತಿಯನ್ನು ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 2ನೇ ಬಾರಿ ಪುತ್ತೂರಿಗೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು. 2018ರಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದರು, 2025ರಲ್ಲಿ ಮತ್ತೆ ಬಂದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಮೂಲಕ ಭವ್ಯ ಸನ್ಮಾನ, ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ, ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ, ತುಳುನಾಡಿನ ಪರಂಪರೆಯ ಮುಂಡಾಸು, ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ, ಫಲ, ಪುಷ್ಪ, ಶಾಲು ಮತ್ತು ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಸಿದ್ದರಾಮಯ್ಯ ಕಿ.
ಬೋಲೋ ಸಿದ್ದರಾಮಯ್ಯ ಅಕ್ಕಿ. ಸಿದ್ದರಾಮಯ್ಯ ಅಂದ್ರೆ ಅದು ಅಭಿವೃದ್ಧಿ, ಸಿದ್ದರಾಮಯ್ಯ ಅಂದ್ರೆ ಅದು ಪ್ರಗತಿ, ಸಿದ್ದರಾಮಯ್ಯ ಅಂದ್ರೆ ಅದು ಸಾಮರಸ್ಯ, ಸಿದ್ದರಾಮಯ್ಯ ಅಂದ್ರೆ ದೂರದೃಷ್ಟಿ, ಸಿದ್ದರಾಮಯ್ಯ ಅಂದ್ರೆ ಚಲನಶೀಲತೆ, ಸಿದ್ದರಾಮಯ್ಯ ಅಂದ್ರೆ ಅದು ಕಾಳಜಿ. ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಈಗ ನಮ್ಮನ್ನುದ್ದೇಶಿಸಿ ನಮ್ಮ ಕರುನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರವರು ಮಾತಾಡ್ತಾರೆ. ಆದರಣೀಯ ಬಂಧುಗಳೇ, ಪಂಚ ಗ್ಯಾರಂಟಿಗಳ ಸರದಾರ ಸಿದ್ದರಾಮಯ್ಯರವರ ರಾಜಕೀಯ ಜೀವನ ಯಾವ ರಾಜಕುಟುಂಬದ ಬೆಂಬಲದಿಂದಲೂ ಪ್ರಾರಂಭವಾಗಿಲ್ಲ. ಅದು ಜನಸಾಮಾನ್ಯರ ಪ್ರೀತಿ, ನಂಬಿಕೆ ಮತ್ತು ಕಣ್ಣೀರಿನಿಂದ ಆರಂಭವಾಯಿತು. 1970ರ ದಶಕದಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ತತ್ವಗಳಿಂದ ಪ್ರೇರಿತರಾದರು. ಶಾಂತವೇರಿ ಗೋಪಾಲಗೌಡರಂತಹ ಮಹಾನ್ ಮುತ್ಸದ್ದಿಗಳ ಆದರ್ಶದೊಂದಿಗೆ ಬೆಳೆದವರು ನಮ್ಮ ಅನ್ನರಾಮಯ್ಯ. ದಾಖಲೆಯ 16 ಬಾರಿ ಜನಸಾಮಾನ್ಯರ ಧ್ವನಿಯಾಗಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಭಾಜನರಾದವರು ನಮ್ಮ ಜ್ಯೋತಿರಾಮಯ್ಯ. ಅವರ ಅನ್ನಭಾಗ್ಯದ ಯೋಜನೆ ಒಂದು ಅಂಕಿಯಲ್ಲ, ಅದು ಲಕ್ಷಾಂತರ ಹಸಿದ ಹೊಟ್ಟೆಯ ಆಶೀರ್ವಾದ. ಆತ್ಮೀಯರೇ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ಗೆ ಭಾಜನರಾಗಿದ್ದು ಇಲ್ಲಿವರೆಗೆ ಸುಮಾರು 560 ಕೋಟಿ ತಾಯಂದಿರು ಇಲ್ಲಿವರೆಗೆ ಉಚಿತ ಪ್ರಯಾಣದ ಮೂಲಕ ಸಿದ್ದರಾಮಯ್ಯರವರ ಮಹಿಳಾ ಸಬಲೀಕರಣದ ಆಶೋತ್ತರಗಳಾಗಿದೆ. ಮೊನ್ನೆ ತಾನೇ ಜಾರಿಗೆ ತಂದ ಸರ್ಕಾರಿ ತಾಯಂದಿರ ಮಾಸಿಕ ರಜೆ ತಾಯಂದಿರ ನೋವು ಶಮನಗೊಳಿಸಿದೆ. ನಮ್ಮ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ಮಂಜೂರುಗೊಳಿಸಿದ ಮಹಾನ್ ಮಾನವತಾವಾದಿ ಸಿದ್ದರಾಮಯ್ಯರವರೇ, ಮುಂದಿನ 5000 ವರ್ಷದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ತಾವು ಸೇರ್ತೀರಿ. ವಿಶೇಷವಾಗಿ ನಮ್ಮನ್ನುದ್ದೇಶಿಸಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಮಾತಾಡ್ತಾರೆ. ಕರುನಾಡಿನ ನಮ್ಮ ದೊರೆ ಸಿದ್ದರಾಮಯ್ಯ. ನಮ್ಮ ಋಣ ಇದೆ ಸರ್ ನಮಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಕ್ರಿಶ್ಚಿಯನ್ ಧರ್ಮಗುರುಗಳಾದಂಥ ಪೂಜ್ಯ ವಾರೆನ್ಸ್ ಮಾಸ್ಕರನೀಸ್ ಅವರ, ಮುಸ್ಲಿಂ ಧರ್ಮಗುರುಗಳಾದಂಥ ಪೂಜ್ಯ ದಾರಿಯಾ ಸುನ್ನಿ ವಿದ್ವಾಂಸರು, ಇವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಇನ್ನೊಬ್ಬರು ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್ ಅವರ, ಮಾಜಿ ಸಚಿವರು ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದಂಥ ವಿನಯ್ ಕುಮಾರ್ ಸ್ವರ್ಕಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರ,
ಕರಾವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಗಫೂರ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಶ್ರೀಮತಿ ಸುಮಾ ಅಶೋಕ್ ಕುಮಾರ್ ರೈ ಅವರೇ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ಪರಿಸರ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಿಂಟೋ ಅವರೇ, ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಲಾವಣ್ಯ ಅವರೇ, ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಅವರೇ, ಲೋಕಸಭೆ ಚುನಾವಣಾ ಅಭ್ಯರ್ಥಿಯಾದಂಥ ಪದ್ಮರಾಜ ಪೂಜಾರಿ ಅವರೇ, ಪಕ್ಷದ ಮುಖಂಡರು, ನಮ್ಮ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಇನಾಯತ್ ಆಲಿ ಅವರೇ, ಪಕ್ಷದ ಮುಖಂಡರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರೇ, ಪಕ್ಷದ ಮುಖಂಡರಾದಂಥ ರಕ್ಷಿತಾ ಶಿವರಾಮ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ, ಇವತ್ತು ನಾಳೆ ನಾಳಿದ್ದು 3 ದಿನ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬ ವರ್ಗದವರು ಸುಂದರಪ್ಪ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ತಾನು ಗಳಿಸಿದ್ದನ್ನು ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯವರಿದ್ದಾರೆ. ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲದೇದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕಾಗ್ತದೆ. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದರೆ, 2 ತತ್ವಗಳನ್ನು ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ದಾಸೋಹ. ಕಾಯಕ ದಾಸೋಹ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು, ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು, ಅಥವಾ ಇನ್ನೊಬ್ಬರು ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸಬಾರದು. ನಾವು ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇದೇ ಇಂಗ್ಲೀಷ್ನಲ್ಲಿ ಬಸವಣ್ಣವ್ರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪ ಅಂತಂದರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದದನ್ನು ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು. ಇದನ್ನು ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನು ಇನ್ನೊಬ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಇದನ್ನು ಮುಂದುವರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇರೆಯವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜ ಸುಮ್ಮನೆ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಅಸಮಾನತೆ ಇದೆ, ಅಂದರೆ ತಾರತಮ್ಯ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಹೇಗೆ ಹೋಗೋದು ಬಡತನ? ಸಮಾಜ ಹೆಂಗೆ ನಿರ್ಮಾಣ ಆಗೋದು? ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ, ಬಡತನದಿಂದ ಯಾರು ನರಳ್ತಾ ಇದ್ದಾರೆ, ಆ ಜನರೇ
ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಎಚ್ಚರಿಕೆಯ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು, ಅವ್ರು ಹೇಳಿದಂಥ ಮಾತುಗಳು. ಯಾವಾಗ ಇದು ಹೇಳಿದ್ದು ನೀವೆಲ್ಲ ತಿಳ್ಕೊಳ್ಳಿ. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದಂಥ ಮಾತುಗಳು. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮಾಜ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ, ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ, 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀನಿ. ಕಾರಣ ಯಾಕಪ್ಪ ಅಂತಂದರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗಬೇಕು. ಸಂವಿಧಾನ ಅರ್ಥ ಆಗದೆ ಹೋದರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ರು 850 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ, ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಈಗ ಇವರು 3 ಜನ ಇದ್ದಾರೆ, ಮುಸ್ಲಿಂ ಧರ್ಮದವರು ಇದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು ಕೂಡ ಇದ್ದಾರೆ. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಗೊತ್ತಾಯ್ತಾನಪ್ಪ ಅಶೋಕ್ ಕುಮಾರ್ ರೈ? ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತದೆ ಹೊರತು ಧರ್ಮಗಳಿದ್ರೆ. ಅದಕ್ಕೆ ನಮ್ಮಲ್ಲಿ ಏನಪ್ಪ ಅಂತ ಇದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು. ಮಾಡ್ಕೊಳ್ಳಿ. ಆಯಾ ಧರ್ಮದಲ್ಲಿ ಹುಟ್ಟಿದ್ದಾರೆ, ಆಯಾ ಧರ್ಮದ ತತ್ವ ಆದರ್ಶಗಳನ್ನು ಪಾಲನೆ ಮಾಡಲಿ. ಆದರೆ ಯಾವುದೇ ಧರ್ಮ, ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು. ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು, ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಏನಪ್ಪ ಅದು ಅಂತಂದರೆ ಸಹಿಷ್ಣುತೆ ಇರಬೇಕು. ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ ಇದನ್ನು ಪ್ರತಿ ಒಂದು ಧರ್ಮದವರು ಕೂಡ ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಎತ್ತಿ ಹಿಡಿದಾಗ ಆಗ್ತದೆ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಿದಾಗ ಆಗ್ತದೆ. ಇದು ನಾವೆಲ್ಲರೂ ಕೂಡ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, 2000 ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ 2023ರಿಂದ ಇವತ್ತಿನವರೆಗೂ 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಬೇಕು. ನೀವು ಹೇಳಿದ್ರಲ್ಲ, ಅಶೋಕ್ ರಾಯ್ ಅವರು ಹೇಳಿದ್ರು, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಒಂದಿನ ಹೇಳಿದೆ, ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನು ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಯಾರೂ ಕೂಡ
ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು. ಪ್ರತಿಯೊಬ್ರು ಕೂಡ ಅನ್ನ ತಿನ್ನಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು, ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು. ನಾನು ಮುಖ್ಯಮಂತ್ರಿ ಆದಂಥ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ₹1 ಕೊಡೋಕ್ಕೆ ಅಕ್ಕಿ ಶುರು ಮಾಡಿದೆ. ಆಮೇಲೆ 5 kg ಪುಕ್ಕಟೆ ಕೊಟ್ಟೆ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 kg ಜೊತೆಗೆ ಇನ್ನೂ 5 kg ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಯಾಕಂತಂದರೆ ಯಾರೂ ಹಸಿದು ಮಲಗಬಾರ್ದು, ಯಾರೂ ಹಸಿದು ಮಲಗಬಾರ್ದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾಕೆಂದರೆ ನಮಗೆ ಅನ್ನದ ಮಹತ್ವ ಗೊತ್ತಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನಿಲ್ಲ. ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು. ಭತ್ತ ಬೆಳಿತೀರಿ ನೀವು. ಎಲ್ಲರೂ ಭತ್ತ ಬೆಳೆಯಲ್ಲ. ನೀವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆ ಜನ ಅಡಿಕೆ, ತೆಂಗು, ಭತ್ತ ಇವೆಲ್ಲ ಬೆಳಿತೀರಿ. ಭಾಳ ಸಂತೋಷ. ಓಕೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ, ಬೇಡ ಅಂತ ಹೇಳಿದವ್ರು ಯಾರು? ಆದರೆ ನಾವು ಏನೇ ಬೆಳೆದರೂ ಕೂಡ ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಭಾಳ ಕಡಿಮೆ ಇತ್ತು. ಅದಕ್ಕೆ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ? ಹಬ್ಬ ಬಂದಾಗ, ನೆಂಟರುಗಳು ಬಂದಾಗ ಅನ್ನ ಉಣ್ತಿದ್ದದು. ಇಲ್ಲದ್ರೆ ಅನ್ನನೇ ಉಣ್ತಿರ್ಲಿಲ್ಲ, ಮುದ್ದೆ ತಿಂತಿದ್ದವು. ಹಿಟ್ಟು ಅಂತ ಕರಿತೀವಿ ನಾವು ಕಡೆ, ಮುದ್ದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಹೊಟ್ಟೆ ತುಂಬ ಅನ್ನ, ಹಿಟ್ಟು, ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು. ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಗೊತ್ತಾಯ್ತಾ? ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಒಂದು ಶಕ್ತಿ ಯೋಜನೆ. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಯಾರಾದ್ರು ದುಡ್ಡು ಕೊಡ್ತೀರಾ? ಈಗ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು, ಯಾರಾದ್ರು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ? ಇಲ್ಲ. ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ, ಬೇಡ ಅಂತ ಹೇಳಲ್ಲ ನಾನು. ಸ್ಕೂಟ್ರ್ ಇಟ್ಕೊಂಡಿದ್ರೆ ತಿರುಗಾಡಿ. ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಸ್ಕೂಟ್ರ್ ಇಲ್ಲ, ಅವರೆಲ್ಲರೂ ಕೂಡ ಫ್ರೀಯಾಗಿ, ಏನಮ್ಮ ಶಕುಂತಲಾ ಶೆಟ್ಟಿ, ಫ್ರೀಯಾಗಿ ತಿರುಗಾಡೋದು. ಸುಮಾರು 7 ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ 50% ಮಹಿಳೆಯರು. 50% ಮಹಿಳೆ. ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ. ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ. ಈ ಸಾರಿ ಇದ್ದಕ್ಕಿದ್ದಾಲೆ ಜಾಸ್ತಿ ಭಕ್ತರು ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಆ ಬಂದ ಭಕ್ತರಲ್ಲಿ 70% ಮಹಿಳೆಯರು. ಮಹಿಳೆಯರು. ಅಂದರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ
ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ಟು ದುಡ್ಡಿಲ್ಲದೆ ಹೋದರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡೋಕ್ಕಾಯ್ತಿತ್ತ? ಈಗ ಅಶೋಕ್ ರೈ MLA ಆದಮೇಲೆ 2.5 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ. ಎಲ್ಲಿಂದ ತರಕಾಯ್ತಿತ್ತು? ತರಕಾಯ್ತಿತ್ತ? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು. ಯಾಕಂತಂದರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂಟಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು. ಹೌದಾ ಅಲ್ಲ? ಮೊದಲು ಈ ಹುಷಾರಾಗಿರಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೀವು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಟು ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನು ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಸುಧಾರಣೆ ಆಗಿದೆಯಾ ಇಲ್ಲ? ಸುಧಾರಣೆ ಆಗಿದೆಯಾ ಇಲ್ಲ? ನೋಡಿ, ಇಬ್ರು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ನಾವು ಅಮಾಯಕ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಬಡವ್ರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಧರ್ಮದವರನ್ನು ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬ್ಲಡ್ಡೇ ಬೇಕು ಅಂತ ಕೇಳ್ತೀನ? ಅದು ಕ್ರಿಶ್ಚಿಯನ್ರ ಬ್ಲಡ್ ಆರ ಹೋಗ್ಬೋದು, ಹಿಂದೂಗಳ ಬ್ಲಡ್ ಆರ ಹೋಗ್ಬೋದು, ಮುಸಲ್ಮಾನರ ಬ್ಲಡ್ ಆರ ಹೋಗ್ಬೋದು, ಯಾರ ಬ್ಲಡ್ ಆರ ಹೋಗ್ಬೋದು ಅಲ್ಲ? ಯಾಕಂತಂದರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದರೆ, ಬದುಕಕ್ಕೋಸ್ಕರ ಯಾರ ಬ್ಲಡ್ನಾರು ಕೊಡಪ್ಪ, ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರೇ ಅಂತ ಹೇಳ್ತೀವಿ ನಾವು ಅಲ್ವಾ? ಹೌದಾ ಅಲ್ಲ? ಹೇಳಿ ಸ್ವಾಮೀಜಿ ಇದನ್ನೆಲ್ಲ. ಹೇಳಿ ಇದನ್ನು ನೋಡಿ. ನನ್ನ ಜಾತಿಯವನೇ, ನಮ್ಮ ವಂಶದವನೇ ಬ್ಲಡ್ ಆಗಬೇಕು ಅಂತ ಕೇಳ್ತೀನ? ಯಾರು ಬ್ಲಡ್ ಆರು ಸರ್? ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು, ನೀನು ಹಿಂದೂ, ನೀನು ಮುಸಲ್ಮಾನ್ ಅಂತ ಹೇಳೋದಿದೆಯಲ್ಲ, ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ?
ಅಮಾನವೀಯವಾದಂಥ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಭಾಳ ಜನ ಅನುಮಾನ ಇದೆ, ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ. ನನಗೆ ಇದೊಂದೇ, ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ, ಈ ವರ್ಷ ಬೇಡ ಅಂತ ಹೇಳಿದೆ. ಆಮೇಲೆ ಈ ವರ್ಷ ಮತ್ತೆ ಬಜೆಟ್ಗಿಂತ ಮುಂಚಿತವಾಗಿ ಬಂದ. ನಾನು ಹೇಳಿದೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಬೇಕಾದಂಥ ಆಸ್ಪತ್ರೆನೂ ಕೂಡ ಮಾಡ್ತೀನಿ. ಯಾರಿಗೂ ಅನುಮಾನ ಬೇಡ. ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ. ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ. ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನುಡಿದಂತೆ ನಡೆದಿದೆ. ಈಗ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡೋಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿಯವರೇ ಹೇಳಿದ್ರು. ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಈಗ ನಾವು 1 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ. ಎಷ್ಟು? 1 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯೇನ್ರಿ? ಹೇಳಬೇಕು ನೀವೆಲ್ಲ. ದಿವಾಳಿ ಆಗಿಲ್ಲ, ಆಗದೂ ಇಲ್ಲ, ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ನು ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ರೈ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರಿ, ರೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಕೇಳ ಹಕ್ಕಿದೆ, ಯಾಕಂದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ರಾಯ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಮಾಡೇ ತೀರ್ತೀನಿ. ಆಸ್ಪತ್ರೆನೂ ಮಾಡ್ತೀನಿ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ. ಒಂದು ಮೆಡಿಕಲ್ ಕಾಲೇಜು
ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ. 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿ ರೂಪಾಯಿಗಳನ್ನು 2.5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ ನಿಲ್ಲಿಸಕ್ಕೆ ಹೋಗ್ತೀವ? ದಿವಾಳಿ ಆಗಿದೆಯಾ? ನಮ್ಮನ್ನು ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನು ಜಾರಿಗೆ ತಗೊಂಬಂದವರು ಯಾರು? ಇದೇ ನರೇಂದ್ರ ಮೋದಿ 2017ರಲ್ಲಿ ಜಾರಿಗೆ ತಗೊಂಬಂದವರು ಯಾರು? ಮೋದಿ ಸರ್ಕಾರ. 8 ವರ್ಷ ಆಯಿತು ಇಲ್ಲಿಗೆ ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ನೆಲ್ಲ ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟು, ದಿವಾಳಿ ಗಿಫ್ಟ್ ಅದಕ್ಕೂ ಚಪ್ಪಾಳೆ ತಟ್ಟೋದು ನೋಡಿ. ಹೆಂಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ, 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ಗಳು ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ರ್ಯಾಷನಲೈಸ್ ಮಾಡಿಬಿಟ್ಟು 2 ರೇಟ್ ಮಾಡಿ ಈಗ ಬೆಂತಟ್ಟಿಗೆತ್ತಾ ಇರೋರು ಇವರೇ. ಹಾಗಾದ್ರೆ ಕೊಟ್ಬಿಡಿ, 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನು ಪರಿಣಾಮ ಆಗಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯಗಳಿಗೆಲ್ಲ ಬಡತನ ಬರಾಗ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡ ಅಂತ ಹೇಳಿದವ್ರು ಯಾರು? GST ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡಿಬಿಟ್ಟು 2 ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ನೀನು ವಸ್ತ್ರಾಭರಣ ಕೊಟ್ರೆ ಅವ್ರ ಗಿಫ್ಟ್ ಅಂತ. ಏನ್ ನೋಡಿ, ಇದು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ ಹೋಗಲ್ಲ. ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಿದವರು ಯಾರು? ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವನ್ನ ಭಾಳ ಎಚ್ಚರಿಕೆಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವ್ರು ಏನೂ ಮಾಡಲ್ಲ. ಹಿಂದಿನ ಸರ್ಕಾರ ಏನಾದ್ರು ಮಾಡಿತ್ತಾ? ಏನು ಮಾಡಿಲ್ಲ. ಆದರೂ ಟೀಕೆ, ಸುಳ್ಳುಗಳು ಹೇಳೋದು. ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಷನ್, ಸುಳ್ಳು ಹೇಳೋರ ಮೇಲೆ ಒಂದು ಕಾನೂನು ತರ್ತಾ ಇದ್ದೀವಿ ನಾವು. ಈಗ ಅವ್ರ ಮೇಲೆಲ್ಲ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತು ಈ ಥರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥವ್ರು, ಅಂಥವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನವನ್ನು ನಾನು ಹೇಳಿದ್ದೀನಿ. ಈಗಾಗಲೇ HK ಪಾಟೀಲ್ರಿಗೆ ಕಾನೂನು ತರ್ರಿ ಅಂತ, ಪ್ರಿಯಾಂಕ್ ಖರ್ಗೆ ಮತ್ತು HK ಪಾಟೀಲ್ ಅವರಿಬ್ಬರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಮೇಲೆ 2013ರಲ್ಲೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ. ಯಾರು ಹೊರಡಿಸಿರೋರು? ಮಿಸ್ಟರ್ ಜಗದೀಶ್ ಶೆಟ್ಟರ್. ದೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಾವು ಅದನ್ನೇ ಮಾಡಿದ್ದೀವಿ. ಯಾವುದೇ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗಗಳಲ್ಲಿ ಮಾಡಬಾರ್ದು. ಅದನ್ನು ಮಾಡಿದ್ರೆ ನಮಗೆ RSS ಬಲಿ ಹಾಕಿ ಕೊಟ್ಬಿಟ್ಟಿದ್ದಾರೆ, ಮಟ್ಟ ಹಾಕಿ ಕೊಟ್ಬಿಟ್ಟಿದ್ದಾರೆ. ಯಾರು ಏನು ಇದು ಅರ್ಥ ಆಗೋದಿಲ್ಲ. ಅವ್ರು ಮಾಡಿದ್ರೆ ಮಾಡ್ಬೋದು, ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು, ಜಾತಿ ಬಣ್ಣ ಕಟ್ಟೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಏನಪ್ಪ ಮಾಡ್ತೇನೆ ಅಂತಂದರೆ, ಇಂಥ ಸೂಕ್ಷ್ಮಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನಂದು. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಾಕು ಅಂತ ಅನಿಸುತ್ತೆ. ಮೇಲೆ ಇಷ್ಟು ಮಾತ್ರ ಹೇಳ್ತೀನಿ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು, ಇದು ಹಬ್ಬದ ದಿನ ಕಣೆಯ ಅಂತಂದ್ರೂ ಬಿಡಲಿಲ್ಲ ರೈ. ಇಲ್ಲ ನಾನು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ. ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನು ಹಬ್ಬನೂ ಬಿಟ್ಬಿಟ್ಟು ಬಂದಿದ್ದೀನಿ ಇವತ್ತು. ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಕೂಡ ಭಾಳ ಸಂತೋಷ ಆಯಿತು. ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಕೆಲಸ. ನೀವು 5 ಕೋಟಿ ಆಮೇಲೆ ಅಶೋಕ್ ರೈ ಒಂದು ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಏನು ಹೇಳಿದ್ರು ಅಂತಂದರೆ, ಈ ಜೇನು ಕಚ್ಚಿ ಒಬ್ಬರು ಹೆಣ್ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ. 5 ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ. ನಾ ಈಗಾಗಲೇ ಆದೇಶ ಮಾಡಿದ್ದೀನಿ, ಸ್ವಲ್ಪ ದಿನದಲ್ಲೇ ಬರ್ತದೆ, ದುಡ್ಡು ಬರ್ತದೆ. ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿಯಾಗಲಿ.
ನಿಮಗೆ ಶಕ್ತಿ ಇಲ್ಲದಿದ್ರೆ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗನಾದರೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಶೋಕ್ ರೈ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಯುಷು, ಆರೋಗ್ಯ, ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂಥೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. बोलो भारत माता की, सिद्धरामैया की, बोलो सिद्धरामैया की, अशोक कुमार रೈ की. ಈ ಕಾರ್ಯಕ್ರಮದಲ್ಲಿ ಬಂಟರ ಭವನಕ್ಕೆ ಮುಖ್ಯಮಂತ್ರಿಗಳ ವಿಶೇಷವಾದ ಸಹಕಾರದೊಂದಿಗೆ ಈ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಜಮೀನನ್ನು ಮಂಜೂರು ಮಾಡಿದ್ದಾರೆ. ಬಂಟರ ಸಂಘದ ಅಧ್ಯಕ್ಷರಾದಂಥ ಕಾವು ಹೇಮನಾಥ್ ಶೆಟ್ಟಿ ದಂಪತಿಗಳು ಶಾಲು ಹಾಕಿ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ಗೌರವಿಸ್ತಾ ಇದ್ದಾರೆ. बोलो सिद्धरामैया की, बोलो सिद्धरामैया की. ಅಶೋಕ ಜನಮನ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ. ಅತ್ಯಂತ ವಿಶಿಷ್ಟವಾಗಿ ನಡೆದಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಶಕ್ತಿಯ ನೆನಪಿಗೆ ಉಚಿತ ಟಿಕೆಟುಗಳ ಒಂದು ಹಾರವನ್ನು ಕರುನಾಡಿನ ದೊರೆ ಶಕ್ತಿಯ ವಿಚಾರಧಾರೆಗಳಿಗೆ ಶಕ್ತಿಯನ್ನು ಕೊಟ್ಟ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಉಚಿತ ಟಿಕೆಟಿನ ಹಾರಾರ್ಪಣೆ. ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮನಲ್ಲಿಮ್ಮೆಯ ಅಶೋಕಣ್ಣ. ಶಿಕ್ಷಣದ ದೀಪವನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳಿಗೆ ಸಾಂತ್ವದ ಅಕ್ಷಯವು. ಜನಮನದಲ್ಲಿ ಸಾಂಕೇತಿಕ ದೀಪಾವಳಿಯ ಉಡುಗೊರೆಯನ್ನು ಸಾಂಕೇತಿಕವಾಗಿ ವಿತರಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು. 5 ಜನರಿಗೆ ಸಾಂಕೇತಿಕವಾಗಿ ದೀಪಾವಳಿ ಹಬ್ಬದ ಈ ಉಡುಗೊರೆಯನ್ನು ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆದಂಥ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ ದೀಪಾವಳಿ ಪ್ರಯುಕ್ತ ಈ ಒಂದು ಉಡುಗೊರೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಗೌರವಿಸುವ ಸಿರಿತನವು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮ ನಲ್ಮೆಯ. ಈ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಧನ್ಯವಾದವನ್ನು ಸಮರ್ಪಿಸ್ತಾರೆ. ರೈ ಎಸ್ಟೇಟ್ಸ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟಿನ 200 ಪ್ರವರ್ತಕರು
ಉಡುಗೈ ದಾನಿಗಳು ಆದಂತಹ ನಿಹಾಲ್ ಶೆಟ್ಟಿ ಇವರು. ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಧನ್ಯವಾದ. ನಂತರ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸರಳತೆ, ಸತ್ಯನಿಷ್ಠೆ ಮತ್ತು ಜನಪರ ನಿಲುವುಗಳ ಸಂಕೇತವಾದ ಕರುನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ಹೃದಯಪೂರ್ವಕ ವಂದನೆಗಳು. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸ್ಫೂರ್ತಿ ನೀಡಿದ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದ ಶ್ರೀ ಕ್ಷೇತ್ರ ಮಾಣಿಲ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ರೆವರೆನ್ಸ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಧರ್ಮ ಗುರುಗಳು ಮೈದದೇವಸ್ ಚರ್ಚ್ ಪುತ್ತೂರು ಇವರಿಗೆ ಧನ್ಯವಾದಗಳು. SB ದಾರಿಮೀರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಕ್ಷದ ನಾಯಕರುಗಳಿಗೆ, ಹಿತೈಷಿಗಳಿಗೆ, ಪ್ರಮುಖರಿಗೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದಗಾಣಿಸಿದ ಎಲ್ಲರಿಗೂ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ನಾಡಿನ ಜನರ ಹೃದಯವನ್ನು ಗೆದ್ದ ಧೀಮಂತ ನಾಯಕ, ಜನಸೇವೆಯನ್ನೇ ಧರ್ಮವೆಂದು ನಂಬಿರುವ ನಮ್ಮ ಶಾಸಕರು, ಈ ಕಾರ್ಯಕ್ರಮದ ರೂವಾರಿ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ರೈ ಎಸ್ಟೇಟ್ಸ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಈ ಪ್ರದೇಶದ ಜನರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ನಮ್ಮ ರಾಷ್ಟ್ರಗೀತೆಯ ಸಮಯ. ನಾನು ವಿನಮ್ರವಾಗಿ ವಿನಂತಿಸುತ್ತೇನೆ, ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಮತ್ತು ಎಲ್ಲ ಅತಿಥಿಗಳು ಹಾಗೂ ದಯವಿಟ್ಟು ಎಲ್ಲರೂ ನಿಂತು ರಾಷ್ಟ್ರಗೀತೆಗಾಗಿ ಗೌರವ ಸೂಚಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಈಗ ರಾಷ್ಟ್ರಗೀತೆ. ರಾಷ್ಟ್ರಗೀತೆಯನ್ನ ಆಡಿದ ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಬಲೆ ತೆಲಿಪಾಲೆ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆರಳಿದ ಬಳಿಕ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿ ಮಿಡಿತ 2025. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಇವರು ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ಕಾರ್ಯಕ್ರಮದ ವತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ ವೇದಿಕೆಯಲ್ಲಿ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಲೆ ತೆಲಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ದಯಾನಂದರಿ ಕೋರ್ಮಂಡ ಇವರು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಿರ್ವಹಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತೆಲಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿರ್ವಹಣೆ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀಯುತ ದಯಾನಂದರೈ ಕೋರ್ಮಂಡ ಇವರಿಂದ. ಆರೋಗ್ಯ ಸೇವೆಗೆ ಸದಾ ಕೈ ಜೋಡಿಸುವ ಕರುಣಾಳು, ಬಾಡಿದ ಬದುಕಲಿ ಸಂತಸಾಲೆಯಾಗಿಸಿದವರು, ನೋವುಂಡ ಜೀವದಲ್ಲಿ ಖುಷಿಯ ನಲಿಸಿದವರು, ನಗು ಮರೆತ ಮೊಗದಲ್ಲಿ ನಗುವನ್ನು ಅರಳಿಸಿದವರು, ಜನಮನದಲ್ಲಿ ನೆಲೆಯಾದ ನಾಯಕ, ನಮ್ಮೆಲ್ಲರ ಪ್ರೀತಿಯ ಹೃದಯವಂತರು, ಪುತ್ತೂರಿನ ಹೆಮ್ಮೆಯ ಮುತ್ತು, ಇವರ ನಮ್ಮನಲ್ಲಿಮೆಯ ಅಶೋಕಣ್ಣ.
ಶಿಕ್ಷಣದ ದೀಪವನ್ನು ಮನೆ ಮನಗಳಲ್ಲಿ ಬೆಳಗಿದವರು, ಅಕ್ಷರದ ಬೆಳಕು ಹರಡಿದ ಸಂಭಾವಿತರು, ಬಡದೀನರ ನೋವು ಮರೆಸುವ ಯೋಗಿಯು, ಜರ್ಜರಿತ ಮನಗಳ ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವ ದೀಪಕ್ ರೈ ಪಾಣಾಜೆ ನೇತೃತ್ವದ ತಂಡ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ 2025 ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿಕೊಂಡಿರುವ ಸರ್ವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತಿಲಿಪಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಅಶೋಕ ಜನಮನ 2025 ಮತ್ತೊಂದು ವಿಶೇಷತೆ ಗೂಡು ದೀಪ ಸ್ಪರ್ಧೆ. ಈ ಗೂಡು ದೀಪ ಸ್ಪರ್ಧೆಯ ಫಲಿತಾಂಶ ರೆಡಿ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಮತ್ತು ಬಹುಮಾನ ವಿತರಣೆಯನ್ನ ವೇದಿಕೆಯಲ್ಲಿ ನೆರವೇರಿಸುವವರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಪರ್ಧಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮದಲ್ಲಿ ಗೂಡು ದೀಪ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಈಗಾಗಲೇ ಜಯಪ್ರಕಾಶ್ ಬದಿನಾರು ಇವರ ನೇತೃತ್ವದಲ್ಲಿ ಫಲಿತಾಂಶ ಕೂಡ ಅಂತಿಮಗೊಂಡು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಮತ್ತು ಬಹುಮಾನ ವಿತರಣೆ ನಡೆಯಲಿದೆ. ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನವನ್ನು ನೀಡುವ ವ್ಯವಸ್ಥೆ ಈಗ ಕೀರ್ತಿಶೇಷ ಸಂಜೀವ ರೈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕುಟುಂಬ ಸದಸ್ಯರು ಅಶೋಕ್ ಕುಮಾರ್ ರೈ ಅವರ ಕುಟುಂಬ ಸದಸ್ಯರು ಈ ವೇದಿಕೆಗೆ ಬರಬೇಕು ಮತ್ತು ಈ ಗೂಡು ದೀಪ ಸ್ಪರ್ಧೆಯ ಸಮಿತಿಯ ಸದಸ್ಯರುಗಳು ಇದಕ್ಕಾಗಿ ಶ್ರಮಿಸಿರುವ ಸಮಿತಿಯ ಸದಸ್ಯರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲೊಂದು ಬ್ಯಾಗ್ ಸಿಕ್ಕಿದೆ, ಅದರಲ್ಲಿ ಆಧಾರ್ ಕಾರ್ಡ್ ಇದೆ ರೇವತಿ ಅಂತೇಳಿ. ದಯವಿಟ್ಟು ಯಾರಾದರೂ ಕಳ್ಕೊಂಡಿದ್ರೆ ನೀವು ಮೈಕ್ ಪಾಯಿಂಟ್ ಅಥವಾ ಮಾಹಿತಿ ಕೇಂದ್ರದ ಬಳಿ ಬಂದು ನೀವು ತಗೊಳ್ಬೇಕು. ಅದೇ ರೀತಿಯಲ್ಲಿ ಒಂದು ಬೈಕ್ನ ಕೀ ಸಿಕ್ಕಿದೆ, ಯಾರಾದರೂ ಕಳ್ಕೊಂಡಿದ್ರೆ ನೀವು ಮಾಹಿತಿ ಕೇಂದ್ರ ಅಥವಾ ಮೈಕ್ ಪಾಯಿಂಟ್ ಬಳಿ ನೀವು ಅದನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಒಂದು ಬ್ಯಾಗ್ ಮಿಸ್ ಆಗಿದೆ, ಇಲ್ಲಿ ಇದೆ, ಅದು ಒಬ್ಬರು ಪೊಲೀಸ್ ಅಧಿಕಾರಿಗೆ ಸಿಕ್ಕಿದೆ, ಅವರು ತಂದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಕೀ ಸಿಕ್ಕಿದೆ, ಅದು ಕೂಡ ನಮ್ಮಲ್ಲಿದೆ. ಯಾರಾದರೂ ಕಳ್ಕೊಂಡಿದ್ರೆ ಆದಷ್ಟು ಬೇಗ ಅದನ್ನು ಬಂದು ನೀವು ತಗೊಳ್ಬೇಕು. ನೋಡಿ, ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವಂತ ಅನನ್ಯ, ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವ ಅನನ್ಯ, ನೀನೆಲ್ಲೇ ಇದ್ರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿನ್ನ ಅಜ್ಜಿ ವೇದಿಕೆಯಲ್ಲಿದ್ದಾರೆ. ಶಾಂತಿಗೂಡಿನಿಂದ ಅಜ್ಜಿಯ ಜೊತೆ ಬಂದಿರುವ 6ನೇ ತರಗತಿಯ ಅನನ್ಯ, ನೀನು ಎಲ್ಲೇ ಇದ್ರೂ ಕೂಡ ತಕ್ಷಣ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಿನ್ನ ಅಜ್ಜಿಯನ್ನ ವೇದಿಕೆಯಲ್ಲಿ ಸಂಪರ್ಕಿಸಿ ಅವರ ಜೊತೆ ನೀನು ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಾಂತಿಗೂಡಿನಿಂದ ಬಂದಿರುವ 6ನೇ ತರಗತಿಯ ಅನನ್ಯ, ನೀನು ಎಲ್ಲೇ ಇದ್ರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ತುರ್ತಾಗಿ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಬಿಡಿತ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುವುದಿದೆ. ಬಲೆ ತಿಲಿಪಾಲೆ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ದೀಪಕ್ ರೈ ನೇತೃತ್ವದ ತಂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವ ಸಮಿತಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಿಂದ ಆಸನಗಳ ತೆರವು ಆದ
ನಂತರ ಮೊದಲಿಗೆ ಗೂಡು ದೀಪ ಸ್ಪರ್ಧೆಗೆ ಬಹುಮಾನವನ್ನ ವಿತರಿಸುವ ಕಾರ್ಯಕ್ರಮ ಪ್ರಸ್ತುತಗೊಳ್ಳುತ್ತೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೀಪಕ್ ರೈ ಪಾಣಾಜೆ ನೇತೃತ್ವದಲ್ಲಿ ಬಲೆ ತಿಳಿಪಾಲೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಶಾಂತಿಗೋಡಿನಿಂದ ಅಜ್ಜಿಯ ಜೊತೆ ಬಂದಿರುವಂತಹ 6ನೇ ತರಗತಿಯ ಅನನ್ಯ. ದಯವಿಟ್ಟು ಎಲ್ಲೇ ಇದ್ರೂ ಕೂಡ ತಕ್ಷಣ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಾಂತಿಗೋಡಿನಿಂದ ಅಜ್ಜಿ ವೇದಾವತಿಯ ಜೊತೆ ಬಂದಿರುವ ಅನನ್ಯ. ಎಲ್ಲೇ ಇದ್ರೂ ಕೂಡ ತಕ್ಷಣ ವೇದಿಕೆ ಹತ್ರ ಬರಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾಹಿತಿ ಕೇಂದ್ರದಲ್ಲೂ ಕೂಡ ಇದನ್ನ ಒಮ್ಮೆ ಅನೌನ್ಸ್ ಮಾಡುವಂತೆ ಕೋರಿಕೆ. ಸಾಲಿಯಾನ್ ಸಂಸ್ಥೆಯ ವತಿಯಿಂದ ಒಬ್ಬರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಇವತ್ತಿನ ಸಂಪೂರ್ಣ ಶಾಮಿಯಾನದ ನಿರ್ವಹಣೆಯನ್ನ ಮಾಡಲಿರುವ ಸಾಲ್ಯಾನ್ ಸಂಸ್ಥೆಯ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಈ ಒಂದು ಅಶೋಕ ಜನಮನ ಈ ಕಾರ್ಯಕ್ರಮದ ಪ್ರಯುಕ್ತ ರೀಲ್ಸ್ ಅನ್ನ ಮಾಡಿ ಪ್ರಚಾರವನ್ನ ಕೊಟ್ಟಿರುವಂತಹ ನವೀನ್ ಪಕ್ಕಳ ನೇತೃತ್ವದ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಂತರ ಸನ್ಮಾನ್ಯ ಅಶೋಕ್ ಕುಮಾರ್ ಇವರಿಂದ ಗೌರವದ ಶಾಲು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹಲೋ, ಇಲ್ಲೊಂದು ಮಗು ತಪ್ಪಿಸಿಕೊಂಡಿದೆ. ಅವರು ಆ ಮಗು ನಮ್ಮ ಕೈಯಲ್ಲಿ ಇದ್ದಾರೆ. ಯಾರಾದರೂ ತಪ್ಪಿಸ್ಕೊಂಡಿದ್ರೆ ಆದಷ್ಟು ಬೇಗ ಅವರ ಹೆತ್ತವರು ಸಂಪರ್ಕಿಸಬೇಕು. ವೇದಿಕೆಯಲ್ಲಿದ್ದಾರೆ ಆ ಮಗು, ಸಣ್ಣ ಮಗು. ಎಲ್ಲರೂ ಕೂಡ ಆರಕ್ಷಕ ಸಿಬ್ಬಂದಿಗಳಿಗೆ ಸಿಗ್ತಾ ಇದ್ದಾರೆ. ಅವ್ರು ತಂದು ಇಲ್ಲಿ ವೇದಿಕೆಗೆ ಕೊಟ್ಟಿದ್ದಾರೆ. ಯಾರಾದರೂ ಕಲ್ಕೊಂಡಿದ್ರೆ ಅಂದರೆ ಪೋಷಕರು ಯಾರಾದರೂ ಇದ್ರೆ ಆದಷ್ಟು ಬೇಗ ನೀವು ಬಂದು ವೇದಿಕೆ ಹತ್ರ ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕು. ನೋಡಿ, ಇಬ್ಬರು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಆ ಇಬ್ಬರು ಮಕ್ಕಳು ಕೂಡ ವೇದಿಕೆಯಲ್ಲಿದ್ದಾರೆ. ಆ ಕಡೆ ಅದಕ್ಕೆ ಸಂಬಂಧಪಟ್ಟ ಪೋಷಕರು ಜವಾಬ್ದಾರಿಯಿಂದ ಇರಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ, ನಿಮ್ಮ ಮಗು ಇನ್ನೂ ತಪ್ಪಿಸಿಕೊಂಡಿದೆ, ಈ ತನಕ ನೀವು ಬರಲಿಲ್ಲ, ಆದ್ರೆ ದಯವಿಟ್ಟು ಅಲ್ಲಿ ಇದ್ದವರು ತಕ್ಷಣ ವೇದಿಕೆಗೆ ಬಂದು ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿ. ಈ ಕಾರ್ಯಕ್ರಮಕ್ಕೂ ಬತ್ತಿನಂಚಿನ ಪೋಷಕರನ ಗಮನಗೆ ರಟ್ಟು ಜೋಕ್ಲು ನಿಕ್ಲನ ಕೈಡಿತ ತಪ್ಪಾದೇರಿ, ಬಟ್ ಎಂಕ್ಲನ ಕೈಕ ತಿಕ್ಕದೇರಿ ಸಿಂಚನ ಸುಳ್ಯ ಬುಕ್ಕ ಮುಂಜೆ ಆನಬಾಲೆ ಇದಕ್ಕೆ ಸಂಬಂಧಪಟ್ಟನ ಪೋಷಕರೇ ಐನಾತ್ ಬೇಕ ವೇದಿಕೆಗೆ ಬರೋಡು ಜೋಕ್ಲಿನಲ್ಲಿ ಎತ್ತೊಂದು ಪೋಡು. ಸಮ್ಮಾಸ್ ಕೆಯ್ಯೂರು, ನೀನೆಲ್ಲೇ ಇದ್ರೂ ಕೂಡ ವೇದಿಕೆಗೆ ಬರಬೇಕು. ಸಮ್ಮಾಸ್ ಕೆಯ್ಯೂರು ಸರ್, ದಯವಿಟ್ಟು ಎಲ್ಲ ಮಾಹಿತಿಗಳನ್ನು ಮಾಹಿತಿ ಕೇಂದ್ರಕ್ಕೆ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ವೇದಿಕೆಗೆ ಬಂದರೆ ಮಾಹಿತಿಯನ್ನು ಇಲ್ಲಿ ಕೊಟ್ಟರೆ ಇನ್ನು ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಅವ್ರ ಮಾಹಿತಿ ಕೇಂದ್ರಕ್ಕೆ ಸಂಪರ್ಕಿಸಬೇಕು. ಅಲ್ಲೇ ನಿಂತ್ಕೊಂಡ್ರೆ ಅವ್ರ ಮಾಹಿತಿ ಕೇಂದ್ರ ಮಾಡಲಿಕ್ಕೆ ಸುಲಭ ಆಗತ್ತೆ. ಮತ್ತೆ ಅಲ್ಲಿ ಊಟ ಮತ್ತು ವಸ್ತ್ರ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಯಾರೂ ಕೂಡ ನೂಕುನುಗ್ಗಳು ಮಾಡಬಾರದು. ಅಲ್ಲಿ ಒಂದಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರು ಹೇಳಿದ ರೀತಿಯಲ್ಲಿ ನೀವು ಸಹಕಾರವನ್ನು ಮಾಡಬೇಕು. ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆಯವರು ಕೂಡ ಇದ್ದಾರೆ. ಅವರ ಸಹಕಾರವನ್ನು ಕೂಡ ನಾವು ನಮಗೆ ನೀಡ್ತಾ ಇದ್ದಾರೆ. ಯಾರೂ ಕೂಡ ನೂಕುನುಗ್ಗಳು ಮಾಡಬಾರದು. 1 ಲಕ್ಷಾಂತರ ಜನರಲ್ಲಿ ನಾವು ಸೇರಿದ್ದೇವೆ.
ಎಲ್ಲರೂ ಕೂಡ ಯಾರಾದರೂ ಮಕ್ಕಳನ್ನ ತಪ್ಪಿಸ್ಕೊಂಡಿದ್ರೆ ಪೊಲೀಸ್ ಸಿಬ್ಬಂದಿಗಳು ಅತಿ ಹೆಚ್ಚಾಗಿ ನೀವು ಊಟದ ಮತ್ತು ವಸ್ತ್ರ ವಿತರಣೆ ಮಾಡುವಲ್ಲಿ ನೀವು ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕು. ಸ್ವಯಂ ಸೇವಕರು ಕೂಡ ಇದ್ದಾರೆ, ಅವರು ಕೂಡ ಆದಷ್ಟು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ಯಾರಾದರೂ ತಪ್ಪಿಸ್ಕೊಂಡಿದ್ರೆ ನೀವು ಮಾಹಿತಿ ಕೇಂದ್ರದತ್ತ ಹೋಗಿ ನೀವು ಅವರನ್ನು ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನೋಡಿ, ಯಾವುದೇ ಮಕ್ಕಳು ತಪ್ಪಿಸಿಕೊಂಡರೆ ಅಥವಾ ನಿಮ್ಮ ಜೊತೆ ಬಂದವರು ತಪ್ಪಿಸಿಕೊಂಡರೆ ಮಾಹಿತಿ ಕೇಂದ್ರವನ್ನು ಸಂಪರ್ಕ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡುವಂತೆ ಕೋರಿಕೆ. ವೇದಿಕೆಯಲ್ಲಿ ಗೂಡು ದೀಪ ಸ್ಪರ್ಧೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಇಡೀ ತಂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ತಾವೆಲ್ಲ ಸಾಲಾಗಿ ನಿಂತು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜಯಪ್ರಕಾಶ್ ಬದಿನಾರ್ ಅವರ ನೇತೃತ್ವದಲ್ಲಿ ಇಡೀ ತಂಡ, ಜೊತೆಗೆ ಲಕ್ಷ್ಮಿ ಅಕ್ಕ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರ ನೇತೃತ್ವದಲ್ಲಿ ತಂಡ ರೆಡಿ ಇದೆ. ಅನ್ನ ಸಾಲಿಯಾನ್ ಸಂಸ್ಥೆಯ ವತಿಯಿಂದ ದಯವಿಟ್ಟು ಇಬ್ಬರು ವೇದಿಕೆಗೆ ಬರಬೇಕು. ಗೂಡು ದೀಪ ಸ್ಪರ್ಧೆ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಅತ್ಯಂತ ಮನಮೋಹಕವಾಗಿ ಪ್ರೇಕ್ಷಕರ ಮನ ಸೆಳೆಯುವ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮೂಡಿ ಬಂದಿದೆ. ಇದರ ಫಲಿತಾಂಶವನ್ನ ಕೂಡ ನಿರ್ಧಾರ ಮಾಡಿ ಆಗಿದೆ. ಬಹುಮಾನ ವಿತರಣೆಯ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಿತಿಯ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸಿ ನಿಮ್ಮ ಸೇವೆಯನ್ನ ಸ್ಮರಿಸಿಕೊಳ್ಳುವಂತ ಕಾರ್ಯ ಸಾಗಿ ಬರ್ತಾ ಇದೆ. ಅಣ್ಣ, ಅಕ್ಕ, ಎಲ್ಲರೂ ಸಿಂಗಲ್ ಲೈನಲ್ಲಿ ನಿಂತ್ಕೊಳ್ಳಿ. ಸಮಿತಿಯವರು ಒಂದೇ ಲೈನಲ್ಲಿ ನಿಲ್ಲಿ. ಅಕ್ಕ, ಸಿಂಗಲ್ ಲೈನ್, ಯು ಶೇಪ್ ಬೇಡ. ಶಾಮಿಯಾನದವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಒಂದಿಬ್ರು ವೇದಿಕೆಯಲ್ಲಿ ಅಶೋಕ ಜನಮನ, ಇದು ಜನಸಾಮಾನ್ಯರ ನಾಡಿಮಿಡಿತ. ವಸ್ತ್ರ ವಿತರಣಾ ಕಾರ್ಯಕ್ರಮದ ಪ್ರಯುಕ್ತ ಗೂಡು ದೀಪ ಸ್ಪರ್ಧೆಯನ್ನ ಬೆಳಗಿನಿಂದ ಈ ತನಕ ಅತ್ಯಂತ ಯಶಸ್ವಿಯಾಗಿ ಮಾಡಿ ಇದೀಗ ವಿಜೇತರಿಗೆ ಬಹುಮಾನವನ್ನ ನೀಡುವಂತ ಕಾರ್ಯಕ್ರಮಗಳಲ್ಲಿ ನಾವುಗಳಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಗೂಡು ದೀಪ ಸ್ಪರ್ಧೆಯ ತೀರ್ಪುಗಾರಿಕಾ ಪೀಠದಲ್ಲಿ ಪುತ್ತೂರಿನ ಪ್ರಸಿದ್ಧ ಚಿತ್ರಕಲಾವಿದರನ್ನ ಒಟ್ಟು ಸೇರಿಸಿಕೊಂಡು ಚಿತ್ರಕಲಾ ಶಿಕ್ಷಕರನ್ನ ಈ ಒಂದು ಗೂಡು ದೀಪ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಆಯ್ಕೆ ಮಾಡಿ ಕಳೆದ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಹೇಗೆ ತೀರ್ಪು ಬರಬೇಕಿತ್ತು ಅದೇ ತೀರ್ಪನ್ನ ಕೊಟ್ಟಿದ್ರು. ಮತ್ತೆ ಅದೇ 3 ಜನ ತೀರ್ಪುಗಾರರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರಥಮವಾಗಿ ಪ್ರಸಾದ್ ಕೊಯ್ಲ ಕಲಾವಿದರಾಗಿ ಗುರುತಿಸಿಕೊಂಡವರು, ಅವರಿಗೆ ಅಶೋಕ ಜನಮನ 2025ರ ಪರವಾಗಿ ತುಂಬು ಹೃದಯದ ಧನ್ಯವಾದ, ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಮತ್ತೋರ್ವರು ಚಿತ್ರಕಲಾ ಅಧ್ಯಾಪಕರು ಪ್ರಕಾಶ್ ಬಿಟ್ಲ, ಚಿತ್ರಕಲಾ ವಿಭಾಗದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವದವರು. ಸರ್, ತಮಗೆ ವಿಶೇಷವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೋರ್ವರು ಸುಂದರ್ ಬೆಳ್ಳಿಪಾಡಿ, ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನ ನೀಡುತ್ತಾ ಇರುವವರು. ಇವತ್ತಿನ ತೀರ್ಪುಗಾರಿಕಾ ಪೀಠದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಮಗೂ ಕೂಡ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಗೂಡು ದೀಪವನ್ನ ಅಷ್ಟನ್ನ ಕಟ್ಟಿದ್ದೇವೆ, ಯಾವ ರೂಪದಲ್ಲಿ ಫಲಿತಾಂಶವನ್ನ ನಿರ್ಧಾರ ಮಾಡಿದ್ದೇವೆ ಅನ್ನುವ ಕುತೂಹಲ ಎಲ್ಲರಿಗಿರಬಹುದು. ಸದನ್ನ ನಮ್ಮ ಇವತ್ತಿನ ತೀರ್ಪುಗಾರಿಕೆ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರಕಾಶ್ ಬಿಟ್ಲ ಅವರು ಹೇಗೆ ಯಾವ ರೂಪದಲ್ಲಿ ಫಲಿತಾಂಶವನ್ನ ಕೊಟ್ಟಿದ್ದೇವೆ ಅನ್ನುವುದರ ವಿವರ ಮತ್ತು ವಿಶ್ಲೇಷಣೆಯನ್ನ ನೀಡುವವರಿದ್ದಾವೆ, ಅವರನ್ನ ಸ್ವಾಗತಿಸುತ್ತಿದ್ದೇವೆ. ಆತ್ಮೀಯರೇ, ಕಳೆದ 2 ವರ್ಷಗಳಿಂದ ಈ ಗೂಡು ದೀಪ ಸ್ಪರ್ಧೆಯಲ್ಲಿ ನಿರ್ಣಾಯಕನಾಗಿ ಭಾಗವಹಿಸ್ತಾ ಇದ್ದೇನೆ. ಇದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಕೂಡ ಆಗಿದೆ. ಯಾಕೆಂದರೆ ಇಷ್ಟು ಉತ್ತಮವಾದ ಕಾರ್ಯಕ್ರಮದಲ್ಲಿ ಇಂಥ ಒಂದು ನಮ್ಮ ತೀರ್ಪುಗಾರಿಕೆಯಲ್ಲಿ ನಮ್ಮ ಪಾಲು ಪಡೆಯುವುದು ಬಹಳ ನಮ್ಮ ಒಂದು ಸುಯೋಗ ಅಂತ ತಿಳ್ಕೊಳ್ಬೋದು. ಈ ಬಾರಿ ಕೂಡ ಕಳೆದ ವರ್ಷ 2 ವಿಭಾಗ ಇರಲಿಲ್ಲ, ಈ ಬಾರಿ ಜೂನಿಯರ್ ಮತ್ತು ಸೀನಿಯರ್ 2 ವಿಭಾಗ ಮಾಡಿದ್ದಾರೆ. ಸೀನಿಯರ್ ವಿಭಾಗದಲ್ಲಿ ತೀರ್ಪುಗಾರಿಕೆ ಭಾಳ ಕ್ಲಿಷ್ಟಕರವಾಗಿತ್ತು. ಒಂದು 4 ರಿಂದ 5 ಭಾಳ ಟಫ್ ಕಾಂಪಿಟಿಷನ್ ಕೊಟ್ಟಿದೆ. ಆದರೆ ಅಲ್ಟಿಮೇಟ್ ಆಗಿ ನಾವು ಏನನ್ನು ನೋಡಿದ್ದೇವೆ ಅಂದರೆ ಒಂದು ಸೃಜನಶೀಲತೆ
ಮತ್ತು ಅವರು ಮಾಡಿರುವಂಥ ವರ್ಕ್ ಹ್ಯಾಂಡ್ ವರ್ಕ್ ಏನು ಮಾಡಿದ್ದಾರೆ ಅದನ್ನು ನೋಡಿ ಕೊಟ್ಟಿದ್ದೇವೆ. ಇದರಲ್ಲಿ ಬೇರೆ ಯಾವುದೇ ಇನ್ಫ್ಲುಯೆನ್ಸ್ ಆಗಲಿ ಏನೂ ಇಲ್ಲ. ಒಂದು ಅವರು ಮಾಡಿರೋಂಥ ಹ್ಯಾಂಡ್ ವರ್ಕ್, ಕ್ರಿಯೇಟಿವಿಟಿ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿಯನ್ನು ತೋರಿಸಿದ್ದಾರೆ. ಈ 3 ಪಾಯಿಂಟ್ಸನ್ನು ಇಟ್ಕೊಂಡು ನಾವು ತೀರ್ಪುಗಾರಿಕೆಯನ್ನು ಕೊಟ್ಟಿದ್ದೇವೆ. ಅದರಲ್ಲೂ ಕೂಡ ಮತ್ತು ಜೂನಿಯರ್ ವಿಭಾಗ ಅಂತೂ ಸ್ವಲ್ಪ ಅಲ್ಲಿ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಅನ್ಯ ಎಲ್ಲ ಇತ್ತು. ಆ ಕಾರಣಕ್ಕೆ ಅಲ್ಲೊಂದಷ್ಟು ಕ್ಲಿಷ್ಟವಾಗಿರಲಿಲ್ಲ ಸ್ಪರ್ಧೆ. ಉಳಿದಂತೆ ಈಗ ಮೊದಲು ಜೂನಿಯರ್ ವಿಭಾಗವನ್ನು ಪ್ರಶಸ್ತಿಯನ್ನು ಹೇಳ್ತೇನೆ. ಇದನ್ನು ಎಸ್ ಪ್ರಕಾಶ್ ವಿಟ್ಲ ಅವರು ಅತ್ಯುತ್ತಮವಾದ ರೀತಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಫಲಿತಾಂಶವನ್ನ ನಿರ್ಧಾರ ಮಾಡಿದ್ದೇವೆ ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಫಲಿತಾಂಶವನ್ನ ಘೋಷಣೆ ಮಾಡುವಂತ ಸಮಯ. ಗೂಡುದೀಪ ಸೀನಿಯರ್ ಸ್ಪರ್ಧೆ 4ನೇ ಬಹುಮಾನದಿಂದ ಬರ್ತೇನೆ ಮೇಡಮ್. ಫಸ್ಟ್ 4ನೇ ಬಹುಮಾನವನ್ನ ಒಟ್ಟು 4 ಇದೆ, ಥರ್ಡ್ 2 ಇದೆ. ಎಸ್ 3 ನೋಡಿ. ಮರಿಯಮ್ಮ ಎನ್ನುವವರು ಒಂದು ಪುಟ್ಟ ಮಗುವನ್ನ ಬಿಟ್ಟು ಲೈನಲ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೇವೆ. ಸೊ ಅದರಿಂದ ದಯವಿಟ್ಟು ನೀವೊಮ್ಮೆ ಸ್ಟೇಜ್ ಹತ್ರ ಬರಬೇಕು. ಮರಿಯಮ್ಮ ಮಾಹಿತಿ ಕೇಂದ್ರದಲ್ಲೂ ಕೂಡ ಇದನ್ನು ಅನೌನ್ಸ್ ಮಾಡಿ. ನೋಡಿ ವೇದಿಕೆಯ ನೋಡಿ ಮರಿಯಮ್ಮ ಎನ್ನುವವರ ಮಗುವಿಗೆ ಅಸೌಖ್ಯ ಇದೆ. ಮಗು ಕೊಂಬೆಟ್ಟು ಶಾಲೆಯ ಹತ್ರ ಆಟೋ ರಿಕ್ಷಾದಲ್ಲಿ ಕೂತಿದೆ. ಸಂಬಂಧಪಟ್ಟಂತ ಪೋಷಕರು ನಮ್ಮನ್ನ ಸಂಪರ್ಕ ಮಾಡಿ. ಇನ್ನೊಂದು ಪುಟ್ಟ ಮಗುವನ್ನ ನಮ್ಮ ಕೈಯಲ್ಲಿ ಕೊಟ್ಟು ನೀವು ಎಲ್ಲಿ ಹೋಗಿದ್ದೀರಿ ಅಂತ ನಮಗೆ ಗೊತ್ತಿಲ್ಲ, ಆದರೆ 1 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. 2 ರಿಂದ 3 ತಿಂಗಳ ಮಗುವನ್ನ ಬಿಟ್ಟು ತಾಯಿ ಎಲ್ಲಿ ಹೋಗಿದ್ದೀರಿ ಅಂತ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ನಾಳೆ ಪೇಪರ್ಗೆ ಹೆಡ್ಲೈನ್ ಆಗಬಹುದು. ಸೊ ದಯವಿಟ್ಟು ಸಂಬಂಧಪಟ್ಟ ಪೋಷಕರು ತಕ್ಷಣ ಬನ್ನಿ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ತೃತೀಯ ಬಹುಮಾನವನ್ನ ವಿತರಿಸ್ತಾ ಇದ್ದೇವೆ. ಸೀನಿಯರ್ ವಿಭಾಗದಲ್ಲಿ ತೃತೀಯ ಬಹುಮಾನ ಉಮೇಶ್ ಮತ್ತು ಜಗದೀಶ್ ಅಮೀನ್ ಇವರಿಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ದಯಾನಂದರೇ ಕೋರ್ಮಂಡ ಇವರು ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಮತ್ತು ಅಲಂಕಾರ ಸಮಿತಿಯ ಸಂಚಾಲಕರಾಗಿ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ದಯಾನಂದರೇ ಕೋರ್ಮಂಡ ಅವರು ಸೀನಿಯರ್ ವಿಭಾಗದ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಇಬ್ಬರು ಜಗದೀಶ್ ಅಮೀನ್ ಮತ್ತು ಉಮೇಶ್ ದಯವಿಟ್ಟು ವೇದಿಕೆಗೆ ಬಂದು ನಗದು ಬಹುಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನ ಸೀನಿಯರ್ ವಿಭಾಗ ತೃತೀಯ ಬಹುಮಾನ ಇಬ್ಬರಿಗೆ ಹೋಗಿದೆ. ಉಮೇಶ್ ಮತ್ತು ಜಗದೀಶ್ ಅಮೀನ್ ದಯವಿಟ್ಟು ವೇದಿಕೆಗೆ ಬನ್ನಿ. ಅಲಂಕಾರಿಕ ಮತ್ತು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ದಯಾನಂದರೇ ಕೋರ್ಮಂಡ ಇವರು ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಉಮೇಶ್ ಅವರು
ಅಣ್ಣ ಉಮೇಶ್ ಇದ್ದೀರಾ? ಎಸ್, ಕೃತಜ್ಞತೆಗಳು. ಮತ್ತೆ ಸಂಪರ್ಕ ಮಾಡಿ. ಕಾರ್ಯಕ್ರಮದಲ್ಲಿ ಮುಂದಿನ 2ನೆಯ ಬಹುಮಾನವನ್ನ ಜಯಪ್ರಕಾಶ್ ಬದಿನಾರು ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಂಕಿತ್ ಅನ್ವಿತ್ ಶೆಟ್ಟಿ ಅಭಿನಂದನೆಗಳು. ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು 2ನೇ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಅಂಕಿತ್ ಮತ್ತು ಅನ್ವಿತ್ ಇಲ್ಲಿ ಆ ಕಡೆಯಿಂದ ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಕಳೆದ 3 ವರ್ಷದಿಂದ 2 ವರ್ಷ ಪ್ರಥಮ, ಈ ವರ್ಷ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂಕಿತ್ ಅನ್ವಿತ್ ಸಹೋದರರು. ಅಂಕಿತ್ ಮತ್ತು ಅನ್ವಿತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಅಕ್ಕರೆ ನ್ಯೂಸ್ ಇದರ ಸಂಸ್ಥಾಪಕರಾಗಿರುವ ಜಯಪ್ರಕಾಶ್ ಬದಿನಾರು ಇವರಿಂದ ಬಹುಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಸತತ 3 ವರ್ಷಗಳಿಂದ ಬಹುಮಾನವನ್ನು ಪಡ್ಕೊಳ್ಳುವವರು ಅನ್ವಿತ್ ಮತ್ತು ಅಂಕಿತ್ ಶೆಟ್ಟಿ. ಅಭಿನಂದನೆ, ಚಪ್ಪಾಳೆ ಬರಲಿ. ಸೀನಿಯರ್ ವಿಭಾಗದ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಒನ್ ಅಂಡ್ ಓನ್ಲಿ ರಕ್ಷಿತ್ ಕುಮಾರ್. ಅಭಿನಂದನೆಗಳು ರಕ್ಷಿತ್ ಕುಮಾರ್ ಅವರೇ. ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ನಿಮ್ಮದಾಗಿಸಿಕೊಂಡಿದ್ದೀರಿ. ಎಸ್, ಬರ್ತಾ ಇದ್ದಾರೆ ರಕ್ಷಿತ್ ಕುಮಾರ್. ಇವರಿಗೆ ಈ ಸಮಿತಿಯ ಗೂಡುದೀಪ ಸ್ಪರ್ಧೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಲಕ್ಷ್ಮಿ ಅಕ್ಕ ಅವರು ಬಹುಮಾನವನ್ನ ನೀಡಬೇಕು. ರಶ್ಮಿ ನಿರಂಜನ್ ರೈ ಅವರು ಬಹುಮಾನವನ್ನ ನೀಡಬೇಕು ಅನ್ನುವ ಕೋರಿಕೆಯೊಂದಿಗೆ ರಕ್ಷಿತ್ ಕುಮಾರ್ ದಯವಿಟ್ಟು ವೇದಿಕೆಗೆ ತುರ್ತಾಗಿ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ನಡೀಲಿಕ್ಕಿದೆ. ಎಸ್, ಬರ್ತಾ ಇದ್ದಾರೆ ರಕ್ಷಿತ್ ಕುಮಾರ್. ಒಂದು ದೊಡ್ಡ ಚಪ್ಪಾಳೆ ನಮ್ಮ ರಕ್ಷಿತ್ ಕುಮಾರ್ ಅವರಿಗೆ ಬರಲಿ. ಈ ಕೂಟದ ಅತ್ಯಂತ ಮನಮೋಹಕವಾಗಿರುವಂತ ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಂಡ ರಕ್ಷಿತ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಜೂನಿಯರ್ ವಿಭಾಗದ ಬಹುಮಾನವನ್ನ ನೀಡುವವರಿದ್ದೇವೆ. ಈ ಭಾಗದಲ್ಲಿ ತೃತೀಯ ಸ್ಥಾನ ಪ್ರಶಾಂತ್ ಬೀರಮಲೆ. ಪ್ರಸಾದ್ ಅವರು ಈ ಬಹುಮಾನವನ್ನ ವಿತರಿಸಬೇಕು. ನಮ್ಮ ತೀರ್ಪುಗಾರರಾಗಿರುವ ಪ್ರಸಾದ್ ಅವರು. ಪ್ರಶಾಂತ್ ಬೀರಮಲೆ ಜೂನಿಯರ್ ವಿಭಾಗದ ತೃತೀಯ ಸ್ಥಾನ ಪ್ರಶಾಂತ್ ಬೀರಮಲೆ. ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಿ. ದ್ವಿತೀಯ ಸ್ಥಾನ ಯಕ್ಷಿತ್, ಪ್ರಥಮ ಸ್ಥಾನ ಶ್ರಾವಣಿ ನೆಡುಪಳ್ಳಿ. 3 ಜನರನ್ನ ಒಟ್ಟಿಗೆ ಅನೌನ್ಸ್ ಮಾಡಿದ್ದೇವೆ. ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ತೃತೀಯ ಪ್ರಶಾಂತ್ ಬೀರಮಲೆ. ಗೂಡುದೀಪ ಸ್ಪರ್ಧೆ ಜೂನಿಯರ್ ವಿಭಾಗ ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ತೃತೀಯ ಪ್ರಶಾಂತ್ ಬೀರಮಲೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೂಡುದೀಪ ಸ್ಪರ್ಧೆಯಲ್ಲಿ ಪ್ರಥಮ ಶ್ರಾವಣಿ ನೆಡುಪಳ್ಳಿ, ದ್ವಿತೀಯ ಯಕ್ಷಿತ್, ಪ್ರಶಾಂತ್ ಬೀರಮಲೆ. ಎಸ್, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಶ್ರಾವಣಿ ನೆಡುಪಳ್ಳಿ ಪರವಾಗಿಯವರ ತಂದೆ ಈ ಬಹುಮಾನವನ್ನ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದ್ವಿತೀಯ ಮತ್ತು ತೃತೀಯ ಯಕ್ಷಿತ್ ಅಂಡ್ ಪ್ರಶಾಂತ್ ಬೀರಮಲೆ. ಯಕ್ಷಿತ್ ಅಂಡ್ ಪ್ರಶಾಂತ್ ಬೀರಮಲೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಯಕ್ಷಿತ್ ಮತ್ತು ಪ್ರಶಾಂತ್ ಬೀರಮಲೆ. ಎಸ್, ಕಾರ್ಯಕ್ರಮವನ್ನ ಮುಂದುವರಿಸ ಮತ್ತೆ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಗೂಡುದೀಪ ಸ್ಪರ್ಧೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ರಶ್ಮಿ ನಿರಂಜನ್ ರೈ, ಜಯಪ್ರಕಾಶ್ ಬದಿನಾರು ಇಡೀ ನೇತೃತ್ವದ ತಂಡಕ್ಕೆ, ಪ್ರತ್ಯೇಕವಾಗಿ ತೀರ್ಪುಗಾರರಿಗೆ ನಿಮ್ಮ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ನಿಮ್ಮ ಸೇವೆಗಾಗಿ ಅಶೋಕ ಜನಮನ 2025 ಪರವಾಗಿ ಧನ್ಯವಾದ ಧನ್ಯವಾದ ಧನ್ಯವಾದ. ಎಸ್, ಉಮೇಶ್ ರಶ್ಮಿಕ ಉಮೇಶ್ಗೆ ಕೊಡಿ. ಸೀನಿಯರ್ ವಿಭಾಗ ತೃತೀಯ ಸ್ಥಾನ. ಎಸ್, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಗಿಂತ ಮುಂಚೆ ರೀಲ್ಸ್ ಅನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಟ್ಟಿರುವ
ನವೀನ್ ಪಕ್ಕಳ ಅವರ ನೇತೃತ್ವದ ತಂಡ, ತುಳುನಾಡ ಮೇಸ್ತ್ರಿ ರೀಲ್ಸ್ ತಂಡ 8 ಜನರು ಸೇರಿ ರೀಲ್ಸ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ದಾರೆ. ಇಡೀ ತಂಡವನ್ನ ವೇದಿಕೆಗೆ ಸ್ವಾಗತಿಸ ಇವರಿಗೆ ಶಾಲು ಹಾಕಿ ಗೌರವವನ್ನ ನೀಡಬೇಕು ಅನ್ನೋ ವಿನಂತಿ. ದಯವಿಟ್ಟು ಬೇಗ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗಾಗಲೇ ಆಗಬೇಕಿತ್ತು, ಇನ್ನು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಅದರಿಂದ ನಿಮ್ಮ ಸಹಕಾರ ಇರಲಿ. ತುಳುನಾಡ ಮೇಸ್ತ್ರಿ ನವೀನ್ ಪಕಳ ಅವರ ನೇತೃತ್ವದ ತಂಡ ಇವತ್ತು ಅಶೋಕ ಜನಮನ 2025 ಕಾರ್ಯಕ್ರಮದ ಪ್ರಚಾರದ ದೃಷ್ಟಿಯಿಂದ ವಿಶೇಷವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ಅಶೋಕ ಜನಮನ 2025 ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಮರ್ಪಿಸ್ತಾ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಮ್ಮ ಮಹಮ್ಮದ್ ಬಡಗನ್ನೂರ್ ಅವರು ಶಾಲು ಹಾಕಿ ಅವರಿಗೆ ಗೌರವವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಸ್, ತುಳುನಾಡ ಮೇಸ್ತ್ರಿ ರೀಲ್ಸ್ ತಂಡ ಇವತ್ತು ವಿಶೇಷವಾಗಿ ರೀಲ್ಸ್ ಮಾಡುವ ಮೂಲಕ ಒಂದು ಸಹಕಾರವನ್ನು ಕೊಟ್ಟಿದ್ರಿ. ಮಕ್ಕಳ ತಂಡ ನವೀನ್ ಪಕ್ಕಳ ಅವರು ಇದಕ್ಕೆ ಸಪೋರ್ಟ್ ಮಾಡಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ, ಅವರಿಗೆ ವಿಶೇಷ ಕೃತಜ್ಞತೆ. ಮಹಮ್ಮದ್ ಬಡಗನೂರ್ ಅವರು ಈ ಎಲ್ಲ ಮಕ್ಕಳಿಗೆ ಮತ್ತು ನವೀನ್ ಪಕ್ಕಳ ಅವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆ ಶಾಲು ಹಾಕಿ ಅವರಿಗೆ ಗೌರವವನ್ನ ನೀಡಬೇಕು, ಕೃತಜ್ಞತೆಗಳನ್ನು ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನವೀನ್ ಪಕ್ಕಳ ನೇತೃತ್ವದ ತುಳುನಾಡ ರೀಲ್ಸ್ ತಂಡ ಈ ಕಾರ್ಯಕ್ರಮದ ರೀಲ್ಸ್ ಅನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನ ಮಾಡಿದಿರಿ. ತಮಗೆ ಶಾಲಿನ ಗೌರವವನ್ನ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಪ್ರೇಕ್ಷಕರ ಬಂದು ಕೃತಜ್ಞತೆಯ ಚಪ್ಪಾಳೆ ತುಳುನಾಡ ರೀಲ್ಸ್ ತಂಡಕ್ಕೆ. ದಯವಿಟ್ಟು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಯಾರಾದ್ರೂ ತಪ್ಪಿಸಿದ್ರೆ ಮಾಹಿತಿ ಕೇಂದ್ರವನ್ನ ಸಂಪರ್ಕಿಸಬೇಕು. ನೋಡಿ, ಯಾರಾದ್ರೂ ತಪ್ಪಿಸಿದ್ರೆ ದಯವಿಟ್ಟು ಮಾಹಿತಿ ಕೇಂದ್ರವನ್ನ ಸಂಪರ್ಕಿಸಿ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಸಮಿತಿಯವರನ್ನ ಬಿಟ್ಟು ಉಳಿದವರೆಲ್ಲ ವೇದಿಕೆಯನ್ನ ತೆರವುಗೊಳಿಸಬೇಕು. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುವವರಿದ್ದೇವೆ. ನೋಡಿ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆರಂಭ ಮಾಡುವವರಿದ್ದೇವೆ. ವೇದಿಕೆಯಲ್ಲಿ ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರನ್ನ ಬಿಟ್ಟು ಮತ್ತೆಲ್ಲರೂ ಹೊರಭಾಗಕ್ಕೆ ತೆರಳಬೇಕು ಅನ್ನುವ ಕೋರಿಕೆ. ನೋಡಿ, ಒಂದು ಪುಟ್ಟ ಮಗುವನ್ನ ನಮ್ಮ ವೇದಿಕೆ ಹತ್ರ ನಮ್ಮ ಸಮಿತಿಯವರ ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ. ಯಾವ ಹೆತ್ತವರು ಈ ತನಕ ಸುಮ್ಮನಿದ್ದೀರಿ ಅಂತ ನಮಗೆ ಚಿಂತೆ ಕಾಡುತ್ತಾ ಇದೆ. ಯಾವ ಮಾತಿನಲ್ಲಿ ನಿಮಗೆ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು 1.5 ಗಂಟೆಯಿಂದ ನಿಮಗಾಗಿ ಕಾಯ್ತಾ ಇದ್ದೇವೆ. ಸಂಬಂಧಪಟ್ಟ ಪೋಷಕರ ಗಮನಕ್ಕೆ 2 ತಿಂಗಳ ಮಗುವನ್ನ 1.5 ಗಂಟೆ ಬೇರೆಯವರ ಕೈಯಲ್ಲಿ ಕೊಟ್ಟು ನೀವು ಸುದ್ದಿಯಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವರೆ ವೇದಿಕೆಯನ್ನು ತೆರವುಗೊಳಿಸಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ದೀಪಕ್ ರೈ ಪಾಣಾಜಿ ಅವರ ನೇತೃತ್ವದಲ್ಲಿ ಬಲೆ ತೆಲಿಪಾಲೆ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮದವರನ್ನ ಬಿಟ್ಟು ಉಳಿದಿರುವ ಸರ್ವರು ಕೂಡ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುವುದಿದೆ. 1.5 ಗಂಟೆ ಲೇಟ್ ಆಗಿ ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಬಿಟ್ಕೊಡ್ತಾ ಉಳಿದ ಎಲ್ಲರೂ ಕೂಡ ವೇದಿಕೆಯಿಂದ ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಹಲೋ ಶಾಮಿಯಾನದಕ್ಕಲ್ ದಯದಿದ್ದು ಮೂಜಿ ಮೈಕ್ ಸೆಟ್ ಬೋರ್ಡ್ ಗೇಡೆ ಪಂತನು ಸೌಂಡ್ಸ್ ಮುಂದೆ ದೀಪಕ್ ರೈ ಪಾಣಾಜೆ ಅವರಿಂದ ವೈವಿಧ್ಯಮಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಆದಷ್ಟು ಬೇಗ ಕಾರ್ಯಕ್ರಮ ನಡೆಯುತ್ತೆ. ಸೌಂಡ್ಸ್ ಬೆಟ್ಟಂಪಾಡಿದ ಚಿಕ್ಕಪ್ರೈಕಲ್ ತಪ್ಪಾದರಿಗೆ ಮೂಲು ಏರು ರತ್ನಾವತಿ ಪನ್ಪುನಾರು ಕಾತೊಂದುಲ್ಲರಿಗೆ ಮಾಹಿತಿ ಕೇಂದ್ರ ಅದು ಮಾಹಿತಿ ಬತ್ತನು ಸ್ಟೇಜ್ ಎದುರುಗು ಬರಡು ಆಯ್ನಾತ ಬೇಗ ದಯದಿದ್ದು ಎಂಗಳ ಕಾರ್ಯಕ್ರಮ ಶುರು ಮಲ್ಪ ನಾನು ಎಂಚಿನ ಇತ್ತಲ್ಲ ಮಾಹಿತಿ ಕೇಂದ್ರದ ಮೂಲಕನೇ ಹೂವೇ ಮೂಲ ಪಾತೆರ್ನ ಅಂಚಿಡ್ ಕೇನುಜಿ ದಯದಿದ ಪನೊಂದುಲ್ಲ ಮೂಲ ಪಾತೆರ್ನ ಅಂಚಿಗೆ ಕೇನುಜಿ ಮಾಹಿತಿ ಕೇಂದ್ರ ಡಿಪ್ಪನಂಜಿನ ಮೈಕ ಅಲ್ಲ ಪೂರಕ್ಲೆಲ್ಲ ಕೇಂಡು ಅಂಚ ಏರೇ ಎಂಚಿನೇ ಡೌಟ್ಸ್ ಇತ್ತಲ್ಲ ಏರೇ ತಪ್ಪಾದಿತ್ತಲ್ಲ ಮಾಹಿತಿ ಕೇಂದ್ರಕ್ಕೆ ಬೋದು ಮಾಹಿತಿ ಕೊರಡು ಒಂದು ಕೇನೊಂದುಲ್ಲ ಅಲ್ಲೇ ಎಂಚಿನ ಇತ್ತಲ್ಲ ಮೈರದ ಚಂದ್ರಾವತಿ ಅಕ್ಕ ತೋಜ್ಜರಿಗೆ ರೇವತಿ ಅಕ್ಕ ಉಲ್ಲರಿಗೆ ಮಾಹಿತಿ ಕೇಂದ್ರದ ಮೂಲಕನೇ ಬರೋಡಕ್ಕ ದಯದಿದ್ ನೂದು ಜನತ್ತ ಪ್ರಾಬ್ಲಮ್ಸ್ ಉಂಡು ಆಪುಜಿ ಮೂಲ ಪಾತೆರ್ನ ಆಡೆಗೆ ಕೇನುಜಿ ಜನತ್ತ ನಡುಕು ಕೇನುಜಿ ಅಕ್ಕ ಹೂ ಅಲ್ಲ ಮಾಹಿತಿ ಕೇಂದ್ರ ಉಂಡು ನಡುಟು ಅಲ್ಲೇ ಪನ್ಲೆ ದೀಪಕ್ ರೈ ತಂಡದಿಂದ ವೈವಿಧ್ಯಮಯ ಕಾರ್ಯಕ್ರಮ ಇನ್ನೇನು ನಡೀಲಿಕ್ಕಿದೆ. ಹಲೋ ಸಮಿತ್ ಪನ್ಪುಣ ಉಡುಗೆ ಕಡಿಶ್ವಾಲ್ಯದ ಆರ್ನ ಅಜ್ಜಿ ಸೀತಾ ಮಾಹಿತಿ ಕೇಂದ್ರದಲ್ಲಿ ಕಾತೊಂದುಲ್ಲಿದೆ ಸಮಿತ್ ಪನ್ಪುಣ ಉಡುಗೆ ತಪ್ಪದೆಗೆ ಆರ್ನ ಅಜ್ಜಿ ಕಡಿಶ್ವಾಲ್ಯದ ಸೀತಾ ಪನ್ಪುಣ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ಕೇಂದ್ರದಲ್ಪ ಮುಹಿನ್ ಮಗ ಆರ್ನ ಅಮ್ಮ ನಸೀರಾ ಮಾಡನೂರು ಮನೆ ಮಾಹಿತಿ ಕೇಂದ್ರದಲ್ಪ ಉಳ್ಳೇರು ಉಡುಗೆ ವರ್ಷ ಪನ್ಪುಣ ಬಾಲೆ 5 ವರ್ಷದ ಗೀತಾ ಆರ್ನ ಅಮ್ಮ ಬಂಡಾರಿ ಬೆಟ್ಟು ಮನೆ ಮಾಹಿತಿ ಕೇಂದ್ರದಲ್ಪ ಉಳ್ಳೇರು ಅಂಚೆ ಶ್ರೇಯಸ್ ಬೆತ್ತಳಿಕೆ ಶಾಲೆ ಆರ್ ನಮ್ಮ ಭಾರತಿ ಮಾಹಿತಿ ಕೇಂದ್ರದಲ್ಪ ಅಡೆಗೆ ಬರೋಡು ಮಾತೆರ್ಲ ದಯದೀದು ವೇದಿಕೆ ದಡಿ ಏರ್ಲ ಬರೋಡ್ಚಿ ಮಾತೆರಡಲ ಒಂಜಿ ವಿನಂತಿ ದಾದ ಅಂತ ಪಂಡ ಮಲ್ಲ ಕಾರ್ಯಕ್ರಮ ಒಂದು ಒಂತೆ ಜೋಕುಲು ಪ್ರಾಯದಕ್ಕಲು ಒಂಚೂರು ಕಣ್ಣು ತಪ್ಪಾದ ಅಂಚಿಂಚಿ ಪೋದುಪ್ಪೆರ್ಲ ಯಾವು ಐಕ್ ಬೋಡಾದ ಮಾಹಿತಿ ಕೇಂದ್ರದ ವ್ಯವಸ್ಥೆ ಉಂಡು ದಯಮಲ್ತದು ನಿಖಲ್ ಮಾಹಿತಿ ಕೇಂದ್ರದ ಪೋಡು ದಯಮಲ್ತದು ಕಾರ್ಯಕ್ರಮ ನಮ್ಮ ಶುರು ಮಲ್ಪ ನಿಖಲ್ ಮಾತೆರ್ಲ ಸಹಕಾರ ಕೊರಡು ಓಲ್ ಅಂಚಿಂಚಿ ಪೋಪುಚೇರು ಮೂಲೆ ಉಳ್ಳೇರು ಈ ಪರಿಸರಡೆ ಉಳ್ಳೇರು ನಿಖಲ್ ದಾಲ ಗಡಿಬಿಡಿ ಮಲ್ತ ನೋಡ್ಚಿ ಪೂರೆರ್ಲ ಮಾಹಿತಿ ಕೇಂದ್ರಕ್ಕೆ ಪೋಲೆ ಏರು ಮಾತ ನಿಖಲ ಜೋಕುಲು ಪ್ರಾಯದಕ್ಕಲು ಏರು ಇಜ್ಜೇರು ಅಕ್ಕಲು ಮಾತೆರ್ಲ ಅನಿಕೇತ್ ಒಲಾಲ್ ಓಲಿತಾರನಲ್ಲ ಸ್ಟೇಜ್ ಎದುರದ ಮಿಕ್ಕ ಬಲೆ ಮಲ್ಲ ಕಾರ್ಯಕ್ರಮ ಏನಿರ್ತದೆ ಒಂಜಿ ಚೂರು ಅಂಚಿಂಚಿ ಆಪುಂಡು ನಿಖಲ್ ಮಾತೆರ್ಲ ಸುಧಾರಣೆ ಮಲ್ತ ನೋಡು
ಮಾಹಿತಿ ಕೇಂದ್ರ ಐಕ್ ಬೋಡದೆ ಇತ್ತಿ ನಾವು ದಯಮಲ್ತದ ಮಾತೆಲ್ಲ ಸಹಕಾರ ಕೊರ್ಲೆ ದಯಮಲ್ತದ ಎಲ್ಲಿ ಜೋಕುಲು ಅಂತ ಪ್ರಾಯದಕ್ಕಲ ಅಂಚಿಂಚಿ ಅದು ಪೆರ್ಲವು ಪೂರೆಲ್ಲ ಮಾಹಿತಿ ಕೇಂದ್ರದಡೆ ಬರ್ಪೇರು ಮೂಲೆಂಕಲ್ ಪಾತೆರ್ ನಡೆಮುಟ್ಟಕ್ಕೇನು ಜಕ್ಕ ದಯಮಲ್ತದ ಸಹಕಾರ ಕೊರ್ಲೆ ಇತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಪುಂಡು ದೂರೋಡು ವನಸ್ಸು ಮಲ್ತದ ಆಯ್ನಕಲ್ ಮೂಲು ಅಂಗನೋಡಿ ಇತ್ತಿನ ಆಸನ ಬತ್ತ ಸ್ವೀಕಾರ ಮಲ್ಪಲೆ ಕಾರ್ಯಕ್ರಮ ಶುರು ಮಲ್ಪಿನಲ್ಪ ನಿಕಲ ಸಹಕಾರ ಬೋಡು गजाननयुतं गणेश्वरं 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 भजामि सततं सुरेश्वरं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं भजामि सततं सुरेश्वरं गजाननयुतं भजामि सततं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं तक्क तिम्मे तरकिडदग तक्क तिम्मे तरकिडदग तित्तं तकिट्ट धिन्न तित्तं तकिट्ट धिन्न अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादिसन्नुत पद पद्मकरं गणादिसन्नुत पद पद्मकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ಮುಂದಿನ ಕಾರ್ಯಕ್ರಮ ಯಕ್ಷಗಾನ ನೃತ್ಯ. ದೀಪಕ್ ರೈ ಅವರ ತಂಡದಿಂದ ಯಕ್ಷಗಾನ ನೃತ್ಯ ಮುಂದಿನ ಕಾರ್ಯಕ್ರಮ.
2, 1. ಲೋಕದ ಸುಂದರಿ ಪೊಣ್ಣು ಚಂದ್ರದ ಕಣ್ಣದ ಮೂಡಿನ ಬಲ್ಪು ನಮ್ಮ ರಾಣಿ ಕಣ್ಣಿಗೆ ದಸಲೆ ಮೂಗಿಗೆ ಕಡಲೆ ಸಂಪಿಗೆ ದಸಲೆ ಬಂಗಾರದ ಕೊರಲೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಕ್ಕಿದ ಅದೆಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ತಾಮರೆದೂರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ತೊಂತರಿ ತೊಂತರಿ ದಿರಿನ 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 ತೊಂತರಿ ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಗದ್ದಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡುದನೆ ತುಯಲಿಗೆ ಉಡಲ್ಡೆ ಸಾರ ಭ್ರಮರದ ಝಿಂಕರಗೆ ಮುಗುರು ತೆಲಿ ಕೆಡಿ ಭೂಬರ್ಸ ಪನಿಡಿಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸೆ ಇಂಬೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಮುಂಜಾಯಿನ ಅರಸೆ ಇಂಬೆನೆಗೆ ಆಯನ ಕಣ್ಣ ನೋಟೊಡು ಸಾವಿರ ಮೆಚ್ಚಿದ ಪರ್ಪಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾ ತೆಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ಗಣಪತಿ ಸ್ತುತಿ ಆಂಡ್ ಭಾರಿ ಶೋಕದ ಯಕ್ಷಗಾನ ನೃತ್ಯ ಆಂಡ್ ನನ್ನ ದುಂಬುಗು ಪಿಲಿ ನಲಿಕೆ ಕಾರ್ಯಕ್ರಮ ನಮ್ಮ ದುಂಬುಡು ನಡಪೆರಂಡು ದೀಪಕ್ ರೈ ಪಾಣಾಜೆ ತಂಡದ ಪಿಲಿ ನಲಿಕೆ ನಡಪೆರಂಡು ಅನೌನ್ಸ್ಮೆಂಟ್
ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು 10 ನಿಮಿಷಗಳ ಕಾಲ ಸ್ಥಗಿತವಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. 1 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಸೇರಿರುವ ಕಾರಣ ನೂಕುನುಗ್ಗಲನ್ನು ಮಾಡಬೇಡಿ. ದಯವಿಟ್ಟು ಅಲ್ಲೊಂದು 10-15 ಮಕ್ಕಳು ನಿಮ್ಮ ಕೈ ತಪ್ಪಿಸಿಕೊಂಡು ಇಲ್ಲಿ ನಮ್ಮ ಹತ್ರ ಇದ್ದಾರೆ. ಒಂದು 2 ಜನರಿಗೆ ಅಲ್ಲಿ ತುಂಬ ಕಷ್ಟ ಆಗ್ತದೆ ಉಸಿರಾಡಲಿಕ್ಕೆಲ್ಲ. ಆದ ಕಾರಣ ಯಾರೂ ಕೂಡ ನಿಮ್ಮ ಮಕ್ಕಳನ್ನು ಕೈ ಬಿಡಬೇಡಿ, ಕೈಯಲ್ಲೇ ಇಟ್ಕೊಳ್ಳಿ. ಸಂಜೆಯ ತನಕ ನಿರಂತರವಾಗಿ ಕಾರ್ಯಕ್ರಮ ನಡೀತದೆ. ಇಲ್ಲಿ ನೀವು ನಮ್ಮೊಂದಿಗೆ ಯಾರು ತಪ್ಪಿಸಿಕೊಂಡಿದ್ರು ಕೂಡ ಯಾರೂ ಕೂಡ ಭಯಪಡಬೇಡಿ. ಒಂದು ವೇದಿಕೆ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಸೀದಾ ಮಾಹಿತಿ ಕೇಂದ್ರದ ಹತ್ರ ನೀವು ಅಲ್ಲಿ ತೆರಳಿದ್ರೆ ನಿಮಗೆ ಸಿಗ್ತಾರೆ. ದಯವಿಟ್ಟು ಯಾರೂ ಕೂಡ ನಮ್ಮ ಮಕ್ಕಳನ್ನು ಕೈಯಿಂದ ಯಾರೂ ಕೂಡ ತಪ್ಪಿಸದಂತೆ ನೋಡಿಕೊಳ್ಳಿ. ಜೊತೆಗೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ, ಒಂದು ವೇಳೆ ಮಕ್ಕಳು ತಪ್ಪಿಸಿಕೊಂಡ್ರೆ ಅಲ್ಲಿ ಬ್ಯಾಜ್ ಹಾಕಿದವರು ಇದ್ದಾರೆ, ಯಾರಾದರೂ ಬ್ಯಾಜ್ ಹಾಕಿದವರು ಇದ್ದರೆ ಅವ್ರ ಹತ್ರ ನೀವು ಸಂಪರ್ಕ ಮಾಡಿಕೊಂಡು ನೀವು ಮಾಹಿತಿ ಕೇಂದ್ರದ ಬಳಿಗೆ ನೀವು ತೆರಳಿದರೆ ನಿಮ್ಮನ್ನು ಆದಷ್ಟು ಬೇಗ ನಿಮ್ಮ ಸಂಬಂಧಿಕರ ಅಥವಾ ಯಾರು ತಪ್ಪಿಸಿಕೊಂಡಿದ್ದಾರೆ ಅವರ ಹತ್ರ ನಿಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಯಾರು ಕೂಡ ಕೀ ಮಿಸ್ ಆಗಿದೆ, ಬ್ಯಾಗ್ ಮಿಸ್ ಆಗಿದೆ ಅಥವಾ ಆಧಾರ್ ಮಿಸ್ ಆಗಿದೆ, ನೀವು ಯಾರು ಕೂಡ ಭಯಪಡಬೇಡಿ ಅಥವಾ ಏನೂ ವಿಚಲಿತರಾಗಬೇಡಿ. ನಿಮ್ಮನ್ನು ಇಲ್ಲಿಂದ ಸುರಕ್ಷಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೇವೆ, ಅದರಲ್ಲಿ ಯಾವುದೇ ನಿಮಗೆ ಸಂದೇಹ ಬೇಡ. ದಯವಿಟ್ಟು ಯಾರು ಕೂಡ ನೂಕುನುಗ್ಗಲು ಮಾಡಬೇಡಿ. ಸಂಜೆ 5 ಗಂಟೆಯ ತನಕ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ನೀವು ನಮ್ಮೊಂದಿಗೆ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಆಗ್ತದೆ. ಆದ ಕಾರಣ ಒಂದು 10 ನಿಮಿಷದ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸ್ಥಗಿತ ಮಾಡ್ತೇವೆ, ನಂತರ ನಾವು ಮುಂದುವರಿಸ್ತೇವೆ. ಯಾರು ಕೂಡ ಮಕ್ಕಳು ತಪ್ಪಿಸಿಕೊಂಡ್ರೆ, ಮನೆಯವರು ತಪ್ಪಿಸಿಕೊಂಡ್ರೆ ಭಯಪಡಬೇಡಿ. ಯಾರಾದರೂ ನಿಮ್ಮ ಹತ್ರ ಅಲ್ಲಿ ವಾಲಂಟಿಯರ್ಸ್ ಬಂದರೆ ಅವರ ಹತ್ರ ನೀವು ಭೇಟಿಯಾಗಿ ನೀವು ಮಾಹಿತಿ ಕೇಂದ್ರವನ್ನು ಸಂಪರ್ಕ ಮಾಡಬೇಕು. ಇದು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ನೋಡಿ, ಗೀತಾ ಕುಮಾರಿ ಕಡಬ, ಸಾಯಿಪ ಬಪ್ಪಳಿಗೆ ಇವರೆಲ್ಲರೂ ಕೂಡ ಎಲ್ಲಿ ತಪ್ಪಿಸಿಕೊಂಡಿದ್ದೀರೋ ನೀವು ನೇರವಾಗಿ ಮಾಹಿತಿ ಕೇಂದ್ರದ ಬಳಿಗೆ ಹೋಗಬೇಕು. ಇಲ್ಲೊಂದು ಸಣ್ಣ 2 ವರ್ಷದ ಮಗು ನಮ್ಮೊಂದಿಗಿದೆ. ನೀವು ಯಾರು ತಪ್ಪಿಸಿಕೊಂಡಿದ್ದೀರಿ ಆ ಮಗು ಇಲ್ಲಿ ಆರಾಮದಲ್ಲಿ ಕೂತ್ಕೊಂಡಿದೆ, ಯಾವುದೇ ಭಯಪಡಬೇಡಿ. ಯಾರಾದರೂ ನೀವು ತಪ್ಪಿಸಿಕೊಂಡವರಿದ್ರೆ ಇಲ್ಲಿ ಬಂದು ಆ ಮಗುವನ್ನು ಕರ್ಕೊಂಡು ಹೋಗಬೇಕು. ಇದು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಯಾರು ಕೂಡ ತಪ್ಪಿಸಿಕೊಂಡ್ರೆ ನೀವು ಮಾಹಿತಿ ಕೇಂದ್ರದ ಬಳಿ ಹೋಗಿ ಅಲ್ಲಿ ನೀವು ಸಹಕಾರವನ್ನು ಕೊಡಬೇಕು. ಒಂದು ಸಣ್ಣ ಮಗು, ಒಂದು 6 ತಿಂಗಳು ಅಥವಾ 1 ವರ್ಷದ ಮಗುವನ್ನು ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ. ಸುಮಾರು ಒಂದು 2 ಗಂಟೆ ಆಯಿತು. ಸಣ್ಣ ಮಗು ಒಂದು 6 ತಿಂಗಳು 1 ವರ್ಷದ ಒಳಗಿನ ಮಗುವನ್ನು ಒಂದು ನಮ್ಮ ಕಾರ್ಯಕರ್ತೆಯ ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ. ನೀವು ಎಲ್ಲಿದ್ದೀರಿ, ಹೇಗಿದ್ರು ಕೂಡ ನೀವು ತಕ್ಷಣ ನೀವು ವೇದಿಕೆ ಹತ್ರ ಬರಬೇಕು. ಆಗ ಒಮ್ಮೆ ನೀವು ಸಿಕ್ಕಿದ್ರಿ ಅಂತ ಹೇಳಿದ್ರಿ, ದಯವಿಟ್ಟು ನೀವು ಆ ಮಗುವನ್ನು ಕಳ್ಕೊಂಡವರು ದಯವಿಟ್ಟು ನೀವು ವೇದಿಕೆ ಹತ್ರ ನೀವು ಬರಬೇಕು. 1 ವರ್ಷದ ಮಗುವನ್ನು ಕೈಯಲ್ಲಿ ಕೊಟ್ಟು ಹೋಗಿದ್ದೀರಿ, ಆ ಮಗುವನ್ನು ಕರ್ಕೊಂಡು ಹೋಗಬೇಕು. ಆದಷ್ಟು ಬೇಗ ನೀವು ವೇದಿಕೆ ಹತ್ರ ಬರಬೇಕು. ಯಾರು ಕೂಡ ಇಲ್ಲಿ ತಪ್ಪಿಸಿಕೊಂಡ್ರೆ ಮಾಹಿತಿ ಕೇಂದ್ರದ ಬಳಿಗೆ ನೀವು ಹೋಗಬೇಕು. 12 ವರ್ಷದ ಇಫ್ರತ್ ಫಾತಿಮಾ ತಪ್ಪಿಸಿಕೊಂಡಿದ್ದೀರಿ. ನೀವು ಎಲ್ಲಿದ್ರು ಕೂಡ ನೀವು ಮಾಹಿತಿ ಕೇಂದ್ರ ಅಥವಾ ವೇದಿಕೆ ಹತ್ರ ನೀವು ಬರಬೇಕು. ರಾಮಕೃಷ್ಣ ಕಲ್ಲಡ್ಕ ನಿಮ್ಮ ತಾಯಿ ಕಾಯ್ತಾ ಇದ್ದಾರೆ. ನೀವು ಎಲ್ಲಿಯಾದರೂ ತಪ್ಪಿಸಿಕೊಂಡಿದ್ರೆ ನೀವು ವೇದಿಕೆ ಹತ್ರ ನೀವು ಬಂದು ನಿಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ಬೇಕು.
ಚಿಕ್ಕ ಪ್ರೈಗಳು ತಪ್ಪದೇರೆ ಆರ್ನ ಯಜಮಾನ್ತಿ ಮುಲ್ಪ ಉಳ್ಳೇರು ರತ್ನಾವತಿ ಕಕ್ಕೂರು ಬೆಟ್ಟಂಪಾಡಿದ ರತ್ನಾವತಿ ಮುಲ್ಪ ಉಳ್ಳೇರು ಯಜಮಾನ್ರ ತಪ್ಪದೇರಿಗೆ ನೀರು ದಯದೀದು ವೇದಿಕೆ ದಡೆ ಬತ್ತದು ಅರಳೆ ತೊಂಬೋಡು ಸುಂದರ್ ಹಲೋ 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 ಬೈದಿನ ಮಾತ ಬಂದುಳ್ಳ ಒಂಜಿ ವಿನಮ್ರವಾಯಿನ ವಿನಂತಿ ದಯಮಲ್ತದು ಏರ್ಲ ಗಡಿಬಿಡಿ ಮಲ್ಪೊಡ್ಚಿ ಬಾರಿ ಮಲ್ಲ ಕಾರ್ಯಕ್ರಮಡು ವ್ಯವಸ್ಥೆದ ಒಟ್ಟಿಗೂ ನಮ್ಮ ಸಹಕಾರ ಮಲ್ತೊಂದು ಪೋಡು ಕೆಲವೊಂದು ಎಲ್ಲಿಯ ಜೋಕುಲು ಒಂತೆ ಪ್ರಾಯದಕ್ಕಲು ಮಾತ ಒಂಚೂರು ಅಂಚಿ ಕಣ್ಣು ತಪ್ಪದೇರು ಅಕ್ಕಲು ಓಲ್ಲ ಪೋಪುಜೇರಿ ನಮ್ಮ ಒಟ್ಟಿಗೂ ಉಪ್ಪುವೇರಿ ಆ ರಶ್ ಆಪಿನಲ್ಪ ಜೋಕ್ಲೇನು ಮಾತ ನಿಕ್ಕಲು ಬೇತೆಕ್ಕಲ್ನ ಕೈಟ್ ಗುರ್ತಜ್ಜನ್ನಕ್ಕಲ ಕೈಟ್ಲ ಕೊಡ್ದು ಪೋತಾರೆ ಒಂದು ತಪ್ಪು ದಯಮಲ್ತದೆ ನಿಕ್ಕಲ್ನ ಸೊತ್ತು ನಿಕ್ಕಲ್ನ ಜೋಕುಲು ನಿಕ್ಕಲ್ನ ಸಂಬಂಧದಕ್ಕಲು ಒಂದು ನಿಕ್ಕಲ್ನ ಜವಾಬ್ದಾರಿ ಆ ದೃಷ್ಟಿ ದಯಮಲ್ತದ ಶಾಂತ ರೀತಿದ ಸಹಕಾರ ಕೊರಡು ಹೆಚ್ಚಿನ ಮಾಹಿತಿ ಬೋರ್ಡ್ ಉಂದಾಂಡ ಮಾಹಿತಿ ಕೇಂದ್ರ ಅವೆಕ್ಕು ಬೋರ್ಡದೇ ಅಲ್ಪ ದೀತೆರು ಅಕ್ಕಲ್ನ ಪಾತೆರ್ಲೆ ಎಲ್ಲೆಲ್ಲಿ ರಡ್ಡು ಜೋಕುಲು ತಬುಡಾಯಿನಕಲು ಮೂಲು ವೇದಿಕೆದ ಎದುರ್ದ ಬಾಗೋಡು ಬರ್ತದೆ ಅಕ್ಕಲು ಕುಳ್ಳಾದೇರಿ ಒಂಜಿ 5-10 ನಿಮಿಷಡು ಮೂಲು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಪುಂಡು ನಿಕ್ಕಲು ಒಣಸ್ಸು ಮಲ್ತದ ಆಯ್ನಕ್ಕಲು ಆಯ್ತಾ ಒಟ್ಟಿಗೂ ಎಂಚಿನ ದೀಪಾವಳಿ ಪರ್ಬದ ಕೊಡುಗೆ ಉಂಡು ಐನು ಮಾತ ಸ್ವೀಕಾರ ಮಲ್ತದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಮಲ್ಪಿನ ಉದ್ದೇಶರು ಅಂಗನಡೀತಿನ ಆಸ್ಥಾನನ ಬತ್ತ ನಿಕ್ಕಲು ಮಾತೆಲ್ಲ ಸ್ವೀಕಾರ ಮಲ್ಪಡು ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಹಿಡ್ದು ಪೊರ್ಲಕಂಠದ ಕಾರ್ಯಕ್ರಮ ಈ ವೇದಿಕೆ ನಡಪುಂಡು ದಯಮಲ್ತದು ಏರ್ಲ ಗಡಿಬಿಡಿ ಮಲ್ಪೊಡ್ಚಿ ಎಲ್ಲಿಯ ಜೋಕುಲು ಕೈ ತತ್ತದೇರು ಒಡೆಗ ಪೋತೇರಂದು ಪನ್ಪಿನ ಆ ಟೆನ್ಷನ್ ಬೋಡ್ಚಿ ದಯಪಂಡ ಕಾರ್ಯಕ್ರಮಕ್ಕೆ ಬೋಡಾದ ಜವಾಬ್ದಾರಿ ದೆತ್ತೊನ್ನಕ್ಲ ಆ ಜವಾಬ್ದಾರಿನ ಮಾತ ನಿರ್ವಹಣೆ ಮಲ್ಪಿನ ಜವಾಬ್ದಾರಿ ಡಾಕಲ್ ಮಾತೆರ್ಲ ಉಳ್ಳೇರು ನಿಕಲಿಗೆ ದಾದಾನ್ಲ ಸಮಸ್ಯೆ ಇತ್ತು ನಂದಾಂಡ ಮೂಲ ಅವೇತ ಸ್ವಯಂ ಸೇವಕರು ಎಂಕಲ್ನ ಒಟ್ಟುಗುಳ್ಳೇರಿ ಅವೇತ ಒಟ್ಟುಗು ಮಾಹಿತಿ ಕೇಂದ್ರಡ್ಲ ಮಾಹಿತಿ ಕೊರ್ಪಿನಕಲು ಉಳ್ಳೇರು ಮುಕ್ಕಲ್ನ ಒಟ್ಟುಗು ನಿಕಲು ಸಂವಹನ ಮಲ್ಪುಣಿತ ಮುಖಾಂತರ ದಾದ ಸಮಸ್ಯೆ ಇತ್ತಲ್ಲ ಈಗ ಸ್ಪಂದಿಸವಣಂಚಿನ ಸ್ವಯಂ ಸೇವಕರು ನಮ್ಮ ಈ ಕೂಟಡು ಉಳ್ಳೇರು ದಯಮಲ್ತದ ಮಾತೆರ್ಲ ಏರ್ಲ ಒಣಸದಲ್ಪ ಅವಡು ವಾ ವಿಭಾಗಡ್ಲ ಅವಡು ಗಡಿಬಿಡಿ ಮಲ್ಪೊಡ್ಚಿ ಅಮ್ಮಸರ ಮಲ್ಪೊಡ್ಚಿ ಆರಾಮವಾದ ಇನಿತ ದಿನ ನಮ್ಮ ಒಂದು ಪಂಡದ ಎನ್ನಿದು ಈ ಕಾರ್ಯಕ್ರಮನ ಅಭೂತಪೂರ್ವವಾದ ಯಶಸ್ಸು ಮಲ್ಪಿನಕ್ಲು ಅವಳು ನಿಕ್ಕಲು ಮಾತೆರ್ಲ ಕೈ ಜೋಡಿಸದ ಸಹಕಾರ ಕೊರಡು ಪಂಡದೆ ಅಶೋಕ ಜನಮನ ಕಾರ್ಯಕ್ರಮದ ಪರವಾದ ಎಂಕಲ ವಿನಂತಿ ಮಲ್ತೊಂದುಲ್ಲ ದಯಮಲ್ತದೆ ದಾದಕ್ಕ
ಒಂಜಿ ವಿನಂತಿ ಕೆಬಿಕೊರಡು ದಯ ಮಲ್ತದ ನಿಖಲ್ ಒಣಸು ಮಲ್ತೊಂದು ಪುಳೆ ವಾ ಗಡಿ ಬಿಟ್ಟಿಟ್ಟು ಪುಳೆ ಕೆಲವೊಂಜಿ ಜೋಕುಲು ತಪುಡಾದು ಬೇತಕಲ್ನ ಕೈಟ್ ಮೂಲು ಉಳ್ಳೇರು ವೇದಿಕೆದ ಎದುರುಡು ಸಬ್ಜಾನ್ ಸಾಯಿಬೇರಿ ಈರ್ ಓಳಿತಲ್ನ ಬರೋಡನ್ನ ಈರ್ನ ಇಲ್ಲದಕ್ಕಲು ಈರೆಗೆ ಓಡದ ಮೂಲಕ ಆತ ಕೊಳ್ಳುದೇರು ವೇದಿಕೆದ ಎದುರುದ ಬಾಗೋಡು ಬನ್ನೂರುದಾರು ಸಬ್ಜಾನ್ ಸಾಯಿಬೇರಿ ಅಮಸರ ಮಲ್ಪೊಡ್ಚಿ ಗಡಿಬಿಡಿ ಮಲ್ಪೊಡ್ಚಿ ಇಂಜಿ ಕಾಲು ಗಂಟೆದ ಕಾಲಾವಕಾಶ ಉಳ್ಳ ಕುಂಜೂರು ಪಂಪಿನ ಊರ್ದಾರ ಸಬ್ಜಾನ್ ಸಾಯಿಬೇರಿ ಈರ್ನ ಇಲ್ಲದಕ್ಕಲು ಇರೆಗೆ ಬೋಡದ ಮೂಲಕ ಆತ ಕುಳ್ಳುದೇರು ವೇದಿಕೆ ಎದುರುಡು ಇರೆಗೆ ಎಂಕಲ್ ಪಾತಿರ್ನ ಕೇಂಡುಂದಾಂಡ ಬಲೆ ಇಡ ಎದುರು ಬಲೆ ಪೃಥ್ವಿನ್ ಎನ್ ಕೆ ಪಂಪಿನ ಒಂಜಿ ಬಾಲೆ ತೋಜಿ ಒಂದಿಜ್ಜಿಗೆ ವೇದಿಕೆ ಎದುರು ಬಲೆ ನಿಖಲು ದಯಮಲ್ತ ಎದುರು ಪೋಲೆ ಅವೇ ಮೂಳಿತ್ತಾರ ತೋಜಿ ಎಂಕಲ್ ಮಾತ್ರ ತೋಜುನು ಅಡೆ ಎದುರು ಪೋಲೆ ಅಲ್ಪ ಎದುರು ಅಂತೊಲ್ಲೆ ಬರ್ಪೇರಿತ್ತೆ ಕಲ್ಲಡ್ಕ ರಾಧಾಕೃಷ್ಣನ್ನ ಈರ್ನ ಅಮ್ಮ ಈರೇನು ಮೂಲ ವೇದಿಕೆ ಎದುರುಡು ಕಾತೊಂದುಲ್ಲೇರು ಬಲೆ ಅವೇ ಆಯ್ನಾತ್ ಬೇಗ ಬಲೆ ಮುಬಶಿರ ಬೊಕ ಆಯಿಷಾ ನಿಖಲ್ ಓಳಿತಲ್ಲ ಬರೋಡಿಗೆ ಜೋಕುಲಿನಲ್ಲಿ ತಂದು ವೇದಿಕೆ ಎದುರುಡು ಬಲೆ ನಿಖಲ್ ಐನಾತ್ ನಿಖಲ್ ಮಾಹಿತಿ ಕೇಂದ್ರ ಉಂಡು ಅಡೆ ಬರ್ಪೇರು ಮಾತಾ ಅಂದೆ ಬತ್ತೇರತ್ತೆ ಮುಕ್ಲೇನಾ ಫಾತಿಮಾ ಪಂಪಿನ ಬಾಲೆ ಒಲ್ತಾರೆ ಊರೋಳು ಗೊತ್ತಿಲ್ವ ಅಯ್ಯೋ ಫಾತಿಮಾ ಪಂಪಿನ ಒಂದು ಎಲ್ಲಿಯ ಬಾಲೆ ಎಂಕಲ್ಲ ಕೈಟುಂಡು ಮೂಲು ಸ್ಟೇಜ್ ಇಡಿ ಆ ಬಾಲೆದ ಅಮ್ಮ ಓಳಿತ್ತಾರನಲ್ಲ ಬಲ್ಲೆಕ್ಕ ಒಂಜಿ 10 ನಿಮಿಷದೊಳಗೆ ಬರೋಡು ತಡ ಅಣ್ಣ ನನ್ನ ಬೊಕ್ಕ ಮಾಹಿತಿ ಕೇಂದ್ರದಡೆ ಬೋಧನಿಕಲ್ ಪಾತೆರೋಡು ಐದು ಬೊಕ್ಕ ಮೂಲ ವೇದಿಕೆ ಕಾರ್ಯಕ್ರಮ ಶುರು ಆಪುಂಡು ಅಂಬಟೆ ಮೂಲೆದ ಭವ್ಯಶ್ರೀ ಪಂಪಿನ ಮೂಜನೇ ಕ್ಲಾಸ್ದ ಬಾಲೆ ಅಂಬಟೆ ಮೂಲೆದ ತಪುಡಾದ ಪೋತೆರಿಗೆ ಒಲಾನ್ಲ ಇತ್ತನಂದಾಂಡ ವೇದಿಕೆ ದಡೆ ಇಜಿನ ಮಾಹಿತಿ ಕೇಂದ್ರ ದಡೆ ಬಲೆ ನಿಖಲ್ ಗಡಿಬಿಡಿ ಮಲ್ತನಂದಾಂಡ ನಿಖಲ್ನ ಜೋಕುಳುಂದತ್ತ ಎಂಕಲ್ಲ ಇತ್ತೆ ತಪುಡಾದ ಪೋಪಿನ ಸಾಧ್ಯತೆ ಉಂಡು ನಿಖಲ್ ಆರಾಮವಾದ ಬರೋಡು ಆರಾಮವಾದ ಗಡಿಬಿಡಿ ಮಲ್ಪೊಡ್ಚಿ ದಯಪಂಡ ಈ ಕಾರ್ಯಕ್ರಮನ ಆಯೋಜನೆ ಮಲ್ಪೊಡುದಂಡ ಮಲ್ಲ ಬೇಲೆ ಉಂಡನ್ನ ನಿಖಲ್ ಒಂಜಿ 2 ನಿಮಿಷ ಅಕ್ಕಲಿಜ್ಜೇರು ಮುಕ್ಕಲಿಜ್ಜೇರಿಂದ ಬತ್ತೊಂದು ಬತ್ತಾರಂದಾನ ದಾಲ ಮಲ್ಪಿಲೆಕ ಇಜ್ಜಿ ಜನಾರ್ದನ ಗೌಡೇರಂದು ಪಂಪಿನಾರೇನು ಅರ್ನ ಬೊಡಿದಿಕ್ಕೆ ಏನೊಂದು ಬತ್ತೇರಿಗೆ ಅವಿಡ್ದು ಬೊಕ್ಕ ಬಂಡರಿಗೆ 6 ದೇವಸ್ಥಾನ ಪೋತೇರಿಗೆ ಅಂದುಲ್ಲ ಇಲ್ಲಿ ಸಮಸ್ಯೆ ದಾದ ಅನ್ಪುಂಡು ಮಲ್ಲ ಕಾರ್ಯಕ್ರಮ ಅವು ಆರು ಪೋಯಿರಂದಾಂಡ ಬಾರಿ ಖುಷಿ ಇಲ್ಲಡೆ ಗುಲಾಬಿ ಪಂಪಿನಾರು ಈರ್ನ ಬುಧಾರ್ ಬಲ್ಲೆ ಕಕ್ಕೆ ಪದವದ ಹರೀಶಣ್ಣನ ಅಮ್ಮ ಗುಲಾಬಿ ಪಂಪಿನಾರು ತತ್ತರದು ಪೋತೇರಿಗೆ ಅಮ್ಮ ಇರು ಒಲಾನ್ಲ ಇತ್ತನ ಬಲ್ಲೆ ಹರೀಶಣ್ಣ ಏರಿ ವೇದಿಕೆ ಎದುರು ಕಾತೊಂದುಲ್ಲೇರು ಬೆಟ್ಟಂಪಾಡಿದಾರು ಚಿಕ್ಕಪ್ಪರೈಕಲೆ ಈರ್ನ ಮಿಸ್ಸೆಸ್ ಬೊಡಿದಿ ಈರೇನು ಕಾತುಗುಳುದೇರು ಎಕ್ಕಾಡು ದಿಂಚಿ ಈರೆ ಕೇಂಡುಂದಾಂಡ ದಯಮಲ್ತದ ಬಲೆ ಓಲಾನ್ಲ ಐತಾರಂದ ನಮಸ್ಕಾರ ಮಲ್ಪೊಡ್ಚಿ ಸುಮಯ ಕಾಸರಗೋಡು ತಪ್ಪಡದಾರಿಗೆ ಈರ್ನ ಮಗೆ ಮೂಲು ವೇದಿಕೆ ದಲ್ಪ ಕಾತು ಗೇಟ್ ದಲ್ಪ ಎದುರು ಗೇಟ್ ದಲ್ಪ ಉಳ್ಳೆ ರವೆ ಸೀದಾ ಅಡೇ ಬೋಲೆ ಒಂಜಿ ಅರ್ಧ ಗಂಟೆ ಅಂಚಿಂಚಿ ಆಪುಂಡು ದಯಮಲ್ತದೆ ಸೀದಾ ಸುದ್ದಿ ಅಲ್ಪ ಸುದ್ದಿ ಅಂಕಲ ಮಾಹಿತಿ ಕೇಂದ್ರ ಉಂಡು ಅವಳು ಪೋದು ಬಂಡರ್ನ ಬೇಗ ತಿಕ್ಕುವೇರು ಪೂರೈತೆ ಅಡೆ ಬತ್ತದುಲ್ಲೇರು ಖೈರುನ್ನಿಸಾ ಮುಲುಲ್ಲೇರು ಆಯಿಷಾ ಆಸ್ಯಮ್ಮ ಖೈರುನ್ನಿಸಾ ಮೂಲು ಇರೇನು ವೆಯ್ಟ್ ಬಲ್ ತಂದುಲ್ಲೇರು ಸ್ಟೇಜ್ ದಡೆ ಬಲಿ ಸುಮಯ್ಯ ಕಾಸರಗೋಡು ನಿಮ್ಮ ಮಗ ಇಲ್ಲಿ ವೇದಿಕೆ ಹತ್ರ ಕಾಯ್ತಾ ಇದ್ದಾನೆ ಹಲೋ 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 ಹಲೋ
ಕಾರ್ಯಕ್ರಮ ಅಡೆ ಸೀದಾ ಮಾಹಿತಿ ಕೇಂದ್ರಗೂ ಪೋಡು ನಿಖಲ್ ಮಾತೇರ ಅಲ್ಪ ಪೂರ ಮಾಹಿತಿ ಪುಷ್ಪಾಲತಿ ಸುಳ್ಯ ಏರು ತಪ್ಪುಡದೇರು ಪೂರ ಏರ್ನಲ್ಲ ಮಾಹಿತಿ ಅವಳುಂಡು ಸುಂದರ ಮೂಲ ಕಾತೊಂದುಲ್ಲೇರು. ಸುಂದರ ವೇದಿಕೆ ಕಾತೊಂದುಲ್ಲೇರು. ಇಫ್ರತ್ ಗಡಿಯಾರ್ ನಿಮ್ಮ ತಾಯಿ ವೇದಿಕೆ ಬಳಿ ಇದ್ದಾರೆ. ಎಡಮಂಗಿಲದ ಪರ್ಲದ ದೇವಕಿ ಪನ್ಪಿನಾರು ಆತ ಈರ್ನ ತಿರುಪತಿ ಯಾರಿಜ್ಜೇರು ಈರು ಬತ್ತದ ಮಾಹಿತಿ ಕೇಂದ್ರ ಇರ ಅಮ್ಮ ಅಕ್ಕ ಮೂಲೂಲೇರು ಕಿನ್ನನ್ ಬೈಲ್ ಮೀಲಾಕ್ಷಿ ಇರ ಅಕ್ಕ ಮೂಲೂಲೇರು ಸ್ಟೇಜ್ ಎಡಬಲಿ ಆಯಿಷತ್ ರುಫೇದಾ ಖತೀಜಾ ಆಯಿಷತ್ ರುಫೇದಾ ವೇದಿಕೆ ಬಳಿ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಒಂಜಿ ವಿನಂತಿ ಮಾತೆರಡಲ್ಲ ಕೆಲವೊಂಜಿ ಜೋಕುಲು ಕೈ ತತ್ತದ ಅಂಚಿಂಚಿ ವೇದಿಕೆ ಬಳಿ ಬನ್ನಿ ಒಂಜಿ ಎಲ್ಲ ಬೋಡಿಗೆ ದಯ ಮಾಡ್ತದೆ ಮುಲ್ಪರ್ದಿತ್ತನ ಜೋಕುಲು ಅವಡು ಪ್ರಾಯದಕ್ಕಲ ಅಂಚಿಂಚಿ ಓಲ್ಲ ಪೋಪುಜೇರು ವೇದಿಕೆ ಬಳಿ ಬನ್ನಿ ಆಯ್ನಾತ್ ತಾಳ್ಮೇಡು ಉಪ್ಪುಲೆ ದಯ ಮಾಡ್ತದೆ ಮಲ್ಲ ಮಲ್ಲ ಕಾರ್ಯಕ್ರಮ ಆಪಿನಿ ಅವೊಂಜಿ ನಮ್ಮ ಮನಸ್ಸುಡು ಬೋಡು ಶಾಂತಿಯುತವಾದ ಸಹಕಾರ ನಿಕಲ ಮಾತೆರ್ಲ ಬೋಡು ಈ ಕಾರ್ಯಕ್ರಮ ಯಶಸ್ಸು ಆವಡು ದಾಂಡ ಪ್ರತಿ ಒರಿಯನಲ ಬೆಗರುಂಡು ಪನ್ಪಿನ ವಿಚಾರ ಶುರುವಾಪುಂಡು ವೇದಿಕೆದ ಮಿತ್ತಿತ್ತಿನಕಲ ದಯ ಮಲ್ತದ ತೀರ್ಥ ಬೋಲೆ ಕಾರ್ಯಕ್ರಮ ಶುರುವಾಪುಂಡು ಬೋಲೆ ಬರ್ಪೇರು ಮಾತೆರ್ಲ ತಿಕ್ಕುವೇರು ಬಾಲೆ ತಿಕ್ಕೊಂಡು ಮಾತೆರೆಗಲ್ಲ ಬರ್ಪೇರು ಮೂಲೆ ಎದುರು ಕುಲ್ಲೆ ನಾಡೋದಿಗೆ ಬರ್ಪೇರು ಮಾತಾ ಬರ್ಪೇರು ಪೂರ ಪೂರ ಇಡೆಗೆ ಬರ್ಪೇರು ಮೂಲು ಕುಲ್ಲುಲೆ ಮುಬಸ್ಸಿರ ಆಯಿಷಾ ಬನ್ನಿ ನಳಿನಿ ತಿಂಗಳಾಡಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಳಿನಿ ತಿಂಗಳಾಡಿ ವಿದ್ಯಾ ಶೆಟ್ಟಿ ಮಜಲ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ವಿದ್ಯಾ ಶೆಟ್ಟಿ ಮಜಲ್ ಕವಿತಾ ನಳಿನಿ ದೀಕ್ಷಾ ನೀರುಮಾರ್ಗ ಮಂಗಳೂರು ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ರಾಜೀವ್ ಅವರು ಸ್ಟೇಜ್ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಕವಿತಾ ನಳಿನಿ ದೀಕ್ಷಾ ನೀರುಮಾರ್ಗ ಮಂಗಳೂರು ರಾಜೀವಿ ನಿಮ್ಮನ್ನು ಸ್ಟೇಜ್ ಬಳಿ ಕಾಯ್ತಾ ಇದ್ದಾರೆ. ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. 4 ಗಂಟೆ ಆಯಿಷಾ ಪನ್ಪಿನ ವೇದಿಕೆ ಬಳಿ ಬರಬೇಕು. ನಿಮ್ಮ ಸಂಬಂಧಿಕರು ಕಾಯ್ತಾ ಇದ್ದಾರೆ. ಮೊಹಮ್ಮದ್ ನಿಶಾನ್ ವೇದಿಕೆ ದಡೆ ಬಲೆ ಬರ್ಪೇರು ಕುಲ್ಲೆ ಎದುರು ಕುಲ್ಲೆ ನಬಿಸಾ ಕಡಬ ಬೀಪಾತು ಮಲದ ಪಡದೆ ನಬಿಸಾ ಕಡಬ ವೇದಿಕೆ ಬಳಿ ಬರಬೇಕು. ನಬಿಸಾ ಕಡಬ 10ನೇ ಕ್ಲಾಸ್ ಸಂಧ್ಯಾ ಮತ್ತು ಶಶಿಕಲಾ ಗೋಳಿಕಟ್ಟೆ ಅವರು ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತಪುಡದಿಜೇರು ಮೂಲೆ ಉಲ್ಲೇರು ಆರಾಮ್ ಆಗ್ತದೆ ಕುಲ್ಲೆ ಕುಲ್ಲೆ ಎದುರು ಕುಲ್ಲೆ ಬರ್ಪೇರು ನಿಕ್ಲೆ ನಾಡು ಪ್ರೀತಮ್ ಅನಂತಾಡಿ ವೇದಿಕೆ ಬಳಿ ಬರಬೇಕು. ಪ್ರೀತಮ್ ಅನಂತಾಡಿ ವಿಜೇಶ್ ಪುತ್ತಿಲ ಕೇಂದ್ರ ನಡಬಲ್ಲ ಸ್ಟೇಜ್ ಎದುರು ಬಲೆ ವೇದಿಕೆ ಬಳಿ ಬರಬೇಕು. ಸ್ವಾತಿ ತಸ್ಮೀನಾ ರೆಂಜಲಾಡಿ ವೇದಿಕೆ ಬಳಿ ಬರಬೇಕು. ಸಬ್ಜಾನ್ ಸಾಹೇಬ್ ನಿಮ್ಮ ಮಗಳು ಕಾಯ್ತಾ ಇದ್ದಾರೆ. ಸಬ್ಜಿನ್ ಸಾಹೇಬ್ ನಿಮ್ಮ ಮಗಳು ಕಾಯ್ತಾ ಇದ್ದಾರೆ. ಮೋಹಿನಿ ಬೊಕ್ಕ ರೇಷ್ಮಾ ನಿಖಲ್ ಒಣಸದಲ್ಪ ಓಲ ತಪ್ಪುಡದರ್ಗೆ ಎದುರು ಬಲೆ ವೇದಿಕೆದ ಎದುರು ಕಾತೊಂದುಲ್ಲೇರು ನಿಖಲ ಇಲ್ಲದಕ್ಕಲು ಪೋಲೆ ಪೋಲೆ ಅಲ್ಪ ಎದುರು ಕುಲ್ಲೆ ಬರ್ಪೇರಿ ಇಡೀಗೆ ಪೃಥ್ವಿನ್ ನಲ್ಲಿಗುಡ್ಡೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಿಮ್ಮ ಸಂಬಂಧಿಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸಬ್ಜಿನ್ ಸಾಹೇಬ್ ಶೀಲಾವತಿ ಈಶ್ವರ ಮಂಗಲ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಶೀಲಾವತಿ ಈಶ್ವರ ಮಂಗಿಲ ಸುಜಾತ ಮತ್ತು ಕಾವೇರಿ ಪಲ್ಲತ್ತಾರ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಮ್ಮ ಪುಷ್ಪ ಆಲೆಟಿ
ಫಾತಿಮಾ ರೈಶಾನ ನಬಿಸಾ ಕಡಬ ವೇದಿಕೆ ಬಳಿ ಬರಬೇಕು. ಭವ್ಯ ಕಾಣಿಯೂರು ಇರ್ ನಮ್ಮ ಮೂಲ ವೇದಿಕೆ ದಲ್ಪ ಕಾತಂದುಲ್ಲೇರು ಬಲ್ಲೆ ಭವ್ಯ ಇರ್ ನಮ್ಮ ಕಾತಂದುಲ್ಲೇರು ಸವಿತಾ, ಬಲ್ಲೆ ನಿಮ್ಮ ತಾಯಿ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸವಿತಾ ಬೇಬಿ ಪೆರ್ವಾಯಿ, ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ವೇದಿಕೆ ಬಳಿ. ಬೇಬಿ ಪೆರ್ವಾಯಿ. ಲೀನಾ ಪುತ್ತೂರು ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ. ಕವಿತಾ, ನಳಿನಿ, ದೀಕ್ಷಾ, ನೀರುಮಾರ್ಗ ಮಂಗಳೂರು, ರಾಜೀವಿ ಸ್ಟೇಜ್ ಬಳಿ ಕಾಯ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂಜಿ ಸ್ವಯಂ ಸೇವಕ್ಕೆ ಸಾತ್ವಿಕ ಪಂಪಿನ ಕೌಡಿಚಾರದ ವೀಣಾ ಕನ್ಯಾನ ವೇದಿಕೆ ಬಳಿ ಬರಬೇಕು. ವೇದಿಕೆ ದಡೆ ಬರೋಡು ದಯಮಲ್ತದ ನಿಖಲ್ ಕಾರ್ಯಕ್ರಮ ಶುರು ಮಾಡ್ಬೋಡು ಅಣ್ಣ. ವೀಕ್ಷಾ ವೇದಿಕೆ ಬಳಿ ಬರಬೇಕು. ವೀಕ್ಷಾ ನೆಬಿಸ ಕಡಬ ಇತ್ತಾರಂದ ವೇದಿಕೆದ ಎದುರುಡು ಇರೇನು ಕಾತೊಂದುಲೇರಿ ಇರ್ನ ಇಲ್ಲದಕ್ಕಲು ಬಲೆ ಅಣ್ಣ ಇರ್ ಮೈಕ್ ಇಂಚಿ ಕೊರ್ಲಿ ಕಾರ್ಯಕ್ರಮ ಶುರು ಮಾಡ್ಪೇರ ಬೊಕ್ಕ ಬಾತೇರ್ಗ ನಮ್ಮ ಓಕೆ ದಯಮಲ್ತದೆ ಒಂಜಿ ನಿಮಿಷ ಅಣ್ಣ ಪಾತೆರು ಎದುರು ವೇದಿಕೆದ ಎದುರು ಒಂಜಿ ನಿಮಿಷ ಪ್ರಶಾಂತ್ ಅಣ್ಣ ತುಳೆ ಏರು ಪೂರ ತಪುಡಾಯಿನ ಅಕ್ಕಲ ಪೋಷಕರು ಮಾತ ವೇದಿಕೆದ ಕೈತಲು ಉಳ್ಳೇರು ಕೆಲವು ದಕ್ಕಲು ಒಣಸು ಮಲ್ಪಿನ ಅಲ್ಪ ಉಳ್ಳೇರು ಕೆಲವು ದಲ್ಪ ಪಾರ್ಕಿಂಗ್ ದಲ್ಪ ಉಳ್ಳೇರು ನಿಕ್ಕಲು ಗಡಿ ಬಿಡಿ ಮಲ್ತೊಂದು ಅನೌನ್ಸ್ ಮಾಡ್ಬಿಡ್ಲೆ ಬಂಡ ಅಕ್ಕಲಿಗೆ ಕೇನುಜಿ ಅಂಕಲ್ ಪಾತೇರ್ನ ದಯಮಲ್ತದೆ ಒಂಜಿ ಬರೀಟ್ ಉಂತಲೆ ಏರು ಪುರ ತಪಡಾದ ಪೋತೆರ ಮಾತೆರ್ಲ ಇಡೆ ಬರ್ಪೇರಿ ಮಾಹಿತಿ ಕೇಂದ್ರ ಪನ್ಪಿನಾಯ್ಕು ದೆತ್ತದ ಅಲ್ಪ ಉಳ್ಳೇರು ಮಾಹಿತಿ ಕೊರ್ಪಿನಕಲ್ ದಯಮಲ್ತದ ಸಹಕಾರ ಕೊರೋಡು ಕಾರ್ಯಕ್ರಮ ಶುರು ಮಲ್ಪಿನಲ್ಪ ದಯಮಲ್ತದ ವನಸ್ಸು ಮಲ್ತದ ಆಯ್ನಕಲ್ ಅಂಗಣದ ಎದುರು ಇತ್ತನ ಆಸನನ್ನು ಬತ್ತು ಸ್ವೀಕಾರ ಮಲ್ಪಲೆ ಕಾರ್ಯಕ್ರಮ ಶುರು ಆಪುಂಡು. ದಯಮಲ್ತದೆ ಏರು ಪೂರ ನಿಕ್ಕಲ್ನ ಎಲ್ಲಿಯ ಜೋಕಲ್ನ ಅವಾಡು ಪ್ರಾಯದಕ್ಕಲ್ನ ನಿಕ್ಕಲ್ನ ಪೇರೆಂಟ್ಸ್ ನಕಲ್ ಏರಾನ್ಲ ತಪಡಾದ ಪೋಯರ್ಂದಾಂಡ ಒಂಜಿ 4 ಗಂಟೆದ ಅವಕಾಶ ಉಂಡು ವೇದಿಕೆದ ಎದುರು ಸೀದ ಬಲೆ ನಿಕ್ಕಲಿಗೆ ಅಂಚೆಲ್ಲ ಗೊತ್ತಾಯ್ಜಿಂದ ಅವಳು ಮಾಹಿತಿ ಕೇಂದ್ರ ನಿನ್ನ ಬಗ್ಗೆ ವಿಚಾರಣೆ ಮಲ್ಪಲೆ ನಿಕ್ಕಲ ಅಮಸರ ಮಲ್ತಾರ್ದಾಂಡ ಗಡಿಬಿಡಿ ಮಲ್ತಾರ್ದಾಂಡ ವ್ಯವಸ್ಥಿತವಾದ ಕಾರ್ಯಕ್ರಮ ನಡಪಡವನವಳು ಬಂಗಾಪುಂಡು ಮಾತೆಲ್ಲ ಸಹಕಾರ ಕೊರೋಡು ಮಲ್ಲ ಕಾರ್ಯಕ್ರಮ ಬೇಬಿ ಬುಲೇರಿ ಕಟ್ಟೆ ಇರ ಸಂಬಂಧಿಕರ ವೇದಿಕೆ ಸ್ವಲ್ಪ ಕಾತೊಂದುಲ್ಲೇರು ದಯಮಾಲ್ತದ ಏರು ಜೋಕುಲು ಪ್ರಾಯದಕ್ಕಲು ತಪುಡದರ ವೇದಿಕೆದ ಎದುರು ಬಲೆ 4 ಗಂಟೆಡಿ ನಿಕ್ಕಲ್ ಪೋಷಕರನ್ನು ಕೈಕು ಕೊರ್ಪಿನ ಜವಾಬ್ದಾರಿ ನಂಗೆ ಉಂಡು ಸಹಕಾರ ಕೊರೋಡು ಮಾತಿರಲ್ಲ ದಯಮಾಲ್ತ. ಲೀಲಾವತಿ ಕುಂಡಡ್ಕ ವೇದಿಕೆ ಬಳಿ ಬರಬೇಕು. ಆಯಿಷಾ ತಸ್ಲಿಮಾ ಇಬ್ರು ಮಕ್ಕಳು ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಆಯಿಷಾ ತಸ್ಲಿಮಾ ಇಬ್ರು ಮಕ್ಕಳು ಸಲಾವುದ್ದೀನ್ ಮತ್ತು ಸಾದಿಕ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಯಾರು ಮಿಸ್ ಆಗಿದ್ರೆ ಸ್ಟೇಜ್ ಬಳಿ ಕಳಿಸಿ. ಸದಾಶಿವರೈ ಪಾಂಬಾರ್ ವೇದಿಕೆ ಬಳಿ ಬರಬೇಕು. ಸದಾಶಿವರೈ ಪಾಂಬಾರ್. ಲೀನಾ ಪುತ್ತೂರು ವೇದಿಕೆ ಬಳಿ ಬರಬೇಕು. ಲೀನಾ ಪುತ್ತೂರ್ ಮರಕ್ಕೂರುದ ನೆಬಿಸಕ್ಕ ಈ ಇತ್ತಾರ ನನ್ನ ಬರಡು ಈರ್ನ ಮರ್ಮಲ ಮುಳುಕ ತಂದುಲ್ಲೇರು ವೇದಾವತಿ ಪರಣೆ ವೇದಿಕೆ ಬಳಿ ಬರಬೇಕು. ವೇದಾವತಿ ಪರಣೆ ನಸೀಬಾ ಕೋರಾಜೆ ವೇದಿಕೆ ಬಳಿ ಬರಬೇಕು. ಇಂಚಿ ಬಲೆ ಆಶಿಕ್ ಹೊಂಬಾಲಿ ವೇದಿಕೆ ಬಳಿ ಬರಬೇಕು. ಆಯಿಷಾ ತಫೀಜಾ ಕಂಬಳ ಬೆಟ್ಟದ ಸಾರಮ್ಮ
ಇರ್ನ ಅಮ್ಮ ನಿಖಲ್ನ ರಡ್ಡು ಜೋಕಲ್ನ ಅಮ್ಮ ಮೂಲುಳ್ಳೇರಿ ನಿಖಲ್ ಒಣಸು ಮಲ್ತದಾಂಡ ಐನಾತ್ ಬೇಗ ಕೈ ದೆಕ್ಕಂದೆ ಬತ್ತನಲ್ಲ ಖಾತೆಗೊಳ್ಳುದೇ ಫಾತಿಮತ್ ರೇಷಾನ ನಿಮ್ಮ ತಾಯಿ ಇಲ್ಲಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಆಯಿಷಾ ತಫೀಸಾ ವೇದಿಕೆ ಬಳಿ ಬರಬೇಕು. ನಬಿಸಾ ಮರ್ತೂರು ವೇದಿಕೆ ಬಳಿ ಬರಬೇಕು. ತಾಯಿ ಕಾಯ್ತಾ ಇದ್ದಾರೆ. ವೀಣಾ ಕನ್ಯಾನ ಎಲ್ಲಿದ್ದವರು ವೇದಿಕೆ ಬಳಿ ಬರಬೇಕು. ರತ್ನಾವತಿ ಕೊಲಕ್ಕೆ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ತಾಯಿ ಕಾಯ್ತಾ ಇದ್ದಾರೆ. ರಮೇಶ ಪಂಚೇರ್ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ರಮೇಶ ಪಂಚೇರ್, ದೀಕ್ಷಾ, ಕವಿತಾ, ಬೇಬಿ ಕಡಂಗೋಡು, ನಳಿನಾಕ್ಷಿ, ಓಲಿತಿಲ್ಲ ವೇದಿಕೆ ಬಳಿ ಬರಬೇಕು. ಬೆಟ್ಟಂಪಾಡಿ ನೀರು ಮಾರ್ಗ ಓಲಿತಿಲ್ಲ ವೇದಿಕೆ ನಡೆ ಬಳಿ. ಮಹಮ್ಮದ್ ನಿಶಾಂತ್ ಕೆಮ್ಮಾರ ಓಲಿತಿಲ್ಲ ಬಳಿ ವೇದಿಕೆ ನಡೆ. ಆಯಿಷಾ ಬೀಸೂರ ತಾಯಿ ಕಾಯ್ತಾ ಇದ್ದಾರೆ. ಕಕ್ವೆ ವೇದಿಕೆ ನಡೆ ಬಳಿ. ಮೀನಾಕ್ಷಿ ಕಲ್ಲಡ್ಕ ಕಿನ್ನತ್ ಬೈಲು ವೇದಿಕೆದಲ್ಲಿ ಬಳ್ಳಿ ಕಾಯ್ತಾ ಇದ್ದಾರೆ. ಸ್ವಾದಿಕಾ ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಏರು ತಪ್ಪೈನಕಲ್ ಇತ್ತನಲ್ಲ, ಏರು ತಪ್ಪೈನಕಲ ಇಲ್ಲಲ್ಲಕಲ್ ಇತ್ತಲ್ಲ. ಅಶೋಕ ಜನವರ ಕಾರ್ಯಕ್ರಮದಲ್ಲಿ 10 ವಿಶೇಷಗಳು ತೆರೆದುಕೊಂಡಿರುವಂತದ್ದು. ವಸ್ತ್ರ ವಿತರಣೆ ಹಾಗೇನೆ ಬಿಸಿಯಾಗಿರುವಂತಹ ಊಟದ ವ್ಯವಸ್ಥೆ ಒಂದು ಭಾಗದಲ್ಲಿ ನಡೀತಾ ಇದ್ರೆ, ಇನ್ನೊಂದು ಭಾಗದಲ್ಲಿ ಗೂಡು ದೀಪ ಸ್ಪರ್ಧೆ ಕೂಡ ನಡೀತಾ ಇದೆ. ಬಣ್ಣ ಬಣ್ಣದ ಗೂಡು ದೀಪಗಳು ಬಂದಂತಹ ಜನರನ್ನ ಆಕರ್ಷಣೀಯವಾಗಿ ಮಾಡ್ತಾ ಇರುವಂತದ್ದು. 10 ವೆರೈಟಿಯಲ್ಲಿ ಗೂಡು ದೀಪಗಳು ಕೂಡ ಇಲ್ಲಿ ನೆರೆದ ಜನರಿಗೆ ಚಿತ್ತಾರವನ್ನ ನೀಡ್ತಾ ಇದೆ. ಗೂಡು ದೀಪಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವಾಗಿನ ಸಂಪ್ರದಾಯವನ್ನ ಉಳಿಸಿಕೊಂಡು ಇರುವಂತಹ ತುಳುನಾಡಿನ ಸಂಪ್ರದಾಯವನ್ನ ಉಳಿಸುವ ರೀತಿಯಾದಂತಹ ಗೂಡು ದೀಪಗಳು ಕೂಡ ನಮಗೆ ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಹಿಂದೆಲ್ಲ ದೀಪಾವಳಿಯ ಸಂಭ್ರಮದಲ್ಲಿ ನಾವು ಮನೆಯಲ್ಲಿ ಗೂಡು ದೀಪವನ್ನ ತಯಾರು ಮಾಡಿ ಮನೆಯಲ್ಲಿಯೇ ನಾವು ಆ ಗೂಡು ದೀಪವನ್ನ ನೇತು ಹಾಕ್ತಾ ಇದ್ವಿ. ಆದ್ರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಗೂಡು ದೀಪಗಳನ್ನ ಪರ್ಚೇಸ್ ಮಾಡ್ತೀವಿ. ಆದ್ರೆ ಇಲ್ಲಿ ತಮ್ಮ ಮನೆಯಲ್ಲಿಯೇ ತಯಾರು ಮಾಡಿದಂತಹ ಗೂಡು ದೀಪಗಳನ್ನ ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು, ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಗೂಡು ದೀಪಗಳು ಹೇಗಿದೆ ಅನ್ನೋದನ್ನ ನೀವು ನೋಡೋದು ಅಂತ ಹೇಳಿದ್ರೆ, ನೀವಿವಾಗ ನೋಡ್ತಾ ಇರುವಂತಹ ಗೂಡು ದೀಪ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿದೆ. ದೊಡ್ಡ ಗಾತ್ರದ ಗೂಡು ದೀಪವನ್ನ ನೋಡ್ತಾ ಇದ್ರಿ. ಇದಕ್ಕೆ ಕೆಳಭಾಗದಲ್ಲಿ ಬಣ್ಣ ಬಣ್ಣದ ರಿಬ್ಬನ್ ಅನ್ನ ನೇತು ಹಾಕಲಾಗಿದೆ. ಹಾಗೇನೆ ಮೇಲ್ಭಾಗದಲ್ಲಿ ನೋಡೋದು ಅಂತ ಹೇಳಿದ್ರೆ ನೀವು ಮರದ ಚಿತ್ರಣವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನವಿಲಿನ ಚಿತ್ರವನ್ನ ಕೊಟ್ಟು ಆಕರ್ಷಣೀಯವಾದ ರೀತಿಯಾಗಿ ಮಾಡಿರುವಂತದ್ದು. ಅದರ ಜೊತೆಗೇನೆ ನೀವು ಬದಿಯಲ್ಲಿ ನೋಡ್ತಾ ಇರಬಹುದು, ಇದು ಕೂಡ ಹಾಗೇನೆ ತುಂಬಾನೇ ಅಟ್ರಾಕ್ಟ್ ಮಾಡೋ ರೀತಿಯಾಗಿ ಈ ಒಂದು ಗೂಡು ದೀಪವನ್ನ ಮಾಡಿದ್ದಾರೆ. ಒಂದು ಭಾಗದಲ್ಲಿ ನೀವು ನವಿಲನ್ನ ನೋಡಿದ್ರೆ, ಇನ್ನೊಂದು ಭಾಗದಲ್ಲಿ ನೀವು ಹಂಸವನ್ನ ನೋಡ್ತೀರಾ, ಇನ್ನೊಂದು ಭಾಗದಲ್ಲಿ ಬುದ್ಧನನ್ನ ನೋಡ್ತಾ ಇದ್ದೀರಿ, ಹಾಗೇನೆ ಇನ್ನೊಂದು ಭಾಗದಲ್ಲಿ ನೀವು ಇನ್ನೊಂದು ಆಕೃತಿಯನ್ನ ನೋಡ್ತಾ ಇದ್ದೀರಿ. ಹೀಗೆ ಆಕರ್ಷಣೀಯವಾಗಿ ಗೂಡು ದೀಪವನ್ನ ರಚನೆ ಮಾಡಿದಾಗಿದೆ. ಇನ್ನೊಂದು ನೀವು ಗೂಡು ದೀಪವನ್ನ ನೋಡ್ತಾ ಇದ್ದೀರಿ, ತೆಂಗಿನ ಗರಿಯನ್ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಗೂಡು ದೀಪವಿದು. ಈ ಗೂಡು ದೀಪ ಕೂಡ ಹಾಗೇನೆ ಬಂದಂತಹ ಎಲ್ಲಾ ಜನರನ್ನ ಕೂಡ ಹೆಚ್ಚಿನ ಮಟ್ಟಿನಲ್ಲಿ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಈ ಒಂದು ಗೂಡು ದೀಪವನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ನಾಜೂಕಾಗಿ ಚಾಕಚಕ್ಯತೆಯನ್ನ ಬಳಸಿಕೊಂಡು ತಯಾರು ಮಾಡಿರುವಂತಹ ಗೂಡು ದೀಪ, ಸಂಪೂರ್ಣವಾಗಿ ತೆಂಗಿನ ಗರಿಯನ್ನ ಬಳಕೆ ಮಾಡಿಕೊಂಡು ಮಾಡಿರುವಂತಹ ಗೂಡು ದೀಪ. ಹಿಂದಿನ ಕಾಲದಲ್ಲೆಲ್ಲ ಮನೆಗಳಲ್ಲಿ ಈ ರೀತಿಯಾದಂತಹ ಗೂಡು ದೀಪಗಳನ್ನ ತಯಾರು ಮಾಡಿ ನೇತು ಹಾಕಲಾಗ್ತಾ ಇತ್ತು ದೀಪಾವಳಿಯ ಸಂದರ್ಭದಲ್ಲಿ. ಹಾಗೆ ನೀವು ಮುಂದೆ ನೋಡೋದು ಅಂತ ಹೇಳಿದ್ರೆ ಇನ್ನೊಂದು ಆಕೃತಿಯ ಗೂಡು ದೀಪವನ್ನ ನೋಡ್ತಾ ಇದ್ದೀರಿ. ಇದು ಸಂಪೂರ್ಣವಾಗಿ ಹೂವಿನಿಂದ ತುಂಬಿರುವಂತಹ ಗೂಡು ದೀಪ, ಬಣ್ಣ ಬಣ್ಣದ ಬಣ್ಣಗಳಿಂದ ತುಂಬಿರುವಂತಹ ಗೂಡು ದೀಪ ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬಣ್ಣ ಬಣ್ಣದ ಗೂಡು ದೀಪವನ್ನ ಇಲ್ಲಿ ನೋಡಿದ್ರಿ. ಹಾಗೇನೆ ಮುಂದೆ ನೋಡೋದು ಅಂತ ಹೇಳಿದ್ರೆ 10 ವೆರೈಟಿಯಲ್ಲಿ ತಯಾರು ಮಾಡಿದಂತಹ ಗೂಡು ದೀಪಗಳನ್ನ ಇಲ್ಲಿ ನೇತು ಹಾಕಲಾಗಿರುವಂತದ್ದು. ಗೂಡು ದೀಪ ಸ್ಪರ್ಧೆ ಅಂತ ಹೇಳಿದಾಗ ಜನ ದೀಪಾವಳಿಯ ಸಂದರ್ಭದಲ್ಲಿ ಗೂಡು ದೀಪವನ್ನ ಒಂದಿಷ್ಟು ಜನ ಮನೆಯಲ್ಲೇ ತಯಾರು ಮಾಡ್ತಾರೆ. ಅದರ ಜೊತೆಗೇನೆ ಈ ತರ ಸ್ಪರ್ಧೆಗಳಿದ್ದಾಗ ಅಲ್ಲಿ ಗೂಡು ದೀಪಗಳನ್ನ ಮಾಡಿ ಪ್ರದರ್ಶನಕ್ಕೆ ಇಡುವಂತದ್ದು. ಹಾಗೇನೆ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಕೂಡ ಬಂದಂತಹ ಜನರಿಗೆ ಆಕರ್ಷಣೀಯವಾಗಿರಬೇಕು, ಅದ್ರ ಜೊತೆಗೆ ಸ್ಪರ್ಧೆಯಲ್ಲಿ ನಾವು ಭಾಗಿಯಾದ್ವಿ ಅನ್ನೋ ರೀತಿಯಾದಂತಹ ಉತ್ಸಾಹದಿಂದ ಜನ ಭಾಗಿಯಾಗಿ ಗೂಡು ದೀಪಗಳನ್ನ ತಯಾರು ಮಾಡಿರುವಂತದ್ದು.
ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಸಣ್ಣ ಗೂಡು ದೀಪ, ಆದ್ರೆ ಕೂಡ ಇದನ್ನ ತಯಾರು ಮಾಡೋದಿಕ್ಕೆ ಬಹಳಷ್ಟು ಟೈಮ್ಗಳು ಬೇಕಾಗಿರುತ್ತೆ. ಅದರ ಜೊತೆಗೇನೆ ಈ ಗೂಡು ದೀಪಗಳನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಕೂಡ ತುಂಬಾ ಆಲೋಚನೆಗಳು ಬೇಕಾಗುತ್ತೆ. ನೋಡ್ಬೋದು ಎಷ್ಟೊಂದು ಕ್ರಿಯೇಟಿವ್ ಆಗಿ ಈ ಒಂದು ಗೂಡು ದೀಪಗಳೆಲ್ಲವೂ ಕೂಡ ರೂಪ ಪಡೆದಿದೆ ಅನ್ನೋದನ್ನ. ಹಾಗೇನೆ ನಾನು ನಿಮಗೆ ಮುಂದೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುವಂತಹ ಗೂಡು ದೀಪವನ್ನ ತೋರಿಸ್ತೀನಿ. ಆಗ ನಾವು ತೆಂಗಿನ ಗರಿಯಿಂದ ಮಾಡಿರುವಂತಹ ಗೂಡು ದೀಪವನ್ನ ನೋಡಿದ್ವಲ್ಲ, ಇದು ಕೂಡ ಹಾಗೇನೆ ತೆಂಗಿನ ಗರಿಯನ್ನ ಬಳಕೆ ಮಾಡಿಕೊಂಡು ಮಾಡಿರುವಂತಹ ಗೂಡು ದೀಪ. ಅದರ ಜೊತೆಗೇನೆ ಸ್ವಲ್ಪ ಪೇಪರ್ ಅನ್ನ ಯೂಸ್ ಮಾಡಿದ್ದಾರೆ, ರಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಗೂಡು ದೀಪ. ಇದಕ್ಕೆ ಸಂಖ್ಯೆ ಕೊಟ್ಟಿರುವಂತದ್ದು J28 ಅಂತ. ಹಾಗೇನೆ ಇಲ್ಲಿ ನಿಮಗೆ ತೆಂಗಿನ ಗರಿಯನ್ನ, ತೆಂಗಿನ ಸಿರಿಯನ್ನ ಇಲ್ಲಿ ನೇತಾಡುವ ರೀತಿಯಾಗಿ ಮಾಡಿದ್ದಾರೆ. ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿರುವಂತದ್ದು, ಅಲ್ಲಲ್ಲಿ ಹೂವನ್ನ ಕೂಡ ಇಟ್ಟು ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಕೂಡ ಹಾಗೇನೆ ಕಂಬಳದ ಒಂದು ಸೊಬಗನ್ನ ಕಾಣ್ಬೋದು ನೀವು, ಯಕ್ಷಗಾನದ ಸೊಬಗನ್ನ ನೀವು ಇಲ್ಲಿ ನೋಡ್ಬೋದು. ಅದರ ಜೊತೆಗೇನೆ ನಮ್ಮ ಪಿಲಿ ನಲಿಕೆಯ ಗೌಜಿಯನ್ನ ಕೂಡ ನೀವು ಇಲ್ಲಿ ಚಿತ್ರಣವನ್ನ ಕಾಣ್ಬೋದಾಗಿದೆ. ಈ ರೀತಿಯಾಗಿ ತುಂಬಾನೇ ಸ್ಪೆಷಲ್ ಆಗಿ ಮಾಡಿರುವಂತಹ ಗೂಡು ದೀಪವನ್ನ ಈಗ ನೀವು ನೋಡ್ತಾ ಇದ್ದೀರಿ. ಗೂಡು ದೀಪ ತಯಾರು ಮಾಡಿದಂತಹ ಸ್ಪರ್ಧಿಗಳು ಇದ್ದಾರಲ್ಲ, ಅವ್ರ ಜೊತೆ ಕೂಡ ಮಾತನಾಡಬೇಕು. ಇಲ್ಲೊಂದು ಗೂಡು ದೀಪವನ್ನ ನೋಡ್ತಾ ಇದ್ದೀರಿ, ಇದು ಕೂಡ ತುಂಬಾನೇ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಕೂಡ ಹಾಗೇನೆ ಚಿತ್ರಣಗಳನ್ನ ನೋಡಬಹುದು. ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ ಹೋಲೋ ರೀತಿಯಾದ ಚಿತ್ರಣವನ್ನ ನಾವು ಈ ಒಂದು ಗೂಡು ದೀಪದಲ್ಲಿ ಕಾಣಬಹುದಾಗಿದೆ. ಇದನ್ನು ತಯಾರು ಮಾಡಿದವರು ಕೂಡ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಸೊಣ್ಣಪ್ಪ ಅಂತೇಳಿ. ಓಕೆ ಸರ್, ಓಕೆ. ಇದನ್ನ ಯಾರೆಲ್ಲ ಸೇರ್ಕೊಂಡು ತಯಾರು ಮಾಡಿ? ನನ್ನ ತಮ್ಮ ಇಬ್ಬರು ಮಕ್ಕಳು ಸೇರಿ ತಯಾರು ಮಾಡಿದ್ದು. ಓಕೆ, ಅವ್ರ ಹೆಸರು? ಅವರು ಒಂದು ಯಕ್ಷಿತ್, ಮತ್ತೊಂದು ಸಣ್ಣ ಯಕ್ಷಿತ್, ದೊಡ್ಡವ ಸುಪ್ರೀತ್. ಓಕೆ, ಎಷ್ಟು ಟೈಮ್ ತಗೊಂಡಿದ್ದಾರೆ ಇದನ್ನ ತಯಾರು? ಅವರೊಂದು 2 ವಾರ ತಗೊಂಡಿದ್ದಾರೆ. 2 ವಾರ. ಇದರ ವಿಶೇಷತೆ ಬಗ್ಗೆ ಹೇಳಿ ನಮಗೆ. ವಿಶೇಷತೆ ಬಗ್ಗೆ ಎಲ್ಲ ಇದೆ. ಇದರದು ಇದೆಲ್ಲ ಮಾಡಿ ಅವರೇ ಮಾಡಿದ್ದು, ಇದೆಲ್ಲ ಪ್ರಿಂಟ್ ಮಾಡಿದ್ದು, ಮತ್ತೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದು. ನೀವು ಕೂಡ ಸಪೋರ್ಟ್ ಮಾಡಿದ್ರಿ? ಹಾಂ, ಸಪೋರ್ಟ್ ಮಾಡಿದ್ದು ನಾವು. ಬೇರೆ ಸಾಮಾನೆಲ್ಲ ತಂದು ಕೊಟ್ಟು ಸಪೋರ್ಟ್ ಮಾಡಿದ್ದು ನಾವು. ಈ ಬಾರಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಇದಕ್ಕಿಂತ ಮುಂಚೆ ಕೂಡ ಭಾಗಿಯಾಗಿದ್ರು? ಆಗಿದ್ದು, ಪ್ರತಿ ವರ್ಷ ಭಾಗಿಯಾಗ್ತೇವೆ ನಾವು. ನಮ್ದು ಕುರಿಯ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಪ್ರೋತ್ಸಾಹ ಎಲ್ಲ ಎಲ್ಲರೂ ಸಿಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಕೇಳಿದ್ರಲ್ಲ, ಈ ಒಂದು ಗೂಡು ದೀಪವನ್ನ ತಯಾರು ಮಾಡೋದಕ್ಕೆ ಏನೆಲ್ಲ ಯಾರೆಲ್ಲ ತಯಾರು ಮಾಡಿದ್ರು ಅನ್ನೋದನ್ನ ನೋಡಿದ್ರಲ್ಲ. ಹಾಗೇನೆ ಮುಂದೆ ಒಂದಿಷ್ಟು ಗೂಡು ದೀಪಗಳನ್ನ ನೋಡೋಣ. ಇಲ್ಲಿ ಜಾಸ್ತಿಯಾಗಿ ಕಲರ್ ಪೇಪರ್ ಗಳನ್ನ ಯೂಸ್ ಮಾಡಿ ಮಾಡಿರುವಂತ ಗೂಡು ದೀಪಗಳನ್ನ ನಾವು ನೋಡೋದಕ್ಕೆ ಸಿಗ್ತಾ ಇರುವಂತದ್ದು. ಬಣ್ಣ ಬಣ್ಣದ ಗೂಡು ದೀಪಗಳು ಕಾಣ ಸಿಗ್ತಾ ಇರುವಂತದ್ದು. ಇದು ಕೂಡ ಹಾಗೇನೆ ಕಲರ್ ಪೇಪರ್ ಅನ್ನ ಯೂಸ್ ಮಾಡಿ ಮಾಡುವಂತಹ ಗೂಡು ದೀಪ. ನೋಡ್ತಾ ಇದ್ದೀರಿ ಹೇಗಿದೆ ಅಂತ ಹೇಳಿ. ಈ ರೀತಿಯಾದಂತಹ ಬಣ್ಣ ಬಣ್ಣದ ಗೂಡು ದೀಪಗಳು ಜನರನ್ನ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಇದರಲ್ಲಿ ವಿಜೇತರಾದವರಿಗೆ ಆಕರ್ಷಕವಾಗಿರುವಂತಹ ಬಹುಮಾನವನ್ನ ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದು 40ಕ್ಕಿಂತಲೂ ಅಧಿಕ ಗೂಡು ದೀಪಗಳು ಅಶೋಕ ಜನಮನದಲ್ಲಿ ಬಣ್ಣವನ್ನ ಪಡ್ಕೊಂಡು ಎಲ್ಲರನ್ನ ಆಕರ್ಷಿಸ್ತಾ ಇರುವಂತದ್ದು. ಅಶೋಕ ಜನಮನಕ್ಕೆ ಯಾರೆಲ್ಲ ಬಂದಿದ್ದೀರಿ, ಖಂಡಿತವಾಗ್ಲೂ ಈ ಎಲ್ಲ ಗೂಡು ದೀಪಗಳನ್ನ ಕೂಡ ನೋಡಿರ್ತೀರಿ. ಈ ಗೂಡು ದೀಪಗಳನ್ನ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ನಾನು ನಿಮ್ಮ ಶ್ರಮಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅದರ ಜೊತೆಗೇನೆ ವಿಜೇತರಾದವರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದರ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಯಾವುದೇ ಭಯ ಪಡಬೇಡಿ, ಯಾರಾದ್ರೂ ಅಲ್ಲಿ ನೀವು ಸಹಕಾರವನ್ನ ಕೊಡಬೇಕು. ಸ್ವಯಂ ಸೇವಕರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೋಡಾದು ಅವೇತೋ ದಿನೋಡ್ ದಿಂಚೆ ಇನ್ನಿ ಮುಟ್ಟಲ ಬೇಲೆ ಮಲ್ಪಿನಕಲ ಈ ಕಾರ್ಯಕ್ರಮದ ಅಕೇರಿ ಮುಟ್ಟಲ ಎಂಚಿನ ಸಮಸ್ಯೆ ಅಲ್ಲ ಈಗ ಸ್ಪಂದಿಸವನ ಮಲ್ಲ ಮನಸ್ಸದಕಲಿ ಈ ಕಾರ್ಯಕ್ರಮದ ಸ್ವಯಂ ಸೇವಕಿಯರಂದು ಪನ್ಪಿನ ನಮ್ಮ ಮನಸ್ಸು ಉಪ್ಪಾಡು ದಯಮಲ್ತದ ಎಂಗ್ಲಿ ಅನೌನ್ಸ್ ಮಲ್ಪೋಡು ನಿಜಿ ಮಾತಿರ್ಲ ಏರು ತಪುಡಾದ ಪೋತೇರ ಅಕಲಿ ಇಟೆಗೆ ಬರ್ಪೇರಿ ದಯಮಲ್ತದ ಸಹಕಾರ ಕೊರೋಡು ನಿಖಲ್ ಮಾತಿರ್ಲ. ಸದಾಶಿವರೈ ವೇದಿಕೆ ಬಲಿದ್ದಾರೆ. ಕಡಬ ಸದಾಶಿವರೈ ವೇದಿಕೆ ಬಲಿದ್ದಾರೆ. ಒಣಸದಲ್ಪ ಉಳ್ಳೇರಿ ಗಡಿ ಬಿಡಿ ಮಲ್ಪಡ್ತಾರೆ ಟೆನ್ಷನ್ ಮಲ್ಕೊಂಡು ಬರ್ಪೇರಿ ಬರ್ಪೇರಿ ಇರು ಮೂಲೆ ಉಂತಲೆ ಮೂಲೆ ಉಂತಲೆ. ಅಂಕಿತ್, ಲೀಲಾವತಿ, ರಾಜೇಶ್, ಅಲಂಕಾರ್ ವೇದಿಕೆ ಬಲಿ ಬನ್ನಿ. ಖತೀಜಾ ನಿಮ್ಮ ಮಗಳು ವೇದಿಕೆ ಬಳಿ ಪ್ರಭು ಕಲ್ಲಡ್ಕ ಇತ್ತರ ನನ್ನ ಎದುರು ಬಲೆ ಇರ್ನ ಬಾಲೆ ಮೂಲ ಕಾತೊಂದುಂಡು. ಖತೀಜಾ ಕೂಡ ಅನೌನ್ಸ್ ಮಲ್ಪುಜೇರಿ ನಿಮ್ಮ ಮನೆಯವರು ವೇದಿಕೆ ಬಳಿ ಮಾಹಿತಿ ಕೇಂದ್ರದಲ್ಲಿ ಕೊಡಬಹುದಾ? ಮಾಹಿತಿ ಕೇಂದ್ರದಲ್ಲಿ ಕೊಡಬಹುದು. ಋತ್ವಿ ವೇದಿಕೆ ಬಳಿ ಬರಬೇಕು. ಋತ್ವಿ ಮೂಲೊಂಜಿ ಪರ್ಸ್ ದಕ್ಕದ ಬೋತು ಮಾಹಿತಿ ಕೇಂದ್ರ ಕಲೆಕ್ಟ್ ಮಲ್ತೊಳ್ಳೆ. ಸ್ವಾದಿಕಾ, ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸ್ವಾದಿಕಾ ಮತ್ತು ಸಲಾವುದ್ದೀನ್ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಅಶೋಕ್
ಅಶೋಕ್ ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಅಶೋಕ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಅಶೋಕ್. ಪೆರ್ಲಂಬಾಡಿ ರಾಜೇಶ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಜನಾರ್ದನ ನಾಯಕ ಇರಂತಾಜೆ, ಜನಾರ್ದನ ನಾಯಕ ಇರಂತಾಜೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಅಜರುದ್ದೀನ್ ಪೇರಮೊಗೆರು, ಅಜರುದ್ದೀನ್ ಪೇರಮೊಗೆರ್, ಅಜರುದ್ದೀನ್ ಪೇರಮೊಗೆರ್ ಎಲ್ಲಿದ್ದರೂ ವೇದಿಕೆ ಬಳಿ ಬನ್ನಿ. ಸ್ವಯಂ ಸೇವಕರ ನಕಲೆ ಒಂಚೂರು ಓಲ ತಟಪಟ ಅಂಡ ಅಕ್ಲೆಗೆ ಒಂಚೂರು ಸಪೋರ್ಟ್ ಮಲ್ಪ್ಲೆ ಅಕ್ಲೇನ ಮಾಹಿತಿ ಕೇಂದ್ರದ ಅಡೆ ಜನ ಈಡೆಲ್ಲ ತಮ್ಮಲ್ಲಿ ದಯದಿ ಸ್ವಯಂ ಸೇವಕರ ನಕಲೆ. ಲೀನಾ ಪುತ್ತೂರು ನಿಮ್ಮ ಚಿಕ್ಕಮ್ಮ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಲೀನಾ ಪುತ್ತೂರು, ಲೀನಾ ಪುತ್ತೂರು ನಿಮ್ಮ ಚಿಕ್ಕಮ್ಮ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಬ್ಯಾರಿಕೇಟ್ಲೆ ಓಲಾಂಡ ಅಡ್ಡ ಇತ್ತಂಡ ಐನ ತೆರವುಗೊಳಿಸೋಡೊಂದು ಕೇನೊಂದುಲ್ಲ ಅನಗತ್ಯ ಬ್ಯಾರಿಕೇಟ್ಲು ಅಡ್ಡ ಇತ್ತಂಡ ಅಂಡ ಐನೂರ ದಯದೀದ ತೆರವುಗೊಳಿಸಲಿ. ಶಾಮಿಯಾನದ ಕಳ್ಳ ಲೀಲಾವತಿ ಕುಂಡಡ್ಕ ಅಡ್ಡ ಅಡ್ಡ ಒಂಚೂರು ತೆರವುಗೊಳಿಸಲಿ. ಫ್ರೀ ಬಳಿ ಬರಬೇಕು. ಮೇಘನಾ ಬೇಲ್ಪಾಡಿ, ಶ್ರೇಯಾ ಬೇಲ್ಪಾಡಿ ಆಕ್ಟಿವ್ ಆದ ಕೀ ತಕ್ಕದ ಅಶ್ವಿನಿ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅಶ್ವಿನಿ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅಶ್ವಿನಿ ಒಂಜಿ ಬ್ಯಾಗ್ಲ ಸುಮಾಪ್ರಭು ಕಲ್ಲಡ್ಕ, ಸುಮಾಪ್ರಭು ಕಲ್ಲಡ್ಕ, ಸುಮಾಪ್ರಭು ಕಲ್ಲಡ್ಕ ನಿಮ್ಮ ತಾಯಿ ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ಮಗಳು ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಮೊಬೈಲ್ ಸುಮಾಪ್ರಭು ಕಲ್ಲಡ್ಕ ನಿಮ್ಮ ಮಗಳು ವೇದಿಕೆ ಬಳಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಒಂಜಿ ಬ್ಯಾಗ್ ದುಲೈಡ್ ಮೊಬೈಲ್ ತತ್ತದು ಪೋತುಂಡಿಗೆ ವೇದಿಕೆದ ಮಿತ್ ಆರು ಕಾತೊಂದುಲ್ಲೇರು ಆರು ಬೂರ್ನಗ ಎರೆಗ ಕೊರಿಯರಿಗೆ ಬ್ಯಾಗ್ ಆ ಬ್ಯಾಗ್ನ ಮಿಸ್ ಆಗಿ ಸಿಕ್ಕಿದರೆ ವೇದಿಕೆಗೆ ತಲುಪಿಸಿ. 11 ವರ್ಷ ಮತ್ತು 2 ವರ್ಷದ ಮಗು ಸ್ವಾಲಿಯಾ. ಮೊಬೈಲ್ ಉಂಟು, ಮೊಬೈಲ್ ಉಂಟು. ನಬಿಸಾ ಕಡಬ, ನಬಿಸಾ ಕಡಬ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಹಲೋ ನಿಜಾ ಫಾತಿಮಾ 10 ವರ್ಷದ ಬಾಲೆ ಓಲಿತೆಲ್ಲ ಇಡ ವೇದಿಕೆ ತಡೆ ಬರಡು. ನಿಜಾ ಫಾತಿಮಾ ರೈಫ್ ಮೊಹಮ್ಮದ್, ರೈಫ್ ಮೊಹಮ್ಮದ್ 8 ವರ್ಷದ ಮಗು ಯಾರಿಗಾದರೂ ಸಿಕ್ಕಿದರೆ ವೇದಿಕೆಗೆ ತಲುಪಿಸಿ. ರೈಫ್ ಮೊಹಮ್ಮದ್ ಅವರ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ರೈಫ್ ಮೊಹಮ್ಮದ್ ಎಲ್ಲಿಯಾದರೂ ಸಿಕ್ಕಿದರೆ ವೇದಿಕೆಗೆ ತಲುಪಿಸಿ. ರೈಫ್ ಮೊಹಮ್ಮದ್ ಸ್ವಯಂ ಸೇವಕರಿಗೆ ಎರಗಂಡ ಗೊತ್ತಿತ್ತನ ತನುಶ್ರೀ ಪನ್ಪನ ಬಾಲೆ ತರೆ ತಿರುಗಿದ ಬೂರ್ದಿತ್ತಲ್ಗೆ ಓಡೆ ಕೊನೆಯರಿಂದ ಏನೊಂದುಲ್ಲೇರು. ಶ್ರಾವ್ಯ ಗೌಡ ನಿಮ್ಮ ಮಗಳು ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಶ್ರಾವ್ಯ ಗೌಡ, ಶ್ರಾವ್ಯ ಗೌಡ ನಿಮ್ಮ ಮಗಳು ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತನುಶ್ರೀನ ಅಜ್ಜಿಯರ ಮೂಲಕ ಕಾತೊಂದುಲ್ಲೇರು. ರಮೇಶ್ ಬೇರಡ್ಗ ಪಂಚಲು ವೇದಿಕೆ ಬಳಿ ಬರಬೇಕು. ಆಯಿಷಾ ಸುಲ್ಯಬದವ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಆಯಿಷಾ ಸುಲ್ಯಬದವ್, ಮನ್ವಿತ್ ಚಿಲಿಮಿ ವೇದಿಕೆ ಬಳಿ ಬರಬೇಕು. ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಮನ್ವಿತ್ ಚಿಲಿಮಿ, ಲಕ್ಷ್ಮೀ ಕೊಕ್ಕಡ, ಲಕ್ಷ್ಮೀ ಕೊಕ್ಕಡ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಲಕ್ಷ್ಮೀ ಕೊಕ್ಕಡ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಉಚಿತ ಬೊಕ ರಚಿತ ನಿಂತಿಗಲ್ದಾಗಲು ಓಲಿತೆಲ್ಲ ವೇದಿಕೆ ತಡೆ ಬರಡು. ಶೇಖರ ತಿಂಗಳಾಡಿ ಉಚಿತ ಬೊಕ ರಚಿತ ನಿಂತಿಗಲ್ದಾಗಲು ಓಲಿತೆಲ್ಲ ವೇದಿಕೆ ತಡೆ ಬರಡು. ಇಸ್ರತ್ ಫಾತಿಮಾ, ಇಸ್ರತ್ ಫಾತಿಮಾ 12 ವರ್ಷ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಒಂದು ಹ್ಯಾಂಡ್ ಬ್ಯಾಗ್ ಮತ್ತು ಒಂದು ಮೊಬೈಲ್ ಸಿಕ್ಕಿರ್ತದೆ. ಯಾರಾದ್ರೂ ಇಲ್ಲಿ ಬಂದು ಪಡೆದುಕೊಳ್ಳಬೇಕು. ವೇದಿಕೆ ಬಳಿ ಬರಬೇಕು. ನಬಿಸಾ ಕಡಮ, ರಂಜಿತ್ ಕನ್ಯಾನ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ರಂಜಿತ್ ಕನ್ಯಾನ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಕುರಿಯದ ಪಯಾಜ್ ಓಲಿತೆಲ್ಲ ವೇದಿಕೆ ತಡೆ ಬರಡು. ರೇವತಿ ಎಡಮಂಗಿಲ, ಅಂಜನೆ ಸಾರಮ್ಮ ಪೆರುವಾಯಿ
ಗುಲಾಬಿ ಕಕ್ಕೆ ಪದವ್, ನಿಮ್ಮ ಅಮ್ಮ ಇಲ್ಲಿ ಕಾಯ್ತಾ ಇದ್ದಾರೆ, ನೀವು ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ. ಗುಲಾಬಿ ಕಕ್ಕೆ ಪದವ್ ಎಲ್ಲಿದ್ರು ವೇದಿಕೆ ಹತ್ತ ಬನ್ನಿ, ನಿಮ್ಮ ಅಮ್ಮ ಇಲ್ಲಿ ನಿಮಗಾಗಿ ಕಾಯ್ತಾ ಇದ್ದಾರೆ. ಜುಬೈರ್ ಕಂಬ್ಳಬೆಟ್ಟು, ಜುಬೇರ ಸಲಾಹುದ್ದೀನ್, ಸ್ವಾದಿಕಾ ಸಲಾಹುದ್ದೀನ್, ನಿಮ್ಮ ಅಮ್ಮ ನಿಮಗಾಗಿ ಇಲ್ಲಿ ವೇದಿಕೆ ಹತ್ತ ಕಾಯ್ತಾ ಇದ್ದಾರೆ. ವೇದಿಕೆ ಹತ್ತ ತಕ್ಷಣ ಬನ್ನಿ. ಸ್ವಾದಿಕಾ ಸಲಾಹುದ್ದೀನ್, ಇಂದಿರಾ ವಿದ್ಯಾ ಪೀಲಿ ಬಂಜಾರದಾಗಲೂ ಹೋಲಿತೆಲ್ಲ ವೇದಿಕೆ ತಡೆಬರಡು. ಆಯಿಷತ್ ಹಫೀಜಾ, ಆಯಿಷತ್ ಹಫೀಜಾ, ನಿಮ್ಮ ಅಮ್ಮ ಇಲ್ಲಿ ವೇದಿಕೆ ಹತ್ತ ಇದ್ದಾರೆ, ಇಲ್ಲಿಗೆ ಬನ್ನಿ, ತಕ್ಷಣ ವೇದಿಕೆ ಹತ್ತ ಬನ್ನಿ. ಆಯಿಷತ್ ಹಫೀಜಾ, ರಿಫಾ, ರಿಫಾ ಎಂಬ ಮಗು ಇಲ್ಲಿ ಇದ್ದರು, ವೇದಿಕೆ ಹತ್ತ ಬನ್ನಿ. ನಿಮ್ಮ ಅಮ್ಮ ಕೂಡ ಇಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ ನಿಮಗೆ. ರಿಫಾ, ರಿಫಾ ಪೇರೆಮುಗರು, ರಿಫಾ ಪೇರೆಮುಗರು. ಧನ್ಯಶ್ರೀ, ಹರ್ಷಿತಾ, ಹರ್ಷಿನ್, 3 ಜನ ಇಲ್ವಾ? ನೀವು ಯಾರು ಅವರ? ಧನ್ಯಶ್ರೀ, ಹರ್ಷಿತಾ, ನವೀನ್ ರವರು ಎಲ್ಲಿದ್ರು ವೇದಿಕೆಗೆ ಬರಬೇಕು. 3 ಮಕ್ಕಳು ಧನ್ಯಶ್ರೀ, ಹರ್ಷಿತಾ, ಹರ್ಷಿನ್, ನಿಮ್ಮ ಹಸ್ಬೆಂಡ್ ಇಲ್ಲಿ ವೇದಿಕೆ ಹತ್ತ ಇದ್ದಾರೆ, ದಯವಿಟ್ಟು ವೇದಿಕೆ ಹತ್ತ ಬನ್ನಿ. ಹರ್ಷಿತಾ, ಹರ್ಷಿನ್, ಪ್ರಖ್ಯಾತ ಅಲಂಕಾರ, ಪ್ರಖ್ಯಾತ ಅಲಂಕಾರ ಹೋಲಿತೆಲ್ಲ ವೇದಿಕೆ ತಡೆಬರಡು. ಪೃಥ್ವಿ ನೆಲ್ಲಿಗುಡ್ಡೆ, ಪೃಥ್ವಿ ನೆಲ್ಲಿಗುಡ್ಡೆ ಎಲ್ಲಿದ್ದವರು ವೇದಿಕೆ ಬಳಿ ಬರಬೇಕು. ಪೃಥ್ವಿ ನೆಲ್ಲಿಗುಡ್ಡೆ, ಮನ್ವಿತ್ ಚಿಲಿಂಬಿ ಹೋಲಿತೆಲ್ಲ ವೇದಿಕೆ ತಡೆಬರಡು. ಮನ್ವಿತ್ ಚಿಲಿಂಬಿ, ಮುಚ್ಚಿ ಪದವಾದ ಲಲಿತಾ ಮೂಲ ವೇದಿಕೆ ತಾಲು ವೇಟ್ ಮಾಡ್ತಂದಿಲ್ಲರು. ಆರ್ನ ಸಂಬಂಧಿಕರು ತಪ್ಪದ ಹೋದರಿಗೆ ಇಡೆ ಬರಡು, ವೇದಿಕೆ ತಡೆಬರಡು. ಋತ್ವಿ ಕುಂಟಿಕಾಣ, ಋತ್ವಿ ಕುಂಟಿಕಾಣ ಅವನ ಬಾಲೆ ತಪ್ಪದಂಡು ಇಡೆ ಬರಡಿಗೆ. ಹರ್ಷಿತಾ ಮಾಡಾವ್, ಹರ್ಷಿತಾ ಮಾಡಾವ್ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಹರ್ಷಿತಾ ಮಾಡಾವ್, ಅರ್ಕಿತಾ ಮಾಡಾವ್, ಅರ್ಕಿತಾ ಮಾಡಾವ್ ಹೋಲಿತೆಲ್ಲ ವೇದಿಕೆ ತಡೆಬರಡು. ಯಮುನಾ, ಜಾನಕಿ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಯಮುನಾ ಮತ್ತು ಜಾನಕಿ. ಕವಿತಾ ಸುಬ್ರಹ್ಮಣ್ಯ, ಕವಿತಾ ಸುಬ್ರಹ್ಮಣ್ಯ ಬೊಕ್ಕ ಲೀಲಾ ಹೋಲಿತೆಲ್ಲ ವೇದಿಕೆ ತಡೆಬರಡು. ಯಶೋಧಾ ಕೆಮನಾಜೆ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಯಶೋಧಾ ಕೆಮನಾಜೆ. ಪುಷ್ಪ ಅಲೆಟ್ಟಿ, ಪುಷ್ಪ ಅಲೆಟ್ಟಿ ಹೋಲಿತೆಲ್ಲ ವೇದಿಕೆ ತಡೆಬರಡು. ಮರಿಯಮ್ಮ, ನಿಮ್ಮ ಮಗಳು ಫಾತಿಮಾ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮರಿಯಮ್ಮ, ನಿಮ್ಮ ಮಗಳು ಫಾತಿಮಾ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಲಲಿತಾ ಕುರಿಯಾ, ಲಲಿತಾ ಕುರಿಯಾ ಹೋಲಿತೆಲ್ಲ ವೇದಿಕೆ ತಡೆಬರಡು. ಮೂಲತ ಕಾತಂದುಲ್ಲೇರು ಲಲಿತಾ ಕುರಿಯಾ ಹೋಲಿತೆಲ್ಲ ವೇದಿಕೆ ತಡೆಬರಡು. ಲಲಿತಾ ಕುರಿಯಾ, ಲಲಿತಾ ಕುರಿಯಾ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ದೇವಕಿ ಬಜ್ಪಾಲ, ದೇವಕಿ ಬಜ್ಪಾಲ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. 14 ನಂಬರ್ ಕೌಂಟರ್ದಲ್ಲೂ ಒಂಜಿ ಬ್ಯಾಗ್ ಬೂಡ್ದಗೆ ಒಲ್ಲ ತಿಕ್ಕಂದಂಡ ಮಲ್ಪ ವೇದಿಕೆ ತಡೆ ಕೊಂಡು ತಗೋರು. ಇನ್ನು ಸಾತ್ವಿಕ್ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಸಾತ್ವಿಕ್. ಗುಂಡ್ಯಾಡ್ಕ ಆಸಿಯಮ್ಮ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಗುಂಡಡ್ಕ ಆಸಿಯಮ್ಮ. ಅರುಣ ಹರ್ಷಿತಾ ಕಾರ್ವಾಡಿ, ಅರುಣ ಹರ್ಷಿತಾ ಕಾರ್ವಾಡಿ ಹೋಲಿತೆಲ್ಲ ವೇದಿಕೆ ತಡೆಬರಡು. ನಬಿಸಾ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ನಬಿಸಾ. ಬಲ್ಲಾಡಿ ಲೀಲಾ ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಬಲ್ಲಾಡಿ ಲೀಲಾ, ಬಲ್ಲಾಡಿ ಲೀಲಾ. ಕಂಬಳ ಬೆಟ್ಟದ ಸಾರಮ್ಮ ರಡ್ಡು ಜೋಕಲ್ ತಪ್ಪದರಿಗೆ ದಯಮಂತದ ಇಡೆ ಬರಡು. ವೇದಿಕೆ ಬಳಿ ಬರಬೇಕು. ಯಚಿತಾ ಉಚಿತ RMD ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ಅಶೋಕ್, ಅಶೋಷ ಹರ್ಷಿಣಿ ವೇದಿಕೆ ಬಳಿ ಬರಬೇಕು. ಅಶೋಷ ಮತ್ತು ಹರ್ಷಿಣಿ ವೇದಿಕೆ ಬಳಿ ಬರಬೇಕು. ಲೀಲಾವತಿ ಬಲ್ನಾಡು, ಲೀಲಾವತಿ ಬಲ್ನಾಡು ಹೋಲಿತೆಲ್ಲ ವೇದಿಕೆ ತಡೆಬರಡು.
ಮೊಹಮ್ಮದ್ ಇಶಾನ್ ಕೆಮ್ಮಾಯಿ ವೇದಿಕೆ ಬಳಿ ಬರಬೇಕು. ಮೊಹಮ್ಮದ್ ಇಶಾನ್ ಕೆಮ್ಮಾಯಿ. ಸಿಜಾ ಫಾತಿಮಾ ಮೋಕ್ಷ ವೇದಿಕೆ ಬಳಿ ಬರಬೇಕು. ಸಿಜಾ ಫಾತಿಮಾ ಕಲೆಂಜಾ ಬೆಲ್ಲರೆ ಇವರ ಅಮ್ಮ ಇಲ್ಲಿದ್ದಾರೆ, ಎಲ್ಲಿದ್ರು ಇಲ್ಲಿ ಬರಬೇಕು, ವೇದಿಕೆ ಹತ್ರ ಬರಬೇಕು. ಮಂಜುಳಾ ಮಲ್ಲಿಕಾ ಮೋಕ್ಷ, ಮಂಜುಳಾ ಮಲ್ಲಿಕಾ ಮೋಕ್ಷ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಜಾನಕಿ ಬರಣ್ಯ ವೇದಿಕೆ ಬಳಿ ಬರಬೇಕು. ಜಾನಕಿ ಬರಣ್ಯ. ಸೀತಮ್ಮ ಬೀಜಂದಡ್ಕ, ಸೀತಮ್ಮ ಬೀಜಂದಡ್ಕ ಹೋಲಿತೆಲ್ಲ ವೇದಿಕೆ ತಡೆ ಬರಡು. ಅಶ್ವಿನಿ ಪೆರುವಾಯಿ, ಅಶ್ವಿನಿ ಪೆರುವಾಯಿ ವೇದಿಕೆ ಬಳಿ ಬರಬೇಕು. ತಾಯಿ ಕಾಯ್ತಾ ಇದ್ದಾರೆ. ಕುರಿಯದ ಫಯಾಜ್, ಕುರಿಯದ ಫಯಾಜ್ ಹೋಲಿತೆಲ್ಲ ವೇದಿಕೆ ತಡೆ ಬರಡು. ಸದಾಶಿವರೈ ಲೀಲಾವತಿನವನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸದಾಶಿವರೈ ಲೀಲಾವತಿನವನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಪುಷ್ಪಾವತಿ ಕಮಿಲಾ, ಪುಷ್ಪಾವತಿ ಕಮಿಲಾ ಹೋಲಿತೆಲ್ಲ ವೇದಿಕೆ ತಡೆ ಬರಡು. ಬಾರಿಕೆ ವಸಂತಿಗೌಡ ಬಾರಿಕೆ ವೇದಿಕೆ ಬಳಿ ಬರಬೇಕು. ಪೆರಾಜ ಜಯಶ್ರೀ ಹೋಲಿತೆಲ್ಲ ವೇದಿಕೆ ತಡೆ ಬರಡು. ನಳಿನಿ ತಿಂಗಳಾಡಿ, ನಳಿನಿ ತಿಂಗಳಾಡಿ ವೇದಿಕೆ ಬಳಿ ಬರಬೇಕು. ನಬಿಸಾ ಇಬ್ರಾಹಿಂ ವೇದಿಕೆ ಬಳಿ ಬರಬೇಕು. ಒಂಜಿ ನಿಮಿಷ ದಯಮಲ್ತದೆ ಮಾತೆರ್ಲ ಒಂಜಿ ನಿಮಿಷ ಎಂಕಲು ಎಂಚಿನ ಬೇಲೆಡಿತ್ತಾರನ ಹೊರ ಗಮನ ಕೊರ್ಲೆ ಫೋನುಡು ಪಾತೆರೊಂದಿತ್ತಾರಂದ ಒಣಸು ಮಲ್ತೊಂದಿತ್ತಾರಂದ ಅಂಚಿಂಚಿ ಫೋನ್ದಿತ್ತಾರಂದ ಒಂಜಿ ನಿಮಿಷ ಗಮನ ಕೊರೋಡು. ಮೂಲ ದಾನೆ ಹತ್ತನದ ಪಂಡ ಕೈ ಹಿಡಿದು ಜೋಕುಲು ಪ್ರಾಯದಕ್ಲು ಪುರ ತಪಡಾದ ಪೋತಿರೋದು ಪಂಡ ಒಂಜಿ ಎಲ್ಲಿಯ ಸಮಸ್ಯೆ ಅವು ಸಮಸ್ಯೆ ಎತ್ತವು ಐನು ನಮ್ಮ ಸಮಸ್ಯೆ ಅಂತ ಮಲ್ತೊಂದನಿ ಏರು ಪುರ ತಪಡಾದ ಪೋತೇರ ಅಕ್ಲೇನು ಮಾತೆರಲ್ಲ ಎಂಕಲು ಸ್ಟೇಜಿಗೆ ಮಿತ್ತು ಲೆಪ್ಪುವ ಅಕ್ಕಲು ಮಾತ ಮಿತ್ತು ಬರ್ಪೇರು ನಿಕ್ಲು ಅಲ್ತಿರ್ದು ತೂದು ಆ ಜೋಕುಲ್ನ ಪೋಷಕರು ಏರುಳ್ಳೇರ ಅಕ್ಕಲು ಬರ್ತದೆ ಅಕ್ಕಲು ನಿಕ್ಕಲ ಸಂಬಂಧಪಟ್ಟ ಜೋಕುಲೇನು ಪ್ರಾಯದಕ್ಲೇನು ನಿಕ್ಕಲು ಲೆತ್ತೊಂದು ಪೋಲೆ ದಯ ಮಲ್ತದು ಗಡಿ ಬಿಡಿ ಮಲ್ಪೋಡ್ ಚಕ ದಾಲ್ ಆಪುಜಿ ದಾಲ್ ಆತುಜಿ ಮೂಲ್ ಪೊಟ್ಟಾರೆ ಪಾತೆರೊಂದು ಪನೊಂದು ಮತ್ತ ಬಲೆ ಏರು ಪುರ ತಪುಡಾದ ಬೋತಿನ ಜೋಕುಲು ಏರುಳ್ಳೇರ ಅಕ್ಕಲು ಬರೋಡು ಅವೆರ್ದು ಪಕ್ಕ ಏರ್ನ ಜೋಕುಲು ಅಕ್ಕಲ ಪೋಷಕರು ಮಿತ್ತು ಬಲೆ ಒರಿ ಒರಿ ಬತ್ತಾರನ ಯಾವ ಖೈರುನ್ನಿಸಾ ಮತ್ತು ಮೋಸಿನಾ ಬಾನು ವೇದಿಕೆ ಬಳಿ ಬರಬೇಕು. ಖೈರುನ್ನಿಸಾ ಮತ್ತು ಮೋಸಿನಾ ಬಾನು ಬಲೆ ಮಿತ್ತು ಬಲೆ ಮಿತ್ತು ಬಲೆ ಏರು ಜೋಕುಲು ಬರ ತಪಡಾದೇರು ಮಿತ್ತು ಬಲೆ ಒರಿ ಒರಿ ಬತ್ತಾರನ ಯಾವ ಅಣ್ಣ ಒಂದು ನಿಮಿಷ ಅನೌನ್ಸ್ ಮಾಡ್ಕೊಡ್ಸಿ ಒರಿ ಒರಿ ಬಲೆ ಏರು ಪುರ ಏರ್ನ ಜೋಕುಲು ಐಸಾ ಫಾತಿಮಾ ವೇದಿಕೆ ಬಳಿ ಬರಬೇಕು. ಐಸಾ ಫಾತಿಮಾ ಬಲೆ ಮಿತ್ತು ಬಲೆ ಏರ್ನ ಜೋಕುಲು ಇಲ್ಲದಕ್ಕಲು ಮತ್ತೆ ತಪಡದೇರ್ ನಿಕ್ಕಲು ಮಾತೆರ್ಲ ಮಿತ್ತು ಬಲೆ ಎಂಕಲ್ ಬರಿಕು ಬಾಪ ಅಪ್ಪಗ ನಿಕ್ಕಲ ಆಮೆ ಇಟ್ಟು ತೂಪೇರ ಅಲ್ಪ ಚಾನೆಲ್ ದಕ್ಕಲು ಆಯ್ತು ಸ್ಕ್ರೀನ್ ಮಾಡ್ತಾ ಹೋಜ್ ಮಿತ್ತು ಬಲೆ ಒರಿ ಒರಿ ಬತ್ತಾರಣ್ಣ ಒಂಜೊಂಜಿ ಇಲ್ಲ ಒಂತಲೇ ಬರ್ಪೇರು ಅಮಸ್ತಾರ ಮಾಡ್ಕೊಡ್ಚ ಮೈಕ್ ಮಾತ ವ್ಯವಸ್ಥೆ ಕಾರುಣ್ಯ ಪನ್ಪಿನ 5 ವರ್ಷದ ಬಾಲೆ ಇಜ್ಜಿಗೆ ಬಲೆ ಮಿತ್ತು ಬಲೆ ಮಿತ್ತು ಬಲೆ ಏ ಲೀಲಾ ಪುತ್ತೂರು ಇವರ ಚಿಕ್ಕಮ್ಮ ವೇದಿಕೆ ಕಾತೊಂದುಲ್ಲಿರಿ. ಲೀಲಾ ಪುತ್ತೂರು, ಲೀಲಾ ಪುತ್ತೂರು ಅವೇ ಚಿಕ್ಕಮ್ಮ ವೇದಿಕೆ ಕಾತೊಂದುಲ್ಲಿರಿ. ಓಲು ಓಲು ಆವ್ 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 ಅಣ್ಣ ಹೊರ ನಮ್ಮ ಸ್ವಯಂ ಸೇವಕರು ಒಂತೆ ಬರಿಕೆ ಬೋಯ್ಗೆ ಬಲೆ ಬಲೆ ಅಣ್ಣ ಒಂತೆ ಬರಿಕೆ ಬಲೆ ಒಂತೆ ಬರಿಕೆ ಬಲೆ ಅಲ್ಪ ಚಾನೆಲ್ ಅಕ್ಕಲು ಸ್ಕ್ರೀನ್ ಪಾಡುವರು ಇಜ್ಜೇರ್ನ ಅಂಡ ಸರ್ ಲೈವ್ ಮಲ್ಪಿನ ಅಕ್ಕಲು ಚಾನೆಲ್ದ ಅಕ್ಕಲು ಇತ್ತಾರ ನಂದೇನು ಒಂಜಿ ಕವರೇಜ್ ಮಲ್ಪಲೆ ಅವು ಅಡೆ ಮಟ್ಟ ತೋಜುಂಡತೆ ದಯ ಮಲ್ತದೆ ಅವೇನು ಆಫ್ ಮಲ್ಪಲೆ ಬಿತ್ತಿನ ಅಕ್ಕಲು ಪೂರ ತಪುಡಾಯಿನ ಅಕ್ಕಲು ಬೊಕ ಏರ್ನ ಪೂರ ಪೇರೆಂಟ್ಸ್ ಅಕ್ಕಲು ಅಕ್ಕಲು ಮಾತ್ರ ಮೂಲ ಉಪ್ಪುನು ಸ್ವಯಂ ಸೇವಕರು ಮಾತು ಬರಿಕೆ ಬೋಪೇರು ಓಕೆ ಅಶೋಕ್ ಬೊಕ್ಕ ಅರ್ಶಿನಿ ಒಲ್ಲ ಇತ್ತರ ನನ್ನ ವೇದಿಕೆ ದಡೆ ಬಲೆ ಅವೇ ಅರೆಗೆ ಪಾತೆರೇರ ಬಾಯಿ ಬರ್ಪುಜಿ ಅವ್ರು ಚೀಟಿಡು ಬರೆದು ಕೊಡ್ತೇರು ಇರು ಮೂಲೆ ಬರೀಟು ಉಂತಲೆ ಬರ್ಪೇರಕ್ಕಲ್ ಅವೇ ಉಚಿತ ಮತ್ತು ರಚಿತಾ ನಿಮ್ಮ ತಾಯಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಉಚಿತ ಮತ್ತು ರಚಿತಾ ಮರ್ದಾಲ ಪಾರ್ವತಿ ಇತ್ತರ ನನ್ನ ಬಲ್ಲೆ ಮೂಲ ಕಾತುಕೊಳ್ಳುದೇರು ಈರೆಗೆ ಅಣ್ಣ
ನಸೀಮಾ ಕೊಡಾಜೆ ವೇದಿಕೆ ಇತ್ತೆ ಒಂಜಿ 5 ನಿಮಿಷದ ಅದು ಬರ್ತು ನಂಗೆ ಅಗತ್ಯ ಇಜ್ಜಿಂದ ಒಂತೆ ಬರಿಕ್ ಪೋಯ್ ಅಕ್ಕಲು ತೂವಾಡ ಅಲ್ತರ್ದಿ ಅಕ್ಕಲ ಪೋಷಕರು ಮೂಲ ಉಳ್ಳೇರು ಅಕ್ಕಲ ಪ್ಯಾನಿಂಗ್ ಮಲ್ತೊಂದುಳ್ಳೇರು ಚಾನೆಲ್ ದಕ್ಕಲು ದಯಮಲ್ತದಂತೆ ಬರಿಕ್ ಪೋಯ್ ನಿಖಲ್ ಮೂಲ ನಸೀಮಾ ಕೊಡಾಜೆ ವೇದಿಕೆ ಬಳಿ ಬರಬೇಕು. ನಸೀಮಾ ಕೊಡಾಜೆ ದಯಮಲ್ತದ ಪಿರವುದ ಮೇಟಿ ಎರಾನ್ಲ ಜೋಕುಲು ಅಕ್ಕಲ ಪೇರೆಂಟ್ಸ್ ನಕಲ ಕೈಟ್ ಇಜ್ಜಿ ಇರಂದ ನಿಕಲೆ ಗಂಧ ಇಂತಹ ಕೊಂಬೆಟ್ಟಿನ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಪೋಷಕರಿಂದ ಮಕ್ಕಳು ತಪ್ಪಿಸಿಕೊಳ್ಳುವಂಥದ್ದು ತುಂಬ ಆಯಿತು. ಆದರೆ ಅವೆಲ್ಲರನ್ನೂ ಕೂಡ ಸಂಘಟಕರು ಸೂಕ್ತವಾಗಿ ಅವರನ್ನು ಪಡೆದುಕೊಂಡು ಆ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದನ್ನು ಮಾಡಿದರು. ಇದೀಗ ಇಲ್ಲಿ ಬದ್ರುನಿಸಾ ಮತ್ತು ಶುಭ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸುಮಾರು 4 ತಿಂಗಳ ಹಸುಗೂಸು ಸುಮಾರು 3.5 ಗಂಟೆಗಳಿಂದ ಇವರ ಕೈಯಲ್ಲಿತ್ತು. ಕೇಳಬೇಕು, ಅಮ್ಮ ನಿಮಗೆ ಹೇಗೆ ಸಿಕ್ತು, ಹೇಗೆ ರಕ್ಷಣೆ ಮಾಡಿದ್ರಿ? ಸರ್, ಒಂದು ಮಗು ವಾಲಂಟಿಯರ್ಸ್ ಅವರ ಕೈಯಲ್ಲಿತ್ತ, ಅದನ್ನು ಒಬ್ಬ ಮಹಿಳೆ ಹತ್ರ ಕೊಟ್ಟು ಹೋದು, ಅದ ನಂತರ ಪೊಲೀಸ್ನವರು ನನ್ನಲ್ಲಿ ಹಿಡ್ಕೊಳ್ಳಿಕ್ಕೆ ಹೇಳಿದ್ರು. ನಾನು 3.5 ಗಂಟೆ ತನಕ ನನ್ನ ಕೈಯಲ್ಲಿ ಆ ಮಗು ಇದ್ದದ್ದು ಸರ್. ಅಷ್ಟು ತನಕ ತಾಯಿ ಬರಲಿಲ್ಲ. ಈಗ ತಾಯಿ ಬಂದಾಗ ನನ್ನ ಮಗು ಅಂತ ಹೇಳಿ ನಾನು ಹುಡುಕಿದ್ದೇನೆ ತುಂಬ ಅಂತ ಹೇಳಿದ್ರು. ಹಾಗೆ ನಾನು ಕೊಟ್ಟು ಬಿಟ್ಟೆ ಮಗುವನ್ನು. 3.5 ಗಂಟೆ ಏನ್ ಮಾಡ್ತಾ ಇತ್ತು ಮಗು ಕೂಗ್ತಾ ಬರುವಾಗ ನಾನು ಮಲಗಿಸಿದೆ ಮಗುವನ್ನು, ಕೈಯಲ್ಲೇ ಹಿಡ್ಕೊಂಡು ಮಲಗಿಸಿದೆ. ನಾನು ಊಟ ಮಾಡಲಿಲ್ಲ ಸರ್, ಇಷ್ಟು ತನಕ ಊಟ ಮಾಡಲಿಲ್ಲ. ನಾನು ಮಾಡಲಿಲ್ಲ, ನನ್ನ ಜವಾಬ್ದಾರಿ. ಆ ಮಗುವಿಗೆ ನೀರು ಮಾತ್ರ ಕೊಟ್ಟದ್ದು, ಬೇರೆ ಏನಿಲ್ಲ. ಆ ಮಗುವಿಗೆ 1.5 ಗಂಟೆಯಿಂದ ಇಷ್ಟೊತ್ತು ಕೂಡ ಮಗು ಖಾಲಿ ಹೊಟ್ಟೆಲಿದೆ. ಮಗುವನ್ನ ನೋಡ್ಕೊಂಡ ನೀವು ಊಟ ಮಾಡಲಿಲ್ಲ? ಇಲ್ಲ, ನಾನು ಊಟ ಮಾಡಲಿಲ್ಲ. ಇಷ್ಟ ನಾನು ಯಾಕೆ ಗೊತ್ತುಂಟಾ, ನನಗೆ ಪೊಲೀಸ್ನವರು ಸೇಫ್ಟಿಗೆ ನನ್ನ ಕೈಯಲ್ಲಿ ಕೊಟ್ಟರು. ಅವರನ್ನು ತಾಯಿಗೆ ನಾನು ಒಪ್ಪಿಸೋ ತನಕ ಊಟ ಮಾಡುವುದಿಲ್ಲ ಅಂತ ಹೇಳಿ ಮಾಡಲಿಲ್ಲ ಸರ್. ನಾನೊಂದು ಅಶೋಕ್ ರಯ್ಯ ಅಭಿಮಾನಿಯಾಗಿ ನಾನು ಆ ಕೆಲಸ ಮಾಡಿದ್ದೆ ಸರ್. ಈಗ ತಾಯಿ ಬಂದಾಗ ನೀವು ಏನು ಹೇಳಿದ್ರಿ? ನಾನು ಹೇಳಿದೆ, ನಿಮಗೆ ಈ ಗಿಫ್ಟ್ ಬೇಡ, ಇಷ್ಟು ಚಿಕ್ಕ ಮಗುವನ್ನು ಹಿಡ್ಕೊಂಡು ಬರುವುದು ಬೇಡ, ಇದು ಎಂತಕ್ಕೆ ನೀವು ಹಿಡ್ಕೊಂಡು ಬಂದದ್ದು, ನೀವು ಇನ್ನು ಮುಂದೆ ಈ ಥರ ಮಾಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ಈಗ 3.5 ಗಂಟೆ ನಿಮ್ಮ ಮಡಿಲಲ್ಲಿ ಇತ್ತಲ್ವಾ, ಈಗ ಕೊಟ್ಟಾಗ ಬೇಸರ ಆಯ್ತು? ಸ್ವಲ್ಪ ಬೇಸರ ಆಯ್ತು ಸರ್. ಎಂತ ಸರ್, ಅಮ್ಮ ಬರೋದಿದ್ರೆ ನನಗೆ 2 ಗಂಡು ಮಕ್ಕಳಿದ್ದದು. ನಾನು ಪೊಲೀಸಿನವರ ಹೇಳಿ ನಾನೇ ಕರ್ಕೊಂಡು ಹೋಗುವ ಸ್ಥಿತಿಯಲ್ಲಿ ಇದ್ದೆ. ನೋಡುವಾಗ ಅವರ ಅಮ್ಮ ಮುದ್ದಾಗಿತ್ತ ಮಗು? ತುಂಬಾ ಮುದ್ದಾಗಿದ್ದು ಹೆಣ್ಣು ಮಗು. ಅದೆಷ್ಟೊತ್ತು ಖಾಲಿ ಹೊಟ್ಟೆಲಿ ಇರೋದು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನಿಸ್ತದೆ. ಯಾಕಂದ್ರೆ 1.5 ಗಂಟೆಯಿಂದ ಇವಾಗ ಟೈಮ್ 4:30-5 ಗಂಟೆ ಆಯ್ತು. ಇಷ್ಟೊತ್ತು ಕೂಡ ಖಾಲಿ ಹೊಟ್ಟೆಲಿದೆ ಆ ಮಗು. ಆದ್ರೂ ಕೂಡ ಏನು ಹಠ ಮಾಡದೆ ಸುಮ್ಮನೆ ಮಲಗಿತ್ತದು ಆ ಮಗು. ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ. ಬಹಳ ವಿಶೇಷವಾಗಿ ಅಶೋಕ ಜನಮನ ಕಾರ್ಯಕ್ರಮದ ಸಂಘಟಕರು ಆ ಹಸುಗೂಸನ್ನು ಕೂಡ ಹೆತ್ತವರ ಕೈಗೆ ತಲುಪಿಸುವ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಶಭಾಷ್ ಹೇಳಲೇಬೇಕು. ಇವರಿಗೂ ಕೂಡ ಶಭಾಷ್ ಹೇಳಬೇಕು. ಮೇಡಮ್, ಅವರಿಗೆ ಸರಿಯಾದ ಪಾಠ ಹೇಳಿ ಕಳಿಸಿದ್ದೀರಿ. ಸರಿಯಾದ ಪಾಠ ಕಲಿಸಿದ್ದೇನೆ ಸರ್. ಇನ್ನು ನೀವು ಇಂಥ ಕೆಲಸ ಮಾಡುವುದು ಬೇಡ ಅಂತ ಹೇಳಿದ್ದೇನೆ. ನಾನೊಂದು ಅಶೋಕ್ ರೈ ಅವರ ಸಭೆಗೆ ಬಂದು ಮಗು ಮಿಸ್ ಆದಾಗ ನಾನು ನೋಡಿ ಅವರನ್ನು ಅವರ ತಾಯಿಗೆ ಒಪ್ಪಿಸಿದ್ದು ಸರ್. ಎಷ್ಟೋ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ನಾವು ಸಹ ಅವರ ಅಭಿಮಾನಿಯಾಗಿ ನಾವು ಸಹ ಒಳ್ಳೆ ಕೆಲಸ ಮಾಡಿದ್ವಿ. ಇದು ಅಶೋಕ ಜನಮನದಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತರ ಜನರ ನಡುವೆ ಆದಂಥ ಒಂದು ಘಟನೆ. ಬಹಳಷ್ಟು ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಒಂದು 4ರಿಂದ 5 ವರ್ಷದ ಮಕ್ಕಳು ತಪ್ಪಿಸಿಕೊಳ್ಳುವಂಥದ್ದು ಸಹಜ. ಆದರೆ ಎಳೆಯ 6 ತಿಂಗಳಿಗಿಂತ ಕೆಳಗಿನ ಹಸುಗೂಸು ತಪ್ಪಿಸಿಕೊಂಡಾಗ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಸಾಬೀತು ಮಾಡಿದಂತಹ ಇಬ್ಬರು ಮಹಿಳೆಯರು, ಇಬ್ಬರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಆ ಮಗುವನ್ನು ಹೆತ್ತವರ ಮಡಿಲು ಸೇರಿಸಿದಂಥ ಪುಣ್ಯ ನಿಮಗೆ. ಅಶೋಕ ಜನಮನದ ಈ ಸಂಘಟಕರಿಗೆ ಮತ್ತು ಇಲ್ಲಿಯ ವಾಲಂಟಿಯರ್ಸ್ಗೆ ಸಭಾಸನ್ನು ಹೇಳ್ತೀವಿ. ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಜೊತೆಗೆ ದಾಮೋದರ್ ಮನವಿ. ಯಾಕೆಂದ್ರೆ ಅಶೋಕ ಜನಮನ ಅನ್ನೋದು ತುಂಬಾ ದೊಡ್ಡ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರು ಅವರವರ ಮಕ್ಕಳನ್ನು ಅವರೇ ಜಾಗೃತಿ ಮಾಡಿಕೊಳ್ಬೇಕೆ ಹೊರತು ಕಾರ್ಯಕ್ರಮ ಇದು ಯಾವುದೂ ಡಿಪೆಂಡ್ ಆಗಲ್ಲ. ಯಾಕೆಂದ್ರೆ ತುಂಬಾ ರಶ್ ಇರುವಾಗ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಅಷ್ಟು ಜಾಗೃತಿ ಅವರವರೇ ಮಾಡ್ಕೊಳ್ಬೇಕು.
ಕಾರ್ಯಕ್ರಮ ದೊಡ್ಡದೇ, ಯಾಕೆಂದ್ರೆ ಅಲ್ಲಲ್ಲಿ ಇದು ಊಟದ ವ್ಯವಸ್ಥೆಗಳು ಮತ್ತೆ ಅಲ್ಲಿ ಗಿಫ್ಟ್ಗಳನ್ನು ಕೊಡುವಂತೆಲ್ಲ ಆಗ್ತಾ ಉಂಟು. ಅದರ ಮಧ್ಯದಲ್ಲಿ ಆಚೆ ಈಚೆ ಮಕ್ಕಳು ಮಿಸ್ ಆಗುದು ಸಹಜ. ಆದರೆ ಏನೇ ಇದ್ರೂ ಕೂಡ ಇಲ್ಲಿ ಮಾಹಿತಿ ಕೌಂಟ್ರಲ್ಲಿ ಅದರ ಮಾಹಿತಿಯನ್ನು ಕೊಟ್ಟಾಗ ಎಲ್ಲ ಮಕ್ಕಳು ಸಿಗ್ತಾರೆ. ಯಾರು ಗಾಬರಿ ಆಗೋದು ಬೇಡ. ಮತ್ತೆ ಪೋಷಕರು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಗಿಫ್ಟ್, ಈ ಫಂಕ್ಷನ್ ಇದೆಲ್ಲ ಮಾಮೂಲಿ. ನಮಗೆ ಯಾವುದಕ್ಕಿಂತ ಅವರವರ ಮಕ್ಕಳಿಗಿಂತ ಯಾವುದು ದೊಡ್ಡದಲ್ಲ, ಯಾವ ಕಾರ್ಯಕ್ರಮ ಕೂಡ ದೊಡ್ಡದಲ್ಲ. ಎಲ್ಲ ಪೋಷಕರು ಆದಷ್ಟು ಜಾಗ್ರತೆ ಮಾಡಿಕೊಂಡು ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಎಲ್ಲ ಪೋಷಕರನ್ನು ಮನವಿಯನ್ನು ಮಾಡ್ತೀನಿ. ಓಕೆ, ಈಗ ಒಂದು ಅನೌನ್ಸ್ಮೆಂಟ್ ಆಗ್ತಾ ಇದೆ. ಅಲ್ಲಿ ತುಂಬಾ ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ. ಆ ಎಲ್ಲ ಮಕ್ಕಳನ್ನು ಕೂಡ ಸಂಘಟಕರು ಕರೆದುಕೊಂಡು ಬಂದು ಪೋಷಕರ ಕೈಗೆ ತಲುಪಿಸುವ ಮಟ್ಟಿಗೆ ಅವರು ನೆರವಾಗ್ತಾ ಇದ್ದಾರೆ. ಹಿರಿಯರು ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಅವರ ಮನೆಯವರಿಗೆ ಒಪ್ಪಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘಟಕರು ಶ್ರಮ ವಹಿಸ್ತಾ ಇರೋದು ಇಲ್ಲಿ ಕಾಣ್ತಾ ಇದೆ. ಆದಿತ್ಯ ಜೊತೆಗೆ ದಾಮೋದರ ತೊಂಡೋಲ, ಸುದ್ದಿ ನ್ಯೂಸ್, ಪುತ್ತೂರು. ಮನೆಗೆ ತಲುಪಿದ್ದಾರೆ. ಪುಷ್ಪ ಆಲಟಿ ಸುಳ್ಯ ವೇದಿಕೆ ಬಳಿ ಬರಬೇಕು. ಸೀತಾ ಉದಯಶಂಕರ್ ಮಲಾರ್, ರಿಫರತ್ ಫಾತಿಮಾ ಅವರ ಚಿಕ್ಕಮ್ಮ ಇಲ್ಲಿ ವೇದಿಕೆ ಎತ್ತಿದ್ದಾರೆ. ಎಲ್ಲಿದ್ರು ಬನ್ನಿ ತಕ್ಷಣ. ಮೊಹಮ್ಮದ್ ಇಶಾನ್ ಅವರು ವೇದಿಕೆ ಹತ್ರ ಬನ್ನಿ. ಮೊಹಮ್ಮದ್ ಇಶಾನ್, ನಿಮ್ಮ ಅಮ್ಮ ವೇದಿಕೆ ಎತ್ತಿದ್ದಾರೆ. ರೇವತಿ ಅವರ ಅಮ್ಮ ಗೀತಾ ಅವರು ವೇದಿಕೆ ಎತ್ತಿದ್ದಾರೆ. ಪೊಮ್ಮಿ ಎನ್ನುವರು ವೇದಿಕೆ ಎತ್ತ ಬನ್ನಿ. ರೇವತಿ ಸೃಜನ್ ಸಂಟ್ಯರ್, ಜ್ಯೋತಿ ಕೃಷ್ಣನಗರ ಇವರು ತಮ್ಮ ವೇದಿಕೆ ಎತ್ತಿದ್ದಾರೆ. ಜ್ಯೋತಿ ಕೃಷ್ಣನಗರ, ರೇವತಿ ಸೃಜನ್ ಸಂಟ್ಯರ್ ಇವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ನಜೀರ್ ಸ್ನೇಹ ವೇದಿಕೆ ಬಳಿ ಬರಬೇಕು. ನಜೀರ್ ಸ್ನೇಹ ಪ್ರಖ್ಯಾತ್ ವೇದಿಕೆ ಬಳಿ ಬನ್ನಿ. ಶಶಿಧರ ಕಲ್ವಾಜೆ ಓಲಿತನ ವೇದಿಕೆ ನಡೆ ಬರಡು. ನಿಮ್ಮ ತಾಯಿ ತುಂಬಾ ಮುಂದೆ ಕಾಯ್ತಾ ಇದ್ದಾರೆ. ಮೀನಾಕ್ಷಿ ಕುಂಟಿಯನ ಓಲಿತನ ವೇದಿಕೆ ನಡೆ ಬರಡು. ರಾಹುಲ್ ಕಿಸಾನ್ ಮಾಹಿ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. ಕವಿತಾ ಲೀಲಾ ಸುಬ್ರಹ್ಮಣ್ಯ ಓಲಿತನ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸುಮಾಪ್ರಭು ಕಲ್ಲಡ್ಕ ವೇದಿಕೆ ಬಳಿ ಬನ್ನಿ. ಮಹಮ್ಮದ್ ಬಾಲಯ ತಿಂಗಳಡಿ ಓಲಿತನ ವೇದಿಕೆ ತಡೆ ಬರಡು. ಮಹಮ್ಮದ್ ಬಾಲಯ, BM ಇಬ್ರಾಹಿಂ ಮಲೆನೇರಂಕಿ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. BM ಇಬ್ರಾಹಿಂ ಮಲೆನೇರಂಕಿ. ಇರಿಮಾ ಮಾರ್ನ ಬೈಲು ಓಲಿತಲ್ನ ವೇದಿಕೆ ತಡೆ ಬರಡು. ಯಚಿತಾ ಉಚಿತ ವೇದಿಕೆ ಬಳಿ ಬನ್ನಿ. ಯಚಿತಾ ಉಚಿತ. ಅಮೀನ್ ಶೇಖ್ ಎಲ್ಲಿದ್ದರು ವೇದಿಕೆ ಬಳಿ ಬನ್ನಿ. ತಾಹಿರ್, ನಿಮ್ಮ ಅಜ್ಜಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ತಾಹಿರ್ ವೇದಿಕೆ ಬಳಿ ಬರಬೇಕು. ಎಡಮಂಗಿಲ ಶ್ರೀಪತಿ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಎಡಮಂಗಿಲ ಶ್ರೀಪತಿ. ಸ್ವಾತಿಕಾ, ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸ್ವಾತಿಕಾ ನಿಮ್ಮ ತಂದೆ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಸಾಜಿದಾ ವೇದಿಕೆ ಬಳಿ ಬರಬೇಕು. ಕುಬ್ರ ಮಂಗಲ ಬದವ್ ಎಲ್ಲಿದ್ರು ಬರಬೇಕು. ನಿಮ್ಮ ಮಗ ಕಾಯ್ತಾ ಇದ್ದಾರೆ. ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಫಾತಿಮಾ ಸಾರಮ್ಮ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಮೊಹಮ್ಮದ್ ಇಶಾನ್ ಕೆಮ್ಮಾರ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ನಿಮ್ಮ ಅಮ್ಮ ಕಾಯ್ತಾ ಇದ್ದಾರೆ ಅಲ್ಲಿ. ಯಶೋಧ ಜಾನಕಿ ಉದನೆ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ತಂದೆ ಸಬ್ಜನ್ ಸಾಹೇಬ್ ನಿಮ್ಮ ಮಗಳು ತುಂಬಾ ಹೊತ್ತಿಂದ ಇಲ್ಲಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಆಸಿಮ್ ಹೊಂಬಾಲಿ ವೇದಿಕೆ ಬಳಿ. ಎಲ್ಲಿದ್ದರು ವೇದಿಕೆ ಬಳಿ ಬರಬೇಕು. ನೆಬಿಸಾ ಮರಕೋರು
ನಿಮ್ಮ ಸಂಬಂಧಿಕರು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಶ್ರೀಪತಿ ವೇದಿಕೆ ಹತ್ರ ಬರಬೇಕು. ಇಬ್ರಾಹಿಂ ಸುಲ್ಯಬದವ್, ರಾಹುಲ ಕಿಶನ್ ಮಾಹಿ ವೇದಿಕೆ ಬಳಿ ಬರಬೇಕು. ಕುಬ್ರ ಮಂಗಲ ಕಿಶನ್ ಮಾಹಿ ವೇದಿಕೆ ಬಳಿ ಬರಬೇಕು. ಕುಬ್ರ ಮಂಗಲ ಸಾವಿತ್ರಿ ಬೆಳ್ಳಾರೆ ವೇದಿಕೆ ಬಳಿ ಬರಬೇಕು. ಸಾವಿತ್ರಿ ಬೆಳ್ಳಾರೆ, ಮೊಹಮ್ಮದ್ ಅಲಿ ನೆಲ್ಲಿಗುಡ್ಡೆ, ರಜಾಕ್ ನಿಮ್ಮನ್ನು ಕಾಯ್ತಾ ಇದ್ದಾರೆ ವೇದಿಕೆ ಬಳಿ. ಕೃಷ್ಣ ಕೈಕಾರ ಎಲ್ಲಿದ್ದಾರೆ ವೇದಿಕೆ ಬಳಿ ಬರಬೇಕು. ಶೀಲಾ ಮತ್ತು ಕಾವ್ಯ ಉಪ್ಪಿನಂಗಡಿ ವೇದಿಕೆ ಬಳಿ ಬರಬೇಕು. ಶೀಲಾ ಮತ್ತು ಕಾವ್ಯ ಉಪ್ಪಿನಂಗಡಿ ಅವರು ವೇದಿಕೆ ಬಳಿ ಬರಬೇಕು. ಹರ್ಷಿದಾ ಮಾಡಾವು ವೇದಿಕೆ ಬಳಿ ಬರಬೇಕು. ಜಾನಕಿ ಮನ್ಪುನಾರ ಒಂಜಿ ಆಧಾರ್ ಕಾರ್ಡ್ ಬೂರ್ದು ಹೋತುಂಡು ಓಲನ ತಿಕ್ಕನ ವೇದಿಕೆ ತಡೆ ಕೊನತ್ತು ಕೊರ್ಲಿ. ಜಾನಕಿ ಮನ್ಪುನಾರ ಆಧಾರ್ ಕಾರ್ಡ್ ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಶಶಿಕಲಾ, ತ್ರಿಷಿಕಾ, ವಾರಿಜ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ವಾರಿಜ ಬಲ್ಲಗೋಡಿ, ಶಶಿಕಲಾ, ತ್ರಿಷಿಕಾ ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಇಸ್ರತ್ ಫಾತಿಮಾ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಬೀಬಾತುಮ್ಮ ಐಷಾ ಬೆರ್ನೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಸಾರಮ್ಮ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಕಮಲ ಬನ್ಪುನಾರ ಪರ್ಸು ದಕ್ಕದು ಹೋತುಂಡು ನಿಮ್ಮನ್ನು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಒಂಜಿ ಕಮಲ ಬನ್ಪುನಾರ ನಗದು ಇತ್ತಿನ ಪರ್ಸು ದಕ್ಕದು ಹೋತುಂಡು ಏರಲ್ಲ ತಿಕ್ಕಂಡ ಇಡ ಕೊನತ್ತು ಕೊರ್ಲಿ. ಇಜಿನ ಮಾಹಿತಿ ಕೇಂದ್ರ ಕೊರ್ಲಿ ದಯಮಾಲ್ತದೆ. ಕೌಶಿಕೆ, ಪೂಜಿತೆ, ಸುಜಾತ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಕೌಶಿಕೆ, ಪೂಜಿತೆ, ಸುಜಾತ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಮಲ್ಲಿಕಾ, ಮೋಕ್ಷ, ಇಹಾನ್, ಮಂಜುಳಾ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಹಾಜಿರಾ ಪಾಟ್ರಗೋಡಿ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ನಳಿನಿ, ವಿಶಾಲಾಕ್ಷಿ, ಪ್ರತೀಕ್ಷಾ, ಸೈನಿ ಚೊಕ್ಕಾಡಿ ವೇದಿಕೆ ಬಳಿ ಬರಬೇಕು. ಮುಮ್ತಾಜ್ ತೆಕ್ಕರು ಓಲಿತಲ್ಲ ವೇದಿಕೆ ತಡೆ ಬರಡು ಇರ ಜೋಕುಲ ಮೂಲಕ ಆತಂದುಲ್ಲೇರು. ಮುಮ್ತಾಜ್ ತೆಕ್ಕರು, ಸೀತಮ್ಮ ಬೀಜನ್ ತಡ್ಕ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಸೀತಮ್ಮ ಬೀಜನ್ ತಡ್ಕ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಸಾಂಸ್ಕೃತಿಕ ಕ್ಯಾನ್ಸರ್ ಬಜೆಪ್ಪಾಲದ ದೇವಕ್ಕಿ ಹೋಲಿತೆಲ್ಲ ವೇದಿಕೆ ತಡೆಬಾರ್ದು ಇರನ್ನು ಕುಸುಮ ಪನ್ಪುನರ ಮೂಲಕ ಆತಂದುಲ್ಲೇರು. ನಾನೊಂಜಿ ಮೈಕದಾಗಲ ಒಂಜಿ ನಿಮಿಷ ಪಾತೆರಡ್ಚಿ ನಾನೊಂಜಿ ಮೈಕದಾಗಲ ಪಾತೆರಡ್ಚಿ ಒಂಜಿ ನಿಮಿಷ ಸಾಂಸ್ಕೃತಿಕ ಕಾರ್ಯಕ್ರಮದ ದಯಮಲ್ತದೆ ಮಾತ ಬಂದಲು ಒಂಜಿ ನಿಮಿಷ ಕೆಬಿಕೊರೋಡು ಪ್ರಕೃತಿ ಒಂಚೂರು ನಮ್ಮ ಒಟ್ಟಿಗೂ ಸಹಕಾರ ಕೊರೊಂದಿಜ್ಜಿ ಅಂಡ ಬರ್ಸನಂಕ ಅನಿವಾರ್ಯ ಅಲ್ಲಂದೆತ್ತ ಪ್ರಕೃತಿದ ಒಟ್ಟಿಗೂ ನಮ್ಮ ಪೋಂದು ಪೋಡು ದಯಪಂಡ ಅದ್ಭುತವಾಯಿನ ಮಲ್ಲ ಕಾರ್ಯಕ್ರಮ ಅಂದು ಏಕಲೆಗಿತ್ತೆ ಪ್ರಧಾನದಾದ ಅಂದ ಪಂಡ ಈ ಕಾರ್ಯಕ್ರಮ ಜೋಕುಲು ಹಿರಿಯಾಕಲು ಪುರ ಏರ್ ಕೈ ತತ್ತದು ಪೋತೇರ ಅಕ್ಕಲ್ನ ಕೈಗೆ ಒಪ್ಪಿಸವನ ಒಂಜಿ ಜವಾಬ್ದಾರಿ ಇತ್ತನೇ ಇರ್ದಾದೆ ಮಾತೆರ್ಲ ಅಡೆಮುಟ್ಟ ಶಾಂತ ರೀತಿದ ತಾಳ್ಮೆದ ಸಹಕಾರ ನಿಖಲ್ನ ಒಟ್ಟಿಗೂ ಬೋಡು ಅಶೋಕಣ್ಣನ ಮಲ್ಲ ಕಣ ಅಂದು ಈ ಕಾರ್ಯಕ್ರಮ ನಿಖಲ್ ಮಾತೆರ್ಲ ಪೊರ್ಲುದ ಸಹಕಾರ ಕೊರಿಯರಂದಾಂಡ ಈ ಕಾರ್ಯಕ್ರಮ ಎಂಚ ನಮ್ಮ ಸುರುಮಲ್ತನ ಅಂಚಾನ ಮುಕ್ತಾಯಲ ಮಲ್ಪುವ ಅಂದ ಪನ್ಪಿನ ಒಂಜಿ ನಿರೀಕ್ಷೆ ಎಂಕಲ್ನ ಉಂಡು. ಜೋಕುಲ್ನ ಅಪ್ಪೆಮ್ಮೆ ಜೋಕುಲು ದಯಮಲ್ತದ ಗಡಿಬಿಡಿ ಮಲ್ಪೊಡ್ಚಿ ಮುಲ್ತು ವಾ ಜೋಕುಲ್ಲ ವಾ ಹಿರಿಯಾಕಲ್ಲ ನಮ್ಮ ಕೈರ್ದು ತತ್ತು ಪೋಪುಜೇರಿ ಮೂಲೆ ಒಲಾನ್ಲ ಉಳ್ಳೇರಿ ನಮ್ಮ ಒಟ್ಟಿಗೆ ಒಂತೆ ಪೊರ್ತು ಬತ್ತು ಸೇರುವನ್ವೇರು ಪನ್ಪಿನ ನಿರೀಕ್ಷೆ ನಮ್ಮ ಮಾತೆರ್ಲ ಉಪ್ಪುಗ ಅವಿರದು ಬೊಕ್ಕದ ಕಾರ್ಯಕ್ರಮ ಬೊಕ್ಕ ಮಲ್ತೊಂದು ಪೋಯಿ ನಮ್ಮ
ಏರ್ನಾಳ್ಲ ಪರ್ಸ್ ಮೊಬೈಲ್ ಇಂಚಿನ ಮಾತ ನಿಕ್ಕಲ್ದ ಇಜ್ಜಿಂದಾಂಡ ಅವು ಎಂಕಲ್ನ ಸ್ವಯಂ ಸೇವಕರಿಗೆ ತಿಕ್ಕಣದಾಂಡ ನಮ್ಮ ಆಫೀಸ್ದು ಅಶೋಕಣ್ಣನ ಆಫೀಸ್ದು ಅವು ಒಪ್ಪುಂಡು ಭದ್ರವಾದ ಒಪ್ಪುಂಡು ನಿಕ್ಕಲ ಅವಳು ಬತ್ತದಲ್ಲ ಕಲೆಕ್ಟ್ ಮಂತನೊಲಿ ಇನ್ನು ದಯಪಂಡ ಪಿದಾಯಿ ಪೋಣಗ ಅವೇತೋ ಜನ ಕೋಟೆ ಮಾತ ಪತನಂದೆ ಬೈದೇರಿ ಆ ದೃಷ್ಟಿಡು ಮಾತೆಲ್ಲ ಸಹಕಾರ ಕೊರೋಡು ಶಾಂತ ರೀತಿಯ ಸಹಕಾರ ಕೊರೋಡು ಕೊಡ್ತಾರೆ ಇಡೆ ಮುಟ್ಟಲ್ಲ ಕೊಡ್ತಾರೆ ಆ ಕೇರಿ ಮುಟ್ಟಲ್ಲ ಕೊರ್ಪರು ಪನ್ಪಿನ ನಿರೀಕ್ಷೆದ ಒಟ್ಟಿಗೆ ಈ ಕಾರ್ಯಕ್ರಮ ಪೋಪುಂಡು ನಾನು ಒಂತೆ ಪೊರ್ತರು ಬರ್ಸ ಕಮ್ಮಿ ಆಪುಂಡು ಅಡೆ ಮುಟ್ಟ ನಿಕ್ಕಲು ಮಾತೆರ್ಲ ಸಹಕಾರ ಕೊರಲೆ ದಯ ಮಲ್ತದೆ ಮಾತೆರ್ಲ ಅರ್ಫಜ್ ಅಜಲಾಡಿ ಇತ್ತರ ನನ್ನ ಬಲ್ಲೆ ಸ್ಟೇಜಿ ಅರ್ಫಜ್ ಅತೆ ಅಜಲಾಡಿ ಸ್ಟೇಜಿಗೆ ಇತ್ತನ ಬಲೆ ಏರಲ್ಲ ಜೋಕುಲು ಹಿರಿಯಾಕಳು ತತ್ತದ ಬೋಯರ್ ನನ್ನ ಸೀದಾ ಸ್ಟೇಜಿಗೆ ಬರೋಲಿ ಮೂಲ ಏರ್ಲ ಉಂತಾವು ಜೇರು ನಿಕ್ಲೇನೆ ನಿಕ್ಲ ಪೋಷಕರು ಮೂರ ಮೂಲ ಕಾತುಕೊಳ್ಳುದೇರು ದಯ ಮಲ್ತದ ಗಡಿಬಿಡಿ ಮಲ್ಪೊಡ್ಚಿ ಒಂಜಿ ವೇಳೆ ಕಾರ್ಯಕ್ರಮ ಮುಕ್ತಾಯ ಆಯ್ನ ಹಿಡ್ದು ಬೊಕ್ಕಲ ಅಕ್ಕಲು ಓಲ್ಲ ಪೋಪುಜೇರಿ ಮೂಲೆ ಇತ್ತೆರ್ದಾಂಡ ಅಕ್ಕಲ್ನ ಪೊಲಬುಕಿಯಿಂದ ಅಕ್ಕಲ ಎಡ್ರಾಸಿಕೆಯಿಂದ ನಿಕ್ಕಲ ಇಲ್ಲಡೆ ಎತ್ತವು ನಂಚಿನ ವ್ಯವಸ್ಥೆ ಎಲ್ಲ ನಮ್ಮ ಮಲ್ಪುವ ದಯಪಂಡ ಇತ್ತು ಮಲ್ಲ ಕಾರ್ಯಕ್ರಮ ಮಲ್ತಿನ ಅಕ್ಕಲಿಗೆ ಅಕ್ಕಲಕ್ಕಲ ಇಲ್ಲಾಗ ಮುಟ್ಟಾವು ನಂಚಿನ ಜವಾಬ್ದಾರಿ ಕಾರ್ಯಕ್ರಮದ ಸಂಘಟಕರಿಗೆ ಉಂಡು ಪನ್ಪಿನ ನಿರೀಕ್ಷೆದ ಒಟ್ಟುಗು ದಯ ಮಲ್ತದ ಸಹಕಾರ ಕೊರಲೆ ಮಾತಾಡಲ ಪ್ರಖ್ಯಾತ ಅಲಂಕಾರ ಒಲಾಲ ಇತ್ತಾರನ ಬಲ್ಲೆಯನ್ನ ಈರೆ ಗೊತ್ತುಂಡು ಈರು ತತ್ತದಾರ ಕೈ ತತ್ತದಾರನ ಗೊತ್ತುಂಡು ಈರೆಗೆ ಯಾನು ಪಾತೆರ್ನ ಕೇಂಡು ಸೀದಾ ಇಡೆ ಬಲೆ ಓ ಅಕ್ಕ ಯಾನ ನಾಟಕ ಮಲ್ಪೇರ ಬತ್ತಿನ ಯಾಕ ಏನಂತ ಆಚು ಆಚು ಗೂನಡ್ಕ ಆರು ಒಂಜರೆ ಗಂಟೆ ಅನ್ನ ಮೂಳು ಈರೇನು ಕಾಪುನ ಯಾನು ಪಣ್ಣಕ್ಕೆ ಏನ್ಜಿಂದ ಈರೆಗೆ ಬೇರೆ ನೆಂಜಿ ತೂಣಗಾಲ ಬರೋಡುಂದ ಆಪು ಅಕ್ಕ ಹೊರ ಬಲೆ ರವಿಚಂದ್ರ ಅಕ್ಕಿಮಲೆ ಓಲಿತಲ್ಲವರ ವೇದಿಕೆ ತಡೆ ಬರಡು ಕೊಕ್ಕಡದ ಕಲು ಶೀಲ ಕಾವ್ಯ ಆತೇನಾ ಬಲೆ ತಪ್ಪಾಯರ್ ನನ್ನ ಇಡೆ ಬಲೆ ತಪ್ಪಡದ ಜರಕಲ್ ಮೂಲೆ ವಾ ಕಿಶಾನ್ ಬೊಕ್ಕ ಸಿದ್ಧಾರ್ಥ್ ಒಳ್ತಾರೆ ಪುತ್ತೂರ್ದ ರಂಡ ಪುತ್ತೂರ್ಗೆ ಎತ್ತೂರಣ್ಣ ಈರು ಪೋಯಾರದು ಮಕ್ಕಳು ಇಲ್ಲ ಉಪ್ಪೇರು ಇಲ್ಲೇ ಇದ್ದಾರಾ ಕಿಶಾನ್ ಬೊಕ್ಕ ಸಿದ್ಧಾರ್ಥ್ ಮೂಲೋಲ್ಲ ಇತ್ತಾರ ನನ್ನ ವೇದಿಕೆಗೆ ಬಲೆ ಏರು ಪೂರ ತಪಡಾದಾರ ನಿಕ್ಕಲ ಪೇರೆಂಟ್ಸ್ನ ಕೈಟಿಜ್ಜಾರ ನಿಕ್ಕಲ ಮಾತ ವೇದಿಕೆಗೆ ಬಲೆ ನಿಕ್ಕಲ ಪೇರೆಂಟ್ಸ್ ನಕಲ ಮೂಲ ಕಾತುಕೊಳ್ಳುದೇ ರಾಜು ರಾಣೇರ್ ಸುಭಾಷ್ ನಗರ ಓಲಿತಲ್ಲ ವೇದಿಕೆ ತಡೆ ಬರಡು ಶೀಲಾ ಕಾವ್ಯ ಕೊಕ್ಕಡ ಮೇಗಲು ಓಲಿತಲ್ಲ ವೇದಿಕೆ ತಡೆ ಬರಡು ತಾಯಿರು ಸಫಾರ ನಿಮ್ಮ ಅಜ್ಜಿ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಕಮಲ ನಿಮ್ಮ ಅಜ್ಜಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಅರುಣ ಹರ್ಷಿತಾ ವೇದಿಕೆ ಬಳಿ ಬರಬೇಕು. ಸ್ವಾತಿಕ್ ಪ್ರಖ್ಯಾತ್ ಕಕ್ಕುವೆ ಪಂಚಗಣೇಶ್ ಸೀತಮ್ಮ ಬಿಜತ್ತೋಡಿ ಮೊಹಮ್ಮದ್ ರಾಹಿಫ್ ಅಡ್ಡೂರ್ ವೇದಾವತಿ ಕುಮ್ರಾ ಮುತ್ತುರಾಜ್ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಫಾತಿಮತ್ ಸ್ವಾದಿಕಾ ಪ್ರತಿಮಾ ಕಲ್ಲಡ್ಕ ಸಲಾವುದ್ದೀನ್ ಪೆರ್ವಾಯಿ ಸುಮಾ ಪ್ರಭು ಕಲ್ಲಡ್ಕ ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಬಿ ಫಾತಿಮಾ ಮಂತೂರ್ ಅನನ್ಯ ಇಂಚಾರ ಬೆಳ್ಳಾರೆ ಸೀತಾಕ್ಷಿ ಅವರ ಬ್ಯಾಗ್ ಮತ್ತು ಮೊಬೈಲ್ ಕಾಣೆಯಾಗಿದೆ. ಯಾರಿಗಾದರೂ ಸಿಕ್ಕಿದಲ್ಲಿ ವೇದಿಕೆಗೆ ತಲುಪಿಸಿ. ವೀಕ್ಷಾ ದಳಕ್ಕೆ ಧನ್ಯಶ್ರೀ ಕವಡ್ಚಾರ್ ಓಲಿತಲ್ಲ ವೇದಿಕೆ ತಡೆ ಬರಡು. ಧನ್ಯಶ್ರೀ ಕವಡ್ಚಾರ್ ಗೀತಾ ನಡುಗುಡ್ಡೆ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಅಕ್ಷಯ್ ಪ್ಯಾರಮೊಗೆರೋ ರಿಫಾ ರಾಜೇಶ್ ಪೆರ್ಲಂಬಾಡಿ ಕವಿತಾ ಲೀಲಾ ಹರ್ಷ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ವಾರಿಜಾ ಮಾಡವ್ ಓಲಿತಲ್ಲ ಇಡಬರಡಿಗೆ ಇರ್ನ ಅಮ್ಮ ಕಾತಂದುಲ್ಲಿರು ವಾರಿಜಾ ಮಾಡವ್
ಖೈರುನ್ನಿಸಾ ಮೋಸಿನ ಎಲ್ಲಿದ್ದರೂ ವೇದಿಕೆ ಬಳಿ ಬರಬೇಕು. ಖೈರುನ್ನಿಸಾ ಮೋಸಿನ, ಮೊಹಮ್ಮದ್ ಬಾಲಯ ವೇದಿಕೆ ಬಳಿ ಬರಬೇಕು. ಮೊಹಮ್ಮದ್ ಬಾಲಯ, ವಿಟ್ಲದ ಶಾಲಿನಿ ರೇವತಿ ಓಲಿತಿಲ್ಲ ವೇದಿಕೆ ತಡೆಬಾರ್ದು. ವಿಟ್ಲದ ಶಾಲಿನಿ ಇಲ್ಲ ರೇವತಿ ಇಲ್ಲ. ಫಾತಿಮಾ ಜೋಹರ ವೇದಿಕೆ ಬಳಿ ಬರಬೇಕು. ಫಾತಿಮಾ ಜೋಹರ, ಜ್ಯೋತಿ ಕೆ ಬಿ ಕೃಷ್ಣನಗರ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಭವ್ಯ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಭವ್ಯ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಭವ್ಯ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ. ಭವ್ಯ ನಿಮ್ಮ ಮಗಳು ವೇದಿಕೆ ಬಳಿ ಕಾಯ್ತಾ ಇದ್ದಾರೆ ನಿಮ್ಮನ್ನು. ಮಮತಾ ನಿಮ್ಮ ಮಗ ವೇದಿಕೆ ಬಳಿ ಕಾಯ್ತಾ ಇದ್ದಾನೆ. ಮಮತಾ ನಿಮ್ಮ ಮಗ ವೇದಿಕೆ ಬಳಿ ಕಾಯ್ತಾ ಇದ್ದಾನೆ. ಕಿಶನ್ ಮತ್ತೆ ಮಾಯಿ ಎಲ್ಲಿದ್ರು ವೇದಿಕೆ ಹತ್ರ ಬರ್ಬೇಕು. ಕಿಶನ್ ಮತ್ತೆ ಮಾಯಿ ಸಾಲ್ಮಾರ. ಫಾತಿಮಾ ಜೋಹರ ನಿಮ್ಮ ತಾಯಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಕಮ್ಮಲ ಬೆಟ್ಟು